ಬಲಿದಾನ ಗೈದಂಥ ದಿವಸ. ಅದೇ ರೀತಿ ಇವತ್ತಿನ ಈ ಕಬಡ್ಡಿ ಪಂದ್ಯಾಟದ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯಲ್ಲಿ ಇದೀಗ ಕೆ ಸುರೇಂದ್ರನ್, ಮಾಜಿ ರಾಜ್ಯಾಧ್ಯಕ್ಷರು ಬಿಜೆಪಿ, ಇವರು ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ನಮ್ಮ ರಾಜೇಶ್ ತುಮಿನಾಳ್ ಅವರು ಕರ್ತರಬೇಕಾಗಿ ವಿರಾಜಿಸಿಕೊಳ್ಳುತ್ತಾ ಇದ್ದೀನಿ. ಅದೇ ರೀತಿ ದೀಪ ಪ್ರಜ್ವಲನೆಗಾಗಿ ಸದಾ ಪೂಜಾರಿ ಮಾಕಾಳಿ ಪಾತ್ರಿ, ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀಕೃಷ್ಣ ಶಿವಕೃಪಾ ಬ್ರಹ್ಮಶ್ರೀಮುಗಿಯರ ಮಹಾಕಾಳಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮ ಕಳಶೋತ್ಸವ ಸಮಿತಿಯ ಅಧ್ಯಕ್ಷರು, ಅತಿಥಿಗಳಾಗಿ ಅನಿತಾ ಟೀಚರ್, ಸುಕುಮಾರ್ ಪರಂಗಿಪೇಟೆ, ಅಜಿತ್ ಸಿಐ ಮಂಜೇಶ್ವರ, ಕಮಲಾಕ್ಷ ತುಮಿನಾಡು, ಸಾರ್ವಜನಿಕ ಮಹಾಕಾಳಿ ಭಜನಾ ಸಂಘದ ಅಧ್ಯಕ್ಷರು ಇಳಿಯಾಸ್ ತುಮಿನಾಡು, ಪಂಚಾಯತ್ ಮೆಂಬರ್ ರೆಹಮಾನ್, ಗೋಲ್ಡನ್ ಗರ್ಲ್ ಚೇತನ್, ಶ್ರೀ ಮಹಾಕಾಳಿ ಕ್ರೀಡಾ ಬಳಗದ ಅಧ್ಯಕ್ಷರು ರಾಜೇಶ್ ತುಮಿನಾಡು, ಪವನ್ ಅಂಜರೆ, ವಿತೇಶ್ ಪಟ್ನಾ, ಅಶ್ವಥ್ ಪದವ್, ವಿಜಯ್ ಕುಮಾರ್ ರೈ, ಕೋಯಿಕೋಡು ಬಿಜೆಪಿ ವೈಸ್ ಪ್ರೆಸಿಡೆಂಟ್, ಸಮಾದ್ ಕೆಸಿ ರೋಡ್, ಸುರೇಶ್ ಭಟ್ನಗರ, ಪುರುಷೋತ್ತಮ ಕೊಂಚಾಡಿ, ಬ್ರಹ್ಮಶ್ರೀ ಮುಗೇರ ಮಾಕಾಳಿ ದೇವಸ್ಥಾನದ ಅಧ್ಯಕ್ಷರು ಯುಟಿ ಫರೀದ್, ಡಾಕ್ಟರ್ ದೀಪ್ತಿ ವಿಪಿನ್ ತುಮಿನಾಡು. ಬಂಧುಗಳೇ, ನಮ್ಮ ದೇಶದಲ್ಲಿ ಕಂಡಂತಹ ಆ ಒಂದು ದುರ್ಘಟನೆಯ ಪ್ರತಿ ಕ್ಷಣ ಕೂಡ ಪ್ರತಿ ಭಾರತೀಯನ ಹೃದಯದಲ್ಲಿ ಅಂತರಂಗದ ಅಂತರಾಳದಲ್ಲಿ ಮಿಡಿಯುತ್ತಾ ಇದೆ. ಆ ನೆನಪುಗಳು ಇವತ್ತು ದೇಶದಾದ್ಯಂತ ಪ್ರತಿ ನಗರ ಸಂಘ ಸಂಸ್ಥೆಗಳಲ್ಲಿ ಕೂಡ ನಮ್ಮ ಯೋಧರನ್ನು ನೆನಪಿಸಿಕೊಂಡು ಕಣ್ಣೀರನ್ನು ಇಟ್ಟು ಅಂತ ದುರ್ಘಟನೆ ಮತ್ತೆ ನಮ್ಮ ಭಾರತ ದೇಶಕ್ಕೆ ಬರಬಾರದು ಅನ್ನುವಂತ ಭಾವನೆಯೊಂದಿಗೆ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುವಂತಹ ಸಂದರ್ಭ. ಈ ದೇಶಕ್ಕಾಗಿ ಬಲಿದಾನಗೈದಂತ ನಮ್ಮ ವೀರ ಯೋಧರ ಸವಿ ನೆನಪಿಗಾಗಿ ವೀರ ಯೋಧ ಫ್ರೆಂಡ್ಸ್ ತುಮಿನಾಡು ಇವರು ಸಾದರಪಡಿಸುವಂತಹ ಅವರ ಆಶ್ರಯದಲ್ಲಿ ಇವತ್ತು ಆ ಒಂದು ನೆನಪು ಇಡೀ ನಮ್ಮ ಪ್ರದೇಶದ ಪ್ರತಿಯೊಬ್ಬರ ಹೃದಯದಲ್ಲಿ ಉಳಿಯಬೇಕು ಅನ್ನುವಂಥ ಭಾವನೆಯೊಂದಿಗೆ ಕಬಡ್ಡಿ ಪಂದ್ಯಾಟದ ಮೂಲಕ ಅವರನ್ನು ನೆನಪಿಸಿಕೊಳ್ಳುವಂತಹ ಆ ಕಾರ್ಯದಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಇದೀಗ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತ ಕೃಷ್ಣ ಶಿವಕೃಪಾ ಇವರು ಆದಷ್ಟು ಬೇಗನೆ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ವಿಘ್ನ ನಿವಾರಕ ಮಹಾಗಣಪತಿ ಹಾಗೂ ಗ್ರಾಮದಲ್ಲಿ ನಿಂತಹ ಶ್ರೀ ಮಹಾಲಿಂಗೇಶ್ವರ, ಶ್ರೀ ಅರಸು ಮಂಜುಷ್ಟಾರ್ ದೈವಗಳು, ಬ್ರಹ್ಮಶ್ರೀ ಮುಗಿಯರ ಮಹಾಕಾಳಿ ಹಾಗೂ ಪರಿವಾರ ದೈವಗಳ ಜೊತೆ ಮಹಾಕಾಳಿ ಮಹಾಗಣಪತಿ ಹಾಗೂ ಗ್ರಾಮದಲ್ಲೇ ಸಾನ್ನಿಧ್ಯ ಪಡೆದಂತಹ ದೇವರುಗಳನ್ನು ನೆನಪಿಸಿಕೊಳ್ಳುತ್ತಾ ನಮ್ಮ ವೀರ ಯೋಧ ಫ್ರೆಂಡ್ಸ್ ತುಮಿನಾಡು ಇವರ ಆಶ್ರಯದಲ್ಲಿ ನಡೆಯುವಂತಹ ಇವತ್ತಿನ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮದ ಅದೇ ರೀತಿ ನಮ್ಮ ಭಾರತ ದೇಶದಲ್ಲೇ ನಡೆಯಬಾರದಂತ ಒಂದು ಸ್ಥಿತಿ ಪುಲ್ವಾಮಾದಲ್ಲಿ ನಡೆದು
40 ಯೋಧರನ್ನು ಕಳ್ಕೊಂಡಂತಹ ಆ ಯೋಧರಿಗೆ ಪುಷ್ಪಾರ್ಚನೆಯ ಮೂಲಕ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿದ್ದೇವೆ. ಅದೇ ರೀತಿ ಇವತ್ತಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷ್ಣ ಶಿವಕೃಪಾ ಅಧ್ಯಕ್ಷರು, ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಇವರು ವಹಿಸಿಕೊಳ್ಳಬೇಕಾಗಿ ಇವರನ್ನೇ ನಾನು ಕೇಳಿಕೊಳ್ಳುತ್ತಾ ಅವರಿಗೆ ನಾನು ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ಅವರಿಗೆ ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸುವುದಕ್ಕಾಗಿ ಚರಣ್ ಪದವಿಯವರನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ದೀಪ ಪ್ರಜ್ವಲನೆಗಾಗಿ ಆಗಮಿಸಿದಂತ ಸದಾ ಪೂಜಾರಿ ಮಹಾಕಾಳಿ ಪಾತ್ರಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇವೆ. ಅವರಿಗೆ ಶಿವದೀಪ್ ಸಾಲ ಹಾಗೂ ಸ್ಮರಣಿಕೆಯನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ವೇದಿ ಕ್ರೀಡಾಂಗಣದ ಹೊರಗಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳು ಒಳಾಂಗಣಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಕೆ ಸುರೇಂದ್ರನ್ ಮಾಜಿ ರಾಜ್ಯಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷ ಕೇರಳ, ಇವರನ್ನು ಕೂಡ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಇವರಿಗೆ ಸ್ಮರಣಿಕೆ ಹಾಗೂ ಸಾಲನ್ನು ನೀಡಿ ಸ್ವಾಗತಿಸುವುದಕ್ಕಾಗಿ ಮೇಹುಲ್ ಇವರನ್ನೇ ಕೇಳಿಕೊಳ್ಳುತ್ತಾ ಇದ್ದೇನೆ. ಕಮಲಾಕ್ಷ ಮಹಾಕಾಳಿ ಭಜನಾ ಮಂದಿರದ ಅಧ್ಯಕ್ಷರು, ಅವರನ್ನು ಕೂಡ ಈ ವೇದಿಕೆಯಲ್ಲಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಸೃಜನ್ ಸ್ಮರಣಿಕೆ ಮತ್ತು ಸಾಲನ್ನು ಒದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಪರಿಚಯ ಇರುವಂತಹ ವ್ಯಕ್ತಿ, ಮಂಜೇಶ್ವರದಲ್ಲಿ ಯಾವ ಸಂದರ್ಭದಲ್ಲೂ ಕೂಡ ಓಡಾಡಿಕೊಂಡು ಎಲ್ಲರ ಕಷ್ಟಗಳ ಜೊತೆ ಭಾಗಿಯಾಗುವಂತ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯುವಂತಹ ವ್ಯಕ್ತಿ ಆದರ್ಶ್ ಮಂಜೇಶ್ವರ್. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಇದ್ದೇನೆ. ಹರ್ಷದೀಪ್ ಸಾಲಾಗೋ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಕಳೆದಂತ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಇಡೀ ಜಿಲ್ಲೆ ಹಾಗೂ ನಮ್ಮೆಲ್ಲರಲ್ಲಿ ಇಲ್ಲಿ ಕೂಡ ಓಡಾಟ ಮಾಡಿ ಎಲ್ಲರನ್ನು ಮನಸ್ಸಲ್ಲಿ ಉಳಿಯುವಂತೆ ಮಾಡಿದಂತ ಒಬ್ಬ ಯುವ ರಾಜಕಾರಣಿ ವಿಜಯಕುಮಾರ್ ರೈ. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಇದ್ದೇನೆ. ಸಾಯಿ ಸಾಲಾಗ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಪುರುಷೋತ್ತಮ ಕೊಂಚಾಡಿ ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೇವಸ್ಥಾನದ ಅಧ್ಯಕ್ಷರಾಗೂ ಜೀರ್ಣೋದ್ಧಾರ ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿ ಪುರುಷೋತ್ತಮ ಕೊಂಚಾಡಿ ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಸುದೇಶ್ ಇವರ ಸಾಲ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ಮತ್ತೊಂದು ನಮ್ಮ ಕುಂಜತ್ತೂರು ಶಾಲೆಯಲ್ಲಿ ತನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವಂತ ತ್ಯಾಗ ಮನೋಭಾವದೊಂದಿಗೆ ಇಡೀ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಆ ಶಾಲಾ ಮಕ್ಕಳನ್ನು ತನ್ನ ಕೊಡುಗೆಯಿಂದ ಅವರನ್ನು ಬೆಳೆಸಿ ಕೇಳ ರಾಜ್ಯ ಮಟ್ಟಕ್ಕೆ ತಲುಪುವಂತೆ ಆ ಮಕ್ಕಳನ್ನು ಬಿಂಬಿಸುತ್ತಾ ಶಾಲೆಗೆ ಕೂಡ ಹೆಸರನ್ನು ತರುವಂತ ಪರಿಶ್ರಮದ ಒಂದು ಅಧ್ಯಾಪಕಿ ಅನಿತಾ ಟೀಚರ್ ಅವರು ಇದೀಗ ಸೇವೆಯಲ್ಲಿ ದೀರ್ಘ ಸೇವೆಯನ್ನು ಮುಗಿಸಿ ನಿವೃತ್ತಿ ಆಗಿರುವಂತ ಕಾಲಘಟ್ಟ ಕೂಡ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಿವೃತ್ತಿಯಾಗಲಿದ್ದಾರೆ. ಅವರಿಗೆ ಅಂಕಿತ ಇವರು ಸಾಲನ್ನು ಒದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದಾರೆ. ಬಾಕಾಡಿ ಕ್ರೀಡಾ ಬಳಗದ ಅಧ್ಯಕ್ಷರಾದಂಥ ಚೇತನ್ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದೀಗ ನಮ್ಮ ಮತ್ತೊಂದು ಅತಿಥಿ ದೀಪ್ತಿ ವಿಪಿನ್ ಡಾಕ್ಟರ್ ಇವರನ್ನು ಕೂಡ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಅವರಿಗೆ ಮೇಘ ಸಾಲನ್ನು ಒದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆದಷ್ಟು ಬೇಗನೆ ಬನ್ನಿ. ತುಮಿನಾಡಿನ ಪರಿಸರದಲ್ಲಿ ರಾಜಕೀಯದಲ್ಲಿ ಹಾಗೂ ನಮ್ಮೆಲ್ಲರ ಯುವಕರ ಜೊತೆಯಲ್ಲೇ ಯುವಕರ ಒಂದು ಬೆನ್ನೆಲುಬಾಗಿ ಎಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಸಿಹಿಯೆನಿಸಿಕೊಂಡವರು ರಾಜೇಶ್ ತುಮಿನಾಡು ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಇದ್ದೇನೆ. ಅವರಿಗೆ ಪವನ್ ಕುಮಾರ್ ಇವರು ಸಾಲು ಒದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇದೀಗ ವೇದಿಕೆಯತ್ತ ರೆಮೋನಾ ಇವರು ಆಗಮಿಸುತ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸುತ್ತಾ ಇದ್ದೇನೆ ವೇದಿಕೆಗೆ. ಮಾಧ್ಯಮದಲ್ಲಿ ಮೊಬೈಲಲ್ಲಿ ಕಾಣ್ತಾ ಇರಬಹುದು. ದೀರ್ಘ ಸಮಯಗಳಲ್ಲಿ ಏಕಕಾಲದಲ್ಲಿ ಭರತನಾಟ್ಯದ ಮೂಲಕ ಗಿನ್ನಿಸ್ ದಾಖಲೆಯನ್ನು ಬರೆದು ಇಡೀ ದೇಶಕ್ಕೆ ಒಂದು ಹೆಸರನ್ನು ನೋಂದಾಯಿಸಿದ ಎಲೋಸಿಸ್ ಕಾಲೇಜಿನಲ್ಲಿ ಆ ಭರತನಾಟ್ಯ ಏನು ಎಂಬುದು ದೇಶ ವಿದೇಶಗಳಿಗೆ ತೋರಿಸಿಕೊಟ್ಟಂತ ರೆಮೋನಾ ಇವರು ಕೂಡ ನಮ್ಮ ಈ ಕ್ರೀಡಾ ಕ್ಷೇತ್ರದ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸುತ್ತಾ ಅವರಿಗೆ ಸುದೇಶ್ ಇವರು ಗೌರವಿಸಿ ಗೌರವಾರ್ಪಣವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಮಹಾಕಾಳಿ ಕ್ರೀಡಾ ಬಳಗದ ಅಧ್ಯಕ್ಷರಾದಂತಹ ಚೇತನ್ ಇವರನ್ನು ಕೂಡ ನಾವು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ಪ್ರೀತಮ್ ಸಾಲದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ.
ಬಳ್ಳಾರಿ ಮಾಂಕಾಳಿ ಪೂಜಾರಿ, ಅದೇ ರೀತಿ ಎಲ್ಲ ಗಣ್ಯತಿಯರು ಆ ದೀಪ ಪ್ರಚರಣೆಯಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಅಭಿನಂದನೆಗಳು. ಅದೇ ರೀತಿ ನಾವು ಇವತ್ತು ಉಗ್ರಗಾಮಿಗಳ ಅಟ್ಟಹಾಸದಲ್ಲೇ ಬಲಿದಾನದ ಮೂಲಕ ನಮ್ಮ ದೇಶದಲ್ಲಿ ಕಂಡಂತ 40 ಧೀರ ಯೋಧರ ಆ ಭಾವಚಿತ್ರಗಳು ನಮ್ಮ ಕ್ರೀಡಾಂಗಣದ ಮುಂದೆ ಕಾಣುತ್ತಾ ಇದೆ ಬಂಧುಗಳೇ. ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಮೂಲಕ ಮತ್ತೊಮ್ಮೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದೇವೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಪುಷ್ಪಾರ್ಚನೆಯನ್ನು ಮಾಡಿ ಅವರಿಗೆ ನಮನವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಆಯೋಜಕರು ಅವರನ್ನೆಲ್ಲ ಕರ್ಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಇದೀಗ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಅವರಿಗೆ ಸಮಯ ಕೂಡ ಇಲ್ಲದಿದ್ದರೂ ನಮ್ಮೆಲ್ಲರ ಒಂದು ಹೇಳಿಕೆಗೆ ಆಗಮಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡುವುದಕ್ಕೋಸ್ಕರ ಕೆ ಸುರೇಂದ್ರನ್ ಇವರನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. വീരയോദ്ധ ഫാൻസ് പുൽവാമ ഭീകരാക്രമണത്തിൽ ഇവിടെ സംഘടിപ്പിക്കുന്ന ഈ കബഡി മത്സരത്തിന്റെ ഉദ്ഘാടന സഭയിൽ സന്നിഹിതരായിട്ടുള്ള നമ്മുടെ
രാജ്യത്തെ നടത്തിയ എക്കാലത്തെയും ഓർമ്മകൾ നിലനിൽക്കുന്ന പുൽവാമ ഭീകരാക്രമണത്തിൽ രാജ്യാതിർത്തികൾ സംരക്ഷിക്കാൻ വേണ്ടി സ്വന്തം ജീവൻ ബലിയർപ്പിച്ച ധീരയോദ്ധാക്കളുടെ സ്മരണ ഈ രാജ്യത്തെ ഓരോ ശത്രു രാജ്യങ്ങളോട് ഏറ്റുമുട്ടി ഈ രാജ്യത്തെ 140 കോടി ജനങ്ങളുടെ ജീവനും സ്വത്തും സംരക്ഷിക്കാൻ സ്വയം ജീവാർപ്പണം ചെയ്തു നമ്മുടെ സൈനികരെ സ്മരിക്കുക എന്നുള്ളത് അവരുടെ ഓർമ്മകളോട് ചടങ്ങുകൾ സംഘടിപ്പിക്കുക എന്നുള്ളത് യുവാക്കളെ സംബന്ധിച്ചിടത്തോളം ഏറ്റവും പ്രേരണാദായകമായിട്ടുള്ള ഒരു കാര്യമാണ്. നമ്മുടെ രാജ്യം കേവലമായ ഒരു രാഷ്ട്രമല്ല. അതിന് 4 അതിർത്തികളും അല്ലെങ്കിൽ സംസ്ഥാനങ്ങളും തലസ്ഥാനങ്ങളും കേവലം ഭൗതികമായിട്ടുള്ള ഒരു രാഷ്ട്രമല്ല. നമ്മുടെ രാഷ്ട്രം 10,000 വർഷത്തെ നൈരന്തര്യമുള്ള ചരിത്രമുള്ള പാരമ്പര്യമുള്ള ലോകത്തിലെ ഏറ്റവും പുരാതനമായ സംസ്കാരത്തിന്റെ ഭാഗമായിട്ടുള്ള ഭരണകൂടങ്ങളും ഭരണഘടനയും ഇല്ലാതായ കാലത്ത് ലോകത്തിന്റെ ഭാരതം രാഷ്ട്രമായി പ്രവർത്തിക്കുന്നു. കോളനിവൽക്കരണത്തിന്റെ കാലത്ത്, വൈദേശിക ആക്രമണങ്ങളുടെ കാലത്ത് രാജാക്കന്മാർക്കപ്പെട്ട സമയത്ത് നമ്മുടെ ഭാരതത്തിന്റെ സൈനിക ശക്തിയുടെയോ സാമ്പത്തിക ശക്തിയുടെയോ ആയുധപ്പുരയുടെ പേരിൽ മാത്രമല്ല ലോകത്തിന് വെളിച്ചം നൽകിയിട്ടുണ്ട്. അതിന്റെ സാംസ്കാരിക ഔന്നത്യത്തിന്റെ ആധ്യാത്മികത്തിന്റെ അതിന്റെ വിജ്ഞാനത്തിന്റെ കരുത്തിലാണ് ഭാരതം ലോകത്തിന് വെളിച്ചം നൽകുന്നത്. നൂറ്റാണ്ടുകൾ നീണ്ട വൈദേശിക അടിമത്തം നമ്മുടെ രാജ്യത്തിന്റെ സംസ്കൃതിയും ഔന്നത്യവും ഇല്ലാതാക്കി ആത്മവിശ്വാസമില്ലാത്ത ഒരു തലമുറയെ സൃഷ്ടിച്ച് ഭിന്നിപ്പിച്ച് ഭരിച്ച് നമ്മുടെ രാജ്യത്തെ തകർക്കാനുള്ള ദീർഘകാലത്തെ പരിശ്രമങ്ങൾ നാം അതിനെല്ലാം അതിജീവിച്ച് ആ വിശ്വവിശ്വാസത്തിലേക്ക് നടന്നുകൊണ്ടിരിക്കുകയാണ്. 2047 നമ്മുടെ ഭാരതത്തിന്റെ സ്വാതന്ത്ര്യത്തിന്റെ ശതാബ്ദി ആഘോഷിക്കുമ്പോൾ ലോകത്തിലെ ഏറ്റവും വലിയ ശക്തിമത്തായ രാഷ്ട്രമായി, വൻ ശക്തിയായി, സൂപ്പർ പവറായി ഭാരതം മാറുന്നുള്ള കാര്യത്തിൽ ഈ രാജ്യത്തിൽ അകത്തുള്ളവർക്ക് പുറത്തുള്ളവർക്ക് സംശയമില്ല. അതിലേക്കുള്ള പ്രയാണമാണ് പ്രത്യേകിച്ച് 2014 മുതൽ നമ്മുടെ രാജ്യത്തിന്റെ സ്വത്വം വീണ്ടെടുക്കാനുള്ള, അസ്ഥിര വീണ്ടെടുക്കാനുള്ള, ഐക്യവും അഖണ്ഡതയും കാത്തുസൂക്ഷിക്കാനുള്ള ഒരു വികസിത ഭാരതമാറ്റാനുള്ള വലിയ പരിശ്രമങ്ങളാണ് നടന്നുകൊണ്ടിരിക്കുന്നത്. ആ പരിശ്രമങ്ങൾക്ക് കരുത്ത് പകരുന്നത് രാജ്യത്തെ യുവജനതയാണ്. ആ യുവജനതയുടെ പ്രതീകമാണ് ഇത്തരം ചടങ്ങുകൾ പരിപാടികളിലൂടെ സംഘടിപ്പിക്കുന്നത്. കബഡി പോലുള്ള നമ്മുടെ ദേശീയമായിട്ടുള്ള നമ്മുടെ കായികാഭ്യാസം കൂടുതൽ പ്രചാരം നേടിക്കൊണ്ടിരിക്കുന്ന ഒരു കാലമാണ്. ഞാൻ ഓർമ്മിക്കുകയാണ്, വിശദാംശങ്ങളിലേക്ക് നടക്കുന്നില്ല. ഈ മനോഹരമായിട്ടുള്ള കബഡി പന്ത്യാട്ട് മത്സരം സംഘടിപ്പിച്ചതിന്റെ സംഘാടകന്മാർക്കും ഇവിടെ വേദിയിലും സദസ്സിലുമുള്ള എല്ലാ വിശിഷ്ട വ്യക്തികൾക്കും സഹോദരി സഹോദരന്മാർക്കും ഒരിക്കൽ കൂടി എൻ്റെ ആശംസകൾ നേർന്നുകൊണ്ട് ആ ബലിദാനികളുടെ വീരസ്മരണകൾക്ക് മുമ്പിൽ പ്രണാമം അർപ്പിച്ചുകൊണ്ട് എൻ്റെ വാക്കുകൾ അവസാനിപ്പിക്കുന്നു. നിങ്ങൾക്ക് നമസ്കാരം. ഭാരത് മാതാ കി ജയ്. ನಿರ್ಗಮದ ಮುಂದೆ ನಮ್ಮ ಕೆ ಸುರೇಂದ್ರವರೊಂದು ವಿಜ್ಞಾಪನೆ, ನಮ್ಮ ರೆಹನಾ ಇವರಿಗೊಂದು ಗೌರವಾರ್ಪಣೆಯನ್ನು ಮಾಡಿ ವೇದಿಕೆಯಿಂದ ನಿರ್ಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಭರತನಾಟ್ಯದಲ್ಲೇ ಗಿನ್ನಿಸ್ ದಾಖಲೆಯನ್ನು ಬರೆದಂಥ ರೆಹನಾ ಇವರಿಗೊಂದು ಗೌರವಾರ್ಪಣೆಯ ಮೂಲಕ ಅದರ ನಂತರ ಕೆ ಸುರೇಂದ್ರನ ವೇದಿಕೆಯಿಂದ ತೆರಳಬೇಕಾಗಿ ಒಂದು ಕಳಕಳಿಯಾದಂತಹ ವಿನಂತಿ. ಅವರಿಗೆ ಗೌರವಾರ್ಪಣೆಯ ವ್ಯವಸ್ಥೆಯನ್ನು ಆಯೋಜಕರು ಆದಷ್ಟು ಬೇಗನೆ ಮಾಡಿ, ಯಾಕೆಂದರೆ ಸುರೇಂದ್ರನ್ ಇವರಿಗೆ
ಬಹಳ ಅದ್ಭುತವಾದಂಥ ಕಾರ್ಯಕ್ರಮಗಳಿರುವ ಕಾರಣ ಎಷ್ಟೋ ಜೊತೆ ನಮ್ಮ ಜೊತೆ ಸಹಕರಿಸಿದ್ದೆ ಬಹಳ ಅಪರೂಪ. ಅವರ ಎರಡು ಪರಿಚಯವನ್ನು ಮಾಡುವುದಕ್ಕಾಗಿ ಅಂಕಿತಾ ತುಮಿನಾಡು ಇವರನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ಅಂಕಿತಾ, ಆದಷ್ಟು ಬೇಗನೆ ವೇದಿಕೆಗೆ ಬನ್ನಿ. ಒಂದು ಕಿರು ಪರಿಚಯ, ರೆಹನಾ ಇವರನ್ನು ಪರಿಚಯಿಸುವುದರ ಮೂಲಕ ಅಂಕಿತಾ ತುಮಿನಾಡು. ರೆಮೋನಾ ಇವರು 2005 ನವೆಂಬರ್ ಮಂಗಳೂರಿನಲ್ಲಿ ಜನಿಸಿದರು. ಇವರು ಮಂಗಳೂರು ಮೂಲದ ಭರತನಾಟ್ಯ ಕಲಾವಿದರಾಗಿ ನಮ್ಮೆಲ್ಲರ ಜನಮನ ಸೆಳೆದರು. ಅವರು ಮಿಸ್ ಗ್ಲಾಡಿಸ್ ಪೆರೇರಾ ಅವರ ಪತ್ನಿಯಾಗಿ 2005 ನವೆಂಬರ್ 4ರಂದು ಜನಿಸಿದರು. ಪ್ರಸ್ತುತ ಅವರು ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ BA ಅಂತಿಮ ವರ್ಷ. ರೆಮೋನಾ 7 ವರ್ಷ 6 ತಿಂಗಳ ವಯಸ್ಸಿನಲ್ಲಿ ನೃತ್ಯಾಭ್ಯಾಸ ಆರಂಭಿಸಿದರು. ಈಗ ಅವರು ಗುರು ಡಾಕ್ಟರ್ ಶ್ರೀ ವಿದ್ಯಾ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಕಳೆದ 17 ವರ್ಷಗಳಿಂದ ಭರತನಾಟ್ಯಕ್ಕೆ ತಮ್ಮ ಜೀವನವನ್ನು ಸಮರ್ಪಿಸಿದ್ದಾರೆ ಹಾಗೂ ವಿಶ್ವದ ದಾಖಲೆಗೆ ತಮ್ಮನ್ನು ತಾವು ಸಮರ್ಪಿಸಿ ಲೋಕ ಕೊಂಡಾಡುವ ಹಾಗೆ ನಮ್ಮೆಲ್ಲರಿಗೂ ಪರಿಚಯ ಮಾಡಿದ್ದಾರೆ. 2019ರಲ್ಲಿ ತಮ್ಮ ರಂಗಪ್ರವೇಶ ಮಾಡಿದರು ಮತ್ತು ಜೂನಿಯರ್ ಹಾಗೂ ಸೀನಿಯರ್ ಪರೀಕ್ಷೆಗಳಲ್ಲಿ ಪ್ರಥಮ ಶ್ರೇಣಿ ಪಡೆದಿದ್ದಾರೆ. 2022ರಲ್ಲಿ ಭಾರತದ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರಿಂದ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ಅವರು ಪಡೆದು ಅವರೊಂದಿಗೆ ಮಾತನಾಡುವ ಅವಕಾಶವೂ ಸಿಕ್ಕಿತು. ಸರ್ಕಾರದ ಇನ್ನೂ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಹೊಯ್ಸಳ ಕೆಳದಿ ಚಿನ್ನಮ್ಮ ಅಸಾಧಾರಣ ಪ್ರಶಸ್ತಿ ಜಿಲ್ಲಾ ಸರ್ಕಾರದಿಂದ, ಬಾಲಗೌರವ ಪ್ರಶಸ್ತಿ ರಾಜ್ಯ ಸರ್ಕಾರದಿಂದ, ಹಾಗೆ ನಮಗೆಲ್ಲ ರೆಮೋನಾ ಪೆರೇರಾ ಇವರಿರುವುದು ನಮ್ಮೆಲ್ಲರ ಸುಕೃತ ಭಾಗ್ಯವೇ ಹೌದು. ಇವರನ್ನು ವೀರಯೋಧ ಫ್ಯಾನ್ಸ್ ಕ್ಲಬ್ ಇವರ ಈ ಒಂದು ಸುಂದರವಾದಂತಹ ಕಬಡ್ಡಿ ಕಾರ್ಯಕ್ರಮಕ್ಕೆ ನಾವು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇವೆ ಹಾಗೆ ಧನ್ಯವಾದವನ್ನು ಕೋರುತ್ತಿದ್ದೇವೆ. ಅಭಿನಂದನೆಗಳು ಅಂಕಿತಾ. ಅದೇ ರೀತಿ ಕೆ ಸುರೇಂದ್ರನ್ ಹಾಗೂ ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಇದ್ದು ಅವರನ್ನು ಗೌರವಾರ್ಪಣೆಯನ್ನು ಯೋಧ ವೀರ ಫ್ರೆಂಡ್ಸ್ ಕ್ಲಬ್ ತಮಿಳುನಾಡು ಇವರಿಂದ ಪರವಾಗಿ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇದೀಗ ಕೆ ಸುರೇಂದ್ರ ಇವರು ನಿರ್ಗಮಿಸುತ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಅವರ ಜೊತೆಯಲ್ಲಿ ವಿಜಯ್ ಕುಮಾರ್ ರೈ ಕೂಡ ನಿರ್ಗಮವಾಗುತ್ತಾ ಇದ್ದಾರೆ. ಈಗ ರೆಹನಾ ಇವರಿಂದ ಒಂದೆರಡು ಅಭಿನಂದನೆಗಳ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ರೆಹನಾ ಒಂದೆರಡು ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನನ್ನು ಇಲ್ಲಿ ಕರೆದು ಸನ್ಮಾನ ಮಾಡಿ ನನ್ನ ಒಂದು ಇದು ಸಣ್ಣ ಟ್ಯಾಲೆಂಟಿಗೆ ಸಪೋರ್ಟ್ ಮಾಡಿ ನಾನು ವೀರ ಯೋಧ ಫ್ಯಾನ್ಸ್ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೇನೆ. ಆ್ಯಂಡ್ ಆನರಿಂಗ್ ದಿ ಸೋಲ್ಜರ್ಸ್ ಆಫ್ ಅವರ್ ಕಂಟ್ರಿ, ಇಟ್ ಈಸ್ ಅ ವೆರಿ ಬಿಗ್ ಡೀಲ್ ಆ್ಯಂಡ್ ಇಟ್ಸ್ ರಿಯಲಿ ಹಾರ್ಟ್ ಟಚಿಂಗ್. So wishing you all the very best and thank you so much. Thank you. ಅಭಿನಂದನೆಗಳು ರೆಹನಾ. ಇದೀಗ ಅನಿತಾ ಟೀಚರ್ ಇವರು ಎರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.
ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಕ್ರೀಡಾ ಪ್ರೇಮಿಗಳೇ, ಕುಂಜತ್ತೂರು ಅಂತ ಹೇಳುವಂಥ ಈ ಸ್ಥಳದಲ್ಲಿ ಇಂತಹ ಕ್ರೀಡಾ ಸ್ಪರ್ಧೆಗಳು ಆಗಾಗ ಆಯೋಜನೆ ಮಾಡುವಾಗ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂತೇಳಿದರೆ ಇಂದಿನ ಮಕ್ಕಳಲ್ಲಿ ಕಂಡು ಬರುವಂತಹ ಹಲವು ದುಶ್ಚಟಗಳನ್ನು ತೆಗೆಯುವಂತಹ ಒಂದು ದಾರಿಯಾಗಿರ್ತದೆ ಇಂತಹ ಕ್ರೀಡೆಗಳು. ಯಾಕೆಂತೇಳಿದರೆ ಮಕ್ಕಳಲ್ಲಿ ಹೆಚ್ಚಿನ ಸಮಯಾವಕಾಶಗಳನ್ನು ಕ್ರೀಡೆಗಳಲ್ಲಿ ಹಾಗೂ ಉಳಿದ ಚಟುವಟಿಕೆಗಳಲ್ಲಿ ಅವರಿಗೆ ಸಮಯವನ್ನು ಕೊಟ್ಟರೆ ಅವರಲ್ಲಿರುವಂತಹ ಉತ್ತಮ ಗುಣಗಳು ಇನ್ನೂ ಕೂಡ ಮುಂದಕ್ಕೆ ಬರ್ಬೋದು ಅಂತ ಹೇಳುವಂಥದ್ದು ಈಗಿರುವಂತಹ ಅಧ್ಯಾಪಕರಲ್ಲಿರುವಂಥ ಒಂದು ಭಾವನೆ. ಅದರಿಂದಾಗಿ ಇಂತಹ ಕ್ರೀಡೆಗಳು ಇನ್ನೂ ಕೂಡ ಹಲವು ವರ್ಷ ಈ ಕಾಲ ನಡೆದರೂ ಬರುವ ವರ್ಷವು ಹೀಗೆ ಪ್ರತಿ ವರ್ಷಗಳು ನಡೆದುಕೊಂಡು, ಅದು ಮಾತ್ರವಲ್ಲದೆ ಮಕ್ಕಳಲ್ಲಿ ಅಡಗಿರುವಂತಹ ಯಾವುದೇ ಕಬಡ್ಡಿಯೇ ಅಲ್ಲ, ಉಳಿದ ಯಾವುದೇ ಕ್ರೀಡೆ ಆಗಿರ್ಬೋದು, ಆ ಮಗುವಿನಲ್ಲಿ ಆಸಕ್ತಿ ಇದ್ದಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಹಕರಿಸಿಕೊಂಡು ಇಂತಹ ಕ್ರೀಡೆಗಳು ಇನ್ನೂ ಕೂಡ ನಡೀಲಿ. ಹಾಗೂ ಇವತ್ತಿನ ಈ ಕ್ರೀಡೆಗೆ ದೇವರ ಎಲ್ಲ ಅನುಗ್ರಹವೂ ಇರಲಿ. ಮುಂದೆಯೂ ಉಳಿದ ಈ ಕುಂಜತ್ತೂರಿಗೆ ನಾನು ಹೇಳುವಂಥದ್ದು, ಕುಂಜತ್ತೂರಿನ ಎಲ್ಲ ಮಕ್ಕಳಿಗೂ ಕ್ರೀಡೆಯಲ್ಲಿ ಭಾಗವಹಿಸದಿರಲಿ, ಎಲ್ಲರಿಗೂ ದೇವರ ಅನುಗ್ರಹ ಇರಲಿ ಅಂತೇಳಿ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಅಭಿನಂದನೆಗಳು ಗುರುವರಿಯರಿಗೆ. ಅದೇ ರೀತಿ ಮುಂದೆ ದೀಪ್ತಿ ವಿಪಿನ್ ಇವರು ಎರಡು ಮಾತನಾಡಬೇಕೆ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯದಲ್ಲಿ ನೆಲೆಸಿರುವ ಮಹಾಕಾಳಿ ತಾಯಿಯನ್ನು ಮನಸಾರೆ ಸ್ಮರಿಸುತ್ತಾ, ವೇದಿಕೆ ಮೇಲಿಕ್ಕಿರುವ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವೇದಿಕೆ ಮುಂದೆಗಡೆ ಇರುವ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಹಾಗೂ ಸಮಾಜ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ಫೆಬ್ರವರಿ 14, ಒಂದು 7 ವರ್ಷದ ಹಿಂದೆ ನಾವೆಲ್ಲರೂ ತಿಳಿದ ಹಾಗೆ ಭಾರತಕ್ಕೆ ಒಂದು ಕರಾಳ ದಿನವಾಯಿತು. ನಮ್ಮ ದೇಶದ ಸೇನೆಯಲ್ಲಿದ್ದ, ದೇಶದ ಸೇವೆ ಮಾಡುತ್ತಿದ್ದಾಗಲೇ ದುಷ್ಕರ್ಮಿಗಳ ಅಟ್ಟಹಾಸದಿಂದ ಒಂದು ಕೃತ್ಯ ನಡೆದು ಹೋಯಿತು. ಅದರ ಒಂದು ಕರಾಳ ದಿನದ ನೆನಪಿಗಾಗಿ, ಅವರ ಸ್ಮರಣಾರ್ಥವಾಗಿ ಇಂದು ನಮ್ಮ ಊರಿನ ವೀರಯೋಧ ಫ್ರೆಂಡ್ಸ್ ಕ್ಲಬ್ನ ಹುಡುಗರು, ಯುವಕರು ಎಲ್ಲರೂ ಸೇರಿ ಅಂಥ ಒಂದು ದೇಶ ಪ್ರೇಮವನ್ನು ತೋರಿಸಿಕೊಡುವಂಥ ಆ ನೆನಪಿಗಾಗಿ ಇವತ್ತಿನ ಈ ಕಬಡ್ಡಿ ಪಂದ್ಯಾಟವನ್ನು ಹಮ್ಮಿಕೊಂಡಿರುವುದು ನಮಗೆಲ್ಲರಿಗೂ ಒಂದು ರೀತಿಯಲ್ಲಿ ಸಂತೋಷದ ವಿಷಯ. ಜೊತೆಯಲ್ಲಿ ಆ ಎಲ್ಲ ಹುತಾತ್ಮರನ್ನು ನೆನೆಸ್ಕೊಳ್ಳುವಾಗ ಇನ್ನೂ ದುಃಖನೂ ಇರುತ್ತೆ. ಆದರೂ ಅವರ ಒಂದು ಜೀವವನ್ನು ತ್ಯಾಗ ಮಾಡಿದ್ದನ್ನು ಇನ್ನೂ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದ ನಮ್ಮ ಕರ್ತವ್ಯ. ಇದೇ ರೀತಿ ದೇಶ ಪ್ರೇಮ ಮುಂದಿನ ಜನಾಂಗಕ್ಕೂ ಹೋಗಬೇಕು ಅಂತ ಒಂದು ಅನಿಸಿಕೆ. ಹಾಗೆ ಇಲ್ಲಿ ನಡೀತಿರೋ ಈ ಕಬಡ್ಡಿ ಪಂದ್ಯಾಟದ ಬಗ್ಗೆ ಒಂದೆರಡು ಮಾತು ಹೇಳ್ತಾ ಇದ್ದೇನೆ. ಕಬಡ್ಡಿ ಅಂದರೆ ನಮ್ಮ ದೇಶದ ಅಪ್ಪಟ ದೇಶೀಯ ಕ್ರೀಡೆಯಾಗಿದೆ. ಸೊ ಇಂಥ ಒಂದು ಕ್ರೀಡೆಯಲ್ಲಿ ದೈಹಿಕ ಹಾಗೂ ಮಾನಸಿಕ ದೃಢತೆ ಎಲ್ಲರಿಗೂ ಸಿಗುವಂಥದ್ದು. ಸೊ ಇಂಥ ಒಂದು ಆಟವನ್ನು ಈವನ್ ಸೈನಿಕರಿಗೂ ಆಟ ಆಡಿಸ್ತಾರೆ. ಯಾಕಂದರೆ ಅದರಲ್ಲಿ ಒಬ್ಬರು ಕ್ರೀಡೆಯಲ್ಲಿರುವ ರೈಡರ್ ಅಂದರೆ ಒಂದು 1 ಮ್ಯಾನ್ ಆರ್ಮಿ ಥರ ಫುಲ್ಲಾಗಿ ಸದೃಢವಾಗಿ ಅವರೊಂದು ಎದುರಾಳಿಯ ಪಾಳ್ಯಕ್ಕೆ ಹೋಗಿ ಒಂದು 10 ಜನರನ್ನು, ಬಲಿಷ್ಠವಾಗಿರುವ ಆಟಗಾರರನ್ನು ಎದುರಿಸಿ ಅವರನ್ನು ಸೋಲಿಸಿ ಅಥವಾ ಗೆದ್ದು ಮತ್ತೆ ಅವರ ಇದಕ್ಕೆ ಬರ್ತಾರೆ. ಸೊ ಅಂಥ ಒಂದು ಆಟ ಆಡ್ತಿದ್ದಾಗೆ ಸೈನಿಕರಿಗೂ ಹಾಗೂ ಎಲ್ಲ ಯುವಕರಿಗೂ ಅವರಲ್ಲಿ ಎಲ್ಲ ಒಂದು ದೈಹಿಕವಾಗಿಯೂ ಆರೋಗ್ಯ ಇದಾಗತ್ತೆ. ಜೊತೆಯಲ್ಲಿ ಅವರಿಗೆ ಒಂದು ನಿರ್ಧಾರ ತೆಗೆದುಕೊಳ್ಳಿಕ್ಕೂ, ಸಕ್ರಿಯವಾಗಿ ಎಲ್ಲ ಮಾಡಲಿಕ್ಕಾಗಿ ದೇಹ ಹಾಗೂ ಮನಸ್ಸಕ್ಕೂ ಶಕ್ತಿ ಸಿಗುವಂಥ ಆಟ ಇದು. ಸೊ ಇಂಥ ಆಟವನ್ನು ಮುಂದಕ್ಕೂ ಎಲ್ಲ ಸಣ್ಣ ಯುವ ಜನಾಂಗದ ಮಕ್ಕಳು ಮನೆ ಒಳಗಡೆ ಇದ್ದು ಇಂಡೋರ್ ಗೇಮ್ಸ್ ಅಥವಾ ಮೊಬೈಲ್ ಟಿವಿಯಲ್ಲೆಲ್ಲ ಆಟ ಆಡುವ ಕಾಲದಿಂದ ಹೊರಗೆ ಬಂದು ಈ ಥರ ಮಣ್ಣಿನಲ್ಲಿ ಆಟಾಡಿ, ಹೊರಳಿಕೊಂಡು ಆಟಾಡಿ ನೈಸರ್ಗಿಕವಾಗಿ ಪ್ರಕೃತಿಯಲ್ಲೇ ಒಂದಾಗಿ ಇರುವಂಥ ಆಟದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಆಶಯ. ಅದೇ ರೀತಿ ಮಹಾಭಾರತದಲ್ಲಿ ಅಂದ್ಕೊಂಡ್ರೆ ಚಕ್ರವ್ಯೂಹದಲ್ಲಿಯೂ ಹಾಗೆ ಅಭಿಮನ್ಯು ಹೇಗೆ ಆ ಚಕ್ರವ್ಯೂಹವನ್ನು ಭೇದಿಸಿ ಹೋಗಿರುವ ಶೌರ್ಯವನ್ನು ನೋಡಿದ್ರು, ಈ ಕಬಡ್ಡಿ ಆಟಗಾರರು ಅಷ್ಟೇ ಹುಮ್ಮಸ್ಸಿದೆ. ಸೊ ಇಂಥ ಆಟಕ್ಕೆ ನಮ್ಮೆಲ್ಲರ ಪ್ರೇರಣೆ ಇದೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆ. ಹಾಗೂ ವೀರಯೋಧ ಫ್ಯಾನ್ಸ್ ಕ್ಲಬ್ನವರಿಗೂ ಮುಂದಿನ ಎಲ್ಲ ಕಾರ್ಯಗಳಿಗೆ ನನ್ನ ಹಾರ್ದಿಕ ಶುಭಕಾಮನೆಯನ್ನು ನಡೆಸಿದೆ. ಅಭಿನಂದನೆಗಳು ದೀಪ್ತಿ ವಿಪಿನ್. ಇವತ್ತಿನ ಪಂದ್ಯಾಟಕ್ಕೆ 28 ತಂಡಗಳನ್ನು ಆಯ್ಕೆಯಾಗಿರುತ್ತಾರೆ. ಈ ಪಂದ್ಯಾಟದಲ್ಲಿ ಭಾಗವಹಿಸುವ ತಂಡಗಳು ಆಗಮಿಸಿದರೆ
ನಿಮ್ಮ ದೇಹ ತೂಕವನ್ನು ಖಚಿತಪಡಿಸುವುದಕ್ಕಾಗಿ ಮಹಾಕಾಳಿ ಕ್ರೀಡಾ ಬಳಗದ ಸಮೀಪ ತೆರಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ದೇಹ ತೂಕವನ್ನು ಮಾಡುವುದಕ್ಕಾಗಿ 58 kg ವಿಭಾಗದ ಈ ಪಂದ್ಯಾಟದಲ್ಲೇ 28 ತಂಡಗಳು ಇದೀಗ ನೋಂದಾವಣೆಗೊಂಡಿದೆ. ತಂಡಗಳು ಬಂದಿದ್ದರೆ ನೀವು ನಿಮ್ಮ ದೇಹ ತೂಕವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಇದೀಗ ನಮ್ಮ ಸಭಾ ಕಾರ್ಯಕ್ರಮದ ಕೊನೆಯ ಕ್ಷಣಕ್ಕೆ ಬರುತ್ತಾ ಇದ್ದೀವಿ. ಇವತ್ತಿನ ಸಭಾಧ್ಯಕ್ಷರಾದಂಥ ಕೃಷ್ಣ ಶಿವಕೃಪಾ ಇವರಿಂದ ಮುಂದಿನ ಮಾತುಗಳು. ಗ್ರಾಮದ ದೈವಗಳನ್ನು ಸಾನ್ನಿಧ್ಯದ ಮಾಕಾಳಿ ತಾಯಿಯನ್ನು ಭಕ್ತಿಯಿಂದ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಕಿರಿಯರೇ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತಾ, ವೀರಯೋಧ ಅಭಿಮಾನಿ ಬಳಗ ತುಮಿನಾಡು ಎಲ್ಲ ಪದಾಧಿಕಾರಿಗಳನ್ನು ಸರ್ವ ಸದಸ್ಯರನ್ನು ತುಂಬ ಹೃದಯದಿಂದ ಅಭಿನಂದಿಸುತ್ತಾ, ಬಂಧುಗಳೇ, 7 ವರ್ಷದ ಹಿಂದೆ ನಡೆದಂಥ ವೀರ ಯೋಧರ ಪ್ರಾಣಾರ್ಪಣೆಯನ್ನು ನೆನಪಿನಲ್ಲಿಟ್ಟುಕೊಂಡು ನಮ್ಮ ಈ ಪ್ರದೇಶದ ಯುವಜನತೆ ದೇಶಪ್ರೇಮವನ್ನು, ಯೋಧರ ಅಭಿಮಾನವನ್ನು ಇಟ್ಟುಕೊಂಡು ನಮ್ಮ ಈ ಭಾಗದಲ್ಲಿ ಭಾಳ ಒಂದು ಕ್ರೀಡೆಯ ಮುಖಾಂತರ ತಮ್ಮಲ್ಲಿರುವಂಥ ಯೋಧರ ಅಭಿಮಾನವನ್ನು ತೋರ್ಪಡಿಸುವಂಥ ಒಂದು ಒಳ್ಳೆಯ ಕೆಲಸ, ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ವೀರಯೋಧ ಬಳಗಕ್ಕೆ ಇನ್ನೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಅಭಿಮಾನಿಗಳು ಯಾರ್ದೆಲ್ಲ ಆಗಬೇಕು, ನಮ್ಮ ಯಾವುದೇ ಧರ್ಮ ಮತ ಮಂದಿರಗಳಿರಬೇಕಿದ್ರೆ ದೇಶ ಉಳಿದರೆ ಮಾತ್ರ ಅದೆಲ್ಲವನ್ನು ಉಳಿಸಲಿಕ್ಕೆ ಸಾಧ್ಯತೆ. ದೇಶ ಉಳಿಬೇಕಿದ್ರೆ ದೇಶವನ್ನು ಕಾಯುವವರು ಬೇಕು. ಅವರೆಲ್ಲರ ತಂದೆ ತಾಯಿಗಳನ್ನು, ಬಂಧು ಬಳಗವರನ್ನು, ಸಹೋದರರನ್ನು, ಹೆಂಡತಿ ಮಕ್ಕಳನ್ನು ಬಿಟ್ಟು ಕೊರೆಯುವ ಚಳಿಯಲ್ಲಿ ಕಣ್ಣಿನ ರೆಪ್ಪೆ ಬಿಡದೆ ನಮ್ಮೆಲ್ಲರನ್ನ ಕಾಯುವ ದೇಶಪ್ರೇಮಿಗಳ ಅಭಿಮಾನವನ್ನು ಕೇವಲ ವೀರಯೋಧ ಬಳಗ ತುಮಿನಾಡು ಮಾತ್ರ ಅಲ್ಲ, ನಮ್ಮ ದೇಶದ ಎಲ್ಲ ಯುವಜನತೆ, ನಮ್ಮ ದೇಶದ ಎಲ್ಲ ಪ್ರಜೆಗಳು ನೆನಪಿನಲ್ಲಿಡಬೇಕಾದಂಥ ವಿಚಾರ ಅಗತ್ಯ. ಯಾಕೆ ಅಂತ ಹೇಳಿದ್ರೆ, ದೇಶ ಇದ್ದರೆ ಮಾತ್ರ ನಾವೆಲ್ಲ ಇರ್ತೇವೆ. ದೇಶ ಇಲ್ಲದಿದ್ದರೆ ಯಾವುದೂ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ. 1960ರಿಂದ 1970, 1980ರವರೆಗೆ ನಮ್ಮ ದೇಶದಲ್ಲಿ ನಡೆದ ಹಲವಾರು ಯುದ್ಧದಲ್ಲಿ ಉಗ್ರಗಾಮಿಗಳಿಂದ ಹತರಾದ ಸಂದರ್ಭದಲ್ಲಿ ಯೋಧರು ಕೇವಲ ದೇಶವನ್ನು ಮಾತ್ರ ಕಾದದ್ದಲ್ಲ, ಆ ಸಂದರ್ಭದಲ್ಲಿ ಯಾರೆಲ್ಲ ಅಂಗವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಅಂಗದ ಜೋಡಣೆ, ಆ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಇರುವಂಥ ಎಲ್ಲ ಶಾಲೆಗಳನ್ನು ಉಗ್ರರು ನಾಶ ಮಾಡಿದಾಗ ಉಗ್ರರೇ ಆ ಒಂದು ಕಾಶ್ಮೀರದ ಕಣಿವೆಯಲ್ಲಿ ಹಲವಾರು ಶಾಲೆಗಳನ್ನು ನಿರ್ಮಿಸಿ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಂಥ ಒಂದು ಚೈತನ್ಯ ಇರುವುದಿದ್ದರೆ, ಚೇತನ ಇರುವುದಿದ್ದರೆ ಅದು ಭಾರತ ದೇಶದ ಯೋಧರು. ಬಂಧುಗಳೇ, ಅದು ಮಾತ್ರವಲ್ಲದೆ ಇವತ್ತು ಕ್ರೀಡೆಯನ್ನು ಮಾಡ್ತಾ ಇದ್ದಾರೆ. ಭಾಳ ಅರ್ಥ ಇದೆ ಇದರಲ್ಲಿ. ಯಾರೋ ಓದಿರಬೇಕು ವೀರ ಯೋಧರ ವಿಚಾರವನ್ನು. ಯಾಕೆಂತ ಹೇಳಿದ್ರೆ 1980ರಲ್ಲಿ 2 ತಿಂಗಳಲ್ಲಿ 390 ಮ್ಯಾಚ್ ಮಾಡಿದಂಥ ವಿದೇಶ ಇತಿಹಾಸ ಇರೋದಿದ್ದರೆ ಅದು ಭಾರತದ ವೀರ ಯೋಧರಿಗೆ. ಬಂಧುಗಳೇ, ಆಟೋಟ ಕ್ರೀಡೆಯಲ್ಲಿ ಯಾಕೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಯಾರು ಮನೆಯಿಂದ ಹೊರಗೆ ಬರದಿದ್ದಾಗ ಆತ್ಮಸ್ಥೈರ್ಯಕ್ಕಾಗಿ ಯುವಕರನ್ನು ಒಟ್ಟುಗೂಡಿಸಿ ಕಾಶ್ಮೀರದಲ್ಲಿ 390 ಕ್ರೀಡೋತ್ಸವವನ್ನು ನಿರ್ಮಾಣ ಮಾಡಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದು ನಮ್ಮ ದೇಶದ ಯೋಧರು. ಈ ಒಂದು ಸಂದರ್ಭದಲ್ಲಿ ಮಾಕಾಳಿ ಕ್ರೀಡಾ ಬಳಗದ ಒಟ್ಟಿಗೆ ಇರುವ ಯುವಕರು
ವೀರ ಯೋಧ ಬಳಗವನ್ನು ಇಲ್ಲಿ ಹುಟ್ಟುಹಾಕಿ ಈ ಒಂದು ನಮ್ಮ ದೇಶದ ಯೋಧರ ಪ್ರಾಣಾರ್ಪಣೆ ಮಾಡಿದ ಯೋಧರ ನೆನಪನ್ನು ನಮ್ಮ ಈ ಪ್ರದೇಶದಲ್ಲಿ ಎಲ್ಲರೂ ಮಾಡುವ ಹಾಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಯಾರಿಗೆ ಬೆಂಬಲವನ್ನು ಕೊಡಬೇಕು, ಯಾರಿಗೆ ಡೊನೇಷನ್ ಕೊಡಬೇಕು ಅಂತೇಳಿ ನಾವು ಆಲೋಚನೆ ಮಾಡಬೇಕು. ಯಾಕೆ ಅಂತೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಖರ್ಚು ಮಾಡ್ತೇವೆ. ಯಾವಾಗ ನಮ್ಮ ದೇಶದ ಯುವಕರು ದೇಶ ಪ್ರೇಮವನ್ನು, ನಮ್ಮ ದೇಶದ ಗಡಿ ಕಾಯುವ ಯೋಧರವನ್ನು ನೆನಪಿಡ್ತಾರೋ ಅಂಥ ಯುವಕರನ್ನು ಬೆಳೆಸುವಂಥ ಕಾರ್ಯ ಪ್ರತಿಯೊಬ್ಬರಿಂದ ಆಗಬೇಕಾಗಿದೆ. ಪ್ರತಿಯೊಬ್ಬರಿಂದ, ನಮ್ಮ ಊರಿನ ಪ್ರತಿಯೊಬ್ಬರಿಂದ ಈ ಕೆಲಸ ಆಗಬೇಕಿದ್ರೆ ನಾವು ಅವರಿಗೆ ಬೆಂಬಲ ಕೊಟ್ಟರೆ ಇನ್ನು ಮುಂದಿನ ವರ್ಷವೂ ಸಹ ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರಿಗೆ ಪ್ರೇರಣೆ ಆಗ್ತದೆ ಅಂತ ಹೇಳುತ್ತಾ, ನಿಮ್ಮೊಂದಿಗೆ ಸದಾಕಾಲ ನಾವು ಇದ್ದೇವೆ. ವೀರ ಯೋಧ ಬಳಗದವರೇ, ನಮ್ಮೆಲ್ಲರ ಬೆಂಬಲ ಸದಾಕಾಲ ನಿಮಗೆ ಇದೆ. ನಿಮ್ಮ ಎಲ್ಲ ಕಾರ್ಯದಲ್ಲಿ ನಾವು ಕೈ ಜೋಡಿಸ್ತೇವೆ. ನಿಮ್ಮನ್ನು ಖಂಡಿತವಾಗಿ ನಾವು ಪ್ರೋತ್ಸಾಹಿಸ್ತೇವೆ. ನಿಮ್ಮ ಬೆನ್ನ ಹಿಂದೆ ನಾವು ಇದ್ದೇವೆ. ನೀವು ದೇಶ ಪ್ರೇಮವನ್ನು, ಯೋಧರ ಪ್ರೇಮವನ್ನು, ಎತ್ತ ತಾಯಿಯನ್ನು, ಜನ್ಮ ಕೊಟ್ಟ ತಂದೆಯನ್ನು ಮತ್ತು ನಮ್ಮ ಎಲ್ಲ ಸಂಸ್ಕೃತಿಯನ್ನು, ನಮ್ಮ ದೇಶದ ಪರಂಪರೆಯನ್ನು ಬೆಳೆಸಬೇಕಿದ್ರೆ ಯುವಕರದಕ್ಕೆ ಬೆನ್ನೆಲುಬಾಗಬೇಕು ಅಂತೇಳಿ ನಿಮಗೆ ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟದ್ದಕ್ಕಾಗಿ ನಿಮಗೆ ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಬೋಲೋ ಭಾರತ್ ಮಾತಾ ಕೀ. ಅಭಿನಂದನೆಗಳು ಕೃಷ್ಣ ಶಿವಕೃಪ. ಕಾರ್ಯಕ್ರಮದಲ್ಲೇ ಮತ್ತು ಸ್ವಲ್ಪ ಬದಲಾವಣೆ ಉಂಟು. ಇದೀಗ ನಮ್ಮ ಅನಿತಾ ಟೀಚರ್ ಇವರಿಗೆ ವೇದಿಕೆಯಲ್ಲೇ ಗೌರವಾರ್ಪಣೆ ಅದು ಪ್ರಾರಂಭ ಆಗಬೇಕಿತ್ತು. ಬಹುಶಃ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ಸ್ವಲ್ಪ ಬದಲಾವಣೆಯಾಗಿದೆ. ನಮ್ಮೆಲ್ಲರ ಕಣ್ಮಣಿ, ಶಾಲಾ ಶಿಕ್ಷಣದಲ್ಲೇ ಎಲ್ಲ ಮಕ್ಕಳಿಗೆ ನಾನು ಪ್ರಾರಂಭದಲ್ಲೇ ಅವರನ್ನು ಗುರುತಿಸಿದ್ದೇನೆ. ನನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವವಾಗಿ ಎಲ್ಲ ಕ್ರೀಡೆಯಲ್ಲಿ SPC ಇರಬಹುದು, ಕ್ರೀಡಾ ಕ್ಷೇತ್ರಗಳಲ್ಲಿ ಇರಬಹುದು, ಎಲ್ಲ ರೀತಿಯಲ್ಲಿ ಆ ಪ್ರೋತ್ಸಾಹವನ್ನು ನೀಡುತ್ತಾ ಒಂದು ತಾಯಿಯ ಸ್ಥಾನದಲ್ಲೇ ಮಕ್ಕಳನ್ನು ನಿಂತು ಯಾವ ರೀತಿ ಬೆಳೆಸುತ್ತಾರೋ ಅದೇ ರೀತಿ ಇವತ್ತು ಕುಂಜತ್ತೂರು ಶಾಲೆಯ ಶಿಕ್ಷಣ ಕೇಂದ್ರದಲ್ಲಿ ನಮ್ಮೆಲ್ಲರ ಅಧ್ಯಾಪಕಿಯಲ್ಲ ಮಾತೆಯಾಗಿ, ನಮ್ಮೆಲ್ಲರ ಕಣ್ಮಣಿಯಾಗಿ ಅನಿತಾ ಟೀಚರ್ ಅವರಿದ್ದಾರೆ. ಎಲ್ರಿಗೂ ಮಕ್ಕಳು ಇವತ್ತು ಒಂದು ಶಾಲೆಯಲ್ಲೇ ರಸ್ತೆಯಲ್ಲಿ ಹೋಗ್ತಿರಬೇಕಿದ್ರೆ ಆ ರಿಕ್ಷಾದಲ್ಲಿ ಯಾವ ಟೀಚರ್ ಇದ್ದಾರೆ ಅಂತ ನೋಡ್ತಾರೆ. ಅನಿತಾ ಟೀಚರ್ ಇದ್ದರೆ ಮಕ್ಕಳೆಲ್ಲ ಓಡಿ ಶಾಲೆಗೆ ಹೋಗ್ತಾರೆ. ಮತ್ತೊಬ್ಬರು ಟೀಚರ್ ಇದ್ದರೆ ದೊಡ್ಡ ಅವರಿಗೆ ಗೌರವ ಕೊಡುವುದಿಲ್ಲ ಅಂತ ಅಲ್ಲ, ಆದರೂ ಅವರು ಕೊಟ್ಟಂಥ ಶಿಕ್ಷಣ, ಮಕ್ಕಳಿಗೆ ಕೊಟ್ಟಂಥ ಪ್ರೋತ್ಸಾಹ, ಕ್ರೀಡಾ ಕ್ಷೇತ್ರದಲ್ಲೇ ಅವರು ಮಾಡಿದಂಥ ತ್ಯಾಗದ ಒಂದು ಫಲ ಅನುಭವಕ್ಕಾಗಿ ಎಲ್ರಿಗೂ ಅವರಿಗೊಂದು ಅಭಿಮಾನವನ್ನು ಇಟ್ಟಿರ್ತಾರೆ. ಅವರಿಗೂ ಕೂಡ ಇವತ್ತು ಯೋಧ ಫ್ರೆಂಡ್ಸ್ ವತಿಯಿಂದ ಗೌರವಾರ್ಪಣೆಯ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ವೀರ ಯೋಧ ಫ್ಯಾನ್ಸ್ ತಂಡದ ಎಲ್ಲ ಸದಸ್ಯರು ಕೂಡ ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಯಾಕೆಂದರೆ ಇದು ವೀರ ಯೋಧ ಫ್ಯಾನ್ಸ್ ಇವರಿಂದ ಗೌರವ ಅಧ್ಯಕ್ಷರು ಅದನ್ನು ಮುತುವರ್ಜಿಯನ್ನು ವಹಿಸಿ ಆ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಅದೇ ರೀತಿ ಬಂಧುಗಳೇ, ಫೆಬ್ರವರಿ 14 ಅನ್ನುವಾಗ ಒಂದು ಕಾಲಘಟ್ಟದಲ್ಲಿತ್ತು ಅದು ಪ್ರೇಮಿಗಳ ದಿನ ಅಂತ. ಆದರೆ ಇವತ್ತು ಅದು ಪ್ರೇಮಿಗಳ ದಿನ ಆಗಬಾರ್ದು, ಇನ್ನು ಅದು ದೇಶ ಪ್ರೇಮದ ದಿನವಾಗಬೇಕು. ನಮ್ಮ ಈ ವೀರ ಯೋಧರು ಬಲಿದಾನ ಗೈದಂಥ ದಿವಸ ಇವತ್ತು ಭಾರತ ದೇಶದಲ್ಲೆಲ್ಲೆಡೆ ದೇಶ ಪ್ರೇಮದ ದಿನವನ್ನಾಗಿ ಆಚರಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಫೆಬ್ರವರಿ 14 ನಮ್ಮ ವೀರ ಯೋಧರನ್ನು ನೆನಪಿಸಿಕೊಂಡು ನಮ್ಮ ದೇಶವನ್ನು ಕಾಯುವಂಥ ವೀರ ಯೋಧರಿಗೆ ಸ್ಫೂರ್ತಿಯಾಗಲಿ ಅಂತ ಆಶಿಸುತ್ತಾ,
ಅದೇ ರೀತಿ ಬಂಧುಗಳೇ, ನಮ್ಮ ವೇದಿಕೆಯಲ್ಲಿರುವಂಥ ನಮ್ಮ ಯೋಧರ ಭಾವಚಿತ್ರಗಳು, ಅದೇ ರೀತಿ ವೀರ ಯೋಧ ಫ್ಯಾನ್ಸ್ ಇದರ ಒಂದು ವಿಡಿಯೋ ಚಿತ್ರೀಕರಣ, ಅದಲ್ಲದೆ ನಮ್ಮ ಚಲನಚಿತ್ರರಂಗ ಭೂಮಿಯಲ್ಲೇ ಒಂದು ಇತಿಹಾಸವನ್ನು ನಿರ್ಮಿಸಿದಂಥ, ನಮ್ಮ ಕ್ಷೇತ್ರದಲ್ಲಿ ಸಣ್ಣ ಕಲಾವಿದನಾಗಿ ಬೆಳೆದು ಈಗ ರಾಷ್ಟ್ರ ಮಟ್ಟದಲ್ಲೇ ಎಲ್ಲರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಿದಂಥ ಜಯಪ್ರಕಾಶ್ JP ತುಮಿನಾಡು ಇದೀಗ ಆಗಮಿಸುತ್ತಾ ಇದ್ದಾರೆ. ಅದರ ನಂತರ ನಮ್ಮ ಕ್ರೀಡಾಂಗಣ ಉದ್ಘಾಟನೆ ಕೂಡ ನಡೆಯಲಿದೆ. ಅದಕ್ಕೆ ಮುಂಚಿತವಾಗಿ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡುವುದಕ್ಕಾಗಿ ವೇದಿಕೆಯಲ್ಲಿರುವಂಥ ಗಣ್ಯರು ಅವಕಾಶವನ್ನು ಮಾಡಿಕೊಟ್ಟು ಮುಂದೆ ಕೆಲವೇ ಸಮಯಗಳಲ್ಲಿ ನಮ್ಮ ಕ್ರೀಡಾಂಗಣ ಉದ್ಘಾಟನೆ ಕೂಡ ಮಾಡಿ ನಮ್ಮ ಆ ಕ್ರೀಡೆಗೆ ಸ್ಫೂರ್ತಿಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
सदके कोई धन है क्या तेरी धूल से बढ़ के, तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा, है अर्ज़ दीवाने की जहाँ भोर सुहानी देखी, एक रोज वही मेरी शाम हो, कभी याद करे जो जमाना माटी पर मर मिट जाना, जिक्र में शामिल मेरा नाम हो, ऐ मेरी ज़मीं महबूब मेरी, मेरी नस नस में तेरा इश्क बहे, फीका न पड़े कभी रंग तेरा जिस्म से निकल कर खून कहे। नया हिंदुस्तान है, ये हिंदुस्तान भर में घुसेगा भी और मारेगा भी। क्या बदले के लिए आपका खून खोल रहा है? कमांडोस, who are we? इंडियन आर्मी ने ये जंग शुरू नहीं की थी, but we will bloody hell finish it. How's the Josh? How's the Josh? I said how's the Josh? जीने की इजाजत दे दे या हुक्म शहादत दे दे, मंजूर हमें जो भी तू चुने, रेशम का हो मधुशाला या कफन से पानी वाला, ओढ़ेंगे हम जो भी तू बुने, ऐ देश मेरे तू जीता रहे, तूने शेर के बच्चे पाले, कुर्बान हुआ एक लाल तुझे, 100 लाल तेरे रखवाले हैं। ಅದೇ ರೀತಿ ವೀರ ಗೊತ್ತಿರುವ ಬಂಧುಗಳೇ, ಕಳೆದಂಥ ಪುಲ್ವಾಮಾ ದಾಳಿ ಹೇಗಿತ್ತು, ನಮ್ಮ ಧೀರ ಯೋಧರ ಕರುಳ ಕುಡಿ, ಹೆಂಡತಿ ಮಕ್ಕಳು ಇಡೀ ಸಮಾಜವೇ ಕಣ್ಣೀರ ಧಾರೆಯನ್ನಾಕಿ ಕಳೆದಂಥ ವೀರ ಆ ಯೋಧರನ್ನು ನೆನಪಿಸುವಂಥ ದೃಶ್ಯ ಎಲ್ಲ ನಾವು ಮತ್ತೊಮ್ಮೆ ಈ ದಿವಸ ವೀರ ಯೋಧ ಫ್ಯಾನ್ಸ್ ಇವರ ಕಬಡ್ಡಿ ಪಂದ್ಯಾಟದ ಸಂದರ್ಭದಲ್ಲೇ ಮತ್ತೊಮ್ಮೆ ನೆನಪಿಸುವಂಥ ದಿನವಾಗಿ ಬದಲಾವಣೆಯಾಯಿತು. ಅದೇ ರೀತಿ ಬಂಧುಗಳೇ, ಕಳೆದಂಥ ಪುಲ್ವಾಮಾ ದಾಳಿಯಲ್ಲಿ ಮಡಿದಂಥ ದೇಶಕ್ಕೆ ಕಾಯುವಂಥ ದೇಶ ಕಾಯಕರಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮೆಲ್ಲರ ಉಳಿವಿಗಾಗಿ ನಮ್ಮನ್ನು ದೇವಗಳು ರಕ್ಷಣೆ ಮಾಡೋದಿದ್ದರೆ ಆ ದೇವರನ್ನು ರಕ್ಷಣೆ ಮಾಡುವವರೇ ಧೀರ ಯೋಧರು. ಅಂಥ ಧೀರ ಯೋಧರಿಗೆ ಇನ್ನಷ್ಟು ಶಕ್ತಿಗಳು ಸಿಗಲಿ, ಕಳೆದಂಥ ಧೀರ ಯೋಧರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ. ಅದೇ ರೀತಿ ಕಳೆದ ನಮ್ಮನ್ನು ಗಳಿದಂಥ ಧೀರ ಯೋಧರ ಆತ್ಮಕ್ಕೆ ಸದ್ಗತಿಗಾಗಿ ಮೋಕ್ಷಕ್ಕಾಗಿ ಎಲ್ಲರೂ ಒಂದು ನಿಮಿಷ ಎದ್ದು ನಿಂತು ಮೌನ ಪ್ರಾರ್ಥನೆಯ ಮೂಲಕ ಅವರನ್ನು ನಿಮ್ಮ ಹೃದಯದಲ್ಲೇ ನೆನಪಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಲೋಕಾನುಸಮಸ್ತೆ ಸುಖಿನೋ ಭವಂತು.
ಅದೇ ರೀತಿ ಅನೀಶ್ ಬಂಧುಗಳೇ, ಮತ್ತೊಬ್ಬ ನಮ್ಮ ಸೇನೆಯಲ್ಲೇ ದುಡಿದು ದೇಶ ಕಾಯುವಂಥ ವ್ಯಕ್ತಿ ಅನೀಶ್ ಇವರು ಕೂಡ ವೇದಿಕೆಗೆ ಬರುತ್ತಾ ಇದ್ದಾರೆ. ಅವರನ್ನು ನಮ್ಮ ವೀರ ಯೋಧ ಫ್ಯಾನ್ಸ್ ಇವರು ಬರಮಾಡಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂಥ ಗಣ್ಯರು ಕೂಡ ಅವರನ್ನು ವೇದಿಕೆಗೆ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಅದಿಗೊತ್ತು ಬಂಧುಗಳೇ, ಅನೀಶ್ ಗೊತ್ತಿರಬಹುದು, ವೇದಿಕೆಗೆ ಬರುವಾಗ ನಮ್ಮ ನಿರೀಕ್ಷೆ ಇತ್ತು ಅವರಿಗೊಂದು ತುಂಬ ಪ್ರಾಯವಾಗಿರಬೇಕು ಅಂತ. ಇಲ್ಲ, ಎಳೆಯ ಪ್ರಾಯದಲ್ಲಿ ದೇಶ ಕಾಯುವಂಥ ಆ ಪ್ರೀತಿ ಪ್ರೇಮವನ್ನು ತೋರಿಸಿಕೊಂಡು ಇವತ್ತು ಸೇನೆಯಲ್ಲೇ ನಮ್ಮ ದೇಶ ನಮ್ಮನ್ನು ಕಾಯುವಂಥ ಕಾಯಕದಲ್ಲಿ ತೊಡಗಿಸಿಕೊಂಡಂತಹ ಅನೀಶ್ ಇವರನ್ನು ಕೂಡ ನಾವು ವೀರ ಯೋಧ ಫ್ಯಾನ್ಸ್ ಇಂದಿನ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸುತ್ತಾ ಇದ್ದೇನೆ. ಅವರ ಒಂದು ಕಿರು ಪರಿಚಯವನ್ನು ವಿಖ್ಯಾತ್ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ, ಅದೇ ರೀತಿ ಅವರಿಗೂ ಕೂಡ ನಮ್ಮ ವೀರ ಯೋಧ ಫ್ಯಾನ್ಸ್ ಇವರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸುವುದಕ್ಕಾಗಿ ಇದೆ. ಆದ ಕಾರಣ ಅವರೊಂದು ಕಿರು ಪರಿಚಯವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವಿಖ್ಯಾತ್ ಇವರಿಂದ ನಮಸ್ತೆ. ವೀರಯೋಧ ಫ್ಯಾನ್ಸ್ ಸಾದರಪಡಿಸಿದಂಥ ಈ ಒಂದು ಪುಲ್ವಾಮಾ ಯೋಧರಿಗೆ ನಮನ ಸಲ್ಲಿಸುವಂಥ ಮೆಮೋರಿಯಲ್ ಟ್ರೋಫಿ 58 kg ವಿಭಾಗದ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಭಾರತೀಯ ಸೇನೆಯಲ್ಲಿ ಸೇವೆಗೈಯುತ್ತಿರುವಂಥ ಶ್ರೀಯುತ ಅನೀಶ್ ಇವರು ಆಗಮಿಸಿದ್ದಾರೆ. ಶ್ರೀಯುತರು ಇದೀಗಾಗಲೇ ಆಲ್ಮೋಸ್ಟ್ 4-5 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಳೆಯ ಪ್ರಾಯದಲ್ಲೇ ಭಾರತ ಮಾತೆಯ ಸೇವೆಗೈಯುವಂಥ ಆ ಒಂದು ಪಣ ತೊಟ್ಟು ರಾತ್ರಿ ಹಗಲೆನ್ನದೆ ಕೊಂಡೆವೂರು ಕ್ಷೇತ್ರದಲ್ಲಿ ನಡೆದಂಥ ಆರ್ಮಿ ಟ್ರೈನಿಂಗ್ ಕ್ಯಾಂಪಿನ ಶಿಬಿರದಲ್ಲಿ ಭಾಗವಹಿಸಿ ಅದಲ್ಲದೆ ಸೆಲೆಕ್ಷನ್ ಕೂಡ ಪಡೆದುಕೊಂಡು ಇದೀಗ ಭಾರತೀಯ ಸೇನೆಯಲ್ಲಿ ಅನೇಕ ಕಡೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀತರಿಗೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಒಂದೊಮ್ಮೆ ಬಂದಿರುವಂಥ ಎಲ್ಲ ಪ್ರೇಕ್ಷಕರು ಒಂದು ತಮ್ಮ ಕೈ ಚಪ್ಪಾಳೆಯ ಮುಖೇನ ಅವರಿಗೆ ಒಂದು ಆದರದ ಸ್ವಾಗತ ನೀಡಬೇಕಾಗಿ ಈ ಮೂಲಕ ವಿನಂತಿ. ಶ್ರೀತರಿಗೆ ಗಣ್ಯ ವ್ಯಕ್ತಿಗಳ ಹಸ್ತ ಸಮ್ಮುಖದಿಂದ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಅಭಿನಂದನೆಗಳು. ಮತ್ತೊಬ್ಬ ಅತಿಥಿ ಸಮಂತ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ.
ಅತಿಥಿ ಸಾಲು ಸಮಂತ್ ಇವರನ್ನು ಸಾಲಾಗು ಸ್ಮರಣಿಕೆ ನೀಡಿ ವೀರ ಯೋಧ ಪೆನ್ಷನ್ ಸದಸ್ಯರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಬಂಧುಗಳೇ, ಮತ್ತೊಂದು ನಮ್ಮ ತುಮಿನಾಡಿನ ಪರಿಸರದಲ್ಲೇ ಇದ್ದು ದೇಶ ಕಾಯುವಂಥ ಕೆಲಸವನ್ನು ಮಾಡಿ ನಮ್ಮೆಲ್ಲರ ಪರಿಚಿತರಾದಂತಹ ಕೃಷ್ಣ ಅಪ್ಪು ಇವರು ಕೂಡ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಅವರನ್ನು ರಾಜೇಶ್ ಇವರು ವೇದಿಕೆ ಕಡೆ ಸ್ವಾಗತಿಸಿಕೊಳ್ಳಿಸಿ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಚಿರಪರಿಚಿತರಾದಂತಹ ಕೃಷ್ಣ ಅಪ್ಪು ಇವರನ್ನು ಕೂಡ ನಾನು ಇವತ್ತಿನ ನಮ್ಮ ವೀರ ಯೋಧ ಫ್ಯಾನ್ಸ್ ಇವರ ಈ ಕಾರ್ಯಕ್ರಮದಲ್ಲೇ ಅವರನ್ನು ಸ್ವಾಗತಿಸುತ್ತಾ ಅವರಿಗೂ ವೀರ ಯೋಧ ಫ್ಯಾನ್ಸ್ ಇದರ ಸದಸ್ಯರು ಸ್ಮರಣಿಕೆ ಹಾಗೂ ಸಾಲನ್ನು ಒದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬಂಧುಗಳೇ, ನಮ್ಮಲ್ಲೂ ಕೂಡ ಒಬ್ಬ ಯುವ ತರುಣ ಸುದೇಶ್ ಗೊತ್ತಿರಬಹುದು ನಮಗೆಲ್ಲರಿಗೂ. ಅದೆಷ್ಟೋ ವರ್ಷಗಳಿಂದ ಭಾರತೀಯ ಸೇನೆಯನ್ನು ಸೇರಿ ಈ ಸ್ಥಳ ಸಾನ್ನಿಧ್ಯ ದೇವರುಗಳು ಅದೇ ರೀತಿ ನಮ್ಮೆಲ್ಲರ ಆ ಒಂದು ಆಶೀರ್ವಾದ ಆ ಸುದೇಶಿನ ಪ್ರಯತ್ನಕ್ಕೆ ಫಲ ಸಿಗುವಂತೆ ಅವ ಕೂಡ ನಮ್ಮ ಒಬ್ಬ ಸೇನಾ ನಾಯಕನಾಗಿ ಹೊರಹೊಮ್ಮುವಂತೆ ಆಶೀರ್ವದಿಸಬೇಕಾಗಿ ನಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಕಬಡ್ಡಿ ಕ್ರೀಡಾಂಗಣವನ್ನು ಉದ್ಘಾಟನಾ ಕಾರ್ಯಕ್ರಮದ ಮೂಲಕ ಉದ್ಘಾಟಿಸಬೇಕಾಗಿ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಾ ಸಭಾ ಅಧ್ಯಕ್ಷರಿಗೆ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯತಿಯರಿಗೆ ಅಭಿನಂದನೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಸಂದರ್ಭದಲ್ಲಿ ನೆರೆದಂಥ ತಮಗೆಲ್ಲರಿಗೂ ಸ್ವಾಗತ ಅಭಿನಂದಿಸುತ್ತಾ ಕಾರ್ಯಕ್ರಮವನ್ನು ಅಧ್ಯಕ್ಷರಾಗೂ ಎಲ್ಲ ಗಣ್ಯತಿಯರು ಕ್ರೀಡಾಂಗಣವನ್ನು ತೆಂಗಿನಕಾಯಿ ಹೊಡೆಯುವ ಮೂಲಕ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇದೀಗ ಕ್ರೀಡಾಂಗಣ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲೇ ಉದ್ಘಾಟನಾ ಪಂದ್ಯಾಟಕ್ಕಾಗಿ ಮಜಲ್
ಮತ್ತು ಉದ್ಘಾಟನಾ ಪಂದ್ಯಾಟಕ್ಕಾಗಿ ಮಜಾಲ್ ಮಾಲಿಂಗೇಶ್ವರ ತಂಡಗಳು ಕೂಡ ಶಕ್ತಿನಗರ ಕುಂಜತ್ತೂರು ಮತ್ತು ಮಜಾಲ್ ತಂಡಗಳು ಆದಷ್ಟು ಬೇಗನೆ ಕ್ರೀಡಾಂಗಣವನ್ನು ಪ್ರವೇಶ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ನಿಮಗಾಗಿ ಉದ್ಘಾಟಕರು ಕಾಯುತ್ತಾ ಇದ್ದಾರೆ. ಉದ್ಘಾಟನಾ ಪಂದ್ಯಾಟಕ್ಕಾಗಿ 2 ತಂಡಗಳು ಆದಷ್ಟು ಬೇಗನೆ ಕ್ರೀಡಾಂಗಣಕ್ಕೆ ಪ್ರವೇಶ ಮಾಡಬೇಕಾಗಿ ವಿನಂತಿಸುತ್ತಾ ಇದೀಗ ಕ್ರೀಡಾಂಗಣ ಉದ್ಘಾಟನೆ ತೆಂಗಿನಕಾಯಿ ಹೊಡೆಯುವ ಮೂಲಕ ಕೃಷ್ಣ ಶಿವಕೃಪ, ಸದಾಶಿವ ಮಹಾಕಾಳಿ ಪೂಜಾರಿ, ಪುರುಷೋತ್ತಮ ಕೊಂಚಾಡಿ, ರೇಹನ್ನ, ಅನಿತಾ ಟೀಚರ್, ಕೃಷ್ಣ ಅಪ್ಪು, ದೀಪ್ತಿ ವಿಪಿನ್, ಚೇತನ್ ಕುಮಾರ್, ಸಂದೀಪ್ ಹಾಗೂ ಎಲ್ಲ ಗಣ್ಯರ ಜೊತೆಯಲ್ಲಿ ಗೊತ್ತಿರುವ ಬಂಧುಗಳೇ, ನಾವು ಇಷ್ಟರ ತನಕ ಉದ್ಘಾಟನೆಯನ್ನು ಸ್ವಲ್ಪ ವಿಳಂಬ ಮಾಡುತ್ತಾ ಇದ್ದೇವೆ. ಯಾಕೆ ಅಂದರೆ ನಮ್ಮೆಲ್ಲರ ಒಬ್ಬ ಕಣ್ಮಣಿ, ನಮ್ಮ ತಮಿಳುನಾಡಿನ ಕಲಾಕ್ಷೇತ್ರದಲ್ಲಿ ಮಿಂಚಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರ ಮನಸ್ಸಲ್ಲಿ ಇರುವಂಥ ಸುಪ್ರಮ್ ಶೋ ಚಲನಚಿತ್ರವನ್ನು ನಿರ್ಮಾಣ ಮಾಡಿ ನಿರ್ದೇಶನದ ಮೂಲಕ ನಮ್ಮೆಲ್ಲರಿಗೆ ಮನಸ್ಸನ್ನು ಬಿಡಿದಂಥ ಜಯಪ್ರಕಾಶ್ ಯಾನೇ JP ತಮಿಳುನಾಡು ಇದೀಗ ನಮ್ಮ ಕ್ರೀಡಾಂಗಣಕ್ಕೆ ಬಂದಿದ್ದಾರೆ. ಕ್ರೀಡಾಂಗಣವನ್ನು ಉದ್ಘಾಟನೆ ನಂತರ ಅವರನ್ನು ವೇದಿಕೆಯಲ್ಲೇ ಸಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂಥ ಕಾರ್ಯಕ್ರಮ ಕೂಡ ನಡೆಯಲಿದೆ. ಇದೀಗ ಶಕ್ತಿನಗರ ಕುಂಜತ್ತೂರು ಮತ್ತು ಮಜಾಲ್ 2 ತಂಡಗಳು ಆದಷ್ಟು ಬೇಗನೆ ಕ್ರೀಡಾಂಗಣವನ್ನು ಪ್ರವೇಶಿಸಬೇಕಾಗಿ ವಿನಂತಿ. ನಿಮಗಾಗಿ ನಮ್ಮ ಇದೀಗ JP ತಮಿಳುನಾಡು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ನಿಮ್ಮನ್ನು ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ವೀರ ಯೋಧ ಫ್ಯಾನ್ಸ್ ಸದಸ್ಯರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. JP ತಮಿಳುನಾಡು ಇವರ ಬಗ್ಗೆ ತುಂಬ ಹೇಳುವಂಥ ಅವಶ್ಯಕತೆ ಇಲ್ಲ, ನಮಗೆಲ್ಲರಿಗೂ ತಿಳಿದಂಥ ಪರಿಚಿತ ವ್ಯಕ್ತಿ. ಹೆಲೋ ಸದರದಿಯಲ್ಲಿ ಕ್ರೀಡಾಕೂಟದ ಪ್ರದರ್ಶನ ಪಂದ್ಯಾಟದ ತಂಡಗಳು ಕೂಡ ಆದಷ್ಟು ಬೇಗ ಅಂಗಣ ಪ್ರವೇಶಿಸಿ ಟೀಮ್ ಮಹಾಲಿಂಗೇಶ್ವರ ಕುಂಜತ್ತೂರ್ ಅಂಡ್ ಅರಸು ಮಜಾಲ್. ಟೀಮ್ ಅರಸು ಮಜಾಲ್ ಅಂಡ್ ಮಹಾಲಿಂಗೇಶ್ವರ ಕುಂಜತ್ತೂರ್, ಸಾರಿ, ಅರಸು ಮಜಾಲ್ ಅಂಡ್ ಶಕ್ತಿ ಕುಂಜತ್ತೂರ್. ಟೀಮ್ ಶಕ್ತಿ ಕುಂಜತ್ತೂರ್ ಅಂಡ್ ಅರಸು ಮಜಾಲ್, ಪ್ಲೀಸ್ ಗೆಟ್ ರೆಡಿ, 2 teams as soon as possible. ಪಂದ್ಯಾಟ ಅದೇ ರೀತಿಯಲ್ಲಿ ಕ್ರೀಡಾಕೂಟ 10:30ಕ್ಕೆ ಸರಿಯಾಗಿ ಆರಂಭವಾಗಲಿದೆ. ದೇಹ ತೂಕ ಪರೀಕ್ಷೆ ಬಾಕಿದಲ್ಲಿ ಆದಷ್ಟು ಬೇಗ ತಮ್ಮ ಒಂದು ದೇಹ ತೂಕ ಪರೀಕ್ಷೆಯನ್ನು ಪೂರ್ತಿಗೊಳಿಸಿ 10:30 ಕಳೆದ ತಕ್ಷಣ ಪಂದ್ಯಾಟವನ್ನು ಆರಂಭಿಸಲಾಗಿದೆ. ಎದುರಾಳಿ ತಂಡ ಕೂಡ ಆದಷ್ಟು ಬೇಗ ಅಂಗಣ ಪ್ರವೇಶಿಸಿ ಕ್ರೀಡಾಕೂಟದ ಪ್ರದರ್ಶನ ಪಂದ್ಯಾಟಕ್ಕೆ ತಂಡಗಳಿಗೂ ಕೂಡ ಆಧಾರದ ಸ್ವಾಗತ ನೀಡ್ತಾ ಇದ್ದೇವೆ. ಟೀಮ್ ಶಕ್ತಿ ಕುಂಜತ್ತೂರ್ ಅಂಡ್ ಟೀಮ್ ಅರಸು ಫ್ರೆಂಡ್ಸ್ ಮಜಾ. ಅದೇ ರೀತಿಯಲ್ಲಿ
ಕ್ರೀಡಾಕೂಟದ ಉದ್ಘಾಟನೆಗಾಗಿ ಗಣ್ಯ ವ್ಯಕ್ತಿಗಳೊಂದಿಗೆ ಆಟಗಾರರು ಕೂಡ ಲೈನ್ ಅಪ್ ಮಾಡಿ. ಪ್ಲೀಸ್ ಪ್ಲೇಯರ್ಸ್ ಲೈನ್ ಅಪ್ ಪ್ಲೀಸ್. ಈ ತಂಡಗಳ ಆಟಗಾರರು ಕೂಡ ಲೈನ್ ಅಪ್ ಮಾಡಿ. ಅದೇ ರೀತಿಯಲ್ಲಿ ಗಣ್ಯ ಪ್ಲೇಯರ್ಸ್ಗಳಿಗೆ ಹಸ್ತಲಾಗುವ ಮುಖೇನ ಕ್ರೀಡಾಕೂಟದ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಅಣಿಯಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವೀರಯೋಧ ಫ್ಯಾನ್ಸ್ ಎಲ್ಲ ಸದಸ್ಯರು ಕೂಡ ಗಣ್ಯ ವ್ಯಕ್ತಿಗಳ ಜೊತೆಗೆ ಒಮ್ಮೆ ಅಂಗಣದ ಮುಂಭಾಗಕ್ಕೆ ಬನ್ನಿ. ಟೀಮ್ VYF ಎಲ್ಲ ಮೆಂಬರ್ಸ್ ಕೂಡ. ದೈವದೇವರನ ಸಾನ್ನಿಧ್ಯದ ದುಂಬುಡು ಈ ಒಂಜಿ ಬಾರಿ ಒಂಜಿ ಪುರ್ಲ ಗಂಟದ ಈ ಒಂಜಿ ಪುನಂಚಿನ ಈ ಒಂಜಿ ಅಂಗಣದ ವೀರಯೋಧ ಫ್ಯಾನ್ ತುಮಿನಾಡು ಸಾದರಪಡಿಸವನಂಚಿನ 58 kg ವಿಭಾಗದ ಈ ಒಂಜಿ ಅದ್ಭುತವಾಯಿನ ಒಂಜಿ ಕ್ರೀಡಾಕೂಟ ಒಂಜಿ ಚಪ್ಪಾಳೆ ಬರಡಿಗೆ ಜೋರಾಯಿನ ಒಂಜಿ ಕೈತಾಡಿ ಬರಡಿಗೆ ಬತ್ತಿಂಚಿ ಪ್ರೇಕ್ಷಕ ನಡೆದ ಎಸ್ ನಮ್ಮ ಒಂಜಿ ತುಳುನಾಡದ ಸಂಸ್ಕೃತಿ ದಂಚನೆ ಆ ದೈವದೇವರನ್ನ ಬಾಕಿಲ್ದ ದುಂಬುಡು ಈ ಒಂಜಿ ಅಂಗಡಿ ಪೊರ್ಲ ಗಂಟಡಿ ಪಂದ್ಯಾಟ ನಡಪಡು ಪಂಪನೊಂಜಿನ ಆಶಯದೊಟ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ Vibes. ಅದೇ ರೀತಿಯಲ್ಲಿ ಗಣ್ಯ ವ್ಯಕ್ತಿಗಳೆಲ್ಲರೂ ಒಮ್ಮೆ ವೇದಿಕೆಗೆ ಬಂದು ತಮ್ಮ ಆಸನ ಸ್ವೀಕರಿಸಿ ಮತ್ತೊಮ್ಮೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಗಣ್ಯ ವ್ಯಕ್ತಿಗಳು ಒಮ್ಮೆ ವೇದಿಕೆಗೆ ಬನ್ನಿ. ಈ ಪಂದ್ಯಾಟವನ್ನು ವೀಕ್ಷಿಸಬೇಕಾಗಿ ಈ ಮೂಲಕ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇವೆ. Vibes.
Vibes. Vibes. ಸದಾ ರೀತಿಯಲ್ಲಿ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿದಂತ ಭರತನಾಟ್ಯ ತಾರೆ ಶ್ರೀಯುತ ರೆಮೋನಾ ಪೆರೇರಾ, ಅದೇ ರೀತಿಯಲ್ಲಿ ಅನಿತಾ ಟೀಚರ್ ಶ್ರೀಧರು ನಿರ್ಗಮಿಸ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ರೀತಿಯಲ್ಲಿ ಕ್ರೀಡಾಕೂಟದಲ್ಲಿ ನಮ್ಮೊಂದಿಗೆ ತೀರ್ಪುಗಾರರಾಗಿ ಮಿಸ್ಟರ್ ರಂಜಿತ್ ಮಜಾಲ್, ರೀತಿಯಲ್ಲಿ ನಮ್ಮೊಂದಿಗೆ ತೀರ್ಪುಗಾರರಾಗಿ ನೌಶವ್ ಬಗಂಬಿಲಾ, ರೋಷನ್ ಬಗಂಬಿಲಾ, ಹರ್ಷಿತ್ ವೀರಾಂಜನೇಯ ಅಂಡ್ ರಂಜಿತ್ ಮಜಾಲ್. ಅದೇ ರೀತಿ ನಮ್ಮ ಪಂಚಾಯತ್ ಸದಸ್ಯರಾದಂಥ ಇಲಿಯಾಸ್ ಇವರು ಕೂಡ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ನಮ್ಮ ವೀರ ಯೋಧ ಫ್ಯಾನ್ಸ್ ಅವರು ಸ್ವಾಗತಿಸಬೇಕಾಗಿ ಅದೇ ರೀತಿ ಅವರಿಗೆ ಸ್ಮರಣಿಕೆ ಹಾಗೂ ಸಾಲನ್ನು ವಧಿಸಿ ನಮ್ಮೆಲ್ಲರ ಪರವಾಗಿ ಗೌರವಿಸಬೇಕಾಗಿ ಕೇಳಿಕೊಡುತ್ತಾ ಇದ್ದೇನೆ. ಎಲ್ಲರಲ್ಲಿ ಒಂದು ವಿನಂತಿ, ಆ ರಸ್ತೆಯ ಎಡ ಹಾಗೂ ಬದಿಯಲ್ಲಿ ಗಾಡಿಯನ್ನು ಇಡಬೇಡಿ, ವಾಹನವನ್ನು ನಿಲುಗಡೆ ಮಾಡಬೇಡಿ. ಯಾಕೆಂದರೆ ದೊಡ್ಡ ದೊಡ್ಡ ವಾಹನಗಳು ಆ ರಸ್ತೆಯಲ್ಲಿ ಸಂಚರಿಸ್ತಾ ಇದೆ. ಯಾರು ಕೂಡ ರಸ್ತೆಯ ಎರಡು ಭಾಗದಲ್ಲಿ ಇಡಬಾರದಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಒಂದು ವಿನಂತಿ, K19MK 3826 ಅದು ರಸ್ತೆಯ ಮಧ್ಯದಲ್ಲಿದೆ. ಆದ ಕಾರಣ ಆ ವಾಹನವನ್ನು ತೆರವುಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. Vibes.
ಸದರದಿಯಲ್ಲಿ ಬಹಳಷ್ಟು ತಂಡಗಳು ಆಗಮಿಸಿವೆ. ಆದಷ್ಟು ಬೇಗ ತಮ್ಮ ಒಂದು ತೂಕ ಪರೀಕ್ಷೆಯನ್ನು ಮುಗಿಸಿಕೊಳ್ಳಿ. ಸ್ಕೇಲ್ ಅನ್ನು ಇದೀಗಾಗಲೇ ಕ್ಲೋಸ್ ಮಾಡಲಾಗ್ತದೆ. ಆದಷ್ಟು ಬೇಗ ತೂಕ ಪರೀಕ್ಷೆ ಬಾಕಿ ಇದ್ದಲ್ಲಿ ಮುಗಿಸಿಕೊಳ್ಳಿ. Vibes. La bomba. La bomba. ಸದರದಿಯಲ್ಲಿ ಮುಂದಿನ ಪ್ರದರ್ಶನ ಪಂದ್ಯಾಟ മാലിംഗേശ്വര കുഞ്ചത്തൂർ ആൻഡ് SMK തുമിനാട്. അടുത്ത മത്സരത്തിനായി മാലിംഗേശ്വര കുഞ്ചത്തൂർ അതുപോലെ തന്നെ SMK തുമിനാട്. Please get ready for the next show match. മാലിംഗേശ്വര കുഞ്ചത്തൂർ ആൻഡ് SMK തുമിനാട്. ಶೋ ಮ್ಯಾಚಿನ ಪ್ರಥಮ ಪಂದ್ಯಾಟಕ್ಕೆ ಈಗಾಗಲೇ ನಡೀತಾ ಇದ್ದಾರೆ. ಅತ್ಯುತ್ತಮವಾದಂತಹ ಬಂಧನ ಮೂಲಕ ಅಂಕಪಟ್ಟಿಯಲ್ಲಿ 8-5 ಇನ್ ಫೇವರ್ ಆಫ್ ಅರಸು ಮಜಾಲ್. 8-5 ಇನ್ ಫೇವರ್ ಆಫ್ ಅರಸು ಮಜಾಲ್.
ಎಸ್ ಇದೀಗ ಅಂಕಪಟ್ಟಿಯಲ್ಲಿ 8-6 ಇನ್ ಫೇವರ್ ಆಫ್ ಅರಸು ಮಜಾಲ್. ಇದೀಗ ಮಜಾಲ್ ಕಡೆ ಅಂಕಪಟ್ಟಿ ಮಾಡ್ತಾ ಇದೆ 9-6. ಇದೀಗ ಅಂಕಪಟ್ಟಿಯಲ್ಲಿ 10-7 ಇನ್ ಫೇವರ್ ಆಫ್ ಅರಸು ಮಜಾಲ್. ವೀರಯೋಧ ಫ್ಯಾನ್ಸ್ ಜವನ್ ಟ್ರೋಫಿ 2026ರ ಶೋ ಮ್ಯಾಚ್ ಪ್ರಥಮ ಪಂದ್ಯಾಕೂಟ ಈಗಾಗಲೇ ಸಾಗ್ತಾ ಇದೆ. ಇದೀಗ ಅಂಕಪಟ್ಟಿಯಲ್ಲಿ 10-7 ಇನ್ ಫೇವರ್ ಆಫ್ ಮಜಾಲ್. ಎದುರಾಳಿ ತಂಡವಾದಂಥ ಶಕ್ತಿನಗರ ಕುಂಜತ್ತೂರು ಅತ್ಯುತ್ತಮವಾದಂಥ ಸತತ ಅಂಕಪಟ್ಟಿ ಏರಿಕೆ ಆಗ್ತಾ ಇರುವಂತಹ ತಂಡ ಅರಸು ಮಜಾಲ್ 12. ಇದೀಗ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅರಸು ಮಜಾಲ್ ತಂಡಕ್ಕೆ. ಅತಿ ಉತ್ತಮವಾದಂತಹ ರೈಟಿನ ಮೂಲಕ ಇದೀಗ ಅಂಕಪಟ್ಟಿ ಮತ್ತೆ ಬದಲಾವಣೆ ಕಾಣ್ತಾ ಇದೆ 8-12 12-8 ಇನ್ ಫೇವರ್ ಆಫ್ ಅರಸು ಮಜಾಲ್. ಪ್ರಥಮ ಪಂದ್ಯಾಟ ಅತ್ಯುತ್ತಮವಾದಂಥ ಸಾಗ್ತಾ ಇದೆ. ಇದೀಗ ಮತ್ತೊಮ್ಮೆ ಸಿಂಗಲ್ ಪಾಯಿಂಟ್ ಫಾರ್ ಎಸ್ ಮತ್ತೊಮ್ಮೆ ಮಗದೊಮ್ಮೆ ಸೂಪರ್ ಟ್ಯಾಕಲ್ ಆನ್ ಫಾರ್ ಅರಸು ಮಜಾಲ್ ತಂಡಕ್ಕೆ. ಫಸ್ಟ್ ಟೈಮ್ ಮುಕ್ತಾಯವಾಗಿದೆ. ಅಂಕಪಟ್ಟಿಯಲ್ಲಿ 13-8 ಇನ್ ಫೇವರ್ ಆಫ್ ಅರಸು ಮಜಾಲ್. 13-8 ಇನ್ ಫೇವರ್ ಆಫ್ ಅರಸು ಮಜಾಲ್. on the board in favor of ಅರಸು ಮಜಾಲ್. ಕ್ರೀಡಾಕೂಟ ಗಮನಿಸಿದಾದ್ರೆ ಅರಸು ಮಜಾಲ್ ಕೋರ್ಟಲ್ಲಿ ಕೇವಲ 3 ಆಟಗಾರರಿದ್ದಾರೆ. ಆದರೆ ಅಂಕಪಟ್ಟಿಯಲ್ಲಿ ಗಮನಿಸಿದಾದ್ರೆ ಅರಸು ಮಜಾಲ್ ತಂಡಕ್ಕೆ ಅಂಕವಿರುವಂಥದ್ದು. ಫಸ್ಟ್ ಟೈಮ್ ಮುಕ್ತಾಯದ ವೇಳೆಗೆ ಅಂಕಪಟ್ಟಿಯಲ್ಲಿ 14-8 ಇನ್ ಫೇವರ್ ಆಫ್ ಅರಸು ಮಜಾಲ್. ಶೋ ಮ್ಯಾಚ್ನ 2ನೇ ಪಂದ್ಯಾಕೂಟಕ್ಕಾಗಿ SMK ಅಂಕಪಟ್ಟಿಯಲ್ಲಿ 14-8 ಇನ್ ಫೇವರ್ ಆಫ್ ಅರಸು ಮಜಾಲ್. 14-8 ಇನ್ ಫೇವರ್ ಆಫ್ ಅರಸು ಮಜಾಲ್. ಮುಂದಿನ ಪಂದ್ಯಾಕೂಟಕ್ಕಾಗಿ SMK ತುಮಿನಾಡು ಹಾಗೂ ಮಹಾಲಿಂಗೇಶ್ವರ ಕುಂಜತ್ತೂರು 2 ತಂಡ ಆದಷ್ಟು ಬೇಗ ಪ್ರವೇಶ ದ್ವಾರ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಈ ಪಂದ್ಯಾಕೂಟ ಆದಷ್ಟು ಬೇಗ ಸಾಗಬೇಕಾದ್ರೆ ತಮ್ಮ ಸಹಕಾರ ಆದಷ್ಟು ಬೇಕು ನಮಗೆ.
ಇದರಲ್ಲಿ ಅಂಗಣದ ಬದಿಯಲ್ಲಿ ಟೀಮ್ ರಿಜಿಸ್ಟ್ರೇಷನ್ಗೆ ವ್ಯವಸ್ಥೆ ಮಾಡಲಾಗಿದೆ. ತಂಡದ ನೋಂದಣಿ ಮಾಡಿಕೊಂಡು SMK ಕ್ಲಬ್ಬಿನಲ್ಲಿ ಸ್ಕೇಲಿಗೆ ಅವಕಾಶ ಮಾಡಿಕೊಡಲಾಗಿದೆ. ತೂಕ ಪರೀಕ್ಷೆ SMK ಕ್ಲಬ್ಬಿನ ಬಳಿ ವ್ಯವಸ್ಥೆ ಮಾಡಲಾಗಿದೆ. ಬಾಕಿ ಇದ್ದ ತಂಡಗಳು ಆದಷ್ಟು ಬೇಗ ತಮ್ಮ ಒಂದು ತೂಕ ಪರೀಕ್ಷೆಯನ್ನು ಮುಗಿಸಿಕೊಳ್ಳಿ. ಅದಕ್ಕಿಂತ ಮೊದಲು ತಂಡದ ನೋಂದಣಿಯನ್ನು ಅಂಗಣದ ಬದಿಯಲ್ಲಿರುವಂತಹ ಕೌಂಟರ್ನಲ್ಲಿ ಮಾಡಿಸಿಕೊಳ್ಳಿ. ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಲು ಸಹಕರಿಸಿ. ಎಲ್ಲ ತಂಡಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅಂಕಪಟ್ಟಿಯಲ್ಲಿ 15-9 ಸೂಪರ್ ರೈಡ್ ಮೂಲಕ ಅಂಕ ಬರ್ತಾ ಇದೆ ಅರಸು ಮಜಾಲ್ ತಂಡಕ್ಕೆ. ವಿಶ್ನೇಶ್ ನಾಯ್ಕ್ ತುಮಿನಾಡು ಅನು ಡೆಕೋರೇಷನ್ನ ಓನರ್ ಆದಂಥ ದಯವಿಟ್ಟು ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಇದೀಗ ಅಂಕಪಟ್ಟಿಯಲ್ಲಿ 19-9 10 ಅಂಕದ ಮುನ್ನಡೆಯಲ್ಲಿ ಅರಸು ಮಜಾಲ್. ನವಶಕ್ತಿ ತಂಡದ ಅಧ್ಯಕ್ಷರಾದಂಥ ರಾಜೇಶ್ ತುಮಿನಾಡು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಇದೀಗ ಮತ್ತೊಬ್ಬ ಗಣ್ಯ ಅತಿಥಿ ನಮ್ಮ ಈ ಪಂದ್ಯಾಕೂಟಕ್ಕೆ ಮುಖ್ಯವಾದಂಥ ಅತಿಥಿ ಕೂಡ ಅಂತ ಹೇಳ್ಬಹುದು. ಲೋಹಿತ್ ಮಜಾಲ್ ಇವರು ಕೂಡ ನಮ್ಮ ಪಂದ್ಯಾಕೂಟದ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಪಂದ್ಯಾಕೂಟದ ವೇದಿಕೆಯಲ್ಲಿ ಕೂತು ವೀಕ್ಷಣೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಅತ್ಯುತ್ತಮವಾದ ಬಂಧನ ಮೂಲಕ ಅಂಕಪಟ್ಟಿ ಏರಿಕೆ ಆಗಿದೆ. 11-19 ಇನ್ ಫೇವರ್ ಆಫ್ ಅರಸು ಮಜಾಲ್. ಇದೀಗ ಮತ್ತೋರ್ವ ಅತಿಥಿ ಗುರುದೇವ್ ಆಚಾರ್ಯ ಇವರು ಕೂಡ ನಮ್ಮ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಗುರುದೇವ್ ಆಚಾರ್ಯ ದಯವಿಟ್ಟು ವೇದಿಕೆಗೆ ಬಂದು ವೀಕ್ಷಣೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. 19-11 ಇನ್ ಫೇವರ್ ಆಫ್ ಅರಸು ಮಜಾಲ್. ಇದೀಗ ಮತ್ತೊಮ್ಮೆ ಕೊನೆಯ 5 ನಿಮಿಷಗಳ ಕಾಲಾವಕಾಶ ಇದೆ. ಪಂದ್ಯಾಕೂಟ ಯಾವ ರೀತಿ ಕೂಡ ಸಾಗಬಹುದು. ಅಂಕಪಟ್ಟಿಯಲ್ಲಿ 11-19 19-11 ಇನ್ ಫೇವರ್ ಆಫ್ ಅರಸು ಮಜಾಲ್. ಅತ್ಯುತ್ತಮವಾದಂಥ ಪಂದ್ಯಾಕೂಟ ಸಾಗ್ತಾ ಇದೆ. ಅತ್ಯುತ್ತಮ ಸೂಪರ್ ರೈಡ್ ಮೂಲಕ ಅಂಕಪಟ್ಟಿ ಏರಿಕೆ 22-11 11-22. ಲೋಹಿತ್ ಮಜಾಲ್ ಅವರು ದಯವಿಟ್ಟು ಬಂದು ನಮ್ಮ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಕ್ಯಾಪ್ಟನ್ ಕೊನೆಯ 4 ನಿಮಿಷಗಳ ಪಂದ್ಯಾಕೂಟ ಈಗ ಬಾಕಿಯಾಗಿದೆ. ವೀರ ಯೋಧ ಫ್ಯಾನ್ಸ್ ತುಮಿನಾಡು ಜವನ್ ಟ್ರೋಫಿಯ ಶೋ ಮ್ಯಾಚ್ ಪಂದ್ಯಾಕೂಟದ ಪ್ರಥಮ ಶೋ ಮ್ಯಾಚಿನ ಕೊನೆಯ 4 ನಿಮಿಷ ಬಾಕಿ ಇದೆ. ಅಂಕಪಟ್ಟಿಯಲ್ಲಿ ಗಮನಿಸಿದಾದರೆ 23-11 23-11 ಇನ್ ಫೇವರ್ ಆಫ್ ಅರಸು ಮಜಾಲ್. ಮತ್ತೊಬ್ಬ ಪ್ರತಿಭೆಯನ್ನು ನಮ್ಮ ಈ ವೇದಿಕೆಗೆ ಕರೆಯುತ್ತಿರುವಂಥ ಸಂದರ್ಭ. ತುಮಿನಾಡಿನ ಮಣ್ಣಿನಲ್ಲಿ ಕೇರಳ ರಾಜ್ಯಕ್ಕೆ ಕಬಡ್ಡಿ ಪಂದ್ಯಾಕೂಟ ಆಡಿದಂಥ ಬುಣ್ಣ ತುಮಿನಾಡು ಇವರು ದಯವಿಟ್ಟು ನಮ್ಮ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ವೇದಿಕೆಯಲ್ಲಿರುವಂತಹ ಗುರುದೇವಾಚಾರ್ಯ ವಿಶ್ನೇಶ್ ನಾಯಕ್ ಹಾಗೂ ರಾಜೇಶ್ ತುಮಿನಾಡು ಇವರಿಗೆ ಹಾಗೂ ಕೇರಳ ರಾಜ್ಯದಲ್ಲೇ ಗುರುತಿಸಲ್ಪಟ್ಟಂತಹ ನಮ್ಮ ಅರಬ್ ರೈಡರ್ಸ್ ತಂಡದ ಮುನ್ನ ಕೂಡ ವೇದಿಕೆಗೆ ಬರಬೇಕಾಗಿ ಅವರನ್ನು ಕೂಡ ನಮ್ಮ ಅರಬ್
ವೀರ ಯೋಧ ಫ್ಯಾನ್ಸ್ ತಂಡದ ಸದಸ್ಯರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಗುರುದೇವ್ ಆಚಾರ್ಯ ಹಾಗೂ ರಾಜೇಶ್ ತುಮಿನಾಡ್, ವಿಶ್ವೇಶ್ ನಾಯಕ್ ಹಾಗೂ ನಮ್ಮೆಲ್ಲರ ಕಬಡ್ಡಿ ಕ್ಷೇತ್ರದಲ್ಲೇ ನಮ್ಮ ಹೆಸರನ್ನು ಗಳಿಸಿದಂಥ ತುಮಿನಾಡಿನ ಒಂದು ಕಬಡ್ಡಿಯ ಕಣ್ಮಣಿ ಮುಣ್ಣ ಇವರನ್ನು ಕೂಡ ಇವತ್ತಲ್ಲಿ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಡುತ್ತಾ ಇದ್ದೇನೆ. ಇನ್ ಫೇವರ್ ಆಫ್ ಅರಸು ಮಜಾಲ್. ಪಂದ್ಯಕೂಟ ಈಗಾಗಲೇ ಸಾಗ್ತಾ ಇದೆ. 24-12 ಇನ್ ಫೇವರ್ ಆಫ್ ಅರಸು ಮಜಾಲ್. ಸೂಪರ್ ಚಾಕಲ್ ಆನ್ ಫಾರ್ ಶಕ್ತಿನಗರ ಕುಂಜತ್ತೂರು. ಯಾವ ರೀತಿ ಬಂಧನ ಮಾಡ್ತಾರಾ ಈ ರೈಡರ್ ನನ್ನ ಕಾದು ನೋಡುವಂತಹ ಸಂದರ್ಭ. ಹಿಡಿಯುವಂತ ಪ್ರಯತ್ನ ಈ ಬಾರಿ ಆಲ್ ಔಟ್ ಮೂಲಕ ಅಂಕ ಪಟ್ಟಿಯಲ್ಲಿ ಏರಿಕೆ ಕಾಣ್ತಾ ಇದೆ. 29-12, 29-12. ಇದೀಗ ಕೊನೆ 2 ನಿಮಿಷಗಳ ಬಾಕಿ ಇದೆ. ಅತ್ಯುತ್ತಮವಾದಂಥ ಚಕ್ಕಲ್ ಮೂಲಕ ಈ ಬಾರಿ ಬಂಧನ ಅರಸು ಮಜಾಲ್ ತಂಡಕ್ಕೆ. 30-12 ಇನ್ ಫೇವರ್ ಆಫ್ ಅರಸು ಮಜಾಲ್. ಮೂವತ್ತ 1-12 ಇನ್ ಫೇವರ್ ಆಫ್ ಅರಸು ಮಜಾಲ್. ಎಸ್, ಇದೀಗ ಪ್ರಥಮ ಪಂದ್ಯಾಟ ಮುಕ್ತಾಯವಾಗಿದೆ. ಪ್ರಥಮ ಪಂದ್ಯಾಟದಲ್ಲಿ ಅರಸು ಮಜಾಲ್ ತಂಡ ವಿಜೇತಗೊಳ್ಳಿದ. ಲೋಹಿತ್ ಮಜಾಲ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಲೋಹಿತ್ ಮಜಾಲ್. ಎಸ್, ಎಲ್ಲ ತಂಡದ ಆಟಗಾರರ ಗಮನಕ್ಕೆ ತಮ್ಮ ತಮ್ಮ ತಂಡದ ದೇಹ ತೂಕವನ್ನು ಆದಷ್ಟು ಬೇಗ ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಸರಿಯಾಗಿ 11 ಗಂಟೆಗೆ ಪಂದ್ಯಕೂಟ ಶುರುವನ್ನು ಮಾಡಲಿಕ್ಕೆ ಇದ್ದೇವೆ. ದಯವಿಟ್ಟು ಎಲ್ಲ ತಂಡದ ಕಪ್ತಾನ ಹಾಗೂ ತಂಡದ ಓನರ್ನವರ ಗಮನಕ್ಕೆ ತಮ್ಮ ತಮ್ಮ ತಂಡದ ದೇಹ ತೂಕವನ್ನು ಆದಷ್ಟು ಬೇಗ ಮಹಾಕಾಲಿ ಕ್ರೀಡಾ ಬಳಗದ ಕ್ಲಬ್ಬಿನ ಮುಂಗಡೆ ಹಾಕ್ತಾ ಇದೆ. ದಯವಿಟ್ಟು ಎಲ್ಲ ತಂಡ ಆದಷ್ಟು ಬೇಗ ತಮ್ಮ ತಮ್ಮ ತಂಡದ ದೇಹ ತೂಕವನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಇದೀಗ ಎಲ್ಲ ತಂಡದ ಆದಷ್ಟು ಬೇಗ ತಮ್ಮ ರಿಜಿಸ್ಟ್ರೇಷನ್ ಅನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ತಮ್ಮ ತಂಡವನ್ನು ನೋಂದಾವಣೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಮುಂದಿನ ಪಂದ್ಯಕೂಟಕ್ಕಾಗಿ SMK ತುಮಿನಾಡು ಹಾಗೂ ಮಹಾಲಿಂಗೇಶ್ವರ ಕುಂಜತ್ತೂರು ಎರಡು ತಂಡ ಆದಷ್ಟು ಬೇಗ ಕ್ರೀಡಾ ಅಂಕಣಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಲೋಹಿತ್ ಮಜಲ್ ಇವರಿಗೆ ವೀರ ಯೋಧ ಫ್ಯಾನ್ಸ್ ಸದಸ್ಯರು ಸಾಲಾಗು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಈ ಕ್ರೀಡಾ ಕ್ಷೇತ್ರದಲ್ಲಿ ತನ್ನ ಕೊಡುಗೆ ದಾನಿಯಾಗಿ ಯುವಕರ ಜೊತೆ ಸ್ಪಂದನೆಯನ್ನು ನೀಡುತ್ತಾ ಕಾರ್ಯಕ್ರಮದ ಯಶಸ್ವಿಗೆ ಕೂಡ ಸಹಕಾರ ನೀಡುತ್ತಾ ಶೋಭಿತ್ ಪದವ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಅವರಿಗೂ ಕೂಡ ಗೌರವಾರ್ಪಣೆಯ ಸ್ಮರಣಿಕೆ ಹಾಗೂ ಸಾಲನ್ನು ವಧಿಸಿ
ವೀರ ಯೋಧ ಫ್ಯಾನ್ಸ್ ಇವರು ಗೌರವಿಸಬೇಕಾಗಿ ವಿನಂತಿಸಿಕೊಡುತ್ತಾ ಇದ್ದೇವೆ. ಶೋಭಿತ್ ಪದವ್. ಅದೇ ರೀತಿಯಲ್ಲಿ ಪ್ರದರ್ಶನ ಪಂದ್ಯಾಟ ಆದಷ್ಟು ಬೇಗ ಮುಕ್ತಾಯವಾಗಲಿದೆ. ಅವರಿಗೆ ಪ್ರಥಮ ಪಂದ್ಯಾಟಕ್ಕೆ ಕರೆಗೊಡ್ತಾ ಇದ್ದೇವೆ ಪ್ರಿಯದರ್ಶಿನಿ ಬಿ ಅಂಡ್ ವೀರಾಂಜನೇಯ ಬೊಂಬ್ರಾಣ. ಪ್ರಿಯದರ್ಶಿನಿ ಬಿ ಅಂಡ್ ವೀರಾಂಜನೇಯ ಬೊಂಬ್ರಾಣ. ಅದೇ ರೀತಿಯಲ್ಲಿ ದ್ವಿತೀಯ ಪಂದ್ಯಾಟ ಟೀಮ್ ಪ್ರಿಯದರ್ಶಿನಿ ಎ ಅಂಡ್ ರಾಯಲ್ ವಾರಿಯರ್ಸ್ ಉಳ್ಳಾಲ ಎ. ಈ ತಂಡದ ಎಲ್ಲ ಆಟಗಾರರು ಕೂಡ ಆದಷ್ಟು ಬೇಗ ತಮ್ಮ ದೇಹ ಪರೀಕ್ಷೆಯನ್ನು ಮುಗಿಸಿಕೊಂಡು ಪಂದ್ಯಾಟಕ್ಕೆ ತಯಾರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮ ಪಂದ್ಯಾಟ ಪ್ರಿಯದರ್ಶಿನಿ ಬಿ ಅಂಡ್ ವೀರಾಂಜನೇಯ ಬೊಂಬ್ರಾಣ. ಅದೇ ರೀತಿಯಲ್ಲಿ ದ್ವಿತೀಯ ಪಂದ್ಯಾಟ ಪ್ರಿಯದರ್ಶಿನಿ ಎ ಅಂಡ್ ರಾಯಲ್ ವಾರಿಯರ್ಸ್ ಉಳ್ಳಾಲ ಎ. ದ್ವಿತೀಯ ಪಂದ್ಯಾಟದ ಆಟಗಾರರು ಬನ್ನಿ. SMK ತುಮಿನಾಡು ಅಂಡ್ ಮಾಲಿಂಗೇಶ್ವರ ಕುಂಜತ್ತೂರ್. ಸೋಮೇಶ್ವರಿ ಬಸ್ ಲೇಟ್ ಮಲ್ಪೋಡ್ಚಿ ಮಾಲಿಂಗೇಶ್ವರ ಕುಂಜತ್ತೂರ್ ಅಂಡ್ SMK ತುಮಿನಾಡು. ಐನಾತ್ ಬೇಗ ಬಲೆಗೆ ರೆಡ್ ಟೀಮ್ ದಾಗಲ್ಲ. ಇದೀಗ ಶೋ ಮ್ಯಾಚಿನ ಎರಡನೇ ಪಂದ್ಯಾಕೂಟಕ್ಕಾಗಿ ನಮ್ಮ ಊರಿನ ತಂಡ SMK ತುಮಿನಾಡು ಹಾಗೂ ಮಹಾಲಿಂಗೇಶ್ವರ ಕುಂಜತ್ತೂರು ಎರಡು ತಂಡ ಆದಷ್ಟು ಬೇಗ ತಮ್ಮ ತಂಡ ಪ್ರವೇಶನ ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಇದೀಗ ಮತ್ತೋರ್ವ ಅತಿಥಿಯ ಆಗಮನ ಸತ್ತಾರಿಚ ದಯವಿಟ್ಟು ವೇದಿಕೆಯನ್ನು ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಇದೀಗ ಮತ್ತೋರ್ವ ಅತಿಥಿ ಕಬಡ್ಡಿ ಪಂದ್ಯಾಟದಲ್ಲಿ ಸೀನಿಯರ್ ವಿಭಾಗದಲ್ಲಿ ಹೆಸರನ್ನು ಮಾಡಿದಂಥ ಆಟಗಾರ ಸತ್ತರಿಚ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಟೀಮ್ SMK ದಯವಿಟ್ಟು ಆದಷ್ಟು ಬೇಗ ಪ್ರವೇಶ ದ್ವಾರವನ್ನು ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಟೀಮ್ SMK ಅಂಡ್ ಮಾಲಿಂಗೇಶ್ವರ ಕುಂಜತ್ತೂರು. ಇದು ಕೇವಲ ಶೋ ಮ್ಯಾಚಿನ ಎರಡನೇ ಪಂದ್ಯಾಟ ಸಾಗ್ತಾ ಇದೆ. ದಯವಿಟ್ಟು ಆಟಗಾರರ ಗಮನಕ್ಕೆ, ನಮ್ಮ ಈ ಪಂದ್ಯಾಕೂಟ ಸಾಗಬೇಕಾದ್ರೆ ನಿಮ್ಮ ಸಹಕಾರ ಕೂಡ ನಮಗೆ ಬೇಕಾಗ್ತದೆ. ಎಲ್ಲ ಆಟಗಾರರ ಆದಷ್ಟು ಬೇಗ ನಿಮ್ಮ ತಂಡವನ್ನು ಕರೆದ ತಕ್ಷಣ ನಮ್ಮ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. SMK ತುಮಿನಾಡು ದಯವಿಟ್ಟು ಆದಷ್ಟು ಬೇಗ ತಮ್ಮ ಪ್ರವೇಶ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. SMK ತುಮಿನಾಡು ಮಾಲಿಂಗೇಶ್ವರ ಕುಂಜತ್ತೂರು. ಮತ್ತೊಂದು ವಿಚಾರ, ಈ ಪಂದ್ಯಾಕೂಟ ಸಾಗಬೇಕಾದ್ರೆ ನಿಮ್ಮ ಕೂಡ ಸಹಕಾರ ಬೇಕು. ಒಟ್ಟು 26 ತಂಡಗಳು ಈ ಪಂದ್ಯಾಕೂಟದಲ್ಲಿ ಇದೆ. ಈ 26 ತಂಡಗಳು ಆಗಬೇಕಾದ್ರೆ ತಮ್ಮ ತಂಡದ ದೇಹ ತೂಕವನ್ನು ಆದಷ್ಟು ಬೇಗ
ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಅದಕ್ಕಿಂತ ಮುಂಚೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡದಂಥ ತಂಡ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಅನ್ನು ಮಾಡಿ ದೇಹ ತೂಕವನ್ನು ಆದಷ್ಟು ಬೇಗ ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಮತ್ತೊಮ್ಮೆ ವಿನಂತಿಸ್ತಾ ಇದ್ದಾವೆ ಈ ಪಂದ್ಯಕೂಟ ಸಾಗಬೇಕಾದ್ರೆ. ಇದೀಗ ಎರಡನೇ ಶೋ ಪಂದ್ಯಾಟದ ಮತ್ತೊಂದು ತಂಡ ಬರ್ತಾ ಇದೆ. ಇದು ನಮ್ಮ ಊರಿನ ತಂಡ. ಇದು ನಮ್ಮ ಊರಿನ ತಂಡ. ತುಮಿನಾಡಿನ ಪ್ರತಿಭೆ ಉಳ್ಳುವಂತ ಆಟಗಾರ ಇದೀಗ ಪಂದ್ಯಕೂಟಕ್ಕೆ ಬರ್ತಾ ಇದ್ದಾರೆ. SMK ತುಮಿನಾಡು. ದಿನೇಶ್ ಶೆಟ್ಟಿ ಮಾಲಿಂಗೇಶ್ವರ ದಯವಿಟ್ಟು ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಎದುರಾಳಿ ತಂಡವಾದಂತ ಮಹಾಲಿಂಗೇಶ್ವರ ದಯವಿಟ್ಟು ಅಂಕಣವನ್ನು ಪ್ರವೇಶ ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಇದೀಗ ನಮ್ಮ ಊರಿನ ಮತ್ತೊಂದು ತಂಡ ಮಹಾಲಿಂಗೇಶ್ವರ ಕುಂಜತ್ತೂರು. ಮತ್ತೊಬ್ಬ ನಮ್ಮ ಕಬಡ್ಡಿಯಲ್ಲಿ ಹಿರಿಯ ಆಟಗಾರ ಹೆಸರಾಂತ ಆಟಗಾರ ತುಮಿನಾಡಿನ ಮನೆಗೆ ಹೆಸರನ್ನು ತಂದುಕೊಟ್ಟಂತ ಆ ಆಟಗಾರ ಸತ್ತರೀಚ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಇದೀಗ ಟಾಸ್ ಒನ್ ಬೈ ಮಹಲಿಂಗೇಶ್ವರ. ಚೂಸ್ ಟು ರೈಟ್. SMK ತುಮಿನಾಡು ತಂಡದಲ್ಲೇ ಅತಿ ಉತ್ತಮವಾದಂಥ ಆಟಗಾರ ಇರುವಂಥ ಆಟಗಾರರು ವೀರಯೋಧ ಫ್ಯಾನ್ಸ್ ತುಮಿನಾಡಿನ ಜವಾನ್ ಟ್ರೋಫಿಯ ಎರಡನೇ ಶೋ ಮ್ಯಾಚ್ನ ಸಾಗ್ತಾ ಇದೆ. SMK ವರ್ಸಸ್ ಶ್ರೀ ಮಹಾಲಿಂಗೇಶ್ವರ ಕುಂಜತ್ತೂರು. ತುಮಿನಾಡಿನ ತಂಡದಲ್ಲಿ ಹೆಸರಂತ ಆಟಗಾರ ಕೂಡ ಇದ್ದಾರೆ ಆಕಾಶ್ ತುಮಿನಾಡು. ಇವರು ನ್ಯಾಷನಲ್ ಆಡಿದಂಥ ಆಟಗಾರ ಕೂಡ ಇವರ. ಅತಿ ಉತ್ತಮವಾದಂಥ ಬಂಧನ ಮೂಲಕ ಪ್ರೇಕ್ಷಕರ ಆಟಗಾರ ಜಾಂಟಿ ತುಮಿನಾಡು ಅವರ ಬಂಧನ ಮೂಲಕ ಅಂಕ ಬರ್ತಾ ಇದೆ.
ಮತ್ತೋರ್ವ ಅತಿಥಿ ಈ ಪಂದ್ಯಕೂಟಕ್ಕೆ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಸುಕುಮಾರ್ ಪರಂಗಿಪೇಟ ಇವ್ರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಇದೀಗ ಅಂಕಪಟ್ಟಿ ಗಮನಿಸಿದಾದ್ರೆ 4-0 ಇನ್ ಫೇವರ್ ಆಫ್ SMK ತುಮಿನಾಡು. 4-0 ಇನ್ ಫೇವರ್ ಆಫ್ SMK ತುಮಿನಾಡು. ಅತ್ಯುತ್ತಮವಾದಂತಹ ಬಾಲಿಷ್ಟ ಹಿಡಿತ, ಯಾವುದೇ ಅಂಕವನ್ನು ಬಿಟ್ಟು ಕೊಡ್ತಾ ಇಲ್ಲ SMK ತುಮಿನಾಡು. ಅದಿ ಸುಕುಮಾರ್ ಪರಂಗಿಪೇಟೆ ಇವರು ಉದ್ಯಮಿಯಾಗಿ ತನ್ನ ಜೀವನವನ್ನು ನಡೆಸುತ್ತಾ ಇದ್ದಾರೆ. ನಮ್ಮೆಲ್ಲ ಕರೆಗೆ ಹೋಗೊಟ್ಟು ಇವತ್ತು ವೇದಿಕೆಗೆ ಬಂದು ಶ್ರೀ ಸುಕುಮಾರ್ ಇವರಿಗೆ ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ನಾರ್ಲಾ ರಾಘವೇಂದ್ರ ಭಟ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾರ್ಲಾ ರಾಘವೇಂದ್ರ ಭಟ್. ಎಸ್, ಇದೀಗ ಅಂಕಪಟ್ಟಿಯಲ್ಲಿ 10-0 10-0 ಇನ್ ಫೇವರ್ ಆಫ್ SMK ತುಮಿನಾಡು. ಯಾವುದೇ ಅಂಕ ಆಗಲ್ಲ, ಖಾತೆ ಓಪನ್ ಆಗಲಿಲ್ಲ ಮಹಲಿಂಗೇಶ್ವರ ಕುಂಜತ್ತೂರು ತಂಡಕ್ಕೆ. ಜಾಂಟಿ ತುಮಿನಾಡು ಇವರ ಆಟವನ್ನು ನೋಡ್ಲಿಕ್ಕೆ ಎಲ್ಲ ವೀಕ್ಷಕರು ಎಲ್ಲಿ ಕಾಯ್ತಾ ಇದ್ದಾರೆ. ಬೋನಸ್ ಪಾಯಿಂಟ್ಸ್ ಮುಖಾಂತರ ಅಂಕ ಬಂದಿದೆ ಮಹಾಲಿಂಗೇಶ್ವರ ತಂಡಕ್ಕೆ. ಇದೀಗ ರೈಡರ್ ಮುಖಾಂತರದಲ್ಲೇ ಭುವನ್ ಅಂಕಪಟ್ಟಿಯಲ್ಲಿ 11-1 10 ಅಂಕದ ಮುನ್ನಡೆಯಲ್ಲಿ SMK ತುಮಿನಾಡು. ಅತ್ಯುತ್ತಮವಾದಂತಹ ಆಂಕಲ್ ಮೂಲಕ ರೈಡರ್ನ ಬಂಧನವಾಗಿದೆ. ಜಾಂಟಿಯ ಆಟವನ್ನು ಇಲ್ಲಿ ಕಾಣ್ತಾ ಇದ್ದಾವೆ. ಎಲ್ಲ ಅಂಕ ಜಾಂಟಿ ಮುಖಾಂತರ ತನ್ನ ತಂಡಕ್ಕೆ ಬರ್ತಾ ಇದೆ. ಇಲ್ಲಿ ಜಾಂಟಿಗೆ ಇರುವಂತಹ ಫ್ಯಾನ್ಸ್ ಮತ್ತೆ ಯಾವ ಆಟಗಾರರಿಗೂ ಕೂಡ ಇಷ್ಟು ಫ್ಯಾನ್ಸ್ ನಲ್ಲಿ ತುಮಿನಾಡಿನಲ್ಲಿ ಇರ್ಲಿಕ್ಕಿಲ್ಲ. ಅಂಕಪಟ್ಟಿಯಲ್ಲೇ 13-1 13-1 ಇನ್ ಫೇವರ್ ಆಫ್ SMK. ಸತತವಾಗಿ ಭುವನ್ ಮೂಲಕ ತನ್ನ ರೈಡಿನ ಮೂಲಕ ಅಂಕಪಟ್ಟಿ ಬರ್ತಾ ಇದೆ. ಪ್ರತಿಯೊಂದು ರೈಡಿನಲ್ಲಿ ಒಂದು ಅಂಕವನ್ನು ತನ್ನ ತಂಡಕ್ಕೆ ಸೇರ್ಪಡೆ ಬಾಲಿಷ್ಟವಾದಂತಹ ಬಂಧನ ಮೂಲಕ ಸೇರ್ಪಡವಾಗಿದೆ. ಅಂಕಪಟ್ಟಿಯಲ್ಲಿ 15-1 ಫಸ್ಟ್ ಟೈಮ್ ಔಟ್. ಅಂಕಪಟ್ಟಿಯಲ್ಲಿ 15-1. ಈ ಶೋ ಮ್ಯಾಚ್ ಮುಗಿದ ತಕ್ಷಣ 2 ತಂಡಗಳು ಆದಷ್ಟು ಬೇಗ ಪ್ರವೇಶ ದ್ವಾರ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಪ್ರಿಯದರ್ಶಿನಿ ಬಿ ತಂಡ ಹಾಗೂ
ವೀರ ಆಂಜನೇಯ ಬ್ರಹ್ಮರಾಣ ಎರಡು ತಂಡ ಆದಷ್ಟು ಬೇಗ ತಮ್ಮ ತಮ್ಮ ತಯಾರಿಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಈ ಪಂದ್ಯಾಕೂಟ ಮುಗ್ದ ತಕ್ಷಣ ಪ್ರಥಮ ಜವಾನ್ ಟ್ರಾಫಿಯ 2026ನ ಪ್ರಥಮ ಮ್ಯಾಚ್ ಎಸ್ ಅಂಕಪಟ್ಟಿಯಲ್ಲಿ 15-1 ಇನ್ ಫೇವರ್ ಆಫ್ SMK ತುಮಿನಾಡು. SMK ತುಮಿನಾಡು ಇದು ಕೇವಲ ಕಬಡ್ಡಿ ತಂಡವ ಅಬಲಿಷ್ಠವಾದಂಥ ಬಂಧನ. ಜಾಂಟಿ ಮುಖಾಂತರ ಯಾವುದೇ ರೈಡರ್ ಅನ್ನು ಬಿಡ್ತಾ ಇಲ್ಲ. ಬಂಧನದ ಮೇಲೆ ಬಂಧನ ಬರ್ತಾ ಇದೆ. SMK ತುಮಿನಾಡು ಜಾಂಟಿ ಮುಖಾಂತರ ಅಂಕಪಟ್ಟಿಯಲ್ಲಿ 19-1 ಜಾಂಟಿಯ ಮುಖದಲ್ಲಿ ಈ ಬಾರಿ ಬಂಧನವಾಗುವಂತ ಪ್ರಯತ್ನದಲ್ಲಿ ತನ್ನ ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. 2-19 2-19. ಜವಾನ್ ಟ್ರೋಫಿಯ 2026ರ ಪ್ರಥಮ ಪಂದ್ಯ ಪ್ರಿಯದರ್ಶಿನಿ ವರ್ಕಾಡಿ ಬಿ ತಂಡ ಹಾಗೂ ವೀರ ಆಂಜನೇಯ ಬಂಬ್ರಾಣ ಎರಡು ತಂಡ ತಮ್ಮ ತಯಾರಿಯನ್ನು ಆದಷ್ಟು ಬೇಗ ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಈ ಶೋ ಮ್ಯಾಚ್ ಮುಕ್ತ ತಕ್ಷಣ ಪಂದ್ಯಾಕೂಟ ಸಾಗಲಿದೆ. (21-2) 2-21. ಮತ್ತೋರ್ವ ಗಣ್ಯ ಅತಿಥಿ UG ಫರೀದ್, ದಯವಿಟ್ಟು ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. UG ಫರೀದ್, ಕೊನೆಯ 3 ನಿಮಿಷಗಳು ಬಾಕಿ ಇದೆ. ಲಾಸ್ಟ್ 3 minutes ಲೆಫ್ಟ್ ಇನ್ ದ ಗೇಮ್. ಅಂಕಪಟ್ಟಿ ಗಮನಿಸಿದಾದ್ರೆ 22-20 ಅಂಕದ ಮುನ್ನಡೆಯಲ್ಲಿ SMK ತುಮಿನಾಡು. ಈ ಬಾರಿ ಅಂಕ ಮಹಾಲಿಂಗೇಶ್ವರ ತಂಡಕ್ಕೆ 3-22. ಇದೀಗ ಮತ್ತೋರ್ವ ಅತಿಥಿ UG ಫರೀದ್, ಇವರು ಕೂಡ ನಮ್ಮ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಇವರಿಗೆ ವೀರ ಯೋಧ ತಂಡದ ಸದಸ್ಯರು ಯಾರಾದರೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಪೂರ್ವ ಯುವ ನೇತಾರನಿಗೆ ವೀರ ಯೋಧ ಫ್ಯಾನ್ಸ್ ಸಮರ್ಪಿಸಿರುವಂಥ ಈ ಒಂದು 58 kg ವಿಭಾಗದ ಈ ಕ್ರೀಡಾಕೂಟಕ್ಕೆ ಬಂದಿರುವಂಥ ಎಲ್ಲ ಪ್ರೇಕ್ಷಕರ ಪರವಾಗಿ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಕೊನೆಯ 1 ನಿಮಿಷ ಈ ಪಂದ್ಯಾಕೂಟದಲ್ಲಿ ಬಾಕಿ ಇದೆ. ಅಂಕಪಟ್ಟಿಯಲ್ಲಿ 5-24 ಇನ್ ಫೇವರ್ ಆಫ್ SMK ತುಮಿನಾಡು. ಇದೀಗ ಶೋ ಮ್ಯಾಚಿನ 2ನೇ ಪಂದ್ಯಾಟ ಮುಕ್ತಾಯವಾಗಿದೆ. SMK ತುಮಿನಾಡು ವಿಜಯ ತಗೊಂಡಿದೆ. ಇದೀಗ ವೀರ ಯೋಧ ಫ್ಯಾನ್ಸ್ ತುಮಿನಾಡಿಗೆ ಚಮನ್ ಟ್ರೋಫಿಯ 2026ರ ಚಮನ್ ಟ್ರೋಫಿಯ ಫೈನಲ್ ಪಂದ್ಯಾಟ SMK ತುಮಿನಾಡು ಹಾಗೂ ಅರಸು ಮಜಾಲ್. 2 ತಂಡ ಆದಷ್ಟು ಬೇಗ ತಯಾರಿಯನ್ನು ಮಾಡಿ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. SMK ತುಮಿನಾಡು ಹಾಗೂ ಅರಸು ಮಜಾಲ್. ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಿತೇಶ್ ಪಟ್ನಾ ಹಾಗೂ ರಾಜ ಮಡ 2 ಗಣ್ಯ ವ್ಯಕ್ತಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಿತೇಶ್ ಪಟ್ನಾ ಹಾಗೂ ರಾಜ ಮಡ.
ಇದೀಗ ವೀರ ಯೋಧ ಫ್ಯಾನ್ಸ್ ಜವಾನ್ ಟ್ರೋಫಿಯ 2026ರ ಶೋ ಮ್ಯಾಚಿನ ಫೈನಲ್ ಪಂದ್ಯಾಕೂಟ ಸಾಗಲಿದೆ. SMK ತುಮಿನಾಡು ಹಾಗೂ ಅರಸು ಮಜಾಲ್ ಎರಡು ತಂಡ ತಮ್ಮ ತಯಾರಿಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಎರಡು ತಂಡದ ಆಟಗಾರರು ದಯವಿಟ್ಟು ಪ್ರವೇಶ ದ್ವಾರವನ್ನು ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಅರಸು ಮಜಾಲ್ ಹಾಗೂ SMK ತುಮಿನಾಡು. ಅಥರ್ವ ತುಮಿನಾಡಿನ ಹೆಮ್ಮೆಯ ಕಲಾವಿದ ಪದ್ಮನಾಭ್ ತುಮಿನಾಡು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಯುವಕರಿಗೆ ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡು ಸ್ವಾಗತಿಸಬೇಕಾಗಿ ವೀರ ಯೋಧ ಪೆನ್ಸ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ವಿದೇಶ್ ಪಟ್ನಾ, ಪದ್ಮನಾಭ ತುಮಿನಾಡು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಾ ಇನ್ನೊಬ್ಬ ನಮ್ಮ ಸುಪ್ರಂ ಸೋಮ್ ಹಾಗೂ ಇತರ ಸಿನಿಮಾ ರಂಗಗಳಲ್ಲಿ ಕೂಡ ಅಭಿನಯಿಸಿ ನಮ್ಮೂರಿನ ಕಲಾವಿದ ಪದ್ಮನಾಭ್ ತುಮಿನಾಡು ಇವರನ್ನು ಕೂಡ ವೀರ ಯೋಧ ಫ್ಯಾನ್ಸ್ ಇವರು ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡುತ್ತಾ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅರಸು ಹಾಗೂ MK ತುಮಿನಾಡು ತಂಡಗಳ ಪತಿ ನಡೆಯುವಂತ ಫೈನಲ್ ಪಂದ್ಯಾಟ ಆದಷ್ಟು ಬೇಗನೆ ಕ್ರೀಡಾಂಗಣಕ್ಕೆ ತಂಡಗಳು ಪ್ರವೇಶಿಸಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ನಮ್ಮ ಅತಿಥಿಯಾಗಿ ಆಗಮಿಸಿದಂಥ ರಾಜ ಮಾಡ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ರಾಜ ಮಾಡ ಇಂದಿನ ಕ್ರೀಡಾಂಗಣಕ್ಕೆ ಆಗಮಿಸಿದಂಥ ರಾಜ ಮಾಡ ಇವರನ್ನು ಕೂಡ ನಮ್ಮ ವೀರ ಯೋಧ ಫ್ಯಾನ್ಸ್ ತಂಡ ಸದಸ್ಯರು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ರಾಜ ಮಾಡ ತಂಡದ ಗಮನಕ್ಕೆ, ತಂಡದ ಆಟಗಾರರ ಗಮನಕ್ಕೆ, ಚಾಮುಂಡೇಶ್ವರಿ ಪಾವೂರು ಆಟಗಾರರು ದೇಹ ತೂಕಕ್ಕೆ ಹೋಗಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಚಾಮುಂಡೇಶ್ವರಿ ಪಾವೂರು ಈ ತಂಡ ದೇಹ ತೂಕಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಇದೀಗ ಕೇವಲ 5 ನಿಮಿಷಗಳ ಕಾಲಾವಕಾಶ. SMK ತುಮಿನಾಡು ಹಾಗೂ ಅರಸು ಮಜಾಲ್. ಇದು ಕೊನೆಯ ಕಾರ್ಯ. ವೀರ ಯೋಧ ಫ್ಯಾನ್ಸ್ ತುಮಿನಾಡಿನ ಜವಾನ್ ಟ್ರೋಫಿ 2026ರ ಫೈನಲ್ ಪಂದ್ಯಾಕೂಟ. SMK ತುಮಿನಾಡು ಅರಸು ಮಜಾಲ್. SMK ತುಮಿನಾಡು ಹಾಗೂ ಅರಸು ಮಜಾಲ್ ಎರಡು ತಂಡ ಆದಷ್ಟು ಬೇಗ ಪ್ರವೇಶದ್ವಾರ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. SMK ತುಮಿನಾಡು ತಂಡಕ್ಕೆ ಕೊನೆಯ ಕರೆಯನ್ನು ನೀಡ್ತಾ ಇದ್ದಾವೆ. SMK ತುಮಿನಾಡು ಹಾಗೂ ಅರಸು ಮಜಾಲ್ ತಂಡಕ್ಕೆ ದಯವಿಟ್ಟು ಪಂದ್ಯಕೂಟ ಆದಷ್ಟು ಬೇಗ ಸಾಗಬೇಕಾದ್ರೆ ನಿಮ್ಮ ಸಹಕಾರ ಕೂಡ ನಮಗೆ ಅತ್ಯಗತ್ಯ. Oye mami, ay papi.
ತುಮಿನಾಡು ಹಾಗೂ ಅರಸು ಮಜಲ್ ಎರಡು ತಂಡ ಆದಷ್ಟು ಬೇಗ ಪ್ರವೇಶ ದ್ವಾರ ಬರಬೇಕಾಗಿ ವಿನಂತಿಸ್ತಾ ಇದ್ವಾ. SMK ತುಮಿನಾಡು ಹಾಗೂ ಅರಸು ಮಜಲ್ ಇದು ನಿಮಗೆ ಕೊನೆಯ ಕರೆಯನ್ನು ನೀಡ್ತಾ ಇದ್ದಾವ. ಚಮನ್ ಟ್ರಾಫಿಯ 2026ರ ಫೈನಲ್ ಪಂದ್ಯಾಕೂಟ. If you really, really want it. A-N-N-N-N. Oye, mami. Ay, papi. Loco. SMK ತುಮಿನಾಡು ಅರಸು ಮಜಲ್ ಎರಡು ತಂಡ ಆದಷ್ಟು ಬೇಗ ಪ್ರವೇಶ ದ್ವಾರ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. SMK ತುಮಿನಾಡು ಹಾಗೂ ಅರಸು ಮಜಲ್ ಶೋ ಮ್ಯಾಚಿನ ಫೈನಲ್ ಪಂದ್ಯಾಕೂಟ ಚಮನ್ ಟ್ರಾಫಿಯ 2026ರ ಶೋ ಮ್ಯಾಚಿನ ಫೈನಲ್ ಪಂದ್ಯಾಕೂಟ. SMK ತುಮಿನಾಡು ಹಾಗೂ ಅರಸು ಮಜಲ್ ಮತ್ತೋರ್ವ ಗಣ್ಯ ವ್ಯಕ್ತಿ ರವೀಂದ್ರ ಶೆಟ್ಟಿ ಇವರು ಕೂಡ ನಮ್ಮ ಈ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ವೀರ ಯೋಧ ಫ್ಯಾನ್ಸ್ ಚಮನ್ ಟ್ರಾಫಿಯ ಶೋ ಮ್ಯಾಚಿನ ಫೈನಲ್ ಪಂದ್ಯಾಕೂಟದ ಎರಡು ತಂಡ ಇದೀಗ ಫೈನಲ್ ಪಂದ್ಯಾಕೂಟಕ್ಕೆ ಬರ್ತಾ ಇದೆ. ನಮ್ಮ ಹತ್ತಿರ ಊರಿನಂತ ತಂಡ ಶ್ರೀ ಅರಸು ಮಜಲ್. SMK SMK team ahora. Flex. Just come outside for the night. Take your time, get your light. ಇವರಿಗೆ ತಂಡದ ಸದಸ್ಯರಾದಂಥ
ಜವಾನ್ ಟ್ರಾಫಿಯ 2026ರ ಶೋ ಮ್ಯಾಚಿನ ಕೊನೆಯ ಪಂದ್ಯಾಟ, ಫೈನಲ್ ಪಂದ್ಯಾಟ. ವೀಕ್ಷಕರ, ನಿಮಗೆ ಒಂದು ವಿಚಾರವನ್ನು ಸ್ಪಷ್ಟನೆಯನ್ನು ನೀಡಲಿಕ್ಕೆ ನಾವು ಇವತ್ತು ಇಲ್ಲಿ ಇದ್ದೇವೆ. ಈ ಪಂದ್ಯಕೂಟದಲ್ಲಿ ವೀರ ಯೋಧ ಫ್ಯಾನ್ಸ್ ಈ ತಂಡ, ತುಮಿನಾಡಿನ ಮಣ್ಣಿನಲ್ಲಿ ತಂಡ ಇದ್ರೆ ಅದು ಕೇವಲ ಒಂದೇ ತಂಡ, ಅದು ಟೀಮ್ ಅಂತ ಇದ್ರೆ ಅದು ಕೇವಲ ಒಂದೇ ಟೀಮ್, ಕ್ಲಬ್ ಅಂತ ಇದ್ರೆ ಅದು ಕೇವಲ ಒಂದೇ ಟೀಮ್. ಇದು ವೀರ ಯೋಧ ಫ್ಯಾನ್ಸ್. ನಾವು ಕೇವಲ ದೇಶ ಪ್ರೇಮದ ತಂಡ ಮಾತ್ರ, ಯಾವುದೇ ಕ್ಲಬ್ ಅಥವಾ ಯಾವುದೇ ಟೀಮ್ ಅಲ್ಲ. ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ಅದು ಒಂದು ಟೀಮ್ ಅಂತ ಇದ್ರೆ ಅದು ತಾಯಿ ಮಹಾಕಾಳಿ ದೇವರ ಹೆಸರಲ್ಲಿ ಇರುವಂತ ತಂಡ, ಅದು ಶ್ರೀ ಮಹಾಕಾಳಿ ಕ್ರೀಡಾ ಬಳಗ. Toss on by SMK Tuminado. Choose to court. Yes, Veera Yoda fans, Tuminado. The present Jawan Trophy 2026. Here come the second show match. ಇದೀಗ ವೀರ ಯೋಧ ಫ್ಯಾನ್ಸ್ ಇವರ ಪಂದ್ಯಕೂಟಕ್ಕೆ ಮತ್ತೊಬ್ಬ ಯೋಧನ ಆಗಮನವಾಗಿದೆ. ಶಿವಪ್ರಸಾದ್ ಇವರು ನಮ್ಮ ಪಂದ್ಯಕೂಟದ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಮತ್ತೊಬ್ಬ ವೀರ ಯೋಧ. ಸ್ಥಳಿಯಲ್ಲಿ ಬಾರಿ ಅರಸು ಮಜಲ್ ಕಡೆಯ ದಾಂಡಿಗ.
Jersey number 09, Arasu Majal. ಎಸ್ ಹಿಡಿತಗಾರಿಕೆಯಲ್ಲಿ ವಿಫಲತೆ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಅರಸು ಮಜಲ್. ಅಫಿಷಿಯಲ್ ಟೈಮ್ ಔಟ್. ಎಸ್ ಮತ್ತೋರ್ವ ಗಣ್ಯ ವ್ಯಕ್ತಿಯ ನಿರೀಕ್ಷೆಯಲ್ಲಿ ಮಹೇಶ್ ಶೆಟ್ಟಿ ಸ್ಕಂದ ಇವರೊಮ್ಮೆ ವೇದಿಕೆಗೆ ಬರಬೇಕಾಗಿ ವಿನಂತಿ. ಇವರನ್ನು ವೀರ ಯೋಧ ಫ್ಯಾನ್ಸ್ ಇವರನ್ನು ವೀರ ಯೋಧ ಫ್ಯಾನ್ಸಿನ ಮೆಂಬರ್ಸ್ ಅವರು ಪ್ರೀತಿಯಿಂದ ಬರಮಾಡಬೇಕಾಗಿ ವಿನಂತಿ. ಎಸ್ ಮತ್ತೆ ದಾಳಿಯಲ್ಲೇ ಅರಸು ಮಜಲ್ ಪಂದ್ಯಕೂಟದ ಶೋ ಮ್ಯಾಚ್ ವಿಭಾಗದ ಫೈನಲ್ ಪಂದ್ಯ ಇದಾಗಿದೆ. ಎಸ್ ದಾಳಿಯಲ್ಲಿ ಈ ಬಾರಿ SMK ತುಮಿನಾಡಿನ ಆಟಗಾರ ಜೆರ್ಸಿ ನಂಬರ್ 99 ಗಣೇಶ್. ದಾಳಿಯಲ್ಲಿ ಮತ್ತೆ ಗಣೇಶ್. ನಾಲ್ಕು 1 ಇನ್ ಫೇವರ್ ಆಫ್ ಅರಸು ಮಜಲ್. ಶೋ ಮ್ಯಾಚಿನ ಫೈನಲ್ ಪಂದ್ಯಾಟ ಇದಾಗಿದೆ ನೋಡಿ. ಈ ಬಾರಿ ದಾಳಿಯಲ್ಲಿ ತುಮಿನಾಡಿನ ಮತ್ತೋರ್ವ ಪ್ರತಿಭಾವಂತ ಆಟಗಾರ ಆಕಾಶ್. ಮತ್ತೊಂದು ಅಂಕ ಸೇರ್ಪಡೆಯಾಗಿದೆ ನೋಡಿ ತುಮಿನಾಡಿನ ಕಡೆಗೆ. ಎಸ್ ಉತ್ತಮವಾದ ರೈಡಿನತ್ತ ಮತ್ತೊಂದು ಬೋನಸ್ ಅಂಕದ ಸೇರ್ಪಡೆಯಾಗಿದೆ ಅರಸು ಮಜಲ್ ತಂಡಕ್ಕೆ. ದಾಳಿಯಲ್ಲಿ ಈ ಬಾರಿ ಫಸ್ಟ್ ಟೈಮ್ ಔಟ್ ಅರಸು ಮಜಲ್. 5-2 ಇನ್ ಫೇವರ್ ಆಫ್ ಅರಸು ಮಜಲ್. ಐದು 3 ಅಂಕಪಟ್ಟಿಯಲ್ಲಿ ಬದಲಾವಣೆ ಆಗಲು ಇನ್ನ ಅವಕಾಶವಿದೆ. 5-2 5-2 ಇನ್ ಫೇವರ್ ಆಫ್ ಅರಸು ಮಜಲ್. ಎಸ್ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ ಅರಸು ಮಜಲ್ ತಂಡಕ್ಕೆ. 6-2
ಪಂದ್ಯಕೂಟದ ಶೋ ಮ್ಯಾಚ್ ವಿಭಾಗದ ಫೈನಲ್ ಪಂದ್ಯಾಟ ಇದಾಗಿದೆ. SMK ತುಮಿನಾಡ್ ಜೊತೆ ಅರಸು ಮಜಲ್ ಎರಡು ತಂಡಗಳ ನಡುವೆ ಸೆಣಸಾಟ. ದಾಳಿಯಲ್ಲಿ ಈ ಬಾರಿ SMK ಪರ ಆಟಗಾರ ಆಕಾಶ್. ಉತ್ತಮವಾದ ಈ ಬಾರಿ ಮತ್ತೊಂದು ಅಂಕ ಸೇರ್ಪಡೆಯಾಗಿದೆ ನೋಡಿ ಅರಸು ಮಜಲ್ ಕಡೆಗೆ. ಉತ್ತಮವಾದ ಹಿಡಿಯಲು ಪ್ರಯತ್ನ ವಿಫಲತೆ ಕಂಡುಕೊಂಡಿದೆ ನೋಡಿ ಈ ಬಾರಿ SMK ತುಮಿನಾಡು ತಂಡಕ್ಕೆ. ದಾಳಿಯಲ್ಲಿ ಮತ್ತೆ ಗಣೇಶ್. ತುಮಿನಾಡಿನ ಹೆಸರಾಂತಹ ಆಟಗಾರರಲ್ಲಿ ಒಬ್ಬರಾದಂತಹ ಆಟಗಾರ ಅದು ಗಣೇಶ್. ಈ ಬಾರಿ ಬಂಧನವಾಗಿದೆ ನೋಡಿ, ಗಣೇಶನ ಬಂಧನವಾಗಿದೆ. ಮತ್ತೋರ್ವ ಉತ್ತಮ ದಾಂಡಿಗನ ಬಂಧನವಾಗಿದೆ ಬಂಧುಗಳ. ಈ ಬಾರಿ ಮುನ್ನಡೆಯಲ್ಲಿ ಅರಸು ಮಜಲ್ 8-3 ಇನ್ ಫೇವರ್ ಆಫ್ ಅರಸು ಮಜಲ್. ದಾಳಿಯಲ್ಲಿ ಈ ಬಾರಿ ಜರ್ಸಿ ನಂಬರ್ 77 ಉತ್ತಮವಾದ ಆಟಗಾರ ನೋಡಿ ಅರಸು ಮಜಲ್ ತಂಡಕ್ಕೆ ಪ್ರದರ್ಶಿಸಲಾಗಿದೆ. ಟೈಮ್ ಔಟ್. ಶೋ ಮ್ಯಾಚ್ ವಿಭಾಗದ ಫೈನಲ್ ಪಂದ್ಯಾಟ ಇದಾಗಿದೆ ನೋಡೆ. 8-3 ರತ್ತ. ಮತ್ತೆ ದಾಳಿಯಲ್ಲಿ ಆಕಾಶ್. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ ಈ ಬಾರಿ ತುಮಿನಾಡು ತಂಡಕ್ಕೆ. ಅರಸು ಮಜಲ್ ಕಡೆ ಉತ್ತಮವಾದ ಪ್ರಯತ್ನ ಆದರೆ ವಿಫಲತೆ ಕಂಡಿದೆ ನೋಡಿ. ಈ ಬಾರಿ ಬಂಧನವಾಗಿದೆ ಮತ್ತೋರ್ವ ಆಟಗಾರ. 9-5 ಇನ್ ಫೇವರ್ ಆಫ್ ಅರಸು ಮಜಲ್. ದಾಳಿಯಲ್ಲಿ ಮತ್ತೆ ಆಕಾಶ್. ಕಬಡ್ಡಿ ವಿಭಾಗದಲ್ಲೇ ತುಮಿನಾಡಿನ ಶ್ರೀ ಮಹಾಕಾಳಿ ಕ್ರೀಡಾವಳಿಗೆ ಹಲವಾರು ಟ್ರಾಫಿಗಳನ್ನು ತಂದುಕೊಟ್ಟಂತಹ ಆಟಗಾರ ಆಕಾಶ್. ದಾಳಿಯಲ್ಲಿ ಈ ಬಾರಿ ಜರ್ಸಿ ನಂಬರ್ 09 ಉತ್ತಮವಾದ ಎರಡು ಅಂಕದ ಸೇರ್ಪಡೆಯಾಗಿದೆ ನೋಡಿ ಈ ಬಾರಿ ಅರಸು ಮಜಲ್ ತಂಡಕ್ಕೆ. ಉತ್ತಮವಾದ ರೈಡಿನತ್ತ ಅರಸು ಮಜಲ್ ತಂಡದ ಆಟಗಾರ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ SMK ತುಮಿನಾಡು ತಂಡಕ್ಕೆ. 6-11 ಇನ್ ಫೇವರ್ ಆಫ್ ಅರಸು ಮಜಲ್. 6-11 in favor of Arasu Machal. ಅರಸು ಮಜಲ್ ಹಾಗೂ SMK ತಂಡಗಳ ಮಧ್ಯೆ ನಡೆಯುವಂಥ ಪಂದ್ಯಾಟದಲ್ಲಿ ಬಹಳ ಪ್ರೇಕ್ಷಕರ ಮನದ ಮೂಲಕ ಎಲ್ಲರನ್ನು ಮನರಂಜಿಸುತ್ತಿರುವಂಥ ಅರಸು ಮಜಲ್ SMK ತಂಡಗಳ ಮಧ್ಯೆ ನಡೆಯುವಂಥ ಫೈನಲ್ ಪಂದ್ಯಾಟದಲ್ಲಿ ಗಣೇಶ್ ತುಮಿನಾಡು ಬಹಳ ಉತ್ತಮವಾದಂಥ ರೈಡನ್ನು ಮಾಡಿ ಯಾವುದೇ ಅಂಕಗಳಿಲ್ಲದೆ ವಿಫಲಗೊಂಡಿದ್ದಾರೆ. ಬಹಳ ಪ್ರಯತ್ನ ವಿಫಲತೆಯಾಗಿದೆ. ಒಂದು ಅಂಕ ಮಜಲ್ ತಂಡಕ್ಕೆ.
ಎರಡು ತಂಡಗಳ ಮಧ್ಯೆ ನಡೆಯುವಂತ ಫೈನಲ್ ಪಂದ್ಯಾಟ ಬಹಳ ಪ್ರೇಕ್ಷಕರ ಮನವನ್ನು ರಂಜಿಸುತ್ತಾ ಮನವನ್ನು ತಲ್ಲಣಿಸುತ್ತಾ ವೀರ ಯೋಧ ಫ್ಯಾನ್ಸ್ ತಂಡಗಳಿಂದ ದಡಿಯುವ ಪಂದ್ಯಾಟದ ಉದ್ಘಾಟನಾ ಪಂದ್ಯಾಟದ ಫೈನಲ್ ಪಂದ್ಯಾಟ ಇದೀಗ ಅರಸು ತಂಡದ ರೈಡರ್ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಅಂಕವನ್ನು ಗಳಿಸುವುದಕ್ಕೋಸ್ಕರ. ಆದರೆ ಅಂಕಗಳಲ್ಲಿ ಪಡೆಯುವಲ್ಲಿ ಬಹಳ ಪ್ರಯತ್ನ. ಇದೀಗ ತನ್ನ ಗೆಲುವಿನ ಶ್ರಮಪಡಿಸೋಸ್ಕರ SMK ತಂಡದಿಂದ ಬಿರುಸಿನ ರೈಡಿಂಗ್ನ ಮೂಲಕ ಎಲ್ಲ ಪ್ರೇಕ್ಷಕರನ್ನು ಮನರಂಜಿಸುತ್ತಿರುವಂಥ ತುಮಿನಾಡಿನ ಕ್ರೀಡಾಪಟು ಬಹಳ ಅಂಕಕ್ಕಾಗಿ 1 ಅಂಕಗಳ ಮೂಲಕ SMK ಅರಸು 77 ನಂಬರ್ನ ಮೂಲಕ ಎಲ್ಲ ಪ್ರೇಕ್ಷಕರ ಮನರಂಜಿಸುತ್ತಾ ಎಲ್ಲ ಕ್ರೀಡೆಯ ಕ್ಷೇತ್ರಗಳಲ್ಲೂ ತಾನೆನಿಸಿಕೊಂಡಂತಹ ಒಬ್ಬ ಕ್ರೀಡಾಪಟು 77 ನಂಬರ್ನ ಮೂಲಕ ಅರಸು ಮಜಲ್ ತಂಡದ ಎಂಟು 13 ಇನ್ ಫೇವರ್ ಆಫ್ ಅರಸು ಮಜಲ್. ಈ ಬಾರಿ ಸೋ ಮ್ಯಾಚ್ ವಿಭಾಗದ ಫೈನಲ್ ಪಂದ್ಯಾಟವಾಗಿದೆ ಮೈದಾನದಲ್ಲೇ ಈಗ ನಡೀತಿರೋದು. ಪಂದ್ಯಾಕೂಟದ ಮತ್ತೊಂದು ಟ್ಯಾಕಲ್ ಈ ಬಾರಿ SMK ತುಮಿನಾಡು ಕಡೆಯಿಂದ ಸೂಪರ್ ಟ್ಯಾಕಲ್ಲಿ ಮತ್ತೆ 2 ಅಂಕದ ಸೇರ್ಪಡೆಯಾಗಿದೆ ನೋಡಿ. 10-14 ಈ ಬಾರಿ ಫೈನಲ್ ಅಲ್ಲಿ ಮತ್ತೆ ಬಂಧನವಾಗಿದೆ ನೋಡಿ. ಆಕಾಶ್ ತುಮಿನಾಡು ಇವರ ಈಚ್ ಪಾಯಿಂಟ್ 1-1 ಸಮಬಲ. ಹನ್ನೊಂದು 15 11-15 ಇನ್ ಫೇವರ್ ಆಫ್ ಅರಸು ಮಜಲ್. ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. ಮುನ್ನಡೆಯಲ್ಲಿ ಅರಸು ಮಜಲ್. ಮಧ್ಯದಾಳಿಯಲ್ಲಿ ರೋಹನ್. ಕೊನೆಯ ಕ್ಷಣದಲ್ಲಿ ಯಾವುದಾದರೆ ಬದಲಾವಣೆಯಾಗುತ್ತಾ ಎಂಬುವ ಕುತೂಹಲದಲ್ಲೇ ವೀಕ್ಷಕರು. ಉತ್ತಮವಾದ ರೈಡಿನಲ್ಲಿ SMK ತುಮಿನಾಡಿಗೆ ಅಂಕವನ್ನು ತಂದುಕೊಡಲು ವಿಫಲತೆ ಕಂಡುಕೊಂಡಿದ್ದಾರೆ ನೋಡಿ. ಈ ಬಾರಿ ರೋಹನ್ ತುಮಿನಾಡು ಇವರು ಮತ್ತೆ ಅಂಕದ ಸೇರ್ಪಡೆಯಾಗಿದೆ. ಈ ಬಾರಿ ಅರಸು ಮಜಲ್ ಮತ್ತೊಂದು ಟೆಕ್ನಿಕಲ್ ಪಾಯಿಂಟ್ ಸಿಕ್ಕಿದೆ ನೋಡಿ. SMK ತುಮಿನಾಡು ಉತ್ತಮವಾದ ಹಿಡಿತಗಾರಿಕೆ. ಈ ಬಾರಿ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ SMK ತುಮಿನಾಡು ತಂಡಕ್ಕೆ. ಮುಕ್ತಾಯದ ವೇಳೆಯಲ್ಲಿ ಅರಸು ಮಜಲ್ ಮ್ಯಾಚ್ ವಿಭಾಗದ ಪಂದ್ಯಾಕೂಟದಲ್ಲ ಪ್ರಥಮ ಸ್ಥಾನ ಅರಸು ಮಜಲ್. ಧನ್ಯವಾದಗಳು SMK ತುಮಿನಾಡು ತಂಡಕ್ಕೆ. ಸಿದ್ಧವಾಗಿದೆ ನೋಡಿ ರಣಾಂಗಣ. ಇನ್ನು ಬರುವ ಪಂದ್ಯಾಟಗಳು ಸೋ ಮ್ಯಾಚ್ ವಿಭಾಗವಲ್ಲ, ಒಂದಕ್ಕೊಂದು ವಿಭಿನ್ನ ಶೈಲಿಯ ಆಟಗಾರರು ನೋಡುಗರಿಗೆ ರೋಮಾಂಚನಕಾರಿ ಆಟವನ್ನು ಆಡಲಿದ್ದಾರೆ ನೋಡಿ. ಮುಂದಿನ ಪಂದ್ಯಾಕೂಟ ರೋಮಾಂಚನಕಾರಿಯಾದ ಪಂದ್ಯಾಕೂಟ.
ವೀರ ಯೋಧ ಫ್ಯಾನ್ಸ್ ಪ್ರೆಸೆಂಟ್ ಜಪಾನ್ ಟ್ರೋಫಿ 2026. AN. The show. ಪಂದ್ಯಾಕೂಟಗೆ ಹೆಸರನ್ನು ನೋಂದಾಯಿಸಿದಂತಹ ಎಲ್ಲ ತಂಡಗಳು ಆದಷ್ಟು ಬೇಗ ತಮ್ಮ ದೇಹ ತೂಕವನ್ನು ಮಾಡಬೇಕಾಗಿ ವಿನಂತಿ. ತಂಡಗಳೆಲ್ಲ ತಂಡಗಳ ಆಟಗಾರರ ಗಮನಕ್ಕೆ ಆದಷ್ಟು ಬೇಗ ತಮ್ಮ ದೇಹ ತೂಕವನ್ನು ಮಾಡಿ AN. ಮತ್ತೋರ್ವ ತಂಡದ ಆಗಮನವಾಗಿದೆ ನೋಡಿ. ಶ್ರೀದೇವಿ ಕೃಪಾ ಬೆಂಗ್ರೆ ಕನ್ವ ತೀರ್ಥ. ಈ ತಂಡದ ಸದಸ್ಯರು ಯಾರಾದರೂ ಬಂದು ತಮ್ಮ ಗೌರವ ಅರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಮ್ಮೊಂದಿಗೆ ಸಹಕಾರ ಮಾಡಿದಂತಹ ಹಲವಾರು ಸಂಸ್ಥೆಗಳಲ್ಲಿ ಒಂದಾದ ಸಂಸ್ಥೆ ಶ್ರೀದೇವಿ ಕೃಪಾ ಬೆಂಗ್ರೆ ಕನ್ವ ತೀರ್ಥ. AN. ಬನ್ನಿ, ಶ್ರೀ ದೇವಿ ಕೃಪಾ ಬೆಂಗ್ರೆ ಕನ್ವ ತೀರ್ಥ ನಮ್ಮೊಂದಿಗೆ ಸಹಕರಿಸಿದಂತಹ ಹಲವಾರು ತಂಡಗಳಲ್ಲಿ ಒಂದಾದಂಥ ತಂಡ ಶ್ರೀ ದೇವಿ ಕೃಪಾ ಬೆಂಗ್ರೆ ಕನ್ವ ತೀರ್ಥ. ಇವರಿಗೆ ಕೂಡ ಈ ಸಮಯದಲ್ಲೇ ಹೃತ್ಪೂರ್ವಕದ ಧನ್ಯವಾದವನ್ನು ತಿಳಿಸುತ್ತಾ ಧನ್ಯವಾದಗಳು ಶ್ರೀ ದೇವಿ ಕೃಪಾ ಬೆಂಗ್ರೆ ಕನ್ವ ತೀರ್ಥ. AN. ಪಂದ್ಯಕೂಟದ ಶೋ ಮ್ಯಾಚ್ ವಿಭಾಗದ ಬಹುಮಾನ ವಿತರಣೆ ಇದೀಗ ನಡೆಯಲಿದೆ. AN. ರೀತಿಯಲ್ಲಿ ಈ ಪ್ರದರ್ಶನ ಪಂದ್ಯಾಕೂಟದ ವಿಜೇತ ತಂಡಗಳಿಗೆ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ರೀತಿಯಲ್ಲಿ ಈ ಒಂದು ಪ್ರದರ್ಶನ ಕೂಟದ ವಿಜೇತರಿಗೆ ಪ್ರಶಸ್ತಿ ವಿತರಿಸಲು ನಮ್ಮ ಜೊತೆಗೆ ಲೋಹಿತ್ ಮಜಾಲ್, ಅದೇ ರೀತಿಯಲ್ಲಿ ರಾಜೇಶ್ ತುಮಿನಾಡು ನಮ್ಮೊಂದಿಗಿದ್ದಾರೆ. ಆಟಗಾರರು ಬನ್ನಿ. ವಿನ್ನಿಂಗ್ ಟೀಮ್ ಅರಸು ಮಜಾಲ್,
ಆಟಗಾರರು ಒಮ್ಮೆ ವೇದಿಕೆಯ ಬಳಿಗೆ ಬನ್ನಿ. ಟೀಮ್ ಅರಸು ಮಜಾಲ್, ಅರಸು ಫ್ರೆಂಡ್ಸ್ ಮಜಾಲ್. हेलो एवरीबॉडी फिर से तबाही मचाने ಟೀಮ್ ಅರಸು ಫ್ರೆಂಡ್ಸ್ ಮಜಾಲ್. ಐನಾಥ್ ಬೇಗ ವೇದಿಕೆ ತಡೆ ಬಲೆಗೆ. प्ले बाय डीजे रवि एंड डीजे अमन, म्यूजिक गुरु प्रसाद भाई, मास्टरमाइंड राजा भाई, भाई असले पोरा एबे खेड़ा हबो आरबी प्रोफेशनल द कंपटीशन के मिक्स बाय फ्रीटू भाई. कैरियर जहाँ से टपरी टप होचे खेलटा आरबी प्रोफेशनल नहीं करिबो किंग गंजा मिक्स बाय फ्रीटू भाई. हमारे जैसे बनने की कोशिश भी मत करना, शेर पैदा होते हैं बनाए नहीं जाते. मिक्स बाय फ्रीटू भाई. ತುಮಿನಾಡು ಸಾದರಪಡಿಸಿದ 58 ಕೆಜಿ ವಿಭಾಗದ ಕ್ರೀಡಾಕೂಟದ ಪ್ರದರ್ಶನ ಪಂದ್ಯಾಕೂಟದ ವಿಜೇತ ತಂಡಗಳಿಗೆ ಮತ್ತೊಮ್ಮೆ ಸ್ವಾಗತ ನೀಡ್ತಾ ಇದ್ದೇವೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಪ್ರದರ್ಶನ ಪಂದ್ಯಾಕೂಟದ ವಿಜೇತ ತಂಡಕ್ಕೆ. ದ ಟೀಮ್ ಅರಸು ಫ್ರೆಂಡ್ಸ್ ಮಜಾ. ಈ ಕ್ರೀಡಾಕೂಟದ ಅರಸು ಫ್ರೆಂಡ್ಸ್ ಮಜಾಲ್ ತಂಡದಿಂದ ಬೆಸ್ಟ್ ರೈಡರ್ ಪ್ರಶಸ್ತಿ ಪಡೀತಾ ಇದ್ದಾರೆ ಮಿಸ್ಟರ್ ಆಕಾಶ್ ಮಜಾಲ್. ವೇದಿಕೆಗೆ ಬನ್ನಿ ಮಿಸ್ಟರ್ ಆಕಾಶ್ ಮಜಾಲ್. ಸಾರಿ SMK ಟೀಮ್ನಿಂದ ಬೆಸ್ಟ್ ಕ್ಯಾಚರ್ ಮಿಸ್ಟರ್ ಆಕಾಶ್ ತುಮಿನಾಡ್. ಬೆಸ್ಟ್ ರೈಡರ್ ಪ್ರಶಸ್ತಿ ಮಿಸ್ಟರ್ ಕ್ರಿಶ್ ಫ್ರಮ್ ದ ಟೀಮ್ ಅರಸು ಫ್ರೆಂಡ್ಸ್ ಮಜಾಲ್. ವೇದಿಕೆ ಬನ್ನಿ ಬೆಸ್ಟ್ ರೈಡರ್. ಅದೇ ರೀತಿಯಲ್ಲಿ ಬೆಸ್ಟ್ ಆಲ್ರೌಂಡರ್ ಮಿಸ್ಟರ್ ನಿಹಾಲ್ ಮಜಾಲ್.
ಅದೇ ರೀತಿಯಲ್ಲಿ ತಂಡದ ಎಲ್ಲ ಆಟಗಾರರು ಬಂದಿದ್ದ ಟೀಮ್ ಅರಸು ಫ್ರೆಂಡ್ಸ್ ಮಜಾಲ್ ವೇದಿಕೆಗೆ ಬನ್ನಿ. ಪ್ರದರ್ಶನ ಪಂದ್ಯಾಕೂಟದ ವಿಜೇತ ತಂಡವಾಗಿ ವೇದಿಕೆಗೆ ಬರುತ್ತಾ ಇದೆ ಟೀಮ್ ಅರಸು ಫ್ರೆಂಡ್ಸ್ ಮಜಾಲ್. ರೀತಿಯಲ್ಲಿ ಪ್ರಥಮ ಪಂದ್ಯಾಟದ ತಂಡಗಳಾದಷ್ಟು ಬೇಗ ತಮ್ಮ ಒಂದು ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಿ. ಟೀಮ ಪ್ರಿಯದರ್ಶಿನಿ ವರ್ಕಾಡಿ ಬಿ, ಅದೇ ರೀತಿಯಲ್ಲಿ ಟೀಮ ವೀರಾಂಜನೇಯ ಬಂಬ್ರಾಣ ಕ್ರೀಡಾಕೂಟದ ಪ್ರಥಮ ಪಂದ್ಯಾಟಕ್ಕೆ ಕರೆಗೊಡ್ತಾ ಇದ್ದೇವೆ. ವೀರಾಂಜನೇಯ ಬಂಬ್ರಾಣ, ಅದೇ ರೀತಿಯಲ್ಲಿ ಪ್ರಿಯದರ್ಶಿನಿ ವರ್ಕಾಡಿ ಬಿ. ಪ್ಲೀಸ್ ಗೆಟ್ ರೆಡಿ ಫಾರ್ ದ ಫಸ್ಟ್ ಮ್ಯಾಚ್. ಪ್ರಿಯದರ್ಶಿನಿ ವರ್ಕಾಡಿ ಬಿ ಅಂಡ್ ವೀರಾಂಜನೇಯ ಬಂಬ್ರಾಣ.
ಎಲ್ಲ ಆಟಗಾರರ ಗಮನಕ್ಕೆ ಶಿವಶಕ್ತಿ ವರ್ಕಾರಿ ಇದರ ಆಟಗಾರರು ಆದಷ್ಟು ಬೇಗ ದೇಹ ತೂಕದ ಬಲಿ ಹೋಗಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಮಹಾಲಿಂಗೇಶ್ವರ ಬಿ ತಂಡ ಹಾಗೂ ತತ್ವಮಸಿ ಬಗಂಬಿಲ ಎರಡು ತಂಡ ಆದಷ್ಟು ಬೇಗ ಎಲ್ಲ ಆಟಗಾರರು ದೇಹ ತೂಕವನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಈ ಮೂರು ತಂಡ ಆದಷ್ಟು ಬೇಗ ಆಟಗಾರರು ತಮ್ಮ ದೇಹ ತೂಕವನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. Jump in the air like Superman. ದಯವಿಟ್ಟು ಎಲ್ಲ ಆಟಗಾರರ ಗಮನಕ್ಕೆ ಈ ಪಂದ್ಯಕೂಟ ಸಾಗಬೇಕಾದರೆ ನಿಮ್ಮ ಸಹಕಾರ ಖಂಡಿತ ನಮಗೆ ಬೇಕು. ಯಾವುದೆಲ್ಲ ದೇಹ ತೂಕ ಮಾಡುವ ಬಾಕಿ ಇರುವಂಥ ತಂಡ ಆದಷ್ಟು ಬೇಗ ಮಹಾಕಾಲಿ ಕ್ರೀಡಾ ಬಲಗದ ಕ್ಲಬ್ಬಿನಲ್ಲಿ ದೇಹ ತೂಕ ನಡೀತಾ ಇದೆ. ಎಲ್ಲ ಆಟಗಾರರು ಹಾಗೂ ತಂಡದ ಕಪ್ತಾನರ ಗಮನಕ್ಕೆ ದಯವಿಟ್ಟು ಕೆಜಿಯನ್ನು ಮಾಡಿ
ನಮ್ಮ ಒಂದಿಗೆ ಈ ಪಂದ್ಯಕೂಟಕ್ಕೆ ಸಹಕಾರವನ್ನು ಮಾಡಬೇಕಾಗಿ ವೀರ ಯೋಧ ಫ್ಯಾನ್ಸ್ ತುಮಿನಾಡು ವಿನಂತಿಸುತ್ತಾ ಇದ್ದಾವೆ. Jump in the air like Superman. ಎಸ್ ತತ್ವಮಸಿ ಭಗಂಬೀಲ ಮಹಾಲಿಂಗೇಶ್ವರ ಬಿ ಆದಷ್ಟು ಬೇಗ ತಮ್ಮ ತಂಡದ ದೇಹ ತೂಕವನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಎಲ್ಲ ಆಟಗಾರರ ಗಮನಕ್ಕೆ, ತಂಡದ ಕಪ್ತಾನನ ಗಮನಕ್ಕೆ ದಯವಿಟ್ಟು ದೇಹ ತೂಕ ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಈ ಪಂದ್ಯಕೂಟ ಸಾಗಬೇಕಾದ್ರೆ ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ.
ಎಸ್ ಶಿವಶಕ್ತಿ ವರ್ಕಾಡಿ ಹಾಗೂ ಮಹಾಲಿಂಗೇಶ್ವರ ಬಿ ಎರಡು ತಂಡ ಆದಷ್ಟು ಬೇಗ ದೇಹ ತೂಕ ಬಲಿ ಹೋಗಬೇಕಾಗಿ ವಿನಂತಿಸ್ತಾ ಇದ್ದಾವೆ. ವೀರಯೋಧ ಫ್ಯಾನ್ಸ್ ತುಮಿನಾಡು ಸಾದರಪಡಿಸಿದಂತ 58 kg ವಿಭಾಗದ ಕ್ರೀಡಾಕೂಟದ ಪ್ರಥಮ ಪಂದ್ಯಾಟಕ್ಕೆ ಕರೆಕೊಡ್ತಾ ಇದ್ದೇವೆ. ಕ್ರೀಡಾಕೂಟದ ಪ್ರಥಮ ತಂಡ ಬರಲಿ ದ ಟೀಮ್ ಪ್ರಿಯದರ್ಶಿನಿ ವರ್ಕಾಡಿ ಬಿ. ಕ್ರೀಡಾಕೂಟದ ಪ್ರಥಮ ತಂಡಗಳಿಗೆ ಸ್ವಾಗತ ನೀಡ್ತಾ ಇದ್ದೇವೆ. ಚಪ್ಪಾಳೆ ಬರಲಿ ಪ್ಲೀಸ್. ಕ್ರೀಡಾಕೂಟಕ್ಕೆ ಆಗಮಿಸಿದಂತ ಪ್ರಥಮ ತಂಡವಾಗಿದೆ ದ ಟೀಮ್ ಪ್ರಿಯದರ್ಶಿನಿ ವರ್ಕಾಡಿ. ರೀತಿಯಲ್ಲಿ ಎದುರಾಳಿ ತಂಡ ವೀರಾಂಜನೇಯ ಬಂಬ್ರಾಣ ತಂಡದ ಅನುಪಸ್ಥಿತಿ ಇದೆ. ತಂಡ ಓಖೋರ್ ಮುಖೇನ ಮುಂದಿನ ಹಂತಕ್ಕೆ ತಿರುಗಡೆಗೊಳ್ಳುತ್ತಾ ಇದೆ ಟೀಮ್ ಪ್ರಿಯದರ್ಶಿನಿ ವರ್ಕಾಡಿ. ಅದೇ ರೀತಿಯಲ್ಲಿ ದ್ವಿತೀಯ ಪಂದ್ಯಾಟದ ಸೂಚನೆ ಬರ್ತಾ ಇದೆ. ಟೀಮ್ ರಾಯಲ್ ವಾರಿಯರ್ಸ್ ಉಳ್ಳಾಲ ಎ. ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ದ್ವಿತೀಯ ಪಂದ್ಯಾಟದ ಇತ್ತಂಡಗಳ ಅನುಪಸ್ಥಿತಿ ಕೂಡ ಇದೆ. ಅದೇ ರೀತಿಯಲ್ಲಿ 12:30ಕ್ಕೆ ಸರಿಯಾಗಿ ಸ್ಕೇಲ್ ಕ್ಲೋಸ್ ಮಾಡಲಾಗ್ತದೆ. ಅಲ್ಲಿ ದೇಹ ತೂಕ ಪರೀಕ್ಷೆ ಬಾಕಿದ್ದಲ್ಲಿ ಆದಷ್ಟು ಬೇಗ ಮುಂದುವರಿಸಿ. 25 ನಿಮಿಷ ಬಾಕಿ ಇದೆ. 12ವರೆಗೆ ಸರಿಯಾಗಿ ದೇಹ ತೂಕ ಪರೀಕ್ಷೆದ ವಿಭಾಗವನ್ನು ಕ್ಲೋಸ್ ಮಾಡಲಾಗ್ತದೆ. ಬಾಕಿ ಇದ್ದ ತಂಡಗಳು ಆದಷ್ಟು ಬೇಗ ತಮ್ಮ ಒಂದು ದೇಹ ತೂಕ ಪರೀಕ್ಷೆಯನ್ನು ಮುಗಿಸಿಕೊಳ್ಳಿ. ದ್ವಿತೀಯ ಪಂದ್ಯಾಟದಲ್ಲಿ ಇತ್ತಂಡಗಳ ಅನುಪಸ್ಥಿತಿ ಇದೆ. ರಾಯಲ್ ವಾರಿಯರ್ಸ್ ಉಳ್ಳಾಲ, ಅದೇ ರೀತಿಯಲ್ಲಿ ಪ್ರಿಯದರ್ಶಿನಿ ವರ್ಕಾಡಿ. ಸೊ ಥರ್ಡ್ ಮ್ಯಾಚ್ಗೆ ಕರೆ ಕೊಡ್ತಾ ಇದೆ. ಮೂರನೇ ಪಂದ್ಯಾಟ ತಂಡಗಳು ಬನ್ನಿ ಅಂತ SDF ಸುಭಾಷ್ ನಗರ, ಅದೇ ರೀತಿಯಲ್ಲಿ ಟೀಮ್ ಚಾಮುಂಡೇಶ್ವರಿ ಪಾವೂರು ದ ರಾಕಾರ್ಡ್ಸ್. ಈ ತಂಡಗಳು ಕೂಡ ಆದಷ್ಟು ಬೇಗ ಅಂಗಣ ಪ್ರವೇಶಿಸಿ. ದ ಟೀಮ್ ಚಾಮುಂಡೇಶ್ವರಿ ಪಾವೂರ್ ಅಂಡ್ SDF ಸುಭಾಷ್ ನಗರ. Ready for the rumble. Who's ready for the reset? Who's ready for the reset? Ready for the rumble. Who's ready for the reset? Who's ready for the reset? Ready for the rumble. Who's ready for the reset? Who's ready for the reset? Ready for the rumble. AN.
नया हिंदुस्तान है। ये हिंदुस्तान फिर में घुसेगा भी और मारेगा भी। क्या बदले के लिए आपका खून खोल रहा है? कमांडोस, who are we? इंडियन आर्मी ने ये जंग शुरू नहीं की थी, but we will bloody hell finish it. How is the Josh? How is the Josh?
ಇದರಂತೆ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತಾ ಇದೆ ಟೀಮ್ ಚಾಮುಂಡೇಶ್ವರಿ ಬಾಬುರದ ರೀತಿಯಲ್ಲಿ 4ನೇ ಪಂದ್ಯಾಟದ ತಂಡಗಳು. ನಾಲ್ಕನೇ ಪಂದ್ಯಾಟದ ತಂಡಗಳಾದಷ್ಟು ಬೇಗ ತಯಾರಾಗಿ ಬನ್ನಿ.
4ನೇ ಪಂದ್ಯಾಟದ ಪ್ರಥಮ ತಂಡಕ್ಕೆ ಕರೆಕೊಡ್ತಾ ಇದ್ದೇವೆ. ಟೀಮ ಕ್ರೀಡಾಕೂಟದ 4ನೇ ಪಂದ್ಯಾಟದ ಪ್ರಥಮ ತಂಡವಾಗಿ ಅಂಗಣ ಪ್ರವೇಶಿಸ್ತಾ ಇದ್ದಾರೆ. ಟೀಮ SKP ಇದು team of Ians Star Nuja. Team late month and the countdown corridor for team of Ians Star Nuja. ಕೇವಲ 2 ನಿಮಿಷ ಕಾಲಾವಕಾಶ ನೀಡ್ತಾ ಇದ್ದೇವೆ. ಟೀಮ್ ಆಫ್ ಇಯಾನ್ಸ್ ಸ್ಟಾರ್ ನುಜಾ. ಇಟ್ಸ್ ಅ ಫೈನಲ್ ಅಂಡ್ ಲಾಸ್ಟ್ ಕಾಲ್. ಟೀಮ್ ಆಫ್ ಇಯಾನ್ಸ್ ಸ್ಟಾರ್ ನುಜಾ. ನಾಲ್ಕನೇ ಪಂದ್ಯಾಟದ ದ್ವಿತೀಯ ತಂಡವಾಗಿ ಅಂಗಣ ಪ್ರವೇಶಿಸ್ತಾ ಇದ್ದ ಟೀಮ್ ಆಫ್ ಇಯಾನ್ಸ್ ಸ್ಟಾರ್ ನುಜಾ. ಪಂದ್ಯಾಟಕ್ಕೆ ನೇರವಾದ ಅಣಿಯಾಗುತ್ತಾ ಇದೆ. ಕ್ರೀಡಾಕೂಟದ ಪ್ರಥಮ 5 ತಂಡಗಳ ಪಂದ್ಯಾಟ ಆರಂಭವಾಗುತ್ತಾ ಇದೆ. ಟೀಮ SKP ಕಿದೂರ್, ಅದೇ ರೀತಿಯಲ್ಲಿ ಟೀಮ ವಿಯಾನ್ಸ್ ಸ್ಟಾರ್ ನುಜಾ. ಟೀಮ ವಿಯಾನ್ಸ್ ಸ್ಟಾರ್ ನುಜಾ, ಅದೇ ರೀತಿಯಲ್ಲಿ SKP ಕಿದೂರ್.
3-1 3-1 ಇನ್ ಫೇವರ್ ಆಫ್ SKP ಕಿದೂರ್. ಟೀಮ 2 ಅಂಕಗಳ ಮುನ್ನಡೆಯಲ್ಲಿ ಟೀಮ SKP ಕಿದೂರು ತಂಡ. 5ನೇ ಪಂದ್ಯಾಟದ ತಂಡಗಳಿಗೆ ಕರೆ ಕೊಡ್ತಾ ಇದ್ದೇವೆ. ಆದಷ್ಟು ಬೇಗ 5ನೇ ಪಂದ್ಯಾಟದ ತಂಡಗಳು ಕೂಡ ತಯಾರಾಗಿ. 3-1 ಇನ್ ಫೇವರ್ ಆಫ್ SKP ಕಿದೂರ್. ನಡುವೆ ಮತ್ತೆ ಸಮಯೋಜಿತ ಆಟಗಳ ನಡುವೆ ಸೂಪರ್ ರೈಡ್. ಮತ್ತೆ ಅಂಕಗಳ ಸೇರ್ಪಡೆಯಾಗುತ್ತಾ ಇದೆ ಟೀಮ ವಿಯಾನ್ ಸ್ಟಾರ್ ನೂಜಾ ಕಡೆಗೆ. 4-3 1 ಅಂಕದ ಮುನ್ನಡೆಯಲ್ಲಿ ಟೀಮ್ ನೂಜಾ. ನಡುವೆ ಮತ್ತೆ 1 ಅಂಕದ ಸೇರ್ಪಡೆ ನಡುವೆ ಪಂದ್ಯ ಮತ್ತೆ ಸಮಬಲಗೊಳ್ಳುತ್ತಾ ಇದೆ. 4-4 4 ಈಚ್. 4-4 ಸಮಬಲದ ಹೋರಾಟ. Absolutely great dash. ಈ ನಡುವೆ ಮತ್ತೆ ಅಂಕ ಸೇರ್ಪಡೆಯಾಗುತ್ತಾ ಇದೆ ಟೀಮ್ SKP ಕಡೆಗೆ. 5-4 5-4 1 ಅಂಕದ ಮುನ್ನಡೆಯಲ್ಲಿ ಟೀಮ್ ಕಿದೂರ್. ಇಟ್ಸ್ 5-4. ವಿಫಲ ಯತ್ನಗಳ ನಡುವೆ ಮತ್ತೆ ಅಂಕ ಸೇರ್ಪಡೆಯಾಗುತ್ತಾ ಇದೆ ಕಿದೂರು ಕಡೆಗೆ. ಪಂದ್ಯಾಟದ ಮುನ್ನಡೆ ಮತ್ತೆ 2ಕ್ಕೆ ಇರುತ್ತಾ ಇದೆ. 6-4 6-4 2 ಅಂಕಗಳ ಮುನ್ನಡೆಯಲ್ಲಿ ಕಿದೂರ್. 6-4 in favor of ಕಿದೂರ್. ಬಾಕಿ ಉಳಿದಂಥ ತಂಡಗಳಿಗೆ ಸೂಚನೆ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ತಮ್ಮೊಂದು ದೇಹ ತೂಕ ಪರೀಕ್ಷೆ ಬಾಕಿದ್ದಲ್ಲಿ ಪೂರ್ತಿಗೊಳಿಸಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸ್ಕೇಲನ್ನು ಕ್ಲೋಸ್ ಮಾಡಲಾಗ್ತದೆ ಅಲ್ಲಿ. ಅದರಿಂದ ತಂಡದ ರಿಜಿಸ್ಟರ್ ಬಾಕಿದ್ದಲ್ಲಿ ಕೂಡ ಆದಷ್ಟು ಬೇಗ ಪೂರ್ತಿಗೊಳಿಸಿ. ಪಂದ್ಯಾಟ ಮುಂದುವರಿಸಲಿಗಿದೆ. ಸಿಕ್ಸ್ 6-4 2 ಅಂಕದ ಮುನ್ನಡೆಯಲ್ಲಿ ಟೀಮ SKP ಕಿದೂರ್. ಐದನೇ ಪಂದ್ಯಾಟದ ಇತ್ತಂಡಗಳ ಕೂಡ ಅನುಪಸ್ಥಿತಿ ಬಂದಿದೆ. ಸೊ 6ನೇ ಪಂದ್ಯಾಟದ ತಂಡಗಳು ತಯಾರಾಗಿ 5ನೇ ಪಂದ್ಯಾಟದ 2 ತಂಡಗಳು ಕೂಡ ಅನುಪಸ್ಥಿತಿ ಕಾಡ್ತಾ ಇದೆ. ಸೊ 6th ಮ್ಯಾಚ್ 6ನೇ ಪಂದ್ಯಾಟದ ತಂಡಗಳು ತಯಾರಾಗಿ. ಸೂಪರ್ ಟ್ಯಾಕಲ್ ಈಸ್ ಆನ್. ಈ ನಡುವೆ ಮತ್ತೆ ಅದ್ಭುತವಾದ ಟ್ಯಾಕಲ್ ಮುಖೇನ ತಂಡಕ್ಕೆ 2 ಅಂಕಗಳ ಸೇರ್ಪಡೆಯಾಗುತ್ತಾ ಇದೆ. 6-7 6-7 4ನೇ ಪಂದ್ಯಾಟ ಮಧ್ಯಂತರ ವಿರಾಮದ ವೇಳೆಗೆ ಸಮೀಪಿಸ್ತಾ ಇದೆ. 6-7 6ನೇ ಪಂದ್ಯಾಟದ ತಂಡಗಳು ತಯಾರಾಗಿ. ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಎ ಅಂಡ್ ಅಟ್ಯಾಕರ್ಸ್ ವಿಟ್ಲ. ಈ ತಂಡಗಳು ಕೂಡ ಆದಷ್ಟು ಬೇಗ ತಯಾರಾಗಿ ಒಂದು ಪ್ರವೇಶ ದ್ವಾರದ ಬಳಿಗೆ ಬಂದು ನಿಂತುಕೊಳ್ಳಿ. ಅಟ್ಯಾಕರ್ಸ್ ವಿಟ್ಲ ಅಂಡ್ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಎ. 6-7 ಮಧ್ಯಂತರದ ವಿರಾಮದ ವೇಳೆಯಲ್ಲಿ 6-7 6-7 ಇನ್ ಫೇವರ್ ಆಫ್ SKP ಕಿದೂರ್.
ಮತ್ತೆ ತಿಳಿಸ್ತಾ ಇದ್ದೇವೆ 5ನೇ ಪಂದ್ಯಾಟದ ತಂಡಗಳು ಕೂಡ ಇಲ್ಲ. 6ನೇ ಪಂದ್ಯಾಟದ ತಂಡಗಳು ಬನ್ನಿ. ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಎ, ಇಟ್ಸ್ ಈಚ್ ಪಾಯಿಂಟ್. ತಂಡಗಳಿಗೂ ಕೂಡ ಸಮಬಲದ ಅಂಕ ಸೇರ್ಪಡೆಯಾಗುತ್ತಾ ಇದೆ. 7-8 7-8 ಇನ್ ಫೇವರ್ ಆಫ್ ಕಿದೂರ್. 7-8. The captains note this point. It's a final 5 minutes for the full time. 7-8 in favor of Kidur. ಮತ್ತೆ ಡಿಫೆನ್ಸ್ ವರ್ಕ್ ಆಗುತ್ತಾ ಇದೆ. ಸಮಬಲದ ಅಂಕದಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ. 8-8 ಸಮಬಲದ ಹೋರಾಟದಲ್ಲಿ ಪಂದ್ಯಾಟ. ಮತ್ತೊಮ್ಮೆ ಸೂಚಿಸ್ತಾ ಇದ್ದೇವೆ, ಪಂದ್ಯಾಟ ಟೈ ಆದಲ್ಲಿ 5 ರೈಡ್, 5 ರೈಡ್ಸ್, 8 ಇಚ್. 8 ಸಮಬಲದ ಹೋರಾಟದಲ್ಲಿ ಪಂದ್ಯಾಟ ಟೈಗೊಂಡಲ್ಲಿ 5 ರೈಡ್ಗಳ ಮುಖೇನ ಪಂದ್ಯಾಟದ ವಿಜಯಶಾಲಿಯನ್ನು ಘೋಷಿಸಲಾಗುವುದು. 8 ಸಮಬಲದ ಹೋರಾಟ. ಥರ್ಡ್ ರೈಡ್, ಡೂ ಆರ್ ಡೈ ರೈಡ್. ನಡುವೆ ಥರ್ಡ್ ರೈಡ್ ಅವನತಿಗೆ ಬರುತ್ತಾ ಇದೆ. ಇಟ್ಸ್ ರೈಡರ್ ಔಟ್. ಸೊ ದ ಪಾಯಿಂಟ್ ಈಸ್ 9-8 9-8 ಇನ್ ಫೇವರ್ ಆಫ್ ಕಿದೂರ್. ಇಟ್ಸ್ ಲಾಸ್ಟ್ 4 minutes ಫಾರ್ ದ ಫುಲ್ ಟೈಮ್. ಅಂತಿಮ 4 ನಿಮಿಷಗಳ ಪಂದ್ಯಾಟ ಬಾಕಿ ಇದೆ. 9-8 ಎಂಬಂತೆ 1 ಅಂಕದ ಮುನ್ನಡೆಯಲ್ಲಿ ಕಿದೂರ್. ಈ ಬಾರಿ ಮತ್ತೊಮ್ಮೆ ರನ್ನಿಂಗ್ ಹ್ಯಾಂಡ್ ಟಚ್. 1 more ಪಾಯಿಂಟ್. 2 ಅಂಕಿಗಳಿಗೆ ತಲುಪುತ್ತಾ ಇದೆ. 10-8. ಸೂಪರ್ ಟ್ಯಾಕಲ್ ಈಸ್ ಆನ್. ಮತ್ತೊಮ್ಮೆ ಸೂಚಿಸ್ತಾ ಇದ್ದೇವೆ, 5ನೇ ಪಂದ್ಯಾಟದ ತಂಡಗಳು ಕೂಡ ಇಲ್ಲ. 6ನೇ ಪಂದ್ಯಾಟದ ತಂಡ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಅಂಡ್ ಅಟ್ಯಾಕರ್ಸ್ ವಿಟ್ಲ ತಂಡಗಳು ಕೂಡ ಬನ್ನಿ. ಇಟ್ಸ್ ಅ ಫೈನಲ್ 3 minutes ಫಾರ್ ದ ಫುಲ್ ಟೈಮ್. ಸೂಪರ್ ಟ್ಯಾಕಲ್ ಈಸ್ ಆನ್. 10-8 10-8 ಇನ್ ಫೇವರ್ ಆಫ್ SKP ಕಿದೂರ್. ಆರನೇ ಪಂದ್ಯಾಟದಲ್ಲಿ ಕೂಡ ಎದುರಾಳಿ ತಂಡದ ಅನುಪಸ್ಥಿತಿ ಇದೆ. ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಎ ನೇರವಾಗಿ ಬಂದು ಅಂಗಣ ಪ್ರವೇಶಿಸಿ 7ನೇ ಪಂದ್ಯಾಟದ ತಂಡಗಳಿದೆ. ಆದಷ್ಟು ಬೇಗ ತಯಾರಾಗಿ ತತ್ವಮಸಿ ಬಗಂಬಿಲ್ಯಾನ್ ಮಾಲಿಂಗೇಶ್ವರ ಕುಂಜತ್ತೂರು ಬಿ.
ಮುಂದಿನ ಪಂದ್ಯಾಟದ ತಂಡ ಸ್ಟಾರ್ ಪ್ರಿನ್ಸ್ ಮಂಜನಾಡಿ. ಇಟ್ಸ್ ಥರ್ಡ್ ರೈಡ್. ಡೂ ಆರ್ ಡೈ ರೈಡ್. 10-8 10-8 2 ಅಂಕಗಳ ಮುನ್ನಡೆಯಲ್ಲಿ ಟೀಮ SKP ಕಿದೂರ್. ಈ ನಡುವೆ ಬಲವಾದ ಡಿಫೆನ್ಸ್ಗಳ ಹೋರಾಟದ ನಡುವೆ ಮತ್ತೆ ಒಂದು ಅಂಕದ ಸೇರ್ಪಡೆಗೆ ಆಗುತ್ತಾ ಇದೆ ಕಿದೂರು ಕಡೆಗೆ. ಸೂಪರ್ ಟ್ಯಾಕಲ್ ಈಸ್ ಆನ್. ಥರ್ಡ್ ರೈಡ್. ಡೂ ಆರ್ ಡೈ ರೈಡ್. ಸೂಪರ್ ಟ್ಯಾಕಲ್ ಈಸ್ ಆನ್. 11-8. ಎಸ್, ಇಟ್ಸ್ ಆಲ್ ಔಟ್. 2 + 2 4 ಪಾಯಿಂಟ್ಸ್. ಎಸ್, ಮುನ್ನಡೆ 7ಕ್ಕೆ ಏರುತ್ತಾ ಇದೆ. 15-8 15-8. ಇಟ್ಸ್ ಇನ್ ಫೇವರ್ ಆಫ್ SKP ಕಿದೂರ್. ಅಂತಿಮ ನಿಮಿಷದ ಹಂತದಲ್ಲಿ ಪಂದ್ಯಾಟ ಮತ್ತೆ ಕಿದೂರು ಕಡೆಗೆ ವಾಲುತ್ತಾ ಇದೆ. 16-8 ಎಂಬಂತೆ 8 ಅಂಕಗಳ ಮುನ್ನಡೆಯಲ್ಲಿ ಸಾಗಿ ಬರುತ್ತಾ ಇದೆ. 5ನೇ ಪಂದ್ಯಾಟ ಇಲ್ಲ. 6ನೇ ಪಂದ್ಯಾಟದ ತಂಡ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಒಕ್ಕರ್ ಪಂದ್ಯಾಟಕ್ಕಾಗಿ ಬನ್ನಿ ಅಂತೆ. ಬೇಗ ಬನ್ನಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ B. And please get ready for the 7th match. ತತ್ವಮಸಿ ಬಗಂಬಿಲ and ಮಹಾಲಿಂಗೇಶ್ವರ ಕುಂಜತ್ತೂರ್ B. ಪಂದ್ಯಾಟ ಮುಕ್ತಾಯಗೊಳ್ತಾ ಇದೆ. 4ನೇ ಪಂದ್ಯಾಟದ ವಿಜಯಿ ತಂಡವಾಗಿ SKP ಕಿದೂರು ತಂಡ ಮುಂದಿನ ಹಂತಕ್ಕೆ ತಿರುಗಡೆಗೊಳ್ತಾ ಇದೆ. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದ ಟೀಮ್ ವಿಯಾನ್ ಸ್ಟಾರ್ ನೂಜಾ. ಅದೇ ರೀತಿಯಲ್ಲಿ 5ನೇ ಪಂದ್ಯಾಟದ ತಂಡಗಳು ಕೂಡ ಇಲ್ಲ. 6ನೇ ಪಂದ್ಯಾಟ ತಂಡ ಬನ್ನಿ ಅಂತೆ. ಟೀಮ್ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿಗೆ ಪಂದ್ಯಾಟದ ತಂಡಗಳು ಬನ್ನಿ. ಏಳನೇ ಪಂದ್ಯಾಟದ ತಂಡ ಕೂಡ ತಯಾರಾಗಿ ತತ್ವಮಸಿ ಬಗಂಬಿಲ ಮಹಾಲಿಂಗೇಶ್ವರ ಕುಂಜತ್ತೂರ್. ಈಗ 6ನೇ ಪಂದ್ಯಾಟದ ಎದುರಾಳಿ ತಂಡ ಇಲ್ಲ. ಸ್ಟಾರ್ ಪ್ರಿನ್ಸ್ ಮಂಜನಾಡಿ ತಂಡ ನೇರವಾದ ಅರ್ಹತೆ ಪಡೆಯುತ್ತಾ ಇದೆ. ತತ್ವಮಸಿ ಬಗಂಬಿಲ ಮಹಾಲಿಂಗೇಶ್ವರ ಕುಂಜತ್ತೂರ್. ಮಂಜನಾಡಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. Breathless. Breathless. ಮಂಜನಾಡಿ. ಸಾರನೇ ಪಂದ್ಯಾಟದ ಒಕ್ಕರ್ ಪಂದ್ಯಾಟಕ್ಕಾಗಿ ಅಂಗಡ ಪ್ರವೇಶಿಸ್ತಾ ಇದೆ ಟೀಮ್ ಆಫ್ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಮಂಜನಾಡಿ ಬಲೆ.
ಎದುರಾಳಿ ತಂಡ ಇಲ್ಲ. ಮುಂದಿನ ಪಂದ್ಯಾಟ ತಂಡಗಳು ತಯಾರಾಗಿ ಬನ್ನಿ ಅಂತ. ತತ್ವಮಸಿ ಬಗಂಬಿಲಾನ್ ಮಾಲಿಂಗೇಶ್ವರ ಕುಂಜತ್ತೂರ್. ಮುಂದಿನ ಪಂದ್ಯಾಟ ತಂಡಗಳು ಬನ್ನಿ. ತತ್ವಮಸಿ ಬಗಂಬಿಲಾನ್ ಮಾಲಿಂಗೇಶ್ವರ ಕುಂಜತ್ತೂರ್. Ready for the 7th match. 7ನೇ ಪಂದ್ಯಾಟದ ತಂಡಗಳು ಬನ್ನಿ. ಮಹಾಲಿಂಗೇಶ್ವರ ಕುಂಜತ್ತೂರ್ and ತತ್ವಮಸಿ ಬಗಂಬಿಲಾ. ಅಂಗಣದ ಎಡಭಾಗದಲ್ಲಿ VYF ಕ್ಯಾಂಟೀನ್ ತಯಾರಾಗಿದೆ. ಊಟದ ವ್ಯವಸ್ಥೆ ಕೂಡ ಇದೆ. ಗ್ರೌಂಡ್ ದ ರೈಟ್ ಸೈಡ್ ಲೆಫ್ಟ್ ಸೈಡ್ VYF ದ ಕ್ಯಾಂಟೀನ್ ಒಂಜಿ ರೆಡಿ ಆದ್ರೆ ಮಿಸ್ಟರ್ ಗಗನ್ ಆ್ಯಂಡ್ ಟೀಮ್ ದಕ್ಲ ಸ್ವಲ್ಪ ಪೂರ ಬಾರಿ ಶೋಕದ ಫುಡ್ ಪೂರ ಉಂಡು. ಹೋದು ಐತೊಂಜಿ ಯೂಸ್ ಜೊತೆ ಮಾತಿರಲ್ಲ. ಟೀಮ VYF ದ ಕ್ಯಾಂಟೀನ್ ರೆಡಿ ಆಗ್ತದೆ. ಪಂದ್ಯಾಟದ 7ನೇ ಪಂದ್ಯಾಟದ ಪ್ರಥಮ ತಂಡವಾಗಿ ಅಂಗಣ ಪ್ರವೇಶಿಸ್ತಾ ಇದೆ. ಗಿವ್ ಅ ಬಿಗ್ ಅಪ್ಲಾಸ್ ಫಾರ್ ದ ಟೀಮ್ ತತ್ವಮಸಿ ಬಗಂಬಿಲಾ. ರೀತಿಯಲ್ಲಿ 7ನೇ ಪಂದ್ಯಾಟದ ದ್ವಿತೀಯ ತಂಡವಾಗಿ ಬರುತ್ತಾ ಇದೆ. ಮಂಜೇಶ್ವರ ಕಂಡಂತ ಇತಿಹಾಸ ಪ್ರಸಿದ್ಧ ಕಬಡ್ಡಿ ಹೆಸರನ್ನು ಹೊಂದಿರುವಂತಹ ಒಂದು ತಂಡ ದ ಟೀಮ್ ಮಹಾಲಿಂಗೇಶ್ವರ ಕುಂಜತ್ತೂರ್. Yes.
ಪಂದ್ಯಕೂಟದ 7ನೇ ಪಂದ್ಯಾಟ ಇದೀಗ ಪ್ರಸ್ತುತ ತುಮಿನಾಡಿನ ಮಣ್ಣಿನಲ್ಲೇ ತಸ್ವಮತಿ ಬಗಂಬಿಲ್ಲ ಜೊತೆ ಮಹಾಲಿಂಗೇಶ್ವರ ಗುಂಜತ್ತೂರು ಈ ಎರಡು ತಂಡಗಳ ನಡುವೆ ಇದೀಗ ಸೆಣಸಾಟ. ಎಸ್, ದಾಳಿಯಲ್ಲಿ ಜರ್ಸಿ ನಂಬರ್ 7 ಶಿವ ಪ್ರಸ್ತುತ ಮಹಾಲಿಂಗೇಶ್ವರ ತಂಡದ ಎಸ್ ಒಂದು ಅಂಕದ ಸೇರ್ಪಡೆಯಾಗಿದೆ ಇದೀಗ ಮಹಾಲಿಂಗೇಶ್ವರ ಗುಂಜತ್ತೂರು ತಂಡಕ್ಕೆ. ಮತ್ತೊಂದು ಅಂಕ ಅಡ್ವಾನ್ಸ್ ಆಗಿ ಸೇವ್ ಆಗಿದೆ ನೋಡಿ ಮಹಾಲಿಂಗೇಶ್ವರ ಗುಂಜತ್ತೂರು ತಂಡಕ್ಕೆ. ಈ ಬಾರಿ ಟೆಕ್ನಿಕಲ್ ಪಾಯಿಂಟ್ ಕೂಡ ಒಂದಾಗಿದೆ. ಎಸ್, ಪಂದ್ಯಕೂಟದ ಬಗಂಬಿಲ್ಲ ತಂಡದ ಆಟಗಾರ ಇದೀಗ ರೈಡಿನಲ್ಲೇ. ಎಸ್, ಮತ್ತೆ ದಾಳಿಯಲ್ಲಿ ಶಿವ ಮಹಾಲಿಂಗೇಶ್ವರ ತಂಡದ ಒನ್ ಆಫ್ ದಿ ಬೆಸ್ಟ್ ರೈಡರ್ ಎಂದೇ ಖ್ಯಾತಿಯಾದ ಆಟಗಾರ ಈ ಬಾರಿ ಉತ್ತಮವಾದ ರೈಡಿನತ್ತ ಶಿವ. ಥರ್ಡ್ ರೈಡ್, ಡೂ ಆರ್ ಡೈ ರೈಡ್. ಈ ಬಾರಿ ಬಗಂಬಿಲ್ಲಕ್ಕೆ ಡೂ ಆರ್ ಡೈ, ಮಾಡುವಿಲ್ಲವೇ ಮಾಡಿ ಎತ್ತ ಬಂಧನವಾಗಿದೆ ನೋಡಿ ಬಗಂಬಿಲ್ಲವ ತಂಡದ ಆಟಗಾರ. ಎಸ್, ಮತ್ತೆ ಬಾಲಿಯಲ್ಲೇ ಮಹಾಲಿಂಗೇಶ್ವರ ಗುಂಜತ್ತೂರು ತಂಡದ ಆಟಗಾರ ಜಸ್ಸಿ ನಂಬರ್ 12. ಅಂಕಪಟ್ಟಿಯಲ್ಲೇ 4-0. ಎಸ್, ದಾಳಿಯಲ್ಲಿ ಮತ್ತೆ ಬಗಂಬಿಲ್ಲ ತಂಡದ ಆಟಗಾರ ಜಸ್ಸಿ ನಂಬರ್ 10. ಈ ಬಾರಿ ಜಿಗಿತಗಾರಿಗೆ ಜಿಂಕೆಯ ಜಿಗಿತದಲ್ಲಿ ಆಟಗಾರನ ಆಟ ನೋಡಿದೆ. ಎಸ್, ಬೋನಸ್ +1 ಈಚ್. ಮತ್ತೆ ದಾಳಿಯಲ್ಲಿ ಜಸ್ಸಿ ನಂಬರ್ 12 ಮಹಾಲಿಂಗೇಶ್ವರ ಪರ ಆಟಗಾರ. Super tackle is on. ಐದು 1 in favor of ಮಹಾಲಿಂಗೇಶ್ವರ ಗುಂಜತ್ತೂರು. ಪ್ರಸ್ತುತ ದಾಳಿಯಲ್ಲೇ ಬಗಂಬಿಲ್ಲ ಥರ್ಡ್ ರೈಟ್, ಡೂ ಆರ್ ಡೈ. ಯಲ್ಲಿ ಈ ಬಾರಿ ಜಸ್ಸಿ ನಂಬರ್ 7 ಮಹಾಲಿಂಗೇಶ್ವರ ತಂಡದ ಪ್ರಖ್ಯಾತ ಆಟಗಾರ ಶಿವ ದಾಳಿಯಲ್ಲೇ. ಉತ್ತಮವಾದ ದಾಳಿಗಾರ ನೋಡಿ ಮತ್ತೆ ಸಾಬೀತುಪಡಿಸಿದ್ದಾರೆ ಈ ಬಾರಿ ಜರ್ಸಿ ನಂಬರ್ 7 ಶಿವ. ಮತ್ತೊಂದು ಅಂಕದ ಅತ್ತ ಮಹಾಲಿಂಗೇಶ್ವರ ಗುಂಜತ್ತೂರು. ಆರು 1 in favor of ಮಹಾಲಿಂಗೇಶ್ವರ ಗುಂಜತ್ತೂರು. ಆರು 1 in favor of ಮಹಾಲಿಂಗೇಶ್ವರ ಗುಂಜತ್ತೂರು. ಈ ಬಾರಿ ದಾಳಿಯಲ್ಲಿ ಜರ್ಸಿ ನಂಬರ್ 1 ಬಗಂಬಿಲ್ಲ ಗುಂಪಲ ಪರವಾಗಿ ಮತ್ತೋರ್ವ
ದಾಂಡಿಗ. ಉತ್ತಮವಾದ ದಾಳಿಯತ್ತ ಪ್ರಯತ್ನ ಈ ಬಾರಿ ಮತ್ತೊಂದು ಅಂಕದ ಸೇರ್ಪಡೆ ಇಲ್ಲ. ಎಸ್, ಮಹಾಲಿಂಗೇಶ್ವರ ಗುಂಜತ್ತೂರು ಈ ಬಾರಿ ಟ್ಯಾಕಲ್ನತ್ತ ಮತ್ತೊಂದು ಅಂಕದ ಸೇರ್ಪಡೆ. ಮಹಾಲಿಂಗೇಶ್ವರ ಗುಂಜತ್ತೂರು ದಂಡದ ಕಡೆಗೆ ನೋಡಿ ಬಾರಿ ಪಂದ್ಯಾಕೂಟ ನೋಡುತ್ತವೆ ರೋಮಾಂಚನಕಾರಿ ಆಗ್ತಾ ಇದೆ. ಎಸ್, ಆಲ್ ಔಟ್. ಈ ಬಾರಿ ಮಹಾಲಿಂಗೇಶ್ವರ ಮುನ್ನಡೆಯಲ್ಲ, 10-1 ಇನ್ ಫೇವರ್ ಆಫ್ ಮಹಾಲಿಂಗೇಶ್ವರ ಗುಂಜತ್ತೂರು. ಜಿಗಿತಗಾರಿಕೆಯಲ್ಲಿ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಈ ಬಾರಿ ಬಗಂಬಿಲ್ಲ ತಂಡಕ್ಕೆ. ಎಸ್, ದಾಳಿಯಲ್ಲಿ ಮತ್ತೆ ಶಿವ. ಉತ್ತಮವಾದ ದಾಳಿಯಲ್ಲಿ ತನ್ನ ಪ್ರಯತ್ನವನ್ನು ಮತ್ತೆ ಮತ್ತೆ ಸಾಬೀತುಪಡಿಸಿದ್ದಾರೆ ನೋಡಿ ಬಾರೆ ಶಿವ, ಕುಂಜತ್ತೂರಿನ ಶಿವ. ದಾಳಿಯಲ್ಲಿ ಮತ್ತೆ ಕಂಪಿಲ್ಲದ ತಂಡದ ಆಟಗಾರ ಜಸ್ ನಂಬರ್ 10. ಮತ್ತೆ 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 ಒಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ ಈ ಬಾರಿ ಮಹಾಲಿಂಗೇಶ್ವರ ಗುಂಜತ್ತೂರು ತಂಡದ ರೈಡರ್ಗೆ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಈ ಬಾರಿ. ಟ್ಯಾಕಲ್, ಎಸ್, ಬಂಧನವಾಗಿದೆ ನೋಡಿ ಬಗಂಬಿಲ್ಲ ತಂಡದ ಆಟಗಾರನ ಬಂಧನವಾಗಿದೆ. ಜರ್ಸಿ ನಂಬರ್ 13. ಬಾರಿ ಕೋರ್ಟ್ ಚೇಂಜಿನತ್ತ ತಂಡದ ರೋಮಾಂಚನಕಾರಿ ಆಟವು ಮುಂದುವರಿತಿದೆ ನೋಡಿ ಮಹಾಲಿಂಗೇಶ್ವರ ಗುಂಜತ್ತೂರು ಜೊತೆ ತತ್ವಮಸಿ ಬಗಂಪಿಲ. 12 ಮಧ್ಯಂತರದ ವಿರಾಮದ ವೇಳೆಯಲ್ಲಿ 12-2 ಎಂಬಂತೆ 10 ಅಂಕಗಳ ಮುನ್ನಡೆಯಲ್ಲಿ ಸಾಗಿ ಬರ್ತಾ ಇದೆ ಪಂದ್ಯಾಟ ಇನ್ ಫೇವರ್ ಆಫ್ ಮಹಾಲಿಂಗೇಶ್ವರ ಕುಂಜತ್ತೂರ್. ಅದೇ ರೀತಿಯಲ್ಲಿ ಕ್ರೀಡಾಕೂಟದ 8ನೇ ಪಂದ್ಯಾಟದ ತಂಡಗಳು ತಯಾರಾಗಿ ಮಹಾಲಿಂಗೇಶ್ವರ ಕುಂಜತ್ತೂರ್ ಬಿ ಅಂಡ್ ಶಿವಶಕ್ತಿ ವರಕಾಡಿ ಕ್ರೀಡಾಕೂಟದ 8ನೇ ಪಂದ್ಯಾಟಕ್ಕೆ ಕರೆಕೊಡ್ತಾ ಇದ್ದೇವೆ. ಆದಷ್ಟು ಬೇಗ ಬಂದು ಪ್ರವೇಶ ದ್ವಾರದ ಬಳಿ ಬಂದು ತಯಾರಾಗಿ ಶಿವಶಕ್ತಿ ವರಕಾಡಿ ಅದೇ ರೀತಿಯಲ್ಲಿ ಮಹಾಲಿಂಗೇಶ್ವರ ಕುಂಜತ್ತೂರು ಬಿ. ಇಟ್ಸ್ 12-2 ನಾವು 10 ಅಂಕಗಳ ಮುನ್ನಡೆಯಲ್ಲಿ ಟೀಮ ಮಹಾಲಿಂಗೇಶ್ವರ ಕುಂಜತ್ತೂರ್. ಈ ಬಾರಿ ಮತ್ತೆ ದಾಳಿಯಲ್ಲಿ 12 ನಂಬರ್ ಜಸಿದ್ದಾರೆ ಬಗಂಬಿಲ ಕಡೆಯಿಂದ. ದ್ವಿತೀಯಾರ್ಧದಲ್ಲಿ ಪಂದ್ಯದಲ್ಲಿ ತಿರುವು ಬರಬೇಕಾಗಿದೆ ಬಗಂಬಿಲ. 12-2 ಎಂಬಂತೆ 10 ಅಂಕಗಳ ಮುನ್ನಡೆಯಲ್ಲಿ ಟೀಮ ಮಹಾಲಿಂಗೇಶ್ವರ ಕುಂಜತ್ತೂರ್. ಎಸ್, ವಿಕೆಟ್ ನೋಡಿ ಬಾರಿ ತುಮಿನಾಡಿನ ಮೈದಾನದಲ್ಲೇ ಸಮಯ 1:15 ಆದರೂ ಕೂಡ ಜನಸಂಖ್ಯೆಯಲ್ಲಿ ಯಾವುದೇ ರೀತಿಯ ಕಡಿಮೆ ಇಲ್ಲ. ಇದೊಂದು ಅದ್ಭುತವಾದ ಒಂದು ಮೈದಾನವಾಗಿದೆ. ಒಂದು ಕಡೆಯಲ್ಲಿ ಕ್ರಿಕೆಟ್, ಮತ್ತೊಂದು ಕಡೆಯಲ್ಲಿ ಕಬಡ್ಡಿ. ತುಮಿನಾಡಿನಲ್ಲಿ ಕ್ರೀಡಾಕೂಟವೇ ಅಂತ ಹೇಳ್ಬೋದು. ಈ ಬಾರಿ ಆಚೆ ಹೋದರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಕ್ರಿಕೆಟ್ ನೋಡುವ ಅವಕಾಶ. ಈ ತುಮಿನಾಡಿನ ಮಣ್ಣಿನಲ್ಲೇ ಕ್ರೀಡಾಕೂಟವೇ ವ್ಯವಸ್ಥವಾಗಿದೆ ಎಂಬುವ ಒಂದು ಆಘೋಷ. ಬಾಯ್ಸ್ VYF ಬಾಯ್ಸ್ ಒಂಚೂರು ಅಲ್ಪ ಲೈನ್ಸ್ ಒಂಚು ಕ್ಲಿಯರ್ ಮಲ್ತುಕೊರ್ಲೆ ಟೀಮ್ VYF ದ ಬಾಯ್ಸ್ ನ ಒಂಚೂರು ಲೈನ್ಸ್ ಕ್ಲಿಯರ್ ಮಲ್ತುದಲ್ಲ. ಎಸ್, 3 ನಂಬರ್ ಜಸಿದಾರಿ ನೋಡಿ ಅದ್ಭುತವಾದ ರೈಡ್ ಮುಖೇನ ಅಂಕದ ಸೇರ್ಪಡೆಯಾಗುತ್ತಾ ಇದೆ. ಪಂದ್ಯ ಒನ್ ಸೈಡ್ ಕಾಂಟೆಸ್ಟ್ ಆಗಿ ಮುಂದುವರಿಯುವ ಸಂದರ್ಭದಲ್ಲಿ ಮತ್ತೆ ದಾಳಿಯಲ್ಲಿ ಕರನ್ ಬಗಂಬೇಲೆ ಕಡೆಯಿಂದ 10 ನಂಬರ್ ಜಸಿದಾರಿ 13-2 13-2 ಎಂಬಂತ ಈ ಬಾರಿ ಆಹಾ ಇಟ್ಸ್ ಈಚ್ ಪಾಯಿಂಟ್, ಬೋತ್ ಆರ್ ಔಟ್. $314 ಕೊನೆಯ 5 ನಿಮಿಷದ ಪಂದ್ಯಾಟ ಬಾಕಿ ಇದೆ. ಇಟ್ಸ್ ಲಾಸ್ಟ್ 5 minutes ಫಾರ್ ದ ಫುಲ್ ಟೈಮ್. ಕ್ಯಾಪ್ಟನ್ಸ್ ನೋಟ್ ದಿಸ್ ಪಾಯಿಂಟ್.
ಅಂತಿಮ 5 ನಿಮಿಷಗಳ ಕಾಲಾವಕಾಶದ ನಡುವೆ ಮತ್ತೆ 1 ಅಂಕದ ಸೇರ್ಪಡೆಯಾಗುತ್ತಾ ಇದೆ. 4-14 ಎಂಬಂತೆ 10 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಇನ್ ಫೇವರ್ ಆಫ್ ಕುಂಜತ್ತೂರ್. ದಾಳಿಯಲ್ಲಿ 13 ನಮೂದಿಸಿದ್ದಾರೆ ಸೋನು. ಆಕ್ರಮಣಕಾರಿ ದಾಳಿಯತ್ತ ಪಂದ್ಯಾಟ ಮುಂದುವರಿತಾ ಇದೆ. 4-14 ಎಂಬಂತೆ 10 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ. ಎಸ್, ಬಲವಾದ ವೇಗದ ದಾಳಿಯಲ್ಲಿ 1 ಅಂಕದ ಸೇರ್ಪಡೆ ಬರುತ್ತಾ ಇದೆ. 5-14 ಪಂದ್ಯಾಟದಲ್ಲಿ ರೋಮಾಂಚನಕಾರಿ ಆಟ ಬಾಕಿ ಇದೆ. ದಾಳಿಯಲ್ಲಿ 7 ನಮೂದಿಸಿದ್ದಾರೆ ಶಿವ. It's a 4 minutes for the full time. Captains note this point is the final 4 minutes for the full time. 5-14 in favor of ಕುಂಜತ್ತೂರ್. 8ನೇ ಪಂದ್ಯಾಟದ ತಂಡಗಳು ತಯಾರಾಗಿ ಶಿವಶಕ್ತಿ ವರ್ಕಾಡಿ, ಅದೇ ರೀತಿಯಲ್ಲಿ ಮಾಲಿಂಗೇಶ್ವರ ಕುಂಜತ್ತೂರು ಬಿ. It's a time out for the side of ಕುಂಜತ್ತೂರ್. 5-14 9 ಅಂಕಗಳ ಮುನ್ನಡೆಯಲ್ಲಿ ಟೀಮ್ ಮಾಲಿಂಗೇಶ್ವರ ಕುಂಜತ್ತೂರ್. ವಿಕೆಟ್ ಕ್ಯಾಂಟೀನ್ ದಲ್ಪ ಏರ್ಲ ಇಜ್ಜರಿಗೆ ಮನಂದುಲ್ಲೇರ ಸ್ವಲ್ಪ ಗಗನ್ ಅಂಡ್ ಟೀಮ್ ಅಕ್ಲೊಂಜಿ ಬಾರಿ ಶೋಕದೊಂಜಿ ಕ್ಯಾಂಟೀನ್ ಮಲ್ತೇರು. ಅಕ್ಲೆಗೆ ಒಂಚೂರು ಮಾತೆರ್ಲ ಒಂಜಿ ಐನೊಂಜಿ ಸದುಪಯೋಗ ಪಡೆದೊಂಜಿ ಐತೊಂಜಿ ಯೂಸ್ ಆಪಲೆಕ್ಕ ಮಲ್ಪಲೆ ಮಾತೆರ್ಲ ಬಾರಿ ಶೋಕದ ಫುಡ್ ರೆಡಿ ಆತನಲ್ಪ ಗಗನ್ ಕ್ಯಾಂಟೀನ್. ಎಸ್, ದಾಳಿಯಲ್ಲ ಈ ಬಾರಿ ಶಿವ ಜರ್ಸಿ ನಂಬರ್ 7 ಮಹಾಲಿಂಗೇಶ್ವರ ಕುಂಜತ್ತೂರ್ ಪರ ಆಟಗಾರ. ದಾಳಿಯಲ್ಲಿ ಶಿವ. ಎಸ್, ರೋಮಾಂಚನಕಾರಿಯಾದ ಪಂದ್ಯಾಟ ಕೂಟ ಅದೀಗ ಪ್ರಸ್ತುತ ತುಮಿನಾಡಿನ ಮಲ್ಲಿನಲ್ಲೇ ನೋಡೆ. ಎಸ್, ಬಗಂಪಿಲ್ಲ ತಂಡದ ಆಟಗಾರ ಜರ್ಸಿ ನಂಬರ್ 26 ಈ ಬಾರಿ ದಾಳಿಯಲ್ಲಿ ಸಂಜನೆ ಅಲ್ಪ ರಡ್ ಟೀಮ್ ಅಕ್ಲೆಲ್ಲ ಒಂಜಿ ಸೂಚನೆ ದಯಪಂಡ ನೆಕ್ಸ್ಟ್ ಬರ್ಪುನ ಅಕ್ಲೆಗ್ಲ ಅಲ್ಪ ಪ್ಲೇಯರ್ಸ್ ಗುಲ್ಪುನ ಅಲ್ಪ ಪ್ಲೇಯರ್ಸ್ ನಕ್ಲೆ ಕುಲ್ಲೆ ಟೀಮದ ಮ್ಯಾನೇಜರ್ ಇತ್ತಿಂಡ ಸೈಡ್ಗೆ ಕುಲ್ಲೋಡು ಒಂಜಿ ವಿನಂತಿ ಮಲ್ತೊಂದುಲ್ಲ. ಆ ಪ್ಲೇಯರ್ಸ್ ನಕ್ಲೆ ಇನ್ನ ಚಾರಿಗೆ ಅಂಪೈರ್ಸ್ ನಕ್ಲೆ ಒಂಜಿ ಸೂಚನೆ ಬರೋದುಂಡು. ಸೊ ಚೂರು ಆ ಬಿತ್ತು ಚಾರಡ್ ಕುಲ್ಲೆ. ಓಕೆ, ಇಟ್ಸ್ ಥರ್ಡ್ ರೈಡ್, ಡೂ ಆರ್ ಡೈ ರೈಡ್. ಇಟ್ಸ್ ದ ಲಾಸ್ಟ್ 2 minutes ಫಾರ್ ದ ಫುಲ್ ಟೈಮ್. ಅಂತಿಮ 2 ನಿಮಿಷಗಳು ಬಾಕಿ ಇದೆ. 15-5 15-5 in favor of ಕುಂಜತ್ತೂರ್. ಪಂದ್ಯಾಟದ ಅಂತಿಮ ಹಂತದಲ್ಲಿ ಡಿಫೆನ್ಸ್ ವರ್ಕ್ ಆಗುತ್ತಾ ಇದೆ. 6-15 ದಾಳಿಯಲ್ಲಿ ಮತ್ತೆ ಕರಣ್. 6-15 9 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ. Once again, successful defense from the team of Malingeshwara Kunjattur. 16-6 now. It's in favor of Kunjattur by the points, 10 points lead. ಎಸ್, ಉತ್ತಮವಾದ ಜಿಗಿತೆ, ಚಿರತೆಯ ಜಿಗಿತೆ ಎಲ್ಲ ಮತ್ತೆ ಬಗಂಪಿಲ್ಲ. ಅಂಕ ಬೇಕಾಗಿದೆ ನೋಡಿ ಬಾರಿ ಬಗಂಪಿಲ ದಂಡಕ್ಕೆ. ಮತ್ತೆ ಟ್ಯಾಕಲ್ ಆಗಿದೆ. ಎಸ್, ಕೊನೆಯ ನಿಮಿಷಗಳು ಮಾತ್ರ ಬಾಕಿ. ಪಂದ್ಯಾಕೂಟದ ಅಂತಿಮ ನಿಮಿಷಗಳು ಮುಕ್ತಾಯವಾಗಿದೆ. ಇದರೊಂದಿಗೆ ಪಂದ್ಯಾಟದಲ್ಲಿ ಟೀಮ್ ಮಾಲಿಂಗೇಶ್ವರ ಕುಂಜತ್ತೂರು ಎ ತಂಡ ವಿಜಯಿಯಾಗುತ್ತಾ ಇದೆ. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ಬಗಂಬಿಲ್ಲ. ಮುನ್ನೆ ಮ್ಯಾಚ್ ಟೀಮ್ ಬರಲಿಗೆ ಮಾಲಿಂಗೇಶ್ವರ ಕುಂಜತ್ತೂರು ಬಿ, ಅದೇ ರೀತಿಯಲ್ಲಿ ಶಿವಶಕ್ತಿ ವರ್ಕಾಡಿ.
some more. Let me see you say some more. ಸುಭಾಷ್ ನಗರ SDF ಸುಭಾಷ್ ನಗರ ಆಗ ತಾನೇ ಪಾರ್ಟಿಸಿಪೇಟ್ ಮಾಡಿದಂತ ವಿಯಾನ್ ಸ್ಟಾರ್ ನೌಜದ ಯಾರಾದರೂ ಬನ್ನಿ ಅಂತ ನಿಮ್ಮ ತಂಡಕ್ಕೆ ಒಂದು ಸ್ಮರಣಿಕೆ ನೀಡಲಾಗುತ್ತಾ ಇದೆ. ಆ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಿ. ಅದೇ ರೀತಿಯಲ್ಲಿ ತತ್ವಮಸಿ ಬಗಂಬಿಲ ಈ ತಂಡದ ಆಟಗಾರ ಕೂಡ ಬನ್ನಿ. ಟೀಮ ವಿಯಾನ್ ಸ್ಟಾರ್ ನೌಜ, ಅದೇ ರೀತಿಯಲ್ಲಿ ತತ್ವಮಸಿ ಬಗಂಬಿಲ ಈ ತಂಡಗಳ ಆಟಗಾರರು ಯಾರಾದರೂ ಇದ್ದರೆ ಬನ್ನಿ. ನಿಮ್ಮ ತಂಡಕ್ಕೆ ಕೊಡುವಂತ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಿ. ಪಂದ್ಯಕೂಟದ 9ನೇ ಪಂದ್ಯಾಟಕ್ಕೆ ಸಿದ್ಧತೆ ನಡೆಸಬೇಕಾಗಿದೆ. ಮಹಾಲಿಂಗೇಶ್ವರ ಗುಂಜತ್ತೂರು ಜೊತೆ ಶಿವಶಕ್ತಿ ವರ್ಕಾಡಿ 2 ದಿನಗಳಾದಷ್ಟು ಬೇಗ ತಮ್ಮ ಸಿದ್ಧತೆ ನಡೆಸಬೇಕಾಗಿವೆನಂತೆ. ಪಂದ್ಯಕೂಟದ 9ನೇ ಪಂದ್ಯಾಟ ಪ್ರಸ್ತುತ. Let me see you say some more. ವಿಯಾನ್ ಸ್ಟಾರ್ ನೌಜ ವೇದಿಕೆಗೆ ಬಲೆಗೆ. ಶರೀತು ತುಮಿನಾಡು ಈ ಒಂದು ಗೌರವ ಸ್ಮರಣಿಕೆ ಕೋರುವುದಕ್ಕೆಂದಲ್ಲ ವಿಯಾನ್ ಸ್ಟಾರ್ ನೌಜ. Let me see you say some more. ತತ್ವಮಸಿ ಬಗಂಬಿಲ ಟೀಮ ತತ್ವಮಸಿ ಬಗಂಬಿಲದ ಕ್ಯಾಪ್ಟನ್ ಈ ಜನ ಏನೆಲ್ಲ ಪ್ಲೇಯರ್ಸ್ ನಲ್ಲಿ ಬಲಿಗೆ ತತ್ವಮಸಿ ಬಗಂಬಿಲ. ಮಹಾಲಿಂಗೇಶ್ವರ ಗುಂಜತ್ತೂರು ಶಿವಶಕ್ತಿ ಶಿವಶಕ್ತಿ ವರ್ಕಾಡಿ 2 ಟೀಮ್ ದಾಗಲಿಗೆ ಆಯ್ನಾತ್ ಬೇಗ ಬರುವುದಕ್ಕೆ ಒಂದಲ್ಲ. ತತ್ವಮಸಿ ಬಗಂಬಿಲ ಬಲಿಗೆ ಎತ್ತಗೊಬ್ಬ ನಂಚಿನ ತತ್ವಮಸಿ ಬಗಂಬಿಲ ಕ್ಯಾಪ್ಟನ್ ಬಲೆ ಟೀಮ ತತ್ವಮಸಿ ಬಗಂಬಿಲ. ಕಳೆದ ಪಂದ್ಯಾಟದಲ್ಲಿ ಭಾಗವಹಿಸುವಂತ ತಂಡ ತತ್ವಮಸಿ ಬಗಂಬಿಲದ ಕ್ಯಾಪ್ಟನ್ ಇತರ ಬನ್ನಿ ಅಂತ ಟೀಮ ತತ್ವಮಸಿ ಬಗಂಬಿಲ. ಮಹಾಲಿಂಗೇಶ್ವರ ಗುಂಜತ್ತೂರು ಎಂಟನೇ ಪಂದ್ಯಾಟದ ಪ್ರಥಮ ತಂಡವಾಗಿ ಅಂಗಣ ಪ್ರವೇಶಿಸ್ತಾ ಇದೆ. ಮತ್ತೊಮ್ಮೆ ಟೀಮ ಮಹಾಲಿಂಗೇಶ್ವರ ಗುಂಜತ್ತೂರು ಆಗಮನವಾಗ್ತಿದೆ ನೋಡಿ. ಇರುಸಿದ ಓಟಗಾರಿಕೆಯಲ್ಲಿ ನೆಚ್ಚಿನ ದಾಳಿಯಲ್ಲ ಮತ್ತೆ ಕಣ್ಣ ಮುಂದೆ ಬರ್ತಾ ಇದೆ ನೋಡಿ. ಟೀಮ ಮಹಾಲಿಂಗೇಶ್ವರ ಗುಂಜತ್ತೂರು ಪ್ರಸ್ತುತ ಪಂದ್ಯಕೂಟದಲ್ಲ ಶಿವಶಕ್ತಿ ವರ್ಕಾಡಿ ಎಂಬ ತಂಡ ಕಳೆದ 20 ವರ್ಷಗಳಿಂದ ತಮ್ಮ ಕಾರ್ಯಾಚರಣೆಯನ್ನು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಕೊಡುಗೆಯಲ್ಲಿ ಪ್ರಸ್ತುತ ನಡೆಸಿಕೊಂಡು ಇದೀಗ ಕಬಡ್ಡಿ ಕ್ರೀಡಾಕೂಟದಲ್ಲೇ ನಡೆಸಿಕೊಂಡು ಬಂದಂತ ತಂಡ ಶಿವಶಕ್ತಿ ವರ್ಕಾಡಿ. ಜೋರಾದ ಚಪ್ಪಾಳೆ ಮೂಲಕ ತಂಡವನ್ನು ಮಾಡಿಸಬೇಕಾಗಿ
ಸುದರ್ಶನ್ ಬಂಡಲ ಪಟಕಿ ಓಡು ಬಂದು ಕೂಡ ತರ್ಪಾಯಿನ ಸುದೇಶ್ ನನಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಬರೋದು ಊಟ ಪಟಕಿದ ಸೊಬಗು ನಮಗೆ ದೋಚಕೊಂಡು ತುಮಿನಾಡಿದ ಕ್ರೀಡಾಕೂಟ ಸಮಯದ ಅಭಾವ ಇದೆ ನೋಡಿ ಈ ಬಾರಿ ಪಂದ್ಯಾಕೂಟದ 9ನೇ ಪಂದ್ಯಾಟ ಸಿದ್ಧತೆ ನಡೆಸಬೇಕಾಗಿ ವಿನಂತೆ. ಸ್ಟಾರ್ ಮಂಜಿನಾಡಿ ಬೀಜದ ಗೋಲ್ಡನ್ ಗಾಯ್ಸ್ ಮಂಟೆಕಟ್ಟ ಈ ಎರಡು ತಂಡಗಳು ಆದಷ್ಟು ಬೇಗ ತಮ್ಮ ಸಿದ್ಧತೆ ನಡೆಸಬೇಕಾಗಿ ವಿನಂತೆ. ಪಂದ್ಯಾಕೂಟದ 9ನೇ ಪಂದ್ಯಾಟ in favor of ಶಿವಶಕ್ತಿ ವರಕಾಡಿ 2-0 ಎಂಬ ಮುನ್ನಡೆಯಲ್ಲಿದೆ ಟೀಮ ಶಿವಶಕ್ತಿ ವರಕಾಡಿ. ಮತ್ತೊಂದು ಭಾಗದಲ್ಲಿ ಟೀಮ ಮಹಾಲಿಂಗೇಶ್ವರ ಕುಂಜತ್ತೂರು ಬಿ. ಪ್ರಸ್ತುತ 8ನೇ ಪಂದ್ಯಾಟ ನಡೆದು ಬರ್ತಾ ಇದೆ. 9ನೇ ಪಂದ್ಯಾಟದ ತಂಡಗಳು ತಯಾರಾಗಿ ಉತ್ತಮವಾದ ಡಿಫೆನ್ಸ್ ನೋಡಿ ಈ ಬಾರಿ 3-0 3-0 ಎಂಬಂತೆ 3 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ ಇನ್ ಫೇವರ್ ಆಫ್ ಟೀಮ ಶಿವಶಕ್ತಿ ವರಕಾಡಿ. ತಳಿಯಲ್ಲಿ ಡಬಲ್ ಫೋ ಜಸಿದಾರಿ ನಡುವೆ 2 ಅವಳಿ ಅಂಕಗಳ ಜೊತೆಗೆ ಮರಳಿ ವಾಪಸಾತಿ ಬರುತ್ತಾ ಇದೆ 44 ನಂಬ ಜಸಿದಾರಿಯ ದಾಳಿ. ಈ ಮುಖೇನ 5-0 ಎಂಬಂತೆ ಎಸ್ 5-0 ಎಂಬಂತೆ 5 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಮುಂದುವರಿತಾ ಇದೆ ಟೀಮ ಶಿವಶಕ್ತಿ ವರಕಾಡಿ. 5 ಬಹುತೇಕ 20 ವರ್ಷಗಳ ದೋಷ ದಾಟಿದೆ ಬಹುಶಃ ತಂಡಕ್ಕೆ. ಶಿವಶಕ್ತಿ ವರ್ಕಾಡಿ ಈ ಬಾರಿ ನೋಡಿ ಕಬಡ್ಡಿಯಲ್ಲಿ ತಮ್ಮ ಕಾರ್ಯ ತೊಡಗಿದೆ. ಎಸ್ ದಾಳಿಯಲ್ಲಿ ಈ ಬಾರಿ ಜರ್ಸಿ ನಂಬರ್ 44 ಶಿವಶಕ್ತಿ ವರ್ಕಾಡಿ ತಂಡದ ಪರ ಆಟಗಾರ. ಓ ಜಿಗಿತ ಜಿಂಕೆಯ ಜಿಗಿತ ನೋಡಿ ಈ ಬಾರಿ ಶಿವಶಕ್ತಿ ವರ್ಕಾಡಿ ತಂಡದ ಆಟಗಾರ ಜರ್ಸಿ ನಂಬರ್ 44.
ಪ್ರಸ್ತುತ ಪಂದ್ಯಾಟ ಮಹಾಲಿಂಗೇಶ್ವರ ಕುಂಜತ್ತೂರು ಬಿ ತಂಡ ದಾಳಿಯಲ್ಲಿ ಮತ್ತೆ ಜರ್ಸಿ ನಂಬರ್ 07 ಎಸ್ ಗಮನಿಸಬಹುದು ಈ ಬಾರಿ ನೋಡಿ ಜರ್ಸಿ ನಂಬರ್ 04 ಮಹಾಲಿಂಗೇಶ್ವರ್ ಬರ ಆಟಗಾರ ಅಣ್ಣ ತಂಬ ಒಂದು ಕಡೆಯಾದರೆ ಮತ್ತೊಮ್ಮೆ ತುಮಿನಾಡಿನ ಮಣ್ಣಿನಲ್ಲಿ ನೆನಪಿಸಬೇಕಾದ ಮತ್ತೊಂದು ಕಾರ್ಯವಿದೆ ನೋಡಿ. ಈ ಬಾರಿ ರೈಡಿನಲ್ಲೇ ಸ್ಲೋಕ್ ಹುಲಿ ವೇಷದಲ್ಲೇ ಕಳೆದ ಒಂದೆರಡು ವರ್ಷಗಳಿಂದ ತುಮಿನಾಡಿನ ಮಣ್ಣಿನಲ್ಲಿ ಮಹಾಕಾಳಿ ಕ್ರೀಡಾ ಬಲಗದಲ್ಲೇ ಮಹಾಕಾಳಿ ತುಮಿನಾಡು ಟೈಗರ್ಸ್ ಎಂಬ ಹೆಸರಲ್ಲಿ ಪ್ರಖ್ಯಾತ ಪಡೆದಂತಹ ಒಬ್ಬ ಆಟಗಾರ ಸ್ಲೋಕ್. ಎಸ್ ಆಲ್ ಔಟ್ ಹಾಕಿದ ನೋಡಿ ಈ ಬಾರಿ ಮಹಾಲಿಂಗೇಶ್ವರ ಕುಂಚತ್ತೂರು. ಪ್ರಸ್ತುತ ಪಂದ್ಯಾಕೂಟ ಮಹಾಲಿಂಗೇಶ್ವರ ಕುಂಚತ್ತೂರು ಬೀಜದ ಶಿವಶಕ್ತಿ ಒರ್ಕಾಡೆ. ಹತ್ತು 10 ಅಂಕದ ಮುನ್ನಡೆಯಲ್ಲ ಈ ಬಾರಿ ಶಿವಶಕ್ತಿ ವರ್ಕಾಡಿ. ಮಧ್ಯಂತರ ವೇಳೆಯಲ್ಲ 10-0 ಇನ್ ಫೇವರ್ ಆಫ್ ಶಿವಶಕ್ತಿ ವರ್ಕಾಡಿ. ಎಸ್ ದಾಳಿಯಲ್ಲಿ ಮತ್ತೆ ಮಹಾಲಿಂಗೇಶ್ವರ ಕುಂಚತ್ತೂರು. ಹತ್ತು 0 ಈ ಬಾರಿ ಮತ್ತೆ ಬಂಧನವಾಗಿದೆ ನೋಡಿ. ಮತ್ತೆ ಬಂಧನದತ್ತ ಮಹಾಲಿಂಗೇಶ್ವರ ಕುಂಚತ್ತೂರು. ದಾಳಿಯಲ್ಲಿ ಮತ್ತೆ ಶಿವಶಕ್ತಿ ವರ್ಕಾಡಿ. ಓ ಈಸಿ 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 ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ ಈ ಬಾರಿ ಶಿವಶಕ್ತಿ ವರ್ಕಾಡಿ ತಂಡಕ್ಕೆ. ದಾಳಿಯಲ್ಲಿ ಮತ್ತೆ 77 ಈ ಬಾರಿ ಬಂಧನವಾಗಿದೆ ನೋಡಿ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಶಿವಶಕ್ತಿ ಕುಂಜತ್ತೂರು ತಂಡಕ್ಕೆ. ಸ್ಟಾರ್ ಗೈಸ್ ಮಂಜನಾಡಿದ ಏರಲ್ನ ಕ್ಯಾಪ್ಟನ್ ಇತನ ಮೈಕ್ ಪಾಯಿಂಟ್ ಅಡಬಲೆ ಸ್ಟಾರ್ ಗೈಸ್ ಮಂಜನಾಡಿ ಟೀಮ್ ಸ್ಟಾರ್ ಗೈಸ್ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಅಂಕದ ಸೇರ್ಪಡೆಯಾಗಿದೆ ಶಿವಶಕ್ತಿ. ಅಂಕದ ಮೇಲೆ ಅಂಕದ ಮೇಲೆ ಅಂಕ ಸೇರ್ಪಡೆ ಆಗ್ತಿದೆ ನೋಡಿ ಈ ಬಾರಿ ಶಿವಶಕ್ತಿ ವರ್ಕಾಡಿ ತಂಡಕ್ಕೆ. ಮಂಜನಾಡಿ ಟೀಮ್ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಮೈಕ್ ಪಾಯಿಂಟ್ ಅಡಬಲೆಗೆ ಟೀಮ್ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಬಿರುಸಿನ ದಾಳಿಯಲ್ಲೇ ಮತ್ತೆ ವರ್ಕಾಡಿ ಪರ ಆಟಗಾರ ಜರ್ಸಿ ನಂಬರ್ 06 ಆಟದುದ್ದಕ್ಕೂ ರೋಮಾಂಚನಕಾರಿ ಆಟ ನೋಡಿ ಈ ಬಾರಿ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ಎಸ್ ಅಫಿಷಿಯಲ್ ಟೈಮ್ ಔಟ್. ಎಸ್ ವಿಕೆಟ್ ನೆಕ್ಸ್ಟ್ ಟೀಮ್ ಲೆಪಗನಾ ಎಸ್ ಒಪೋಸಿಟ್ ಟೀಮ್ ಇಜ್ಜಿಂದು ನೌಕರ ಪುನಃ ಚಾನ್ಸಸ್. ಸೊ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಇತನ ಮೈಕ್ ಪಾಯಿಂಟ್ ಅಡಿ ಬಲೆಗಾರ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಮಸ್ತ್ ಬರ್ತಾನ ಲೆಪುನದ ಮೈಕ್ ಪಾಯಿಂಟ್ देखलं
ಎಸ್ ಬಿರುಸಿನ ದಾಳಿಯಲ್ಲೇ ಮತ್ತೆ ಮತ್ತೆ ಅಂಕದ ಸೇರ್ಪಡೆಯಾಗ್ತಿದೆ ಈ ಬಾರಿ ಶಿವಶಕ್ತಿ ವರ್ಕಾಡಿ. ಎಸ್ ಈ ಬಾರಿ ಸೂಪರ್ ಟ್ಯಾಕಲ್ ಕೂಡ ಆನ್ ಇದೆ. ಮಹಾಲಿಂಗೇಶ್ವರ್ ಕುಂಜತ್ತೂರಿಗೆ ಅಂಕ ಗೆಲ್ಲಲು ಮತ್ತೆ ಅವಕಾಶ. ಎಸ್ ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. ಅಂತಿಮ ನಿಮಿಷದಲ್ಲಿದ್ದೇವೆ ನೋಡಿ. ಈ ಬಾರಿ ವರ್ಕಾಡಿ ಮತ್ತೆ ಮುನ್ನಡೆಯಲ್ಲೇ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ಪ್ರಸ್ತುತ ಪಂದ್ಯಾಕೂಟದ 17-1. ಎಸ್ ಮುಕ್ತಾಯದ ವೇಳೆಯಲ್ಲೇ ಪಂದ್ಯಾಟ ಮುಕ್ತಾಯಗೊಳ್ಳುತ್ತಾ ಇದೆ. ಟೀಮ್ ಶಿವಶಕ್ತಿ ವರ್ಕಾಡಿ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾ ಇದೆ. ಮಹಾಲಿಂಗೇಶ್ವರ ಕುಂಜತ್ತೂರು ತಂಡದ ಕಪ್ತಾನ ಬಂದು ಅವರ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಿ. ಟೀಮ್ ಮಹಾಲಿಂಗೇಶ್ವರ ಕುಂಜತ್ತೂರದ ಇರಾನ್ ಅವರ ಕ್ಯಾಪ್ಟನ್ ಬಂದಿದ್ದ ಅವರ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಲೆ. ಕ್ರೀಡಾಕೂಟದ 9ನೇ ಪಂದ್ಯಾಟಕ್ಕೆ ತಂಡಗಳು ತಯಾರಾಗಿ ಬಂದಿದೆ. ಕ್ರೀಡಾಕೂಟದ 9ನೇ ಪಂದ್ಯಾಟದ ಪ್ರಥಮ ತಂಡವಾಗಿ ಅಂಗಣಕ್ಕೆ ಬನ್ನಿ. ಟೀಮ್ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಎ. ಪಂದ್ಯಕೂಟದ ಲೈನ್ ಇಡುತ್ತಲೇ ನಮ್ಮೊಟ್ಟಿಗೆ ಸಾಕಾರ ಮತದಲ್ಲಿದೆ ಉದ್ದೇಶ್ ತುಮಿನಾಡು ಬಕ್ಕ ಶ್ರೀಕಾಂತ್ ಮುಕ್ಲೆಗಳ ಧನ್ಯವಾದಗಳು ತೂರಗೊಂಡುಲ್ಲ ದಯಪಂಡ ಪ್ರತಿ ಒಂಜಿ ಮ್ಯಾಚಿನ ಮುಗಿನಗಲ ಮುಕ್ಕಲ ಒಂಜಿ ಸೇವೆ ಗಟ್ಟಿಲೆಸ ತಂಡಪೆರೋಂಡು. ಸೊ ಮಾತ ವೀರ ಯೋಧದ ಫ್ಯಾನ್ಸ್ ತಕ್ಕಲ ಒಂಜಿ ಜೋರೈನ ಚಪ್ಪಾಲೆ ಮುಕ್ಲೆ ಗೊರಡು ಉದ್ದೇಶಗಳ ಒಂಜಿ ಬುಗೊಂಜೇರು ಶ್ರೀಕಾಂತ್ ಎಸ್ ಅವಕಲ ಸೇವೆ ಗಂಟೆ ರಡ್ಡಾಂಡಲ ಉಂತಿಜಿ ತೂಲ. ರೀತಿಯಲ್ಲಿ 9ನೇ ಪಂದ್ಯಾಟದ ದ್ವಿತೀಯ ತಂಡವಾಗಿ ಅಂಗಣ ಪ್ರವೇಶಿಸಲಾಗಿದೆ. ಚಪ್ಪಾಳೆ ಬರಲಿ ಈ ತಂಡಕ್ಕೆ. ಟೀಮ್ ಗೋಲ್ಡನ್ ಗೈಸ್ ಮದಕ. ಅವನಾಗ್ತಿದೆ ನೋಡಿ ಈ ಬಾರಿ. ಒಂದರೊಂದು ವಿಭಿನ್ನ ತಂಡಗಳು ವಿಭಿನ್ನ ಶೈಲಿಯ ಮಹಾಲಿಂಗೇಶ್ವರ ಬೀತ ಕ್ಯಾಪ್ಟನ್ ಅವರ ಬಲೆಗೆ. ಟೀಮ್ ಮಹಾಲಿಂಗೇಶ್ವರ ಕುಂಜತ್ತೂರು ಬೀತ ಕ್ಯಾಪ್ಟನ್ ಬಲೆಗೆ. ಟೀಮ್ ಮಹಾಲಿಂಗೇಶ್ವರ ಬೀತ ಕ್ಯಾಪ್ಟನ್ ಬಂದದ್ದು ಗೌರವ ಬೇಗ. ಮಹಾಲಿಂಗೇಶ್ವರ ಕುಂಜತ್ತೂರು ಲೈನ್ ಅಂಪೈರ್ VYF ದಕ್ಕಲು ಬಲೆಗೆ. ಲೈನ್ ಅಂಪೈರ್ ಸಿಜ್ಜಿರಲ್ಪ ಸುದೇಶ್. ಸ್ವಲ್ಪ ಟೀಮ್ದ ಮ್ಯಾನೇಜರ್ ನಕ್ಲಿ ಒಂದು ಚಾರ್ದ ವ್ಯವಸ್ಥೆ ಮಂತುಗೋರ್ಲೆ ಸ್ವಲ್ಪ ಸುದೇಶ್ ಓಲರ್ ಚಾರದೊಂದು ವ್ಯವಸ್ಥೆ ಮಲ್ತುಗೋರ್ಲೆ ಮ್ಯಾನೇಜರ್ ನಕ್ಲಿ ಟೀಮ್ ದಕ್ಲೆ ಪ್ಲೇಯರ್ಸ್ ನಕ್ಲಿಗೆ ಮೆಟ್ಟು. ಸೊ ಟೀಮ್ದ ಅಡಿಷನಲ್ ಅದು ಬರ್ಪಣಂಜಿನ ಮ್ಯಾನೇಜರ್ಸ್ ಕೋಚ್ ನಕ್ಲೆ ಒಂಜಿ. ಓಕೆ 7-7 ಕಾಂಟೆಸ್ಟ್ ನಾವು 7 ನಿಮಿಷಗಳ ಕಾದಾಟದ ನಡುವೆ ನಡೆಯಿ ವಾಟ್ ಟು ಟಚ್. 10 ನಂಬರ್ ಜರ್ಸಿ ದಾರಿಯ ಆರಂಭಿಕ ದಾಳಿ ಮುಖೇನ 1-0 ಎಂಬಂತೆ
ಆರಂಭಿಕ ಮುನ್ನಡೆಯೊಂದಿಗೆ ಪಂದ್ಯಾಟ ಸಾಗಿ ಬರುತ್ತಾ ಇದೆ ಇನ್ ಫೇವರ್ ಆಫ್ ಗೋಲ್ಡನ್ ಗಾಯ್ಸ್ ಮದಕ. ದಳಿಯಲ್ಲಿ 18 ನಂಬರ್ ಜೆರ್ಸಿ ದಾರಿಯ ಪರಿಚಯವಾಗುತ್ತಾ ನಡುವೆ ಬಲಿಷ್ಠ ಡಿಫೆನ್ಸ್ ನೋಡಿ. ಆಹಾ, ಮತ್ತೆ ಮತ್ತೆ ಅಂಕಗಳ ಹೊಂಚಿನ ನಡುವೆ ಟೀಮ್ ಕಾಂಬಿನೇಷನ್ ಯಾವ ರೀತಿ ಇತ್ತು ಎಂದರೆ ಪಾಯಿಂಟ್ ಮಂಚಿನಾಡಿ ಮತ್ತೆ ಮದಕ 2 ದಂಡಕ್ಕೆ ಈ ಬಾರಿ ಸೂಪರ್ ರೈಟ್ ನೋಡಿ. ಕೊನೆಯ ನಿಮಿಷದಲ್ಲೇ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ಈ ಬಾರಿ ಮತ್ತೊಂದು ಅಂಕ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 3. ಖಾತೆ ಮತ್ತು ತೆರೆದಿಲ್ಲ ನೋಡಿ ಮಂಚಿನಾಡಿ. ಸ್ಟಾರ್ ಗಾಯ್ಸ್ ಮಂಚಿನಾಡಿ ಜೊತೆ ಗೋಲ್ಡನ್ ಗಾಯ್ಸ್ ಮದಕ. ಮತ್ತೆ ದಾಳಿಯಲ್ಲೇ ಮಂಚಿನಾಡಿ ಪರ್ಯಾಟಗಾರ ಸ್ಥಳೀಯಲ್ಲಿ ಈ ಬಾರಿ ಜಸ್ಸಿನ ಬಟನ್ ಎಸ್ ಮತ್ತೆ ಜಸ್ಸಿನ ಬಟನ್ ಗೋಲ್ಡನ್ ಗಾಯ್ಸ್ ಉತ್ತಮವಾದ ದಾಳಿ ಎತ್ತ ಮತ್ತೆ ಮಂಚಿನಾಡಿ ಪರ ಆಟಗಾರ. ಅಫಿಷಿಯಲ್ ಟೈಮ್ ಔಟ್, ಥರ್ಡ್ ರೈಟ್. ಟೈಮ್ ಔಟ್. ಥರ್ಡ್ ರೈಡ್, ಡೂ ಆರ್ ಡೈ ರೈಡ್. ಅಂಕ ಬೇಕಾಗಿದೆ 3-0 ಎಂಬಂತ 3 ಅಂಕಗಳ ಮುನ್ನಡೆಯಲ್ಲಿ ಮದಕ. ಇಟ್ಸ್ ಡೂ ಆರ್ ಡೈ ರೈಡ್ ಫಾರ್ ದ ಸೈಡ್ ಆಫ್ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಬಲಿಷ್ಠ ಡಿಫೆನ್ಸ್ ಈ ಮುಖೇನ ಒಂದಂಕದ ಸೇರ್ಪಡೆಯಾಗುತ್ತಾ ಇದೆ ನೇರವಾಗಿ ಮದಕ ಕಡೆಗೆ. ಥರ್ಡ್ ರೈಡ್, ಡೂ ಆರ್ ಡೈ ರೈಡ್, ಸೂಪರ್ ಟ್ಯಾಕಲ್ ಇಸ್ ಆನ್. ಅಂಕ ಬರಬೇಕಾಗಿದೆ ಮಂಜನಾಡಿ. ಇಟ್ಸ್ ಸೂಪರ್ ಟ್ಯಾಕಲ್ ಇಸ್ ಆನ್. ಗಾಯ್ಸ್ ಮದಕಕ್ಕೆ ಮತ್ತೆ ಸೂಪರ್ ಟ್ಯಾಕಲಿನ ಅವಕಾಶ ಈ ಬಾರಿ ಮಂಚಿನಾಡಿ ದಂಡಕ್ಕೆ. ಆಹಾ, ನೋಡುಗರಿಗೆ ರೋಮಾಂಚನಕಾರಿಯಾದ ಮತ್ತೆ 2 ಅಂಕದ ಸೇರ್ಪಡೆಯಾಗಿದೆ ನೋಡಿ ಈ ಬಾರಿ ಮಂಚಿನಾಡಿ ತಂಡಕ್ಕೆ. 2-4, 2-4 ಇನ್ ಫೇವರ್ ಆಫ್ ಗೋಲ್ಡನ್ ಗಾಯ್ಸ್ ಮದಕ. 2 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ. ಗೋಲ್ಡನ್ ಗಾಯ್ಸ್ ಮದಕ ಮುನ್ನಡೆಯಲ್ಲಿ 2 ಅಂಕಗಳನ್ನು ಪಡೀತಾ ಇದೆ. ದಾಳಿಯಲ್ಲಿ ಮತ್ತೆ ಜಸ್ಸಿ ನಂಬರ್ 26 ಮಂಚಿನಾಡಿ ಪರ ಆಟಗಾರ. ಈ ಬಾರಿ ಅಂಕಪಟ್ಟಿಯಲ್ಲಿ ಬದಲಾವಣೆಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನೋಡಿ. ಇಲ್ಲ, ಉತ್ತಮವಾದ ಜಿಗಿತಗಾರಿಕೆ ಕೂಡ ಇದೆ. ಆಟ ವಿಭಿನ್ನ ಶೈಲಿಯಲ್ಲೇ ನಡೀತಾ ಇದೆ ನೋಡಿ. ಜಸ್ಸಿ ನಂಬರ್ 10 ಮದಕ. ಎಸ್, ಅಂಕಪಟ್ಟಿ ಸಡಿಲಗೊಂಡಿದೆ.
ಯಾವುದೇ ಅಂಕಗಳು ಕಂಡು ಬರ್ತಾ ಇಲ್ಲ ನೋಡಿ. ಪಂದ್ಯಾಕೂಟ ಸೈಲೆಂಟ್ ಆಗಿ ಸಾಗುತ್ತಾ ಇದೆ. ಮತ್ತೊಂದು ಟ್ಯಾಕಲ್ 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 ಬೋತ್. ಎಸ್, ಎರಡು ತಂಡಗಳಿಗೆ ಒಂದೊಂದು ಅಂಕಗಳು. ಸೆಕೆಂಡ್ ಟೈಮ್ ಔಟ್ಕೊಂಡಿದ್ದಾರೆ ನೋಡಿ ಮಂಚಿನಾಡಿ ತಂಡಕ್ಕೆ. ಒಂದು ಅಂಕ. 3-5 ಇನ್ ಫೇವರ್ ಆಫ್ ಗೋಲ್ಡನ್ ಗೈಸ್ ಮದಕ. 3-5 ಎಂಬಂತೆ 2 ಅಂಕಗಳ ಮುನ್ನಡೆಯಲ್ಲಿದೆ ಪಂದ್ಯಾಟ. 3-5 ಇನ್ ಫೇವರ್ ಆಫ್ ಗೋಲ್ಡನ್ ಗೈಸ್ ಮದಕ. ಎಸ್, ವೀರ ಯೋಧ ಫ್ಯಾನ್ಸ್ ತುಮಿನಾಡು ಪ್ರೆಸೆಂಟ್ಸ್ಲಿ ಚವನ್ ಟ್ರೋಫಿ 2026. ಸೆಕೆಂಡ್ ಮತ್ತೆ ದಾಳಿಯಲ್ಲಿ ಮದಕದ ಕಡೆಯಿಂದ ದಾಳಿ ಬರ್ತಾ ಇದೆ ನೋಡಿ. ಉತ್ತಮ ಶೈಲಿಯಲ್ಲಿ ಆಟ, ವಿಭಿನ್ನ ಶೈಲಿಯಲ್ಲಿ ಆಟ ಗಮನಿಸಬಹುದು. ಎಸ್, ದಾಳಿಯಲ್ಲಿ ಮತ್ತೆ ಜರ್ಸಿ ನಂಬರ್ 18 ಮಜ್ಜಿನಾಡಿ. 3-5 ಇನ್ ಫೇವರ್ ಆಫ್ ಮಂಚಿನಾಡಿ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ ಮದಕ. ಎಸ್, ತಾಳಿಯಲ್ಲಿ ಭಾರಿ ಮದಕ. ಎಸ್, ಮತ್ತೊಂದು ಟ್ಯಾಕಲ್ ನೋಡಿ ಬಾರಿ 2 ಅಂಕದ ಸೇರ್ಪಡೆಯಾಗಿದೆ. ಮತ್ತೆ ಮಂಚಿನಾಡಿ ದಂಡಗೆ 2 ಅಂಕದ ಸೇರ್ಪಡೆಯಾಗಿದೆ ನೋಡಿ. ಈ ಬಾರಿ 5-6 ಇನ್ ಫೇವರ್ ಆಫ್ ಮಂಚಿನಾಡಿ ಮದಕ. 5-6 ಇನ್ ಫೇವರ್ ಆಫ್ ಮದಕ. ಪಂದ್ಯಕೂಟ ರೋಮಾಂಚನಕಾರಿಯಾಗಿ ಸಾಗುತ್ತಾ ಇದೆ ನೋಡಿ ಬಂಧುಗಳ. ಈ ಬಾರಿ ದಾಳಿಯಲ್ಲಿ ಎಸ್, ಮಧ್ಯಂತರ ವೇಳೆಯಲ್ಲಿ ಅಂಕಪಟ್ಟಿಯಲ್ಲಿ 6-5 ಇನ್ ಫೇವರ್ ಆಫ್ 6-5 ಇನ್ ಫೇವರ್ ಆಫ್ ಮದಕ. ಎಸ್, ವಿಕೆಟ್ ನೆಕ್ಸ್ಟ್ ಮ್ಯಾಚಿಗೆ ರೆಡಿ ಅದಾ? ಎಸ್, ರೆಡಿ ಆಯ್ತಾರಾ? ಎಸ್, ಓಕೆ. ಎಸ್, ದಾಳಿಯಲ್ಲಿ ಈ ಬಾರಿ ಮಜ್ಜಿನಾಡಿ ಪರಾಟಗಾರ ಜರ್ಸಿ ನಂಬರ್ 26. ಎಸ್, ಟ್ಯಾಕಲ್ ಆಗಿದೆ ನೋಡಿ. ಈ ಬಾರಿ ಬಂಧನವಾಗಿದೆ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಮದಕ ತಂಡಕ್ಕೆ. 6-7 1 ಅಂಕದ ಮುನ್ನಡೆಯಲ್ಲೇ ಮದಕ. ಎಸ್, ದಾಳಿಯಲ್ಲಿ ಮತ್ತೆ ಜರ್ಸಿ ನಂಬರ್ 10. ಓ, ಪ್ರಥಮ ಟ್ಯಾಕಲ್ ಆಗಿದೆ ನೋಡಿ. ಈ ಬಾರಿ ಉತ್ತಮವಾದ ಪ್ರಯತ್ನ. ಆದರೆ 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 ಬಂಧನದ ಮುಖೇನ ಬಂಧನವಾಗಿದೆ ನೋಡಿ. ಈ ಬಾರಿ ಮಂಜಿನಾಡಿ ತಂಡಕ್ಕೆ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. 7-8 ಇನ್ ಫೇವರ್ ಆಫ್ ಮಂಚಿನಾಡಿ. 1 ಅಂಕದ ಮುನ್ನಡೆಯಲ್ಲಿ ಮತ್ತೆ ಪ್ರಾಬಲ್ಯತೆಗೊಂಡಿದೆ ನೋಡಿ ಮಂಚಿನಾಡಿ.
ಎಸ್, ಆಟದುದ್ದಕ್ಕೂ ರೋಮಾಂಚನಕಾರಿಯಾದ ಆಟ ನೋಡಿ. ಅಂಕಪಟ್ಟಿಯಲ್ಲೇ ಒಂದಕ್ಕಷ್ಟೇ ಏರಿಕೆ ಆಗ್ತಾ ಇದೆ. ಪಂದ್ಯಾಟದಲ್ಲೇ ಒಂದು ಯಾವ ತಂಡ ಮುನ್ನಡೆ ಎಂಬುವ ಕುತೂಹಲಕಾರಿಯಾದ ಪಂದ್ಯಾಟ. ಎಸ್, ಪ್ರಥಮ ಟೈಮ್ ಔಟ್ ಅನ್ನು ತೆಗೆದುಕೊಂಡಿದ್ದಾರೆ ಟೀಮ್ ಮಂಚಿನಾಡೆ. ಎಸ್, ಮುಂದಿನಗಳಿಗೆ ಮಾತೇರಿಗಳ ಅಲ್ವಾ ಪೊಕ್ಕಡೆ ಕೊಳುವಂದೇರು ಹೋಟೆಲ್ ಗಗನ್ ಅಲ್ವಾ ಎಲ್ಲ ಜನೇಜಿಗೆ ಒಂಚು ಮಾತೆಲ್ಲ ಬೋದು ಸಹಕರಿಸೋಡು ಬಂದ ನಮಗೆ ಮಟ್ಟಿಗೆ ಏನೋದಿಲ್ಲ. ನಿಖಿಲಗೋಸ್ಕರ ಬೆಚ್ಚ ಬೆಚ್ಚ ಕಬಾಬ್, ಗಂಟೆ ರಡ್ಡ ಅಂಡಲ ಕಬಾಬ್ ಮಾತ್ರ ರೆಡಿ, ಆಮ್ಲೆಟ್ಲ ರೆಡಿ. ಬಂಧುಗಳೇ, ಅಂಕಪಟ್ಟಿಯನ್ನು ಗಮನಿಸಬಹುದು. 8-8 ಸಮಬಲದ ಹೋರಾಟ ನಡೀತಾ ಇದೆ ನೋಡಿ. ಈ ಬಾರಿ ಮದಕ ಮತ್ತೆ ಮಂಚಿನಾಡಿ ಕಡೆಯಲ್ಲೇ ದಾಳಿ ಪ್ರತಿದಾಳಿ ನಡೀತಾ ಇದೆ. ರೋಡ್ಗರಿಗೆ ರೋಮಾಂಚನಕಾರಿಯಾದ ಪಂದ್ಯಾಟವಾಗಿದೆ ನೋಡಿ. ಸೈಲೆಂಟ್ ಆಗಿ ಒಂದು ಅಂಕವನ್ನು ಕಲೆ ಹಾಕ್ತಿದ್ದಾರೆ. ಎಸ್, ಮತ್ತೆ ದಾಳಿಯಲ್ಲೇ ಸೂಪರ್ ಟೆಕಲ್ ಒನ್ ಆಗಿದೆ ನೋಡಿ ಈ ಬಾರಿ. ಥರ್ಡ್ ರೈಟ್, ಡೂ ಆರ್ ಡೈ ರೈಟ್. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ. ಗಮನಿಸಿ, ಡೂ ಆರ್ ಡೈ. 2 ತಂಡಗಳಿಗೆ 4 ನಿಮಿಷಗಳು ಮಾತ್ರ ಬಾಕಿ. ಗಮನಿಸಿ ಆಟಗಾರರು. ದಾಳಿಯಲ್ಲೇ ಮತ್ತೆ ಒಂದು ಅಂಕದ ಸೇರ್ಪಡೆಯಾಗಿದೆ ಈ ಬಾರಿ. ಮಂಜಿನಾಡಿ 9-8 1 ಅಂಕದ ಮುನ್ನಡೆಯಲ್ಲೇ ಮತ್ತೆ ಮಂಜಿನಾಡಿ. ದಾಳಿಯಲ್ಲಿ ಬಾರಿ ಮದಕ ತಂಡದ ಆಟಗಾರ ಜರ್ಸಿ ನಂಬರ್ ಬಂಧನವಾಗಿದೆ ನೋಡಿ ಬಂಧುಗಳೇ. ಹೋರಾಟ ನಡೀತಾ ಇದೆ, ಆದರೆ ವಿಫಲತೆ ಕಂಡುಕೊಂಡಿದೆ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಮಂಚಿನಾಡಿ ತಂಡಕ್ಕೆ. ಈ ಬಾರಿ 10-8 ಇನ್ ಫೇವರ್ ಆಫ್ ಮಂಚಿನಾಡಿ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ. ಮಧ್ಯಂತರ ವೇಳೆಯಲ್ಲೇ ಆಟದಲ್ಲೇ ಬದಲಾವಣೆ ನೋಡಿ ಬಂಧುಗಳೇ. ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ. ಪಂದ್ಯಾಕೂಟದ 3 ನಿಮಿಷಗಳು ಮಾತ್ರ ಬಾಕಿ. ಎಸ್, ಬೋತಾರ್. ಎಸ್, ಅಂಪೈರ್ ಡಿಸಿಷನ್, ಫೈನಲ್ ಡಿಸಿಷನ್. ತಂಡಗಳು ಆಟಗಾರರು ಮತ್ತೆ ಗಮನಿಸಿ. ಎಸ್, ಮುಂದಿನ ಪಂದ್ಯಾಟಕ್ಕಾಗಿ ಸಿದ್ಧತೆ ನಡೆಸಬೇಕಾಗಿದೆ. ಈ ಬಾರಿ ಸಮಯದ ಅಭಾವ ಇದೆ ನೋಡಿ ಬಂಧುಗಳೇ, ಗಮನಿಸಿ. ಎಸ್, ಬೋತಾರ್ 1-1. ಎಸ್, ಥರ್ಡ್ ಅಂಪೈರ್ ಕಾಲ್ ಆಗಿದೆ ನೋಡಿ. ಅಂಪೈರ್ ಪ್ಲೀಸ್ ರಿವ್ಯೂ. ಥರ್ಡ್ ಅಂಪೈರ್, ಪಂದ್ಯಕೂಟದ ಪ್ರಥಮ ಥರ್ಡ್ ಅಂಪೈರ್ ಇದೀಗ ಪ್ರಸ್ತುತ ತುಮಿನಾಡಿನ ಮಣ್ಣಿನಲ್ಲೇ. ಎಸ್, ಮುಂದಿನ ಪಂದ್ಯಾಟಕ್ಕೆ ಸಿದ್ಧತೆ ನಡೆಸಬೇಕಾಗಿದೆ. ಎಸ್, ಅಂಪೈರ್ ಡಿಸಿಷನ್ ಬಂದಿದೆ ನೋಡಿ. ಥರ್ಡ್ ಅಂಪೈರ್ ಡಿಸಿಷನ್ ಕೂಡ ಅಂಪೈರ್ ಫೇವರ್ ಆಗಿದೆ. ಎಸ್, ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಬಂಧುಗಳೇ.
ಗಮನಿಸಿ, ಅಂಕಪಟ್ಟಿಯಲ್ಲಿ ಬದಲಾವಣೆಗೆ ಈ ಬಾರಿ ಚಾನ್ಸಸ್ ತುಂಬಾ ಇದೆ. ಒಂಬತ್ತು 12 ಇನ್ ಫೇವರ್ ಆಫ್ ಮಂಜಿನಾಡಿ. ಜರ್ಸಿ ನಂಬರ್ 18 ಮಂಜಿನಾಡಿ ಮಂಜಿನಾಡಿ ಮಂಜಿನಾಡಿ. ಎಸ್, ದಾಳಿಯಲ್ಲೇ ಮತ್ತೆ ಮದಕ. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ. ತಡೆಗಳು ಗಮನಿಸಿ, ಕೊನೆಯ 2 ನಿಮಿಷಗಳು ಮಾತ್ರ. ಎಸ್, ಟೈಮ್ ಔಟ್ ಫಾರ್ ಮಂಜಿನಾಡಿ. ಫಸ್ಟ್ ಟೈಮ್ ಔಟ್. ಹನ್ನೆರಡು 9 ಇನ್ ಫೇವರ್ ಆಫ್ ಮಂಜಿನಾಡಿ. ಎಸ್, ದಾಳಿಯಲ್ಲೇ ಮತ್ತೆ ಮಂಜಿನಾಡಿ. ಮುಂದಿನ ಪಂದ್ಯಾಕೂಟಕ್ಕಾಗಿ ಡಿಡಿ ಬಾಯ್ಸ್ ಕಲಂಜಿಬೇಲ್ ವರ್ಸಸ್ ಫ್ರೆಂಡ್ಸ್ ಅಡಿಗರ 2 ತಂಡ ಆದಷ್ಟು ಬೇಗ ತಯಾರಿಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಪ್ರವೇಶದ್ವಾರವನ್ನು ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಹನ್ನೆರಡು 9 ಇನ್ ಫೇವರ್ ಆಫ್ ಮಂಜಿನಾಡಿ. ಕೇವಲ 3 ಅಂಕದ ಮುನ್ನಡೆಯಲ್ಲೇ ಮಂಜಿನಾಡಿ ತಂಡ ಈ ಬಾರಿ ಥರ್ಡ್ ರೈಟ್ ಡು ಆರ್ ಡೈ ರೈಟ್ ಅಲ್ಲಿ ಮತ್ತೆ ಟ್ಯಾಕಲ್. ಈ ಬಾರಿ ಚಾಣಕ್ಯನ ಆಟಗಾರಿಕೆ ನಡೀತಾ ಇದೆ ನೋಡಿ ಮದಕದ ಕಡೆಗಿಂದ. ಎಸ್ 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 ಮದಕ ಮಂಜಿನಾಡಿ. ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ ಈ ಬಾರಿ ಮದಕ ತಂಡಕ್ಕೆ. ಟೈ ಮ್ಯಾಚ್ ಬಿಟ್ವೀನ್ ಟೈ 12-12 ಸಮಬಲದ ಹೋರಾಟ ನಡೀತಾ ಇದೆ ನೋಡಿ ಬಂಧುಗಳ. ಗಮನಿಸಿ, ರೋಚಕ ಪಂದ್ಯಾಟದ ಕೊನೆಯ ನಿಮಿಷಗಳು ಮಾತ್ರ ಬಾಕಿ. ಕೊನೆಯ ನಿಮಿಷದ ಕೆಲವು ಸೆಕೆಂಡುಗಳು ಮಾತ್ರ ಬಾಕಿ ಬಂಧುಗಳೇ. ಆಟಗಾರರು ಗಮನಿಸಿ, ಅಂಕಪಟ್ಟಿಯಲ್ಲಿ ಸಮಬಲದ ಹೋರಾಟ 12-12. ಚೇತಣ್ಣ, ಇದು ಪ್ರಥಮ ಸುತ್ತಿನ ಮ್ಯಾಚ್ ಇಲ್ಲಿ ಕೇವಲ ನಡೀತಾ ಇರುವಂಥದ್ದು. ಪ್ರಥಮ ಸುತ್ತಿನಲ್ಲಿ ರೋಚಕವಾದಂಥ ಪಂದ್ಯಾಕೂಟ ಈಗ ತುಮಿನಾಡಿನ ಮಣ್ಣಿನಲ್ಲಿ ನಡೀತಾ ಇದೆ. ಎಸ್, ಪಂದ್ಯಾಕೂಟದಲ್ಲಿ ಮತ್ತೆ ಕಾಲಾವಕಾಶ ಕಡಿಮೆ ಇದೆ ನೋಡಿ, ಸೆಕೆಂಡುಗಳು ಅಷ್ಟೇ ಬಾಕಿ. ಈಚ್ ಪಂದ್ಯಾಟ 12-12 ಸಮಬಲದ ಹೋರಾಟ ನಡೀತಾ ಇದೆ ಬಂಧುಗಳೇ. ಗಮನಿಸಿ, ಚೇತಣ್ಣ, ಪ್ರಥಮ ಬಾರಿಗೆ ಟೈ ಪಂದ್ಯಾಟ ನೋಡ್ಲಿಕ್ಕೆ ಸಿಗಬಹುದಾ? ದಾಳಿಯಲ್ಲಿ ಮತ್ತೆ ಮದಕ ಅಪರ ಆಟಗಾರ ಜರ್ಸಿ ನಂಬರ್ 02. ಕಳೆದ ರೈಡಿನಲ್ಲಿ ಕೂಡ, ಅದಕ್ಕಿಂತ ಮೊದಲಿನ ರೈಡಿನಲ್ಲಿ ಕೂಡ ಅಂಕದ ಮೇಲೆ ಅಂಕವನ್ನು ಪಡೆದುಕೊಂಡು ಹೋದಂಥ ಆಟಗಾರ ಜರ್ಸಿ ನಂಬರ್ 02. ಎಸ್ 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 ರೋಚಕ ಪಂದ್ಯಾಟ ನೋಡಿ, ಸೆಕೆಂಡುಗಳ ಆಟ. ಅಂಕಪಟ್ಟಿಯಲ್ಲಿ ಟೈ ಸಮಬಲದ ಹೋರಾಟ ಈ ಬಾರಿ 12-12. ಓಹೋ, ಮುಕ್ತಾಯಗೊಂಡಿದೆ ನೋಡಿ ಪಂದ್ಯಾಕೂಟ ಸಮಬಲದಲ್ಲೇ. ಪ್ರಥಮ ಸುತ್ತಿನಲ್ಲೇ ಈ ಬಾರಿಯ ರೋಮಾಂಚನಕಾರಿಯಾದ ಆಟ. ವಾಹ್, ವಾಟ್ ಅ ಮ್ಯಾಚ್. ಜವಾನ್ ಟ್ರೋಫಿಯ 2026ನ ಪ್ರಥಮ ಪಂದ್ಯ, ಪ್ರಥಮ ಸುತ್ತಿನ ಪ್ರಥಮ ಟೈ ಬ್ರೇಕರ್ ಮ್ಯಾಚ್ ತುಮಿನಾಡಿನ ಪುಣ್ಯದ ಮಣ್ಣಿನಲ್ಲಿ ನಡೀತಾ ಇದೆ. ಇದು ಕೇವಲ ಪ್ರಥಮ ಸುತ್ತಿನ ಮ್ಯಾಚ್ ನಡೀತಾ ಇರುವಂಥದ್ದು. ಆ ಪ್ರಥಮ ಸುತ್ತಿನಲ್ಲೇ ಅತ್ಯುತ್ತಮವಾದಂಥ ಪಂದ್ಯಕೂಟ, ರೋಚಕವಾದಂಥ ಪಂದ್ಯಕೂಟ ಈಗಾಗಲೇ ಸಾಗಿದೆ.
ಮತ್ತೋರ್ವ ಅತಿಥಿ ವಂಶಿ ಕುಂಜತ್ತೂರು ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಮತ್ತೋರ್ವ ಅತಿಥಿ ಕೀರ್ತೇಶ್ ಕುಂಜತ್ತೂರು ಇವರು ಕೂಡ ನಮ್ಮ ಈ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಎಸ್ ಪಂದ್ಯಾಕೂಟದ ಆ ದಾರಿಯಲ್ಲಿ ಒಂದು ಕಾರನ್ನು ನಿಂತಿದೆ. KA19 MK 3380 ಈ ಕಾರನ್ನು ಆದಷ್ಟು ಬೇಗ ಆ ಜಾಗದಿಂದ ತೆರವು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಆ ಪಂದ್ಯಕೂಟ ಎಲ್ಲಿ ನಡೀತಾ ಇದೆ ಆ ಗೇಟಿನ ಮುಂಭಾಗವೇ ಆ ಗಾಡಿ ಇದೆ. ದಯವಿಟ್ಟು ಅಲ್ಲಿಂದ ತೆರವು ಗಾಡಿ ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಪಂದ್ಯಕೂಟದ 8ನೇ ಪಂದ್ಯಾಟ ನೋಡಿ, ರೋಮಾಂಚನಕಾರಿಯಾದ ಪಂದ್ಯಾಟ. ಪ್ರಸ್ತುತ ಗೋಲ್ಡನ್ ಗಾಯ್ಸ್ ಮಂಜಿನಾಡಿ ಜೊತೆ ಸ್ಟಾರ್ ಫ್ರೆಂಡ್ಸ್ ಮಂಜಿನಾಡಿ. ಎರಡು ತಂಡಗಳಾದ ಮುಂದಿನ ಪಂದ್ಯಕೂಟಕ್ಕಾಗಿ DD ಬಾಯ್ಸ್ ಕಲಂಜಿ ಬೈಲು ವರ್ಸಸ್ ಫ್ರೆಂಡ್ಸ್ ಆಡಿಗಾರ. ಪಂದ್ಯಕೂಟ ರೋಮಾಂಚನಕಾರಿ ಸಾಗುತ್ತಾ ಇದೆ. ಗೋಲ್ಡನ್ ಗಾಯ್ಸ್ ಮದಕ ಜೊತೆ ಸ್ಟಾರ್ ಫ್ರೆಂಡ್ಸ್ ಮಂಜಿನಾಡಿ. ಈ ಎರಡು ತಂಡಗಳ ನಡುವೆ ಜಿದ್ದಿನ ಹೋರಾಟ 12 ಅಂಕಕ್ಕೆ ಕೊನೆಗೊಂಡಿದೆ ನೋಡಿ. ಈ ಬಾರಿ ಸೂಪರ್ ರೈಟ್ ನತ್ತ 5 ರೈಟ್. ಮುಂದಿನ ಪಂದ್ಯಕೂಟಕ್ಕಾಗಿ ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಪ್ರವೇಶದ್ವಾರಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಎಸ್ ಮ್ಯೂಸಿಕ್ ಬರಡೆ ಅಣ್ಣ. DJ ರೋಹನ್ ಪದ್ಯ ಬಾಡ್ಲೆ ಮಾರ ರಾತ್ರಿ ಬರು చెప్పారు ಅಡಿಗೆ. ವೇಟ್ ಎಸ್ ಪ್ರಸ್ತುತ ಪಂದ್ಯಕೂಟ ಗೋಲ್ಡನ್ ಗಾಯ್ಸ್ ಮದಕ ಜೊತೆ ಸ್ಟಾರ್ ಫ್ರೆಂಡ್ಸ್ ಮಂಜಿನಾಡಿ. ಎರಡು ತಂಡಗಳ ನಡುವೆ ಜಿದ್ದಿನ ಹನಹನಿಯ ಕೊನೆಯ ಗೋಲ್ಡನ್ 5 ರೈಡ್ಗಳು ಮಾತ್ರ ಬಾಕಿ. ಹನ್ನೆರಡು ಮದಕ. ವೇಟ್ ಎಸ್ 12 ಸಮಬಲದ ಹೋರಾಟದತ್ತ ಗೋಲ್ಡ್ ರೈಡ್. ಈ ಬಾರಿ ಉತ್ತಮವಾದ ದಾಳಿ ಮದಕ ಕಡೆಯಿಂದ 3 ಅಂಕದ ಸೇರ್ಪಡೆಯಾಗಿದೆ ನೋಡಿ ಬಂಧುಗಳ. ಸೂಪರ್ ರೈಟ್ ಮತ್ತೆ 3 ಅಂಕದ ಸೇರ್ಪಡೆಯಾಗಿದೆ. 15-12 3 ಅಂಕದ ಮುನ್ನಡೆಯಲ್ಲೇ ಟೀಮ್ ಮದಕ. ಎಸ್ ಮತ್ತೆ ರೈಡಿನಲ್ಲಿ ಮಂಜಿನಾಡಿ ಪರ ಆಟಗಾರ 3 ಅಂಕದ ಮುನ್ನಡೆಯಲ್ಲೇ ಮತ್ತೊಂದು ಬೋನಸ್ +1 2 ಅಂಕದ ಸೇರ್ಪಡೆಯಾಗಿದೆ. ಮುನ್ನಡೆಯಲ್ಲೇ ಮತ್ತೆ ಮದಕ 1 ಅಂಕದ ಮುನ್ನಡೆಯಲ್ಲೇ. ಎಸ್ ಮತ್ತೆ ದಾಳಿಯಲ್ಲಿ ಮದಕ. ಆಹಾ ಕ್ಷಣಕ್ಕೂ ರೋಮಾಂಚನಕಾರಿಯಾದ ಪಂದ್ಯಾಟ. ಈ ಬಾರಿ 16-14 ಇನ್ ಫೇವರ್ ಆಫ್ ಮದಕ. ಎಸ್ ಎರಡನೇ ರೈಟ್
ಚೆಸ್ ನಂಬರ್ 18 ಮಂಚಿನಾಡಿ ಹೋರಾಟಗಾರ ಬಂಧನದತ್ತ ಬಂಧನವಾಗಿದೆ ನೋಡಿ ಬಂಧುಗಳೇ. 17-14 ಇನ್ ಫೇವರ್ ಆಫ್ ಮದಕ. ಆಹಾ, ಏನು ರೋಮಾಂಚನಕಾರಿಯಾಗಿದೆ ನೋಡಿ ಪಂದ್ಯಾಕೂಟ. ಪ್ರಥಮ ಸುತ್ತಿನಲ್ಲ ಈ ಮಾದರಿಯ ಪಂದ್ಯಾಕೂಟ. ಇನ್ನು ಉಳಿದಿರುವ ಪಂದ್ಯಾಟದಲ್ಲಿ ಯಾವ ರೀತಿಯೆಲ್ಲ ರೋಮಾಂಚನಕಾರಿ ಆಗ್ತಾ ಇದೆ ನೋಡಿ. ಕಬಡ್ಡಿ ಅಭಿಮಾನಿಗಳಿಗೆ ಮತ್ತೊಮ್ಮೆ 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 ಅಂಕ ಸೇರ್ಪಡೆಯಾಗ್ತಿದೆ ನೋಡಿ ಮದಕ ತಂಡಕ್ಕೆ. 14-18 ಇನ್ ಫೇವರ್ ಆಫ್ ಮದಕ. ಎಸ್, ಮತ್ತೆ ದಾಳಿಯಲ್ಲಿ ಮಂಚಿನಾಡಿ. ಚೆಸ್ಸಿ ನಂಬರ್ 10 ಮಂಚಿನಾಡಿ ಹೋರಾಟಗಾರ ಈ ಬಾರಿ ಪ್ರಸ್ತುತ ಅಂಕಣದಲ್ಲೇ. ಎಸ್ 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 ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಈ ಬಾರಿ ಮಂಚಿನಾಡಿ ಕಡೆಗೆ. 15-18 ಇನ್ ಫೇವರ್ ಆಫ್ ಮದಕ. 15-18 3 ಅಂಕದ ಮುನ್ನಡೆಯಲ್ಲೇ ಮತ್ತೆ ಮದಕ. ವಿಭಿನ್ನ ಶೈಲಿಯಲ್ಲೇ ಆಟ. ಮತ್ತೆ ಬೋನಸ್ +2 ಪಾಯಿಂಟ್ ಮದಕ 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 ಕಡೆಗೆ. 15-21 ಪಂದ್ಯಾಕೂಟದ ಮುಕ್ತಾಯ ವೇಳೆಯಲ್ಲಿ ಸಮಬಲದ ಹೋರಾಟ ಆದರೆ ಕೊನೆಯ ಹಂತದಲ್ಲೇ ವೇರಿಯೇಷನ್ ಬಂದಿದೆ. ಆಹಾ, ಎಸ್, 3 ಅಂಕದ ಸೇರ್ಪಡೆಯಾಗಿದೆ. 18-21 ಇನ್ ಫೇವರ್ ಆಫ್ ಮದಕ. 18-21 ಎಸ್, ಮತ್ತೆ ದಾಳಿಯಲ್ಲಿ ಮದಕ. ಎಸ್, ಕೊನೆಯ ರೈಡ್ ಮದಕದ ಕಡೆಗಿಂದ ದಾಳಿಗಾರ, ಕೊನೆಯ ದಾಳಿಗಾರ ಬಂಧುಗಳೇ. ಆಹಾ, ಮತ್ತೆ ಮದಕ 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 ಮದಕಕ್ಕೆ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. 18-22 ಇನ್ ಫೇವರ್ ಆಫ್ ಮದಕ. ಎಸ್, ಕೊನೆಯ ದಾಳಿಗಾರ ಮಂಜಿನಾಡಿ ಹೋರಾಟಗಾರನ ಕಡೆಗೆ. ಮುಕ್ತಾಯದ ವೇಳೆಯಲ್ಲೇ ತಂಡದ ಮೊತ್ತ. ಧನ್ಯವಾದಗಳು ಈ 2 ತಂಡಕ್ಕೆ. ಪ್ರಥಮ ಸುತ್ತಿನಲ್ಲೇ ರೋಮಾಂಚನಕಾರಿಯಾದ ಪಂದ್ಯಾಕೂಟವನ್ನು ನೋಡುಗರಿಗೆ ರೋಮಾಂಚನಕಾರಿ ಬಿಸಿದಂತಹ ಆಟಗಾರರು. ಧನ್ಯವಾದಗಳು ಎಲ್ಲ ಆಟಗಾರರಿಗೆ. ಮುಂದಿನ ಪಂದ್ಯಾಕೂಟಕ್ಕಾಗಿ ಡಿಡಿ ಬಾಸ್ ಕಲೆನ್ಸಿ ಬೇಲ್ ವರ್ಸಸ್ ಫ್ರೆಂಡ್ಸ್ ಆಡಿಗಾರ. ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಈಗಾಗಲೇ ಪಂದ್ಯಕೂಟ ಸಮಯದ ಅಭಾವ ಇದೆ. ದಯವಿಟ್ಟು ಎಲ್ಲ ಆಟಗಾರರ ಸಹಕಾರ ನಮ್ಮ ಈ ಪಂದ್ಯಾಕೂಟಕ್ಕೆ ಬೇಕಾಗಿದೆ. ಈಗಾಗಲೇ ನಮ್ಮ ಸಮಯ ಮೀರಿ ಹೋಗಿದೆ. ಇನ್ನು ನಮ್ಮ ಎಲ್ಲ ಆಟಗಾರರು ಆದಷ್ಟು ಬೇಗ ಪ್ರಥಮ ಕರೆಗೆ ಪ್ರವೇಶ ದ್ವಾರದ ಮುಂಭಾಗ ಬಂದು ನಿಲ್ಲಬೇಕಾಗಿ ವಿನಂತಿಸ್ತಾ ಇದ್ದ. ಇದೀಗ ಇದೀಗ ಮತ್ತೊಂದು ತಂಡ ಬರ್ತಾ ಇದೆ. ಡಿಡಿ ಬಾಯ್ಸ್ ಗಮನಿಸಿ, ಪಂದ್ಯಕೂಟದಲ್ಲಿ ಒಂದು ವಿರಾಮ, ಒಂದು ಮೊಬೈಲ್ ಬಿದ್ದು ಸಿಕ್ಕಿದೆ. ಅಂಕಣದಲ್ಲಿ ಓಪೋ ಮೊಬೈಲ್ ಬಿದ್ದಿದೆ. ಯಾರಾದರೂ ಆಟಗಾರರು ಕಳೆದುಕೊಂಡಿದ್ದಾರೆ ತಕ್ಷಣವೇ ಮೈಕ್ ಪಾಟಿಗೆ ಬಂದು ನಮ್ಮ ಮೊಬೈಲನ್ನು ಬರೆಯಬೇಕಾಗಿದೆ.
ಮದುವೆ ಗಮನಿಸಿ ಓಪೋ ಮೊಬೈಲ್. ಎಸ್ ಮೋನಿಶ್ ಎದುರಾಳಿ ತಂಡವಾದ ಬ್ರದರ್ಸ್ ಅಡಿಕೆರ ಅಂಕವನ್ನು ಪ್ರವೇಶ ಮಾಡ್ತಾ ಇದ್ದ. ಎಸ್ ಗಮನಿಸಿ, ಕಳೆದ ಪಂದ್ಯಾಟವು ಯಾವ ಥರ ರೋಮಾಂಚನಕಾರಿಗಿದ್ದರೂ ಮುಂದುವರಿಯುವ ಎಲ್ಲ ಸಾಧ್ಯತೆ. ಯಾಕಂದರೆ ಇದು ದೇಹದಾಢ್ಯವಲ್ಲ. ಎಲ್ಲ ತಂಡಗಳು ತಮ್ಮ ಆಟಗಾರಿಕೆಯಲ್ಲಿ ಅಷ್ಟೇ ತಮ್ಮ ಚಾತುರ್ಯತೆಯನ್ನು ತೋರಿಸಬೇಕಾಗಿ ಯಾವ ರೀತಿಯ ವೈದ್ಯನ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ನಡೆಯುವ ಪಂದ್ಯಾಟ ಎಲ್ಲವೂ ಕೂಡ ಕೆಜಿ ವಿಭಾಗದ ಪಂದ್ಯಾಟ. ಪಂದ್ಯಕೂಟದ ಪಂದ್ಯಕೂಟದ 10ನೇ ಪಂದ್ಯಾಟ ಇಡಿ ಬಾಯ್ಸ್ ಜೊತೆ ಫ್ರೆಂಡ್ಸ್ ಹಡಕೇರಿ. Yes, toss won by Didi. Didi guys. Yes, ಪ್ರಸ್ತುತ ಪಂದ್ಯಾಟ ಪ್ರಿನ್ಸ್ ಹಡಿಕೇರೆ ಜೊತೆ ಡಿಡಿ ಬಾಯ್ಸ್. ಪ್ರಸ್ತುತ ಪಂದ್ಯಾಟ 10ನೇ ಪಂದ್ಯಾಟವಾಗಿದೆ ನೋಡಿ. ಪ್ರಥಮ ಸುತ್ತಿನ 10ನೇ ಪಂದ್ಯಾಟ ಪ್ರಿನ್ಸ್ ಹಡಿಕೇರೆ ಜೊತೆ ಡಿಡಿ ಬಾಯ್ಸ್. ಎಸ್ ದಾಳಿಯಲ್ಲೇ ಪ್ರಥಮ ದಾಳಿಯಲ್ಲೇ ಬಂಧನವಾಗಿದೆ ನೋಡಿ. 1 ಅಂಕದ ಸೇರ್ಪಡೆಯಾಗಿದೆ ಡಿಡಿ ಬಾಯ್ಸ್. ಎಸ್ ದಾಳಿಯಲ್ಲಿ ಈ ಬಾರಿ ಡಿಡಿ ಬಾಯ್ಸ್. ನೇರ ದಿಟ್ಟ ನಿರಂತರ ಥರ್ಡ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸುವಂತ ಹರ್ಷು. ಎಸ್ ದಾಳಿಯಲ್ಲಿ ಮತ್ತೆ ಎಸ್ 1 ಅಂಕ ಸೇರ್ಪಡೆಯಾಗಿದೆ ನೋಡಿ. ಮತ್ತೆ ಅಡಿಕೇರಿ ಗುಡ್ಡಕ್ಕೆ 1-1 ಸಮಬಲದ ಹೋರಾಟ. ದಾಳಿಯಲ್ಲಿ ಮತ್ತೆ ಡಿಡಿ. ಎಸ್ ಸಮಯದ ಫಸ್ಟ್ ಟೈಮ್ ಔಟ್ ಡಿಡಿ. ದಾಳಿಯಲ್ಲಿ ಈ ಬಾರಿ ಫ್ರೆಂಡ್ಸ್ ಹಡಿಕೇರಿ ಚೆಸ್ಸಿನ 09. ಉತ್ತಮವಾದ ದಾಳಿಯತ್ತ ಈ ಬಾರಿ ಬಂಧನವಾಗಿದೆ ನೋಡಿ ಬಂಧುಗಳ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಡಿಡಿ.
ಎಸ್ ದಾಳಿಯಲ್ಲಿ ಮತ್ತೆ ಜರ್ಸಿ ನಂಬರ್ 03 ಡಿ ಬಾಯ್ಸ್ ಉತ್ತಮವಾದ ದಾಳಿಯಲ್ಲೇ 2-1 ಇನ್ ಫೇವರ್ ಆಫ್ 2-3 ಇನ್ ಫೇವರ್ ಆಫ್ ಡಿ. ಒಂದು ಕಡೆ ಭುವನ್ ಅವರ ವೀಕ್ಷಣೆ ಆದ್ರೆ ಒಂಜಿಲ್ಲ ಮೂಜಿಲ್ಲ ಎಸ್, ಒಂದು ಕಡೆ ಭುವನ್ ಬ್ಯಾಕ್ಲೈನ್ ವೀಕ್ಷಕನಾದ್ರೆ ಮತ್ತೊಂದು ಕಡೆ ಪ್ರತಿಭೆ ಉಲ್ಲ ಮಲ್ಟಿ ಟ್ಯಾಲೆಂಟ್ ತುಮಿನಾಡಿನ ಕಮ್ಯುನಿಕೇಶನ್ ಅರ್ಸು ತುಪ. ಮತ್ತೆ ದಾಳಿಯಲ್ಲೇ ಡಿ ಬಾಯ್ಸ್ ಒಂದು ಕಡೆಯಾದರೆ ಫ್ರೆಂಡ್ಸ್ ಅಡಿಕೇರಿಗುಡ್ಡ. ಎಲ್ಲ ತಂಡದ ಸದಸ್ಯರು ಜಾಂಟಿಯ ಹುಡುಕಾಟದಲ್ಲಿದ್ದಾರೆ. ಜಾಂಟಿಯ ಎಲ್ಲಿದ್ದರೂ ಕೂಡ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ನಿಧಾನಗತಿಯಲ್ಲಿ ಸಾಗುತ್ತಾ ಇದೆ ಪಂದ್ಯಾಕೂಟ ನೋಡಿ. ಕಳೆದ ಪಂದ್ಯಾಟದಲ್ಲಿ ಕೂಡ ಹೀಗೆ ಪ್ರಥಮ ಸುತ್ತಿನಲ್ಲಿ ಪಂದ್ಯಾಕೂಟ ನಿಧಾನವಾಗಿ ಚಲಿಸುತ್ತಿದ್ದಾರೆ. ಎರಡನೇ ಸುತ್ತಿನಲ್ಲಿ ಪಂದ್ಯಾಕೂಟ ರೋಮಾಂಚನಕಾರಿಯಾಗಿ ಸಿದ್ಧತೆ ನಡೆಸ್ತಾ ಇದೆ. ಎರಡೂ ತಂಡಗಳಿಂದ ದಾಳಿ ಪ್ರತಿ ದಾಳಿಯಲ್ಲೇ ಪಂದ್ಯಾಕೂಟ ಟೈಯಾಗಿ ಮತ್ತೆ ದಾಳಿಯಲ್ಲೇ ಫ್ರೆಂಡ್ಸ್ ಅಡಿಕೇರಿ. ಎಸ್, ಥರ್ಡ್ ರೈ ಡೂ ಆರ್ ಡೈ ಮತ್ತೆ ಡಿ ಬಾಯ್ಸ್ ಕಡೆಯಿಂದ ಡೂ ಆರ್ ಡೈ. ಕಮ್ಯುನಿಕೇಶನ್ ಅರ್ಸು, ನಿಮ್ಮ ಕಾನ್ಸಂಟ್ರೇಷನ್ ಕೇವಲ ಬ್ಯಾಕ್ ಲೈನಲ್ಲಿ ಇರಬೇಕು, ಮೊಬೈಲ್ನಲ್ಲಿ ಅಲ್ಲ. ಸುತ್ತಮದ ದಾಳಿಯತ್ತ ಡಿ ಬಾಯ್ಸ್. ಮಿಂಚಿನ ವೇಗದಲ್ಲಿ ದಾಳಿ. ಆಹಾ, ಮತ್ತೆ 2 ಅಂಕದ ಸೇರ್ಪಡೆಯಾಗಿದೆ ನೋಡಿ. ಉತ್ತಮವಾದ ರೈಡ್ ಈ ಬಾರಿ ಡಿ ಕಡೆಯಿಂದ ಮತ್ತೆ 2 ಅಂಕದ ಸೇರ್ಪಡೆಯಾಗಿದೆ ಬಂಧುಗಳ. ಎಸ್, ಡಿ ಟೈಮ್ ಔಟ್ ಓವರ್. ಎಸ್, ಮತ್ತೆ ಡೂ ಆರ್ ಡೈ. ಥರ್ಡ್ ರೈ ಡೂ ಆರ್ ಡೈ. ಈ ಬಾರಿ ಫ್ರೆಂಡ್ಸ್ ಹದಿಕೇರಿ ಕಡೆಯಿಂದ ಡೂ ಆರ್ ಡೈ. ಸಿಸಿ ನಂಬರ್ 01 ಹಡಿಕೇರಿ ತಂಡಪರ ಆಟಗಾರ. ಬಹುಶಃ ಈ ಬಾರಿ ಡೂ ಆರ್ ರೈಡ್ನಲ್ಲಿ 1 ಅಂಕದ ಸೇರ್ಪಡೆ ಆಗಲು ಅವಕಾಶ ಇದೆ ಬಂಧುಗಳೇ. ಎಸ್, ಸೇಫ್ ರೈಟ್ 1 ಅಂಕದ ಸೇರ್ಪಡೆಯಾಗಿದೆ ಈ ಬಾರಿ ಫ್ರೆಂಡ್ಸ್ ಅಡಿಕೇರಿ. ಅಂಕಪಟ್ಟಿಯಲ್ಲಿ ಯಾವುದೇ ಕ್ಷಣದಲ್ಲಿ ಕೂಡ ಬದಲಾವಣೆ ಆಗಬಹುದು. ಯಾಕಂದರೆ ಇಲ್ಲಿ ಇರೋದು 5-2, ಕೇವಲ 3 ಅಂಕದ ಮುನ್ನಡೆಯಲ್ಲೇ ಡಿ ಬಾಯ್ಸ್. 5-2. ದಾಳಿಯಲ್ಲಿ ಈ ಬಾರಿ ಅಡಿಕೇರಿ ಫ್ರೆಂಡ್ಸ್ ಅಡಿಕೇರಿ ಕಡೆಯಿಂದ ದಾಳಿಗಾರ ಜರ್ಸಿ ನಂಬರ್ 4 ಉತ್ತಮವಾದ ದಾಳಿಯತ್ತ ಈ ಬಾರಿ.
ತಳಿಯಲ್ಲಿ ಮತ್ತೆ ಜಸಿನ ಬಸೀರ್ ಸೆವೆನ್ ಡಿಡಿ ಬಾಯ್ಸ್ ಎಸ್ ಮೋನಿಶ್ ನೆಕ್ಸ್ಟ್ ಮ್ಯಾಚಿಗೆ ರೆಡಿ ಆಯ್ತಾ ಟೀಮ್? ಎಸ್ ಲೆಪ್ಪಲೆ ಟೈಮ್ ಈಸ್ ಆಲ್ರೆಡಿ ಟೈಮ್ ಬಾರ ತಂತುಲೆ ರೋಮಾಂಚನಕಾರಿ ಪಂದ್ಯಾಟ ಇದೀಗ ಪ್ರಾರಂಭವಾಗಲು ಸಾಧ್ಯತೆ ಇದೆ. ಯಾಕಂದರೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ನೋಡಿಗರಿಗೆ ನಿದ್ದೆ ಬರಲು ಬಿಡಲ್ಲ ಎಂಬುವ ಅವಕಾಶದತ್ತ ತಂಡಗಳಿವೆ. ಮುಂದಿನ ಪಂದ್ಯಾಕೂಟಕ್ಕಾಗಿ ರಾಯಲ್ ವಾರಿಯರ್ಸ್ ಉಲ್ಲಾಲ ಬಿ ತಂಡ ವರ್ಸಸ್ PFC ಮದಂಗಲು. ಎರಡು ತಂಡ ಆದಷ್ಟು ಬೇಗ ತನ್ನ ತಯಾರಿಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. PFC ಮದಂಗಲು ವರ್ಸಸ್ ರಾಯಲ್ ವಾರಿಯರ್ಸ್ ಉಲ್ಲಾಲ ಬಿ ತಂಡ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಡಿಡಿ ಬಾಯ್ಸ್ಗೆ. ಅಂಕ ಪಟ್ಟಿಯಲ್ಲಿ ಬದಲಾವಣೆ ಜೊತೆಗೆ ಅಂಕಣವು ಕೂಡ ಬದಲಾಗ್ತಾ ಇದೆ ಬಂಧುಗಳ. 6-2 ಇನ್ ಫೇವರ್ ಆಫ್ ಡಿಡಿ ಬಾಯ್ಸ್. ಎಸ್ 6-2 6-2 ಇನ್ ಫೇವರ್ ಆಫ್ ಡಿಡಿ ಬಾಯ್ಸ್. 11ನೇ ಪಂದ್ಯಾಕೂಟಕ್ಕಾಗಿ ಎರಡು ತಂಡ ತಮ್ಮ ಸಿದ್ಧತೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. PFC ಮದಂಗಲು ವರ್ಸಸ್ ರಾಯಲ್ ವಾರಿಯರ್ಸ್ ಉಲ್ಲಾಲ ಬಿ ತಂಡ ತನ್ನ ತಯಾರಿಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಆದಷ್ಟು ಬೇಗ ಪ್ರವೇಶದ್ವಾರವನ್ನು ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಎಸ್ ಗಮನಿಸಿ, ಪಂದ್ಯಾಕೂಟದ 10ನೇ ಪಂದ್ಯಾಟ ಇದೀಗ ನಡೀತಾ ಇದೆ. ಫ್ರೆಂಡ್ಸ್ ಅಧಿಕಾರಿ ಜೊತೆ ಡಿಡಿ ಬಾಯ್ಸ್. (6-2) ಇನ್ ಫೇವರ್ ಆಫ್ ಡಿಡಿ. 6-2 ಮಧ್ಯಂತರ ವೇಳೆಯಲ್ಲಿ ತಂಡದ ಮೊತ್ತ 6-2. ಬಹಳ ನಿಧಾನಗತಿಯಲ್ಲಿ ಸಾಗುತ್ತಿರುವಂತಹ ಪಂದ್ಯಾಟ ಗಮನಿಸಿ. ದಾಳಿಯಲ್ಲಿ ಈ ಬಾರಿ ಜಸಿದ ಬಸೀರುವ ಅಣ್ಣ ಡಿಡಿ ಪರಾಟಗಾರ ಈ ಬಾರಿ. ಓಹೋ, ಬಹಳ 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 ಬಹಳದಿಂದ ಬಂದಿದೆ. ಆಟಗಾರನ ಬಂಧನವಾಗಿದೆ. ಜಸ್ಸಿನ ಪಜೀರವನ್ ಈ ಬಾರಿ ಮತ್ತೆ ಡಿಡಿ. ದಾಳಿಯಲ್ಲಿ ಜಸ್ಸಿನ ಪಜೀರೋ 7 ಡಿಡಿ ಪರಾಟಗಾರ. ಅತ್ಯಂತ ವಿಭಿನ್ನ ಶೈಲಿಯಲ್ಲಿ ಪಂದ್ಯಾಕೂಟ. ಸೂಪರ್ ಟ್ಯಾಕಲ್ ಆನ್ ಇದೆ. ಅಂಕವು ಬೇಕಾಗಿದೆ ಈ ಬಾರಿ. ಮತ್ತೆ ಒಂದು ಅಂಕದ ಸೇರ್ಪಡೆಯಾಗಿದೆ. ಹಾಲ್ಔಟ್ ಆಗಿದೆ ಬಂಧುಗಳೇ. 4 ಅಂಕದ ಸೇರ್ಪಡೆಯತ್ತ ತಂಡದ ಮೊತ್ತ ಈ ಬಾರಿ ಅಂಕ ಪಟ್ಟಿಯಲ್ಲಿ ಭಾರಿ ಬದಲಾವಣೆಯಾಗಿದೆ ನೋಡಿ. 11-2 11-2 ಇನ್ ಫೇವರ್ ಆಫ್ ಡಿಡಿ ಬಾಯ್ಸ್. ಮುಂದಿನ ಪಂದ್ಯಾಕೂಟಕ್ಕಾಗಿ ಪ್ರಥಮ ಕರೆಯನ್ನು ನೀಡ್ತಾ ಇದ್ದಾವೆ. PFC ಮದಂಗಲು ವರ್ಸಸ್ ರಾಯಲ್ ವಾರಿಯರ್ಸ್ ಉಲ್ಲಾಲ ಬಿ ತಂಡ. ಇದು ನಿಮಗೆ ಪ್ರಥಮ ಕರೆಯನ್ನು ನೀಡ್ತಾ ಇದ್ದಾವೆ. ಪಂದ್ಯಕೂಟದಲ್ಲಿ ಭಾರಿ ಬದಲಾವಣೆ. ಅಂಕಪಟ್ಟಿಯಲ್ಲಿ ಕೂಡ ಮತ್ತೊಂದು ಅಂಕ ಸೇರ್ಪಡೆಯಾಗಿದೆ ಈ ಬಾರಿ. 3-12 3-11 ಎಸ್ 3-11 ಇನ್ ಫೇವರ್ ಆಫ್ ಡಿಡಿ ಬಾಯ್ಸ್. ಎಸ್ ದಾಳಿಯಲ್ಲಿ ಮತ್ತೆ ಡಿಡಿ ಬಾಯ್ಸ್ ಬರ ಆಟಗಾರ ಜಸಿ ನಂಬರ್ 99. ಚೇತರಿಕೆ ಆಟ ನೋಡಿ, ಬಹಳ ಚಾಣಕ್ಯ ಆಟ. ಅಂಕ ಬೇಕಾಗಿದೆ. ಫ್ರೆಂಡ್ಸ್ ಅಡಿಕೇರಿ
ದಾಳಿಗೆ ಪ್ರತಿದಾಳಿ. ಈ ಬಾರಿ ಆಟಗಾರನ ಬದಲಾವಣೆ. ಎಸ್ ಮೋನಿಶ್, ಟೀಮ್ ರೆಡಿ ನೆಕ್ಸ್ಟ್ ಮ್ಯಾಚ್ ಈಗ? ಆಲ್ರೆಡಿ ಒಂಜಿ ಟೀಮ್ ಬೈದನು. 3-11, 3-11, 4-11 ಇನ್ ಫೇವರ್ ಆಫ್ ಡಿ ಬಾಯ್ಸ್. ಎಸ್ ಮತ್ತೆ ದಾಳಿಯಲ್ಲಿ ಫ್ರೆಂಡ್ಸ್ ಅಡಿಕೇರಿ ಜಸ್ಸಿ ನಂಬರ್ 09 ಕಳೆದ ಬಾರಿಯಲ್ಲಿ ಕೂಡ ಬೋನಸ್ ಅಂಕವನ್ನು ಪಡೆದುಕೊಂಡು ಆಟಗಾರ ಈ ಬಾರಿ ಉತ್ತಮವಾದ ರೈಡಿನತ್ತ ಜಸ್ಸಿ ನಂಬರ್ 07 ಫ್ರೆಂಡ್ಸ್ ಅಡಿಕೇರಿ ತಂಡಕ್ಕೆ ಹೋಗಲಿದೆ 4 ಅಂಕ. ವಾವ್, ವಾಟ್ ಅ ರೈಡ್, ಸೂಪರ್ ರೈಡ್. 4 ಅಂಕಗಳು ಪಡೆದಿದೆ ನೋಡಿ ಈ ರೈಡಿನಲ್ಲಿ. ಉತ್ತಮವಾದ ರೈಡಿನತ್ತ ಜಸ್ಸಿ ನಂಬರ್ 06. ವಾಟ್ ಅ ಮ್ಯಾಚ್, ವಾಟ್ ಅ ಫ್ಯಾಂಟಾಸ್ಟಿಕ್ ಮ್ಯಾಚ್. ಪಂದ್ಯಾಕೂಟದ ಅಂಕಪಟ್ಟಿಯಲ್ಲಿ ಬದಲಾವಣೆ ನೋಡಿ. 8-11, ಕೇವಲ 3 ಅಂಕಗಳು ಅಷ್ಟೇ ಮುನ್ನಡೆಯಲ್ಲೇ ಡಿ ಬಾಯ್ಸ್. 8-11, ಕೊನೆಯ 3 ನಿಮಿಷಗಳು ಮಾತ್ರ. 3 ನಿಮಿಷಗಳು 3 ಅಂಕಗಳು ಅಷ್ಟೇ, 3 ಅಂಕಗಳು ಅಷ್ಟೇ ಎಲ್ಲ. ಈ ಬಾರಿ ಮತ್ತೆ ಬದಲಾವಣೆಯಾಗಿದೆ. ಬೋನಸ್ 1, 2 ಅಂಕಗಳು, 9-12. ಎಸ್, ಮತ್ತೊಂದು ಆಲ್ ಔಟ್ ನೋಡಿ. ಪಂದ್ಯಾಕೂಟದಲ್ಲಿ ಬದಲಾವಣೆ. 12-12 ಸಮಬಲದ ಹೋರಾಟ ಈ ಬಾರಿ. ಮತ್ತೆ ಕಳೆದ ಪಂದ್ಯಾಟದಲ್ಲಿ ಯಾವ ರೀತಿ 12-12ರಲ್ಲಿ ನಿಂತಿದೆಯೋ ಅದೇ ಥರ ಈ ಬಾರಿ ಕೂಡ ನೋಡಿ. ಕೊನೆಗೆ 3 ನಿಮಿಷಗಳು ಮಾತ್ರ ಬಾಕಿ. ಪಂದ್ಯಾಕೂಟವು ವಿಭಿನ್ನದಲ್ಲಿ ಸಾಗುತ್ತಾ ಇದೆ. 12-12 ಈಚ್ ಬ್ಯಾಟ್ ಸಮಬಲದ ಹೋರಾಟ. ಎಸ್, 12-12, 1 ನಿಮಿಷ. ಎಸ್, ಒಂಜಿ ನೋಡಿ. ಸಮಬಲದ ಹೋರಾಟ ಈ ಬಾರಿ ನಡೀತಾ ಇದೆ ನೋಡಿ. ಪಂದ್ಯಾಕೂಟದ 10ನೇ ಪಂದ್ಯಾಟ. ಎಸ್, ದಾಳಿಯಲ್ಲ ಈ ಬಾರಿ ಜಸ್ಸಿ ನಂಬರ್ 07 ಡಿ ಬಾಯ್ಸ್ ಕಡೆಯಿಂದ ದಾಳಿ. ಕಳೆದ ಪಂದ್ಯಾಟ ಯಾವ ರೀತಿ ಮಧ್ಯಂತರ ವೇಳೆಯಲ್ಲಿ ಬದಲಾವಣೆಗೊಂಡಿದೆಯೋ ಅದೇ ತರಹ ಈ ಬಾರಿ ಕೂಡ ಮಧ್ಯಂತರ ವೇಳೆಯಲ್ಲಿ ಬದಲಾವಣೆ ಕಂಡು ಬರ್ತಾ ಇದೆ ಬಂಧುಗಳ. ಎಸ್, ಈ ಬಾರಿ 12-12 ಸಮಬಲದ ಹೋರಾಟ. ಪಂದ್ಯಾಕೂಟದಲ್ಲಿ ಯಾವ ಕ್ಷಣದಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ. 2 ನಿಮಿಷಗಳು ಮಾತ್ರ ಬಾಕಿ. ಕೊನೆಗೆ 2 ನಿಮಿಷಗಳು ಮಾತ್ರ ಬಾಕಿ. ಕ್ಯಾಪ್ಟನ್ ಪ್ಲೀಸ್ ನಾಟ್. ಲಾಸ್ಟ್ 2 ಮಿನಿಟ್ಸ್ ರಿಮೈನಿಂಗ್. ಎಸ್, ಈ ಬಾರಿ ದಾಳಿಯಲ್ಲಿ ಮತ್ತೆ ಅಧಿಕೇರಿ. ಉತ್ತಮವಾದ ಪಂದ್ಯಾಕೂಟ. ಪ್ರಥಮ ಸುತ್ತಿನಲ್ಲೇ ಕೊನೆಯ ಹಂತದಲ್ಲೇ ಯಾವ ರೀತಿಯ ಬದಲಾವಣೆ ನೋಡಿ. ಇದು ಕೇವಲ ಪ್ರಥಮ ಸುತ್ತು, ಇನ್ನೂ ಇದೆ ಅಸಲಿ ಪಂದ್ಯಾಟ. ಆಗಾಗಲೇ ಪಂದ್ಯಾಕೂಟದಲ್ಲಿ ರೋಮಾಂಚನಕಾರಿ ಎದ್ದಿದೆ ನೋಡಿ ಬಂಧುಗಳ. ಈ ಬಾರಿ ಪಂದ್ಯಾಕೂಟದಲ್ಲಿ ಸಮಬಲದ ಹೋರಾಟದಲ್ಲೇ ಪಂದ್ಯಾಕೂಟ. ಓ, ಈ ಬಾರಿ ಡಿ ಒನ್ ಫೈರ್. ಎಸ್, ಆಟದುದ್ದಕ್ಕೂ ರೋಮಾಂಚನಕಾರಿಯಾದ ಆಟ. ಈ ಬಾರಿ ಡಿ ಕಡೆಯಿಂದ ಪ್ರತಿದಾಳಿ ನಡೆದಿದೆ. 3 ಅಂಕದ ಸೇರ್ಪಡೆಯಾಗಿದೆ ಬಂಧುಗಳೇ. ಈ ಬಾರಿ ಡಿ ಬಾಯ್ಸ್ 3 ಅಂಕದ ಸೇರ್ಪಡೆ.
15-12. ಕೊನೆಯ ನಿಮಿಷಗಳು ಮಾತ್ರ ಬಾಕಿ, ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. ಪಂದ್ಯಾಕೂಟ 15-12. 3 ಅಂಕದ ಮುನ್ನಡೆಯಲ್ಲೇ ಈ ಬಾರಿ ಡಿಡಿ ಮತ್ತೆ 1 ಅಂಕವನ್ನು ಕಳೆದುಕೊಂಡಿರಬಹುದಾ? ಎಸ್, ರಿಸಲ್ಟ್ ಬರಬೇಕಾಗಿದೆ. 1 ಅಂಕವಲ್ಲ 2 ಅಂಕ. ಎಸ್, ಅಂಪೇರ್ ಕಾಲ್. 2 ಅಂಕದ ಸೇರ್ಪಡೆಯಾಗಿದೆ ಈ ಬಾರಿ. ಅಡಿಕೇರಿ ಕಡೆಯಲ್ಲೇ ದಾಳಿಗೆ ಪ್ರತಿದಾಳಿ. 14-15. 1 ಅಂಕದ ಮುನ್ನಡೆಯಲ್ಲೇ ಈ ಬಾರಿ ಡಿಡಿ. ಎಸ್, ಪಂದ್ಯಾಕೂಟವು ರೋಮಾಂಚನಕಾರಿ ನಡೀತಾ ಇದೆ ಬಂಧುಗಳೇ. ಈ ಬಾರಿ ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 07 ಭರವಸೆಯ ಆಟಗಾರ, ಅತ್ಯಂತ ಉದ್ದದ ಆಟಗಾರ ಈ ಬಾರಿ ಡಿಡಿ ಕಡೆಯಲ್ಲೇ. ಕಳೆದ ಬಾರಿ 4 ಅಂಕವನ್ನು ತಂದುಕೊಟ್ಟು ತಂಡವನ್ನು ಉತ್ತೀರ್ಣಗೊಳಿಸಿದಂತಹ ಆಟಗಾರ ಈ ಬಾರಿ ಟ್ಯಾಕಲ್ನ ಮೂಲಕ ಬಂಧನವಾಗಿದೆ ನೋಡಿ ಬಂಧುಗಳೇ. ಎಸ್, ರೋಮಾಂಚನವಾಗಿದೆ, ನೋಡುಗರಿಗೆ ಕುತೂಹಲಕಾರಿಯಾಗಿದೆ. ಮತ್ತೆ 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 ಈಚಾಗಿದೆ ಬಂಧುಗಳೇ. 15-15. ವಾವ್, ವಾಟ್ ಅ ಮ್ಯಾಚ್, ವಾಟ್ ಅ ಫ್ಯಾಂಟಾಸ್ಟಿಕ್ ಮ್ಯಾಚ್. 2 ಕಡೆಯಿಂದ ಕೂಡ ದಾಳಿಗೆ ಪ್ರತಿದಾಳಿ. ಟ್ಯಾಕಲಿಗೆ ನಮ್ಮದು ಕೂಡ ಒಂದು ಟ್ಯಾಕಲ್ ಇರಲಿ ಎಂಬ ಅತಿ ಕುತೂಹಲಕಾರಿಯಾದಂಥ ಆಟ ಈ ಬಾರಿ. 15-15. ಎಸ್, ಮತ್ತೆ ದಾಳಿಯಲ್ಲೇ ಅಡಿಕೇರಿ ಫ್ರೆಂಡ್ಸ್. ಅಡಿಕೇರಿ ಕಡೆಯಿಂದ ಜರ್ಸಿ ನಂಬರ್ 09 ದಾಳಿಯಲ್ಲೇ ಈ ಬಾರಿ 15-15. ಫ್ರೆಂಡ್ಸ್ ಅಡಿಕರೆ ಕಡೆಯಿಂದ ದಾಳಿ ಈ ಬಾರಿ 15-15. ಕೊನೆಯ ಸೆಕೆಂಡುಗಳಷ್ಟೇ ಬಾಕಿ. ಪಂದ್ಯಾಕೂಟದಲ್ಲಿ ಯಾವ ರೀತಿಯ ಬದಲಾವಣೆ? ಮುಕ್ತಾಯವಾಗಿದೆ. 9ನೇ ಪಂದ್ಯಾಟ ಕೂಡ ಟೈ, 10ನೇ ಪಂದ್ಯಾಟ ಕೂಡ ಟೈ. ವಾ 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 ವಾ, ವಾಟ್ ಅ ಮ್ಯಾಚ್, ವಾಟ್ ಅ ಟೀಮ್, ವಾಟ್ ಅ ಫ್ಯಾಂಟಾಸ್ಟಿಕ್ ಮ್ಯಾಚ್. ವಿಭಿನ್ನ ಶೈಲಿಯಲ್ಲಿ ದಾಳಿಗೆ ಪ್ರತಿದಾಳಿ, ಟ್ಯಾಕಲ್ಗೆ ಮತ್ತೊಂದು ಟ್ಯಾಕಲ್ ಮುಖಾಂತರ ತಂಡವನ್ನೇ ನೋಡಿ ಯಾವ ರೀತಿ ತೆಗೆದುಕೊಂಡು ಹೋಗಿದೆ. 2 ತಂಡಗಳು ಯುವಕರ ಪಡೆ ಅಂತಲೇ ಹೇಳ್ಬಹುದು. 2ರಲ್ಲಿ ಕೂಡ ಯುವಕರನ್ನೇ ಹೊಂದಂತಹ ತಂಡ. ಎಸ್, ಈ ಬಾರಿ ಬದಲಾವಣೆಗೆ ಅವಶ್ಯಕತೆ ಇದೆ. ಏನಿದು ಪಂದ್ಯಾಟ, ಏನಿದು ರೋಮಾಂಚನ. ನಾನು ಕಳೆದ ಪಂದ್ಯಾಟದಲ್ಲಿ ಹೇಳಿದಷ್ಟೇ, ಪ್ರಥಮ ಸುತ್ತು ಮುಗಿಯುವಷ್ಟರಿಗೆ ನಿಧಾನಗತಿಯಲ್ಲಿ ಸಾಗುತ್ತಿರುವಂಥ ಪಂದ್ಯಾಟ 2ನೇ ಬಾರಿಯಲ್ಲಿ ಯಾವ ರೀತಿಯ ಕುತೂಹಲಕಾರಿಯನ್ನು ಕಂಡುಕೊಂಡಿದ್ದೇವೆ ಅಂತ ಈ 2 ಪಂದ್ಯಾಟದಲ್ಲಿ ನಾವು ನೋಡಬಹುದು. ವಾಯ್ಸ ಎಸ್, ವೀರಯೋಧ ಫ್ಯಾನ್ಸ್ ಇಂದ ಒಳ್ಳೆ ಇರಲ್ಪ ನೀರು ಖಾಲಿ ಆತನಿಗೆ. ರೆಡಿ ಗಾಯ್ಸ್? ಎಸ್, ಮ್ಯೂಸಿಕ್ ಬೇಡ, ಜೋರ ಅವಡ, ಟೆಂಪರೇಚರ್ ಬರೋಣ. ಎಸ್ ಬಾಯ್ಸ್, ರೆಡಿ ಆತ. ಗಾಳಿ ಪ್ರಥಮ ಸುತ್ತು, ನನ್ನ 1 ತೋಲೆ ಅಸಲಿ ಪಂದ್ಯಾಟ. ಇತ್ತೇನೆ ಮೈ ಜುಮ್ಮಾ ಪುಟ. ಎಸ್, ನೆಕ್ಸ್ಟ್ ಟೀಮ್ ಬೇಡ. ಪ್ರಥಮ ಪಂದ್ಯಾಟಡೆ ಈ ನಮೂನೆ ರೋಚಕತೆ ಇತ್ತು ನಡೆಯಿಂಚು ಬಾಯ್ಸ್. ಎಸ್, ಬಲ್ಲೆ ವೀರ ಯೋಧ ಬಾಯ್ಸ್. ರೆಡಿಯಾ? ಹೌದು ಜೋಶ್, come on. Ready. Yes, boys. Ready ಆತಾ?
ಬಂಧುಗಳಿಗೆ ಗಮನಿಸಿ ಪಂದ್ಯಾಕೂಟದ 10ನೇ ಪಂದ್ಯಾಟ ಇದೀಗ ಪ್ರಸ್ತುತ ಮಣ್ಣಿನಲ್ಲೇ ತುಮಿನಾಡಿನ ಪ್ರಥಮ ಪಂದ್ಯಾಟದಲ್ಲ ವೀರ ಯೋಧ ಪ್ರೆಸೆಂಟ್ 2025ನೇ 26ನೇ ವಿಭಾಗದ ಜಮ್ಮು ಟ್ರೋಫಿ ಮೋನಿಶ್ ರೆಡಿಯಾ? ನೆಕ್ಸ್ಟ್ ಟೀಮ್ ರೆಡಿ ಅಲ್ಲ? ಹಲೋ ಮೈಕ್ ಚೆಕ್. It's a team of Adkere. First ride, Adnan. It's first ride, Adnan. ಅಡ್ಕರೆ ಪರ ಆಟಗಾರ ಪ್ರಥಮ ರೈಡಿನಲ್ಲಿ ಈ ಬಾರಿ ಪಂದ್ಯಾಕೂಟದ 15 ಮತ್ತೆ ಪಂದ್ಯಾಕೂಟದ ಮುಕ್ತಾಯ ವೇಳೆಯಲ್ಲೇ ಈ ಬಾರಿ 1 ಅಂಕದ ಸೇರ್ಪಡೆಯಾಗಿದೆ ನೋಡಿ. ಡಿಡಿ ಬಾಯ್ಸ್ ಕಡೆಯಲ್ಲೇ ಮತ್ತೆ ಬಂಧನದ ಭೀತಿ. ತಬ್ಸೀರ್ ಟೀಮ್ ಡಿಡಿ ಬಾಯ್ಸ್ ತಬ್ಸೀರ್ ದಾಳಿಗೆ ಪ್ರತಿದಾಳಿ. ಈ ಬಾರಿ ಡಿಡಿ ಬಾಯ್ಸ್ ಕಡೆಗಿಂತ ಮತ್ತೆ ದಾಳಿ. 16-15 ಇನ್ ಫೇವರ್ ಆಫ್ ಅಡ್ಕೇರಿ. ಈ ಬಾರಿ ಮತ್ತೆ ಟೈ ಸಮಬಲದ ಹೋರಾಟ. 16-16. ಎಸ್ ರೈಡ್ ಅಡ್ಕರೆ ನೌಶಾದ್. ಟೀಮ್ ಅಡ್ಕರೆ ನೌಶಾದ್ 17. ಓಕೆ ಇತ್ತು 2-0. 15-17 ಇನ್ ಫೇವರ್ ಆಫ್ ಡಿಡಿ ಬಾಯ್ಸ್. 17-15 ಇನ್ ಫೇವರ್ ಆಫ್ ಡಿಡಿ ಬಾಯ್ಸ್. ಮತ್ತೆ ದಾಳಿಯಲ್ಲಿ ಅಡ್ಕೇರಿ. ಈ ಬಾರಿ ಮತ್ತೊಂದು ಅಂಕದ ಸೇರ್ಪಡೆಯಾಗಲು ಅವಕಾಶ ಇದೆ ನೋಡಿ ಫ್ರೆಂಡ್ಸ್ ಅಡ್ಕರೆಗೆ. ಅಡ್ಕರೆ ದಾಳಿಯಲ್ಲೇ 1 ಅಂಕದ ಸೇರ್ಪಡೆ. ಎಸ್ ಮತ್ತೆ ಕುತೂಹಲ. ಟೀಮ್ ಡಿಡಿ 16-17 16-17 ಇನ್ ಫೇವರ್ ಆಫ್ ಡಿಡಿ ಬಾಯ್ಸ್. ಎಸ್ ಈ ಬಾರಿ 1 ಅಂಕದ ಮುನ್ನಡೆಯಲ್ಲೇ ಡಿಡಿ ಅಡ್ಕರ ಡಿಡಿಟ್ಟ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ. ಈ ಬಾರಿ ಸಮಬಲದ ಹೋರಾಟ. 17-17. ಎಸ್ ಈ ಬಾರಿ ಯಾವ ರೀತಿ ಕುತೂಹಲಕಾರಿಯಾದ ಪಂದ್ಯಾಟ ನೋಡಿ. ವಿರಾಮದ ವೇಳೆಯಲ್ಲೇ ಪ್ರಸ್ತುತ ಪಂದ್ಯಾಟದ ಮುಂದಿನ ಪಂದ್ಯಾಟ. ಮೋನಿಶ್ ರೆಡಿ ಆಯ್ತಾ? ನೆಕ್ಸ್ಟ್ ಟೀಮ್ ರೆಡಿ ವೈಕೋರ. ಎಸ್ ಆಟಗಾರರು ಗಮನಿಸಬಹುದು. ಈ ಆಟಗಾರ ಬಹುತೇಕ ಅಂಕವನ್ನು ಡಿಡಿ ಬಾಯ್ಸ್ಗೆ ತಂದುಕೊಟ್ಟಂತಹ ಆಟಗಾರ ಜರ್ಸಿ ನಂಬರ್ 07. ಜೋರಾದ ಚಪ್ಪಾಳೆ ಬರಲಿ. ಜರ್ಸಿ ನಂಬರ್ 07. ಮಿಸ್ಟರ್ ಮುಸ್ತಫಾ ಅಡ್ಕರೆ. ಮುಸ್ತಫಾ ಎಸ್ ಅದಕ್ಕೆ ಅಡ್ಕರೆ ಬರ ಆಟಗಾರ
ಸಮಬಲದತ್ತ ಮತ್ತೆ ರೆಡಿನತ್ತ ಅಡ್ಕರೆ. ಎಸ್, ಈ ಬಾರಿ ಅಡುಗರೆ ಬರ ಆಟಗಾರ ಯಾವ ರೀತಿಯ ಚಾತುರ್ಯತೆ ಇಲ್ಲ. ಇಲ್ಲಿ ಬಂಧನದ ಭೀತಿ, ಬಂಧನದ ಮೇಲೆ ಮತ್ತೆ ಬಂಧನಗೊಂಡಿದೆ ನೋಡಿ. ಈ ಬಾರಿ ಅಡ್ಕರೆ ದಂಡಕ್ಕೆ 1 ಅಂಕ ಮೈನಸ್ ಆಗಿದೆ, ಪ್ಲಸ್ ಆಗಿದೆ ನೋಡಿ ಫ್ರೆಂಡ್ಸ್. ವಿಕಾಸ್ ಡಿಡಿ 17-18 ಇನ್ ಫೇವರ್ ಆಫ್ ಡಿಡಿ. 17-18 ದಾಳಿಯಲ್ಲಿ ಈ ಬಾರಿ ಜರ್ಸಿ ನಂಬರ್ 99 ಬಂಧನದ ಭೀತಿಯಲ್ಲೇ. ಎಸ್, ಬೋನಸ್ ಪ್ಲಸ್ ಬೋನಸ್ ಹಾಗೂ 1 ಅಂಕ. wait ಮುಸ್ತಫಾ JR 18-19 ಇನ್ ಫೇವರ್ ಆಫ್ ಡಿಡಿ. 18-19 Fourth right. ಫೇವರ್ ಆಫ್ ಡಿಡಿ. 4th right ಮುಸ್ತಫಾ JR. ಅಡುಕರೆ ಬರೆಯ ಮತ್ತೋರ್ವ ಆಟಗಾರ ಜರ್ಸಿ ನಂಬರ್ 02. ಪಂದ್ಯಕೂಟ ರೋಮಾಂಚನಕಾರಿಯಾಗಿ ಸಾಗುತ್ತಾ ಇದೆ ನೋಡಿ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಈ ಬಾರಿ. ಅಡುಕರೆ. ಎಸ್, ವೆಯ್ಟ್ ರಂಜ್ಯ 19-19 19-19 ರುಬೀಸ್. ಓಕೆ, ರುಬೀಸ್ ಅವೇ ಗಮನಿಸಿ. ಎಸ್ ಪ್ಲೀಸ್ ಕ್ಯಾಪ್ಟನ್, ಪ್ಲೀಸ್ ನಾಟ್. 19-19 ಸಮಬಲದ ಹೋರಾಟ ನಡೀತಾ ಇದೆ ಬಂಧುಗಳ. ಪಂದ್ಯಕೂಟದ 10ನೇ ಪಂದ್ಯಾಟ ಇದಾಗಿದೆ. ಪ್ರಥಮ ಸುತ್ತಿನ 10ನೇ ಪಂದ್ಯಾಟದಲ್ಲಿ ಎಸ್ ಈ ಬಾರಿ 19-19 19-19 ಸಮಬಲದ ಹೋರಾಟ ನಡೀತಾ ಇದೆ ನೋಡಿ. 19-19 ಎಸ್ ರೋಚಕ ಪಂದ್ಯಾಟ ಸಾಗುತ್ತಾ ಇದೆ ಬಂಧುಗಳ. 19-19 ಪ್ರಥಮ ಸುತ್ತಿನಲ್ಲೇ ಈ ಬಾರಿಯ ಕಾವು ನಡೀತಾ ಇದೆ. ಓ, ಮತ್ತೆ ಬಂಧನವಾಗಿದೆ ನೋಡಿ. ಇಡೀ ಪರದಾಳಿಯ ಬಂಧನವಾಗಿದೆ ಬಂಧುಗಳೇ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. 20-19 ಲಾಸ್ಟ್ ರೈಟ್. 20-19 ಕೊನೆಯ ರೈಟ್. ಫರೇಸ್ ಅಡ್ಕರೆ. 19-20 ಇನ್ ಫೇವರ್ ಆಫ್ ಅಡ್ಕರೆ. 19-20 ಇನ್ ಫೇವರ್ ಆಫ್ ಅಡ್ಕರೆ. ಅಡ್ಕರೆಗೆ ಇದು ಕೊನೆಯ ರೈಡ್ ಆಗಿದೆ ಬಂಧುಗಳ. ಜರ್ಸಿ ನಂಬರ್ 07. ಆಹಾ, ಯಾವ ರೀತಿಯ ಚಾತುರ್ಯ ನೋಡಿ. ಓ, ಮತ್ತೊಂದು ನೋಡುಗರಿಗೆ ರೋಮಾಂಚನಕಾರಿಯಾದ ಪಂದ್ಯಾಟ. ಬೋನಸ್ ಈ ಬಾರಿ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. 21-19 2 ಅಂಕದ ಮುನ್ನಡೆಯಲ್ಲೇ ಅಡ್ಕರೆ. 2 ಅಂಕದ ಮುನ್ನಡೆಯಲ್ಲಿ ಅಡ್ಕರೆ. ಇದು ಕೊನೆಯ ರೈಡ್ ಆಗಿದೆ ನೋಡಿ. ಡಿಡಿ ಬಂಧನದ ಭೀತಿಯಲ್ಲವೇ ಗೆಲುವಿನ ರೀತಿ ಇದಾಗಿದೆ ನೋಡಿ. ಇದಾಗಿದೆ ನೋಡಿ. ಮ್ಯಾಚ್ ಕಂಪ್ಲೀಟ್ ಆಗಿದೆ ಬಂಧುಗಳೇ. ಮುಕ್ತಾಯವಾಗಿದೆ ನೋಡಿ ಪಂದ್ಯಕೂಟದ 10ನೇ ಪಂದ್ಯಾಟ ಬಂಧುಗಳೇ. ಇನ್ನು ಮುಂದೆ ಕಾದಿದೆ ನೋಡಿ ರೋಮಾಂಚನಕಾರಿಯಾದ ಪಂದ್ಯಾಟ. ಪ್ರಥಮ ಸುತ್ತಿನಲ್ಲೇ ಈ ಮಾದರಿಯ ಕಾವು ಬಿಸಿ ಮುಟ್ಟಿಸಿದೆ ನೋಡಿ. ಚಳಿಗಾಲದ ಅಧಿವೇಶನದಲ್ಲಿ ಆದರೂ ಪಂದ್ಯಕೂಟದ ಬಿಸಿ ಇನ್ನೂ ಕಾದಿಲ್ಲ. ಎಸ್ ಬಂಧುಗಳೇ, 10ನೇ ಪಂದ್ಯಾಟ 9ನೇ ಪಂದ್ಯಾಟ ಎಲ್ಲವೂ ಟೈ ಮಾದರಿಯಲ್ಲೇ. ವಿಭಿನ್ನ ಪಂದ್ಯಕೂಟ ನಡೀತಾ ಇದೆ ಬಂಧುಗಳ. ಈ ಬಾರಿ ಜವಾನ್ ಟ್ರೋಫಿ 2026 ಯಾವ ರೀತಿ ಪ್ರಾರಂಭವಾಗಿದೆ ನೋಡಿ. ಉತ್ತಮವಾದ ಪಂದ್ಯಾಟ. ಭಾಗವಹಿಸಿದ ಎಲ್ಲ ತಂಡಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪಂದ್ಯಕೂಟ ಮುಂದೆ ಸಾಗ್ತಾ ಇದೆ.
ಕ್ಯಾಪ್ಟನ್ ಇತ್ತನಾಡ್ ಅವರ ಮೈಕ್ ಪಾಯಿಂಟ್ ನಡುವೆ ಡಿ ಬಾಯ್ಸ್ ಕ್ಯಾಪ್ಟನ್ ಇತ್ತನಾಡ್. buscando cámara, yo estoy buscando un buen efectivo. Me maté como que era de ser vivo. La cotorra que tengo lo mando para el intensivo. La que no empezado ya se la mano tiro. Afuera tengo un panamera. ಕ್ರೀಡಾಕೂಟದ 11ನೇ ಪಂದ್ಯಾಟಕ್ಕೆ ಸ್ವಾಗತ ಕೋರುತ್ತಾ ಇದ್ದಾವೆ. ಕ್ರೀಡಾಕೂಟದ 11ನೇ ಪಂದ್ಯಾಟದ ಪ್ರಥಮ ತಂಡವಾಗಿ ಬರುತ್ತಾ ಇದೆ. Give a big applause for the team. ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ತಂಡಕ್ಕೆ. The team PFC ಮದಂಗಲ್ಲು. ದ್ವಿತೀಯ ತಂಡಕ್ಕೆ ಸ್ವಾಗತ ಕೋರೋಣ. ಕ್ರೀಡಾಕೂಟದ 11ನೇ ಪಂದ್ಯಾಟದ ದ್ವಿತೀಯ ತಂಡವಾಗಿ ಕರ್ನಾಟಕ ಭಾಗದಿಂದ ಬರುತ್ತಾ ಇದೆ ದ ಟೀಮ್ ರಾಯಲ್ ವಾರಿಯರ್ಸ್ ಉಳ್ಳಾಲ. ಕ್ರೀಡಾಕೂಟದ 11ನೇ ಪಂದ್ಯಾಟಕ್ಕೆ ಅಣಿಯಾಗುತ್ತಾ ಇದೆ ಟೀಮ್ ರಾಯಲ್ ವಾರಿಯರ್ಸ್ ಉಳ್ಳಾಲ ಜೊತೆಯಲ್ಲಿ ಟೀಮ್ PFC ಮದಂಗಲ್ಲು. ಅದೇ ರೀತಿಯಲ್ಲಿ ಕ್ರೀಡಾಕೂಟದ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಟಕ್ಕೆ ಕರೆಗೊಡುತ್ತಾ ಇದ್ದೇವೆ. 12th ಮ್ಯಾಚ್. ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಟ ಶಿವಾಜಿ ಬಂಬ್ರಾಣ ವರ್ಸಸ್ MV ಸ್ಟ್ರೈಕರ್ಸ್. ಎರಡು ತಂಡ ಆದಷ್ಟು ಬೇಗ ತಮ್ಮ ತಯಾರಿಯನ್ನು ಮಾಡಬೇಕಾಗಿ ವಿನಂತಿಸುತ್ತಾ ಇದ್ದಾವೆ. ಆರಂಭಿಕ ಅಂಕಗಳೊಂದಿಗೆ ಪ್ರಥಮ ಹಂತದ ಮುನ್ನಡೆಯಲ್ಲಿ ಟೀಮ್ PFC ಮದಗಲ್ಲಿನ ನಡುವೆ ಮತ್ತೆ ಸಕ್ಸಸ್ಫುಲ್ ಟ್ಯಾಕಲ್ ಜೊತೆಯಲ್ಲಿ 2-0 ಎಂಬಂತೆ ಆರಂಭಿಕ ಮುನ್ನಡೆಯಲ್ಲಿ ಮುಂದುವರಿತಾ ಇದೆ. 2-0 ಇನ್ ಫೇವರ್ ಆಫ್ PFC ಮದಂಗಲ್ಲು. ಮುಂದಿನ ಪಂದ್ಯಾಟ ಕ್ರೀಡಾಕೂಟದ 12ನೇ ಪಂದ್ಯಾಟ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಟದ ನಡುವೆ ತುಡಿತದ ನಡುವೆಯಲ್ಲೂ 2 ಅಂಕಗಳ ಜೊತೆಯಲ್ಲಿ ವಾಪಸಾತಿ ದಾಳಿಗಾರನ ಸಕ್ಸಸ್ಫುಲ್ ರೈಡ್ನ ಜೊತೆಯಲ್ಲಿ 4-0 ಎಂಬಂತೆ ಸಫಲತೆಯ ಮುನ್ನಡೆಯ ನಡುವೆ ಮತ್ತೆ ರನ್ನಿಂಗ್ ಹ್ಯಾಂಡ್ ಟಚ್ಗಾಗಿ ಹೊಂಚು. It's a 4-0 in favor of. It's one more point. It's the first point for the team. Royal Warriors Ullala 1-4. 1-4. ದಾಳಿಯಲ್ಲಿ 4 ನಂಬಜಿಸಿದ್ದಾರೆ ಧನುಷ್. 1-4 in favor of PFC ಮದಂಗಲ್ಲು.
1-4 ಇನ್ ಫೇವರ್ ಆಫ್ ಮದಂಗಲ್ಲು. ದಾಳಿಯಲ್ಲಿ ಉದ್ದನೆಯ ಆಟಗಾರನ ಪರಿಚಯವಾಗುತ್ತಾ ಇದೆ. 99 ನಂಬರ್ ಜರ್ಸಿದಾರಿ. It's a 1-4. Yes, it's a once again successful tackle. 5-1 ಎಂಬಂತ ಅಂಕಗಳ ಮುನ್ನಡೆಯಲ್ಲಿ ಟೀಮ್ ಮದಂಗಲ್ಲು. ಸೂಪರ್ ಟ್ಯಾಕಲ್ ಈಸ್ ಆನ್. ಸೂಪರ್ ಟ್ಯಾಕಲ್ ಈಸ್ ಆನ್. ಐದು ಒಂದು 5-1 ಇನ್ ಫೇವರ್ ಆಫ್ PFC ಮದಂಗಲ್ಲು. ಕ್ರೀಡಾಕೂಟದ 12ನೇ ಪಂದ್ಯಾಟ, ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಟಕ್ಕೆ ಕರೆ ನೀಡ್ತಾ ಇದ್ದೇವೆ ಶಿವಾಜಿ ಬಂಬ್ರಾಣ. ಅದೇ ರೀತಿಯಲ್ಲಿ ಟೀಮ್ MV ಸ್ಟ್ರೈಕರ್ಸ್ ಇತ್ತಂಡಗಳು ಕೂಡ ಆದಷ್ಟು ಬೇಗ ತಮ್ಮ ತಯಾರಿಯ ಜೊತೆಗೆ ಪ್ರವೇಶ ದ್ವಾರದ ಬಳಿಗೆ ಬಂದು ನಿಂತುಕೊಳ್ಳಿ. ಈ ನಡುವೆ ಮತ್ತೆ ಎಡವಿಕೆಯ ನಡುವೆಯಲ್ಲಿ ದಾಳಿಗಾರನ ವಿಫಲ ಯತ್ನದ ಮುಂದೆ ಥರ್ಡ್ ರೈಡ್, ಡೂ ಆರ್ ಡೈ ರೈಡ್. ಈ ನಡುವೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮತ್ತೆ ಸಕ್ಸಸ್ಫುಲ್ ದಾಳಿಗಾರನ ದಾಳಿಯ ನಡುವೆ ಸೂಪರ್ ಟ್ಯಾಕಲ್. ಎಸ್, 2 more points to the team Royal Warriors ಉಳ್ಳಾಳ. ಮೂರು ಅಂಕಗಳ ಮುನ್ನಡೆಯಲ್ಲಿ ಸಾಗಿ ಬರುತ್ತಾ ಇದೆ ಪಂದ್ಯಾಟ ಇನ್ ಫೇವರ್ ಆಫ್ PFC ಮದಗಲ್ಲು. Once again combination tackle, successful tackle for the side of ಮದಂಗಲ್ಲು. 7-3 7-3 ಎಂಬತ್ತ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. Super tackle is once again on for the side of Royal Warriors Hullala. So 7-3 now. One more successful ride. 8-3 into Muru. ಈ ನಡುವೆ ಪ್ರಥಮ ಹಂತದಲ್ಲಿ ಅಲೌಟ್ ಮುಖೇನ ಪ್ರಥಮಾರ್ಧದ ಘೋಷಣೆಯಾಗುತ್ತಾ ಇದೆ. 11-3 ಎಂಬಂತ 8 ಅಂಕಗಳ ಬಲಿಷ್ಠ ಮುನ್ನಡೆಯಲ್ಲಿ ಪಂದ್ಯಾಟ ಸಾಗಿ ಬರುತ್ತಾ ಇದೆ ಇನ್ ಫೇವರ್ ಆಫ್ PFC ಮದಂಗಲ್ಲು. ಮುಂದಿನ ಪಂದ್ಯಾಕೂಟಕ್ಕಾಗಿ ಶಿವಾಜಿ ಬಂಬ್ರಾಣ ವರ್ಸಸ್ MV ಸ್ಟ್ರೈಕರ್ಸ್. ಎರಡು ತಂಡದ ಆಟಗಾರರು ಆದಷ್ಟು ಬೇಗ ತಮ್ಮ ತಯಾರಿಯನ್ನು ಮಾಡಿ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿ ವಿನಂತಿಸುತ್ತಾ ಇದೆ. ವೀರಯೋಧ ಫ್ಯಾನ್ಸ್ ತುಮಿನಾಡು ಜವಾನ್ ಟ್ರಾಫಿ 2026ನ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಟ ಬಾಕಿ ಇದೆ. ವೀಕ್ಷಣೆಯಲ್ಲಿ ಒಂದು ಕಡೆ ಆಟಗಾರ ಗಣೇಶ್ ಆದ್ರೆ ಮತ್ತೊಂದು ಕಡೆ ಎಲ್ಲ ಪ್ರೀತಿಯ ಜಾಂಟಿ. ಅಂಕಪಟ್ಟಿಯಲ್ಲಿ 11-3. ಎಸ್ ಜಾಂಟಿನ ಫ್ಯಾನ್ಸ್ ನಗಲಿ ಪನಿ ಜಾಸ್ತಿ ಉಳ್ಳಿರೋಣ ತಮೂಲು. ಎಸ್ ಜಾಂಟಿ ಫ್ಯಾನ್ಸಿಯ ಸೆಕೆಂಡ್ ಮಾತೆಲ್ಲ ಮೂಲು ಶೋ ಮ್ಯಾಚ್ ತೂತು ചേരത. ಎಸ್ ಇಸ್ ಟೈಮ್ ಔಟ್. 11-3 ಇನ್ ಫೇವರ್ ಆಫ್ PFC ಮದಂಗಲ್ಲು. 11-3 ಎಂಬಂತ 8 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಪಂದ್ಯಾಟ ಸಾಗಿ ಬರುತ್ತಾ ಇದೆ. It's 11-3 in favor of PFC ಮದಂಗಲ್ಲು. 11-3 ಎಂಬಂತ ಈ ನಡುವೆ ಎಸ್
ಸಕ್ಸಸ್ಫುಲ್ ಡಿಫೆನ್ಸ್ ಬರ್ತಾ ಇದೆ. ಬಹುಶಃ ಆಟದಲ್ಲಿ ತಿರುವು ನೀಡುವಂತಹ ಸೂಚನೆ ಬರ್ತಾ ಇದೆ ಉಳ್ಳಾಲ ಕಡೆಯಿಂದ. 4-11 ಎಂಬಂತೆ 4-11 ಎಂಬಂತೆ 7 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಇನ್ ಫೇವರ್ ಆಫ್ VFC. ಸಾರಿ 12 4-12 4-12 ಎಂಬಂತೆ 8 ಅಂಕಗಳ ಮುನ್ನಡೆಯಲ್ಲಿದೆ. ಕೊನೆಯ 5 ನಿಮಿಷಗಳ ಕಾಲಾವಕಾಶ ಬಾಕಿ ಇದೆ. ಕ್ಯಾಪ್ಟನ್ಸ್, ಎಸ್, ಇಟ್ಸ್ ಒನ್ಸ್ ಅಗೇನ್ 1 ಪಾಯಿಂಟ್ ಫಾರ್ ದ ಸೈಡ್ ಆಫ್ ಉಳ್ಳಾಲ. 5-12 5-12 ಎಂಬಂತೆ 7 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ ಇನ್ ಫೇವರ್ ಆಫ್ PFC ಮದಂಗಲ್ಲು. ಈ ನಡುವೆ ಎಸ್, ಇಟ್ಸ್ ಅ ಡಬಲ್ ಡಿಜಿಟ್. ಮತ್ತೆ 2 ಅಂಕಗಳ ಸೇರ್ಪಡೆಯ ನಡುವೆ ಸ್ಕೋರ್ ಕಾರ್ಡ್ ಮತ್ತೆ ಏರುತ್ತಾ ಇದೆ. 14-5 ಎಂಬಂತೆ 9 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ. ಮತ್ತೆ ದಾಳಿಯಲ್ಲಿ ಟೀಮ ಉಳ್ಳಾಲ ಕಡೆಯಿಂದ 13 ಜರ್ಸಿದಾರಿ. Once again, it's a beautiful tackle by the team of PFC Madangallu. Once again, they take a lead of 10 points now. 15-5. 15-5. ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಕೂಟಕ್ಕಾಗಿ ಪ್ರಥಮ ಕರೆಯನ್ನು ನೀಡ್ತಾ ಇದ್ದಾವೆ. ಶಿವಾಜಿ ಬಂಬ್ರಾಳ ವರ್ಸಸ್ MV ಸ್ಟ್ರೈಕರ್ಸ್. ಕೊನೆಯ 2 ನಿಮಿಷ ಪಂದ್ಯಾಕೂಟದಲ್ಲಿ ಬಾಕಿ ಇದೆ. 3 minutes. ಮುಂದಿನ ಪಂದ್ಯಾಕೂಟಕ್ಕಾಗಿ ಶಿವಾಜಿ ಬಂಬ್ರಾಣ ವರ್ಸಸ್ MV ಸ್ಟ್ರೈಕರ್ಸ್ 2 ತಂಡ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಚಮನ್ ಟ್ರೋಫಿಯ 2026ರ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಟ. Super tackle is on. It's the last 2 minutes for the full time. 16-5. 16-5 in favor of PFC Madangallu. 11 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ in favor of Madangallu. It's the last 2 minutes. Call ಆತುಂಡು. It's time out for the side of Royal Warriors. Please get ready for the 12th match. Shivaji Bambrana and team MV Strikers. Yes. ವಿಖ್ಯಾತರ ಮುಲ್ಪ ಕಬಡ್ಡಿ ಇರ್ದು ಜಾಸ್ತಿ ಜಾಂಟಿಗೆ ಫ್ಯಾನ್ಸ್ ಇಲ್ಲರ ಎಕರ್ದೊಕ್ಕ ಜಾಂಟಿ ನಾನೇ ಪುದರ್ ಬರೋದುಂಟು ಪಿರಾವ್ರದು. ಎಸ್ ಜಾಂಟಿ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಹೋಯ್ಟಲ್ಲಿ ಜಪ್ಪರ ಫಲ್ನೆ ಶೋ ಮ್ಯಾಚ್ ಡೇಟ್ ಗೊಬ್ಬದಿರ ಮಾತ್ರ ಚಾನ್ಸ್ ಉಂಟಾರು. It's a third ride. Do or die. It's the last. So 1 more point to the side of PFC Madangallu. Sir. So captains, it's the last minute for the full time. ಅಂತಿಮ ನಿಮಿಷಕ್ಕೆ ಸಮೀಪಿಸ್ತಾ ಇದೆ ಪಂದ್ಯಾಟ. ಎಸ್, ಇದರೊಂದಿಗೆ ಪಂದ್ಯಾಟ ಮುಕ್ತಾಯಗೊಳ್ಳುತ್ತಾ ಇದೆ. ಟೀಮ್ PFC ಮದಂಗಲ್ಲು ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುವುದರೊಂದಿಗೆ ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ರಾಯಲ್ ವಾರಿಯರ್ಸ್ ಉಳ್ಳಾಲ.
ಕ್ಯಾಪ್ಟನ್ ಬಂದು ತಮ್ಮ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಿ. ಎಸ್, ಇದು ಅಂತಿಮ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಕೂಟ. ಶಿವಾಜಿ ಬಂಬ್ರಾಣ ವರ್ಸಸ್ ಎಂವಿ ಸ್ಟ್ರೈಕರ್ಸ್. ವೀರಯೋಧ ಫ್ಯಾನ್ಸ್ ಅರ್ಪಿಸುವಂತ ಚಮನ್ ಟ್ರೋಫಿ 2026ರ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಕೂಟ. ಆದಷ್ಟು ಬೇಗ ಎರಡು ತಂಡ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿ ವಿನಂತಿಸುತ್ತಾ ಇದ್ದಾವೆ. ಟೀಮ್ ಶಿವಾಜಿ ಬಂಬ್ರಾಣ ಹಾಗೂ ಎಂವಿ ಸ್ಟ್ರೈಕರ್ಸ್ ಎರಡು ತಂಡ ಆದಷ್ಟು ಬೇಗ ಬರಬೇಕಾಗಿ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಒಂದು ಬ್ಯಾಲೆಟ್ ಬಿದ್ದು ಹೋಗಿದೆ. ಸಿಕ್ಕಿದರಲ್ಲೇ ಮೈಕ್ ಪಾಯಿಂಟ್ ಬಳಿ ಕೊಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಕ್ರೀಡಾಕೂಟದ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಟಕ್ಕೆ ದೂರದ ಕಾಸರಗೋಡಿನ ಅನಂಗೂರಿನಿಂದ ಬರ್ತಾ ಇದೆ. ಚಪ್ಪಾಳೆ ಬರಲಿ ವೀಕ್ಷಕರ. ಎಸ್, ಪ್ಲೀಸ್ ಎಂಟರ್ ಟು ದ ಗ್ರೌಂಡ್. ಫಸ್ಟ್ ಟೀಮ್ ಟು ಕಾಂಪಿಟಿಂಗ್ ದ 12th match of the team of ಎಂವಿ ಸ್ಟ್ರೈಕರ್ಸ್ ಅನಂಗೂರ್. ಎದುರಾಳಿ ತಂಡ ಶಿವಾಜಿ ಬಂಬ್ರಾಣ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಶಿವಾಜಿ ಬಂಬ್ರಾಣ ಪಂದ್ಯಾಟದ ಎದುರಾಳಿ ತಂಡ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಟದ ದ್ವಿತೀಯ ತಂಡ ಶಿವಾಜಿ ಬಂಬ್ರಾಣ. ಆಟಗಾರರ ಗಮನಕ್ಕೆ ಇಲ್ಲಿ ಒಂದು ಚೈನ್ ಬಿದ್ದು ಸಿಕ್ಕಿದೆ. ಸಿಲ್ವರ್ ಕಲರ್ ಒಂದು ಚೈನ್ ಬಿದ್ದು. ರೋಹನ್ ಶಿವಾಜಿ ಬಂಬ್ರಾಣ ಬರ್ತಾ ಇದೆ ನೋಡಿ. ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಟದ ದ್ವಿತೀಯ ತಂಡವಾಗಿ ಎಂವಿ ಸ್ಟ್ರೈಕರ್ಸ್ ತಂಡಕ್ಕೆ ಎದುರಾಳಿ ತಂಡವಾಗಿ ಬರ್ತಾ ಇದೆ ನೋಡಿ. ದ ಟೀಮ್ ಶಿವಾಜಿ ಬಂಬ್ರಾಣ. ಚಮನ್ ಟ್ರೋಫಿಯ 2026ರ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಟ ಇದೀಗ ಶಿವಾಜಿ ಬಂಬ್ರಾಣ ಅಂಕಣಕ್ಕೆ ಬರ್ತಾ ಇದೆ. ಎದುರಾಳಿ ತಂಡವಾದಂತ ಎಂವಿ ಸ್ಟ್ರೈಕರ್ಸ್. ಕ್ರೀಡಾಕೂಟದ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಟವಾಗಿರುತ್ತದೆ. 12ನೇ ಪಂದ್ಯಾಟ ಟೀಮ್ ಶಿವಾಜಿ ಬಂಬ್ರಾಣ ಅದೇ ರೀತಿಯಲ್ಲಿ ಎಂವಿ ಸ್ಟ್ರೈಕರ್ಸ್ ಅನಂಗೂರ್.
ಎಲ್ಲ ಆಟಗಾರರ ಗಮನಕ್ಕೆ ವೇದಿಕೆ ಮುಂಭಾಗ ಇರುವಂತಹ ಚೇರ್ಗಳನ್ನು ಬದಿಗೆ ತೆರಳಬೇಕಾಗಿ ವಿನಂತಿಸ್ತಾ ಇದ್ದಾವೆ. ದಯವಿಟ್ಟು ನಿಮಗೆ ಕೂತ್ಕೊಳ್ಳಿರುವಂಥದ್ದು ಬ್ಯಾರಿಕೇಡ್ ಹಿಂದೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಕೂಟ ಅಂಕಪಟ್ಟಿಯಲ್ಲಿ 0-2 ಇನ್ ಫೇವರ್ ಆಫ್ MV ಸ್ಟ್ರೈಕರ್ಸ್. ಇದೀಗ ಬಂಧನವಾಗಿದೆ. ಶಿವಾಜಿ ಬಮ್ರಾನ ತಂಡದ ಆಟಗಾರರ ಬಂಧನವಾಗಿದೆ. ಅಂಕಪಟ್ಟಿಯಲ್ಲಿ 3-0. ಶಿವಾಜಿ ಎಸ್ ಇದೀಗ ಡೂ ಆಲ್ ರೈಟ್ ಫಾರ್ MV ಸ್ಟ್ರೈಕರ್ಸ್ ತಂಡಕ್ಕೆ. ಮಾಡು ಇಲ್ಲದ ಮಾಡ ಡೂ ಆಲ್ ಡೈ. ತನ್ನ ತಂಡಕ್ಕೆ 1 ಅಂಕ ಅವಶ್ಯಕತೆ ಇದೆಯಾ ಅಥವಾ ಶಿವಾಜಿ ಬಮ್ರಾನ ಈ ಬಾರಿ ಅತ್ಯುತ್ತಮವಾದಂಥ ಡಿಫೆನ್ಸ್ ಮೂಲಕ ಅಂಕ ಬಂದಿದೆ. ಶಿವಾಜಿ ಬಮ್ರಾನ ತಂಡಕ್ಕೆ ಪ್ರಥಮ ಅಂಕ ಡಿಫೆನ್ಸಿನ ಮೂಲಕ ಖಾತೆ ಓಪನ್ ಆಗಿದೆ. 1-3 ಇನ್ ಫೇವರ್ ಆಫ್ MV ಸ್ಟ್ರೈಕರ್ಸ್. ಈ ಪಂದ್ಯಾಕೂಟದ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಕೂಟ. ಇನ್ನು ಕೂಡ ಹಲವಾರು ಪಂದ್ಯಾಕೂಟ, ರೋಚಕವಾದಂಥ ಪಂದ್ಯಾಕೂಟ ಇನ್ನು ಕೂಡ ಸಾಗಲಿಕ್ಕಿದೆ. ಫಸ್ಟ್ ಟೈಮ್ ಔಟ್ ಮುಕ್ತಾಯದ ವೇಳೆಗೆ ಅಂಕಪಟ್ಟಿಯಲ್ಲಿ 1-3 ಇನ್ ಫೇವರ್ ಆಫ್ MV ಸ್ಟ್ರೈಕರ್ಸ್. ಒಂದು ಅಂಕದ ಸೇರ್ಪಡೆಯಾಗ್ತಾ ಇದೆ MV ಸ್ಟ್ರೈಕರ್ಸ್. ಇದೀಗ ಡೂ ಆರ್ ರೈಟ್ ಫಾರ್ ಶಿವಾಜಿ ಬಮ್ರಾನ ತಂಡಕ್ಕೆ. ಅತ್ಯುತ್ತಮವಾದಂತಹ ಡಿಫೆನ್ಸ್ ಮೂಲಕ ಈಚ್ ಪಾಯಿಂಟ್ಸ್. ಅಂಕಪಟ್ಟಿಯಲ್ಲಿ 5-2 ಇನ್ ಫೇವರ್ ಆಫ್ MV ಸ್ಟ್ರೈಕರ್ಸ್. ಅತ್ಯುತ್ತಮವಾದಂತಹ ಟ್ಯಾಕಲ್ ಮೂಲಕ ಅಂಕ ಬರ್ತಾ ಇದೆ. 3-5 ಇನ್ ಫೇವರ್ ಆಫ್ MV ಸ್ಟ್ರೈಕರ್ಸ್. ಪಂದ್ಯಾಕೂಟ ಬದಲಾವಣೆ ಕಾಣ್ತಾ ಇದೆ. ಶಿವಾಜಿ ಬಮ್ರಾನ ತಂಡಕ್ಕೆ ಅಂಕಗಳು ಬರ್ತಾ ಇದೆ. 1 ಅಂಕಗಳು ಬರ್ತಾ ಇದೆ. ಅಂಕಪಟ್ಟಿಯಲ್ಲಿ 4-5 1 ಅಂಕದ ಮುನ್ನಡೆಯಲ್ಲಿ MV ಸ್ಟ್ರೈಕರ್ಸ್. ಈ ಬಾರಿ ಸಿಂಗಲ್ ಪಾಯಿಂಟ್ ಫಾರ್ MV ಸ್ಟ್ರೈಕರ್ಸ್. ಅಂಕಪಟ್ಟಿಯಲ್ಲಿ 6-4.
4-6 in favor of MV Strikers. 4-6. 6-4 in favor of MV Strikers. ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಾಟಕ್ಕೆ ಕರೆ ಕೊಡ್ತಾ ಇದ್ದೇವೆ. ಶಿವಶಕ್ತಿ ಕುಂಜತ್ತೂರು, ಅದೇ ರೀತಿಯಲ್ಲಿ ಪ್ರಿಯದರ್ಶಿನಿ ವರ್ಕಾಡಿ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಾಟಕ್ಕೆ ಕರೆ ನೀಡ್ತಾ ಇದ್ದೇವೆ. ಮುಂದಿನ ಪಂದ್ಯಾಟ ಪ್ರಥಮ ಪಂದ್ಯಾಟವಾಗಿರುತ್ತದೆ. ಪ್ರಿಯದರ್ಶಿನಿ ವರ್ಕಾಡಿ ಎದುರಾಳಿಯಾಗಿ ಟೀಮ ಶಿವಶಕ್ತಿ ಕುಂಜತ್ತೂರು. ಪ್ಲೀಸ್ ಗೆಟ್ ರೆಡಿ ಫಾರ್ ದ 13th ಮ್ಯಾಚ್. ಇಟ್ಸ್ ದ ಫಸ್ಟ್ ಮ್ಯಾಚ್ ಆಫ್ ಅ ಸೆಕೆಂಡ್ ರೌಂಡ್. ಶಿವಶಕ್ತಿ ಕುಂಜತ್ತೂರು ಅಂಡ್ ಪ್ರಿಯದರ್ಶಿನಿ ವರ್ಕಾಡಿ. ಅಂಕಪಟ್ಟಿಯಲ್ಲಿ ಗಮನಿಸುವುದಾದರೆ 6-5 ಒಂದು ಅಂಕದ ಮುನ್ನಡೆಯಲ್ಲಿ MV ಸ್ಟ್ರೈಕರ್ಸ್. ಒಂದು ಅಂಕದ ಮುನ್ನಡೆಯಲ್ಲಿ MV ಸ್ಟ್ರೈಕರ್ಸ್ ಅತಿ ಉತ್ತಮವಾದಂಥ ಅಂಕ ಲೀಡ್ನಲ್ಲಿದ್ದಂತಹ ತಂಡ ಒಂದು ಅಂಕದ ಮೂಲಕ ತನ್ನ ರೋಚಕವಾದಂಥ ಪಂದ್ಯಾಕೂಟ ಇಲ್ಲಿ ಇನ್ನು ಕೂಡ ನಡೀಲಿಕ್ಕಿದೆ. ಸಿಕ್ಸ್ 6-5 ಎಂಬಂತೆ ಒಂದು ಅಂಕದ ಮುನ್ನಡೆಯಲ್ಲಿ ಟೀಮ MV ಸ್ಟ್ರೈಕರ್ಸ್ ಅಣಂಗೂರ್. 6-5 ಇನ್ ಫೇವರ್ ಆಫ್ ಅಣಂಗೂರ್. ಒಂದು ಅಂಕದ ಮುನ್ನಡೆಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಇಟ್ಸ್ ಟೈಮ್ ಫಾರ್ ರೈಡ್ ಫಾರ್ ದ ಸೈಡ್ ಆಫ್ ಅಣಂಗೂರ್. 6-5 ಎಂಬಂತೆ ಒಂದು ಅಂಕದ ಮುನ್ನಡೆಯ ಜೊತೆಗೆ ಪಂದ್ಯಾಟ ಮುಂದುವರಿತಾ ಇದೆ. ಕ್ರೀಡಾಕೂಟದ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಟವಾಗಿರ್ತದೆ. 12ನೇ ಪಂದ್ಯಾಟ. ನಡುವೆ ಇಟ್ಸ್ ಅ ಟ್ಯಾಕಲ್. ಹೆಚ್ಚಿಗೆ ಅಂಕಗಳ ಹೊಂಚಿನ ನಡುವೆ ಚಮತ್ಕಾರದ ಡಿಫೆನ್ಸ್ ನೋಡಿ ಬಂಬ್ರಾಣ ಕಡೆಯಿಂದ. 6-6 ಎಂಬಂತ ಸಮಬಲದ ಹೋರಾಟದಲ್ಲಿ ಪ್ರಥಮಾರ್ಧ ಮುಕ್ತಾಯಗೊಳ್ಳುತ್ತಾ ಇದೆ. ಇಟ್ಸ್ ಟೈಮ್ ಫಾರ್ ದ ಹಾಫ್ ಟೈಮ್. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ 6-6 ಎಂಬಂತ ಸಮಬಲದ ಹೋರಾಟದಲ್ಲಿ ಪಂದ್ಯಾಟ. 6 ಈಚ. ಸೋತೆ ಅಂತ ಹೇಳಿಕೊಂಡು ಮುಂದಿಟ್ಟ ಹೆಜ್ಜೆಯನ್ನಿಂದ ಕೆದಗಬೇಡ. ಸೋತೆ ಅಂತ ಹೇಳಿಕೊಂಡು ಮುಂದಿಟ್ಟ ಹೆಜ್ಜೆಯನ್ನಿಂದ ಕೆದಗಬೇಡ. ಸೋತೆ ಅಂತ ಹೇಳಿಕೊಂಡು ಮುಂದಿಟ್ಟ ಹೆಜ್ಜೆಯನ್ನಿಂದ ಕೆದಗಬೇಡ. ಆ ಸೋಲು ಆ ಗೆಲುವು ನಿನ್ನ ಇತಿಹಾಸವನ್ನೇ ಬದಲಾಯಿಸಬಹುದು. ಎಸ್, ಗಿವ್ ಅ ಬಿಗ್ ಅಪ್ಲಾಸ್. ಒಂದು ಚಪ್ಪಾಳೆ ಬರಡಿಗೆ ಆ ಒಂಜಿ ಬಾಲೆಗೆ. ಎಸ್ ಬಾಲೆ ಇರೊಂಚೂರು ಲಕ್ಕದು ಅಂತಿಲ್ಲ ಅಲ್ಪ. ಲೈವ್ ದಾರಿಗೆ ಇರೊಂಚೂರು ತೋಜೋಡು ಅಂದಾತೆ. Super tackle is on for the side of MV Strikers. ಆರು ಎಂಬಂತೆ ಸಮಬಲದ ಹೋರಾಟದಲ್ಲಿ ಪಂದ್ಯಾಟ. ಮತ್ತೆ ದಾಳಿಯಲ್ಲಿ ಅನಂಗೂರು ಕಡೆಯಿಂದ 4 ನಂಬರ್ ಜರ್ಸಿದಾರಿ ದಾಳಿಯಲ್ಲಿ. 6 ಈಚ್. ಅಂಕಕ್ಕಾಗಿ ಹೊಂಚಿನ ನಡುವೆ ಚಮತ್ಕಾರದ ದಾಳಿಯಲ್ಲಿ 4 ನಂಬರ್ ಜರ್ಸಿದಾರಿ ಎಂಬಂತೆ ಆದಷ್ಟು ಬೇಗ ತಯಾರಿಯನ್ನು ಮಾಡಿ ಪ್ರವೇಶದ್ವಾರದ ಮುಂಭಾಗ ಬರಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಪ್ರಿಯದರ್ಶಿನಿ ವರ್ಸಸ್ ಶಿವಶಕ್ತಿ ಕುಂಜತ್ತೂರು. Each points 6 each now. 6-6 ಎಂಬಂತೆ ಸಮಬಲದ ಹೋರಾಟದಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ. ವೀಕ್ಷಕರ, ಇದೀಗಾಗಲೇ ನಾವು 2 ಪಂದ್ಯಾಟಗಳನ್ನು ಟೈಯಲ್ಲಿ ಕಂಡಿರ್ತೇವೆ, ಅದು ಪ್ರಥಮ ಸುತ್ತಿನಲ್ಲಿಯೇ. ಇನ್ನು ದ್ವಿತೀಯ ತೃತೀಯ ಸುತ್ತುಗಳು ಬರಬೇಕಾಗಿದೆ. ಇಟ್ಸ್ ಅ ಥರ್ಡ್ ರೈಡ್, ಡೂ ಆರ್ ಡೈ ರೈಡ್. ಕೌಶಿಕ್ ದಾಳಿಯಲ್ಲಿ 7 ನಂಬರ್ ಜರ್ಸಿದಾರಿ ಕೌಶಿಕನ ಪರಿಚಯ. ಸೂಪರ್ ಟ್ಯಾಕಲ್ ಇಸ್ ಆನ್. ಡೂ ಆರ್ ಡೈ ರೈಡ್ ಇಸ್ ಆನ್. It's the last 5 minutes for the full time. Yes.
ಬಹುಶಃ ವಿಫಲ ಯತ್ನದ ಡಿಫೆನ್ಸ್ನ ಮುಂದೆ ಒಂಟಿ ಅಂಕದ ಸೇರ್ಪಡೆಯ ಜೊತೆಗೆ 7-6 ಎಂಬಂತೆ ಒಂದಂಕದ ಮುನ್ನಡೆ. ಥರ್ಡ್ ರೈಡ್ ಮತ್ತೆ ಮತ್ತೆ ಡ್ಯೂ ಆರ್ ಡೈ ರೈಡ್ ಎಂಬ ಸೂಚನೆಯ ಮೇರೆಗೆ ದಾಳಿಯಲ್ಲಿ ಅಣಂಗೂರು ಕಡೆಯಿಂದ ಜರ್ಸಿ ನಂಬರ್ 10. It's a 7-6 now, just a 1 point lead of team Bambrana. ಈ ನಡುವೆ ಮತ್ತೆ ಕಾಂಬಿನೇಷನ್ ಟ್ಯಾಕಲ್ಗಳ ಜೊತೆಗೆ 8-6 ಎಂಬಂತೆ ಪೊಬುಜೇರಿ ಪತ್ತೊಂದಿರಗಟ್ಟಿ 8-6 ಎಂಬಂತೆ 2 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಇನ್ ಫೇವರ್ ಆಫ್ ಬಂಬ್ರಾಣ. ಮ್ಯಾಚ್ ಕೂಡ ನಡೀತಾ ಇದೆ. ಪ್ರಥಮ ಸುತ್ತಿನಲ್ಲಿ ಇಂತಹ ಪಂದ್ಯಕೂಟ ಬರ್ತಾ ಇದೆ. ಇನ್ನು ಎರಡನೇ ಸುತ್ತಿನಲ್ಲಿ ಯಾವ ರೀತಿ ಪಂದ್ಯಕೂಟ ಬರಬಹುದು? 11-6 in favor of 11-6 in favor of team ಶಿವಾಜಿ ಬಂಬ್ರಾಣ. 11-6 11-6 5 ಅಂಕಗಳ ಮುನ್ನಡೆಯಲ್ಲಿದೆ ಪಂದ್ಯಾಟ. ಅತಿ ಉತ್ತಮವಾದಂತಹ ರೈಡಿನ ಮೂಲಕ 2 ಅಂಕಗಳು ಬರ್ತಾ ಇದೆ. ಪಂದ್ಯಕೂಟ ಮುಕ್ತಾಯವಾಗುತ್ತಿಲ್ಲ. 11-8 in favor of ಶಿವಾಜಿ ಬಂಬ್ರಾಣ. 11-8 8-11 ಎಂಬಂತೆ 3 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 8-11 8-11 8-11 Captains note this point, it's the last 3 minutes for the full time. ಕೊನೆಯ 3 ನಿಮಿಷಗಳ ಕಾಲಾವಕಾಶ ಬಾಕಿ ಇದೆ. ಅಂತಿಮ 3 ನಿಮಿಷಗಳಿಗೆ ಪಂದ್ಯಾಟ ಸಮೀಪಿಸ್ತಾ ಇದೆ. ಈ ನಡುವೆ ಎಸ್ ಇಟ್ಸ್ ಅ ಟ್ಯಾಕಲ್. ಮತ್ತೆ ಅಂಕಗಳ ಸೇರ್ಪಡೆಯ ನಡುವೆಯೂ ಲೈನ್ ಅಂಪೈರ್ ಜಾಂಟಿಯ ನಾಮಧೇಯ ಮತ್ತೆ ಮತ್ತೆ ಬರ್ತಾ ಇದೆ. ಜಾಂಟಿ, it's a 12-8. ಶಿವಶಕ್ತಿ ಕುಂಜತ್ತೂರು ವರ್ಸಸ್ ಪ್ರಿಯದರ್ಶಿನಿ ಬೀಜದ 2 ತಂಡ ಆದಷ್ಟು ಬೇಗ ತಯಾರಿ ಮಾಡಿ ಪ್ರವೇಶ ದ್ವಾರದ ಮುಖಾಂತರ ಬಂದು ನಿಲ್ಲಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಪಂದ್ಯಕೂಟ ಆದಷ್ಟು ಬೇಗ ಸಾಗಬೇಕು. ಸಮಯದ ಅಭಾವಗಳು ಇನ್ನೂ ಕೂಡ ಇದೆ. It's a 12-8. 12-8 now. It's a 4 points lead of in favor by team Shivaji Bambrana. This is the touch point. As the captains note this point, it's the last 2 minutes for the full time. 13-8. ಅದ್ಭುತವಾದ ಡಿಫೆನ್ಸ್ನ ಯತ್ನ ನೋಡಿ ಅಲ್ಲಿ. 14-9 ಎಂಬಂತೆ ದಾಳಿಯಲ್ಲಿ ಮತ್ತೆ 7 ನಂಬರ್ ಜಸದಾರಿ ಕೌಶಿಕ್ ತಂಡದ ಭರವಸೆಯ ದಾಳಿಗಾರನ ಪರಿಚಯ. 14-9 ಎಂಬಂತೆ 5 ಅಂಕಗಳ ಮುನ್ನಡೆಯಲ್ಲಿ ಟೀಮ ಶಿವಾಜಿ ಬಂಬ್ರಾಣ. $14-9. Yes, tackle. ಪಂದ್ಯಾಟ ಅಂತಿಮ ಹಂತದಲ್ಲಿ ಮತ್ತೆ 5 ತಂಡಗಳಿಗೂ ಸಮಬಲದ ಅಂಕದ ಜೊತೆಗೆ
16-11. ಸೂಪರ್ ಟ್ಯಾಕಲ್ ಈಸ್ ಆನ್. 16-11. 16-11. 16-11 ದಾಳಿಯಲ್ಲಿ ನಂದನ್. 16-11. ಕೂಟಕ್ಕಾಗಿ ಶಿವಶಕ್ತಿ ಕುಂಜತ್ತೂರು ಹಾಗೂ ಪ್ರಿಯದರ್ಶಿನಿ ಎರಡು ತಂಡ ಆದಷ್ಟು ಬೇಗ ತಮ್ಮ ತಯಾರಿಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಆದಷ್ಟು ಬೇಗ ಪ್ರವೇಶದ್ವಾರವನ್ನು ತಲುಪಬೇಕಾಗಿ ವಿನಂತಿಸ್ತಾ ಇದೆ. ಪಂದ್ಯಕೂಟ ಆದಷ್ಟು ಬೇಗ ಸಾಗಬೇಕು. ಪಂದ್ಯಾಟ ಮುಕ್ತಾಯಗೊಳ್ಳುತ್ತಾ ಇದೆ. ಪ್ರಥಮ ಸುತ್ತಿನ ಅಂತಿಮ ಪಂದ್ಯಾಟದಲ್ಲಿ ಟೀಮ ಶಿವಾಜಿ ಬೊಂಬ್ರಾಣ ತಂಡ 5 ಅಂಕಗಳ ಮುನ್ನಡೆಯ ಜೊತೆಗೆ ಪಂದ್ಯಾಟವನ್ನು ವಿಜಯಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ MV ಸ್ಟ್ರೈಕರ್ಸ್ ಅನಂಗೂರ್. ಸಂಚನೆ ಕ್ಯಾಮರಾಮ್ಯಾನ್ ಅವರ ಜಸ್ಟ್ ಜಾಂಟಿನ ಕಡೆಗೆ ಒಂಜಿ ಆ ಕ್ಯಾಮರಾ ಒಂಜಿ ಫೋಕಸ್ ಮಾಡ್ಲಿ. ಒಳ್ಳೆ ಜಾಂಟಿ ಫ್ರಮ್ ಜಪಾನ್. ಜಾಂಟಿ ಒಂಚೂರು ಎದುರು ಬಲೆ ಜಾಂಟಿನ ಮಾತು ತೂಯರ ತೂವೊಂದಿಲ್ಲ. ಜಾಂಟಿ ಅಲ್ಬೋಲ್ಲೇರೆ ಎಸ್ ಅವ ಕ್ಯಾಮರಾ ಝೂಮ್ ಮಾಡಿ. ಜಾಂಟಿ ಇಟ್ಸ್ ಜಾಂಟಿ ಫ್ರಮ್ ಜಪಾನ್. ಅದೇ ರೀತಿಯಲ್ಲಿ ಒಂದು ಬರುವಂತ ವೀಕ್ಷಕರ ಕಡೆಗೆ ಹಲೋ ಸೌಂಡ್ಸ್ ಚೂರ್ ಲೈಕ್ ಎಸ್ ವೀಕ್ಷಕರಿಗೆ ಒಂಜಿ ರಿಕ್ವೆಸ್ಟ್ ಅದಾದ ಬಂದ ಒಂಜಿ ವ್ಯಾಲೆಟ್ ಮಿಸ್ ಆತನಿಗೆ ಒಂಜಿ ಪರ್ಸ್ ಮಿಸ್ ಆತನ ಒಲಾನ ತಿಕ್ಕಣ ನಾಂಡ ಐನೊಂಜಿ ಮೈಕ್ ಪಾಯಿಂಟ್ ದಾಡಿ ಎತ್ತ ಒಂಜಿನ ಒಂಜಿ ಸಹಾಯ ಮಲ್ಪಲೆ ಒಂಜಿ ವ್ಯಾಲೆಟ್ ಒಂಜಿ ಮಿಸ್ ಆತನಂದು ಯಾಕಾರ್ದು ಬೊಕ್ಕ ನಾಡೊಂದುಲ್ಲೇರು ಮೂಲು ಅಂಚದುಪ್ಪು ನಾ ಒಂಜಿ ತಿಕ್ಕಣ ನಾಂಡ ಐನೊಂಜಿ ಮೈಕ್ ಪಾಯಿಂಟ್ ದಾಡಿ ಎತ್ತದ ಒಂಜಿ ಸಹಕಾರ ಮಲ್ಪಲೆ ಪ್ಲೀಸ್. ದ್ವಿತೀಯ ಸುತ್ತಿನ ಈ ತಂಡಗಳು ಬನ್ನಿ ಅಂತ ಟೀಮ ಶಿವಶಕ್ತಿ ಕುಂಜತ್ತೂರ್ ಅಂಡ್ ಪ್ರಿಯದರ್ಶಿನಿ ವರ್ಕಾಡಿ. Please get ready for the first match of the second round. It's the 13th match now. Shivashakti Kunjattur and Priyadarshini Varkadi. ಮ್ಯಾಚ್ ರೆಡ್ ಟೀಮ್ ಅಲ್ಲಿ ಇಜ್ಜದ ಮ್ಯಾಚ್ ನೇ ಕ್ಯಾನ್ಸಲ್ ನಂಬೋಡ ಪುಂಡು. ಓಕೆ 14th ಮ್ಯಾಚ್ ರೆಡ್ ಟೀಮ್ ಬಲೆಗೆ ಟೀಮ ಶಿವಾಜಿ ಬೊಂಬ್ರಾಣ ಅಂಡ್ ಪ್ರಿನ್ಸ್ ಗರುಡ. 14ನೇ ಮ್ಯಾಚ್ ಟೀಮ್ ಬಲೆಗೆ ಟೀಮ ಶಿವಾಜಿ ಬೊಂಬ್ರಾಣ ಅಂಡ್ ಪ್ರಿನ್ಸ್ ಗರುಡ. ಕ್ರೀಡಾಕೂಟದ 14ನೇ ಪಂದ್ಯಾಟ ದ್ವಿತೀಯ ಸುತ್ತಿನ ದ್ವಿತೀಯ ಪಂದ್ಯಾಟ ಕರೆಗೊರೊಂದುಲ್ಲ. ಶಿವಾಜಿ ಬೊಂಬ್ರಾಣ ಅಂಚನೆ ಫ್ರೆಂಡ್ಸ್ ಗರುಡ 13ನೇ ಮ್ಯಾಚ್ ರೆಡ್ ಟೀಮ್ ದಕ್ಲ ತೋಜೇರ್ ಮುಲ್ಲು. ರೋಗವಿಲ್ಲವೆಂದು ಎದರಬೇಡ, ಮರಣಕ್ಕೆ ರೋಗದ ಅವಶ್ಯಕತೆ ಇಲ್ಲ. ಒಂದು ಚಪ್ಪಾಳೆ ಬರಲಿಕ್ಕೆ ಜೋರಾದ ಒಂದು ಚಪ್ಪಾಳೆ ಗೊಲ್ಲೆ. ಈ ಸಂಚನೆ ಅಲ್ಪ ಹೋಟೆಲ್ ಗಗನ್ನ ಕಡೆಗೆ ಒಂಚೂರು ಅಂಚೆ ತೂಲೆಗೆ ಅಲ್ಪ ಇಸ್ ಹೋಟೆಲ್ ಗಗನ್ ಒಂಚೂರು ಬೊಬ್ಬೆ ಮಾಡ್ಲಿಕ್ಕೆ ನಿಕ್ಲು ಒಂಚೂರು ಹೋಟೆಲ್ ಗಗನ್ನ. ಎಸ್ ಗಗನ್ನ ಹೋಟೆಲ್ಗೆ ಒಂಚೂರು ವಿಖ್ಯಾತರ ಮುಲ್ಪ ಕಬಡ್ಡಿ ಪ್ಲೇಯರ್ಸ್ ನಿರ್ದು ಜಾಸ್ತಿ ಗಗನಿಗೆ ಬೊಕ್ಕ ಜಾಂಟಿಗೆ ಜಾಸ್ತಿ ಫ್ಯಾನ್ಸ್ ಇಲ್ಲೇರು ಒಂಚು ಊರು ಹೊರ ಬೊಬ್ಬೆ ಮಾಡ್ಲಿಕ್ಕೆ ಒಟ್ಟಿಗೆ 1 2 3 is a jaunty from Japan is ಅಂಜನೆ ಹೋಟೆಲ್ ಗಗನ್. ಕಾಸು ಕೊಡ್ತಿದ್ದಿಲ್ಲ ನನ್ನ ಬೊಬ್ಬೆ ಬಾಡಿಯರ್ನಿಂದ ಧರ್ಮಗೋರೆ ಅಲ್ವಾ. ಎಸ್ ಪಂದ್ಯಕೂಟ ಆದಷ್ಟು ಬೇಗ ಸಾಗಬೇಕು, ಸಮಯದ ಅಭಾವ ಇದೆ. ಆಟಗಾರರು ಆದಷ್ಟು
ಬೇಗ ಪ್ರವೇಶದ ದ್ವಾರ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಒಂದಿಗೆ ಸಹಕರಿಸಬೇಕಾಗಿ ವಿನಂತಿಸುತ್ತಾ ಇದ್ದೇವೆ. ದ್ವಿತೀಯ ಸುತ್ತಿಗೆ ಕ್ಷಣಗಣನೆಯಾಗುತ್ತಾ ಇದೆ ವೀಕ್ಷಕರ. ದ್ವಿತೀಯ ಸುತ್ತಿನ ಪ್ರಥಮ ತಂಡವಾಗಿ ಅಂಗಣ ಪ್ರವೇಶಿಸ್ತಾ ಇದೆ. ಪ್ರಥಮ ಬಾರಿಗೆ ಕ್ರೀಡಾಕೂಟದಲ್ಲಿ ಅಂಗಣ ಪ್ರವೇಶಿಸುವಂತ ಅವಕಾಶ ಬರುತ್ತಾ ಇದೆ. ಪ್ಲೀಸ್ ವೆಲ್ಕಮ್ ದ ಟೀಮ್ ಶಿವ ಶಕ್ತಿ ಕುಂಜತ್ತೂರ್. ಜೋರಾದ ಒಂದು ಚಪ್ಪಾಳ. ಶಿವ ಶಕ್ತಿ ನಮ್ಮ ಊರಿನ ತಂಡ ಶಿವ ಶಕ್ತಿ ಕುಂಜತ್ತೂರು. ವಿಕೆತ್ತವರ ಶಿವಶಕ್ತಿಗೆ ವಿರೋಧವಾಗಿ ಬರ್ತಾ ಇದ್ದ ಪ್ರಿಯದರ್ಶಿನಿ ವರ್ಗಾಡೆ. So please welcome for the second round, the second team of the first match, the team of Priyadarshini Varkadi. ವೀರಯೋಧ ತಂಡದ ಸದಸ್ಯರ ಹತ್ರ ಕುಡಿಯುವ ನೀರಿಗೆ ವ್ಯವಸ್ಥೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಲೈನ್ಗಳು ಕೊಂಚ ಬ್ರಷ್ ಮಾಡಿರೋ ಬಲಿಗೆ ಯಾಕಂದ್ರೆ ಉದ್ದದಾರ ಉದ್ದದಾರ ಲೈನ್ ಕೊಂಚ ಬ್ರಷ್ ಮಾಡಲಪ್ಪ. ರಬರ ಬೌಡ್ ಉದ್ದೇಶ ಆಂಟಿ ರಬ ಸಂಜನೆ ಜಾನ್ ಟಿ ಫ್ರಮ್ ಜಪಾನ್ ರೆಡಿ ಅದ ಲೈನ್ ಅಪ್ ನರಂಜೇರಿ ಮಿಸ್ಟರ್ ಗಣೇಶ್. ವೀರಯೋಧ ಫ್ಯಾನ್ಸ್ ತುಮಿನಾಡು ಇವರು ಅರ್ಪಿಸುವಂತ ಜವಾನ್ ಟ್ರೋಫಿ 2026ನೇ ಎರಡನೇ ಸುತ್ತಿನ ಪ್ರಥಮ ಪಂದ್ಯಾಕೂಟ ಶಿವಶಕ್ತಿ ಕುಂಜತ್ತೂರು ವರ್ಸಸ್ ಪ್ರಿಯದರ್ಶಿನಿ ವರ್ಕಾಡಿ. ಹೋಟೆಲ್ ಗರಂ ಗರಂ ಗಗನ್ ಬಲ್ಲೆಗೆ ಹೋಟೆಲ್ ಗರಂ ಗರಂ ಗಗನ್. ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಾಟ ಆರಂಭವಾಗುತ್ತಾ ಇದೆ. ಶಿವಶಕ್ತಿ ಕುಂಜತ್ತೂರ್ ಅದೇ ರೀತಿಯಲ್ಲಿ ಪ್ರಿಯದರ್ಶಿನಿ ವರ್ಕಾಡಿ. ಪ್ರಥಮ ಅಂಕದ ಜೊತೆಯಲ್ಲಿಯೇ ಅಂಕದ ಆರಂಭಿಕತೆಯೊಂದಿಗೆ 1-0 ಎಂಬಂತೆ ಮುನ್ನಡೆಯಲ್ಲಿ ಟೀಮ ಶಿವಶಕ್ತಿ ಕುಂಜತ್ತೂರ್. It's 1 point for the side of Shivashakti Kunjattur. 2-0, 2-0 in favor of Kunjattur.
1.30 ನಾವು 3-0 ಆರಂಭಿಕ ಮುನ್ನಡೆಯಲ್ಲಿ ಸಮಯೋಚಿತವಾದಂಥ ಮುನ್ನಡೆಯಲ್ಲಿ ಸಾಗಿ ಬರುತ್ತಾ ಇದೆ ಟೀಮ ಶಿವಶಕ್ತಿ ಕುಂಜತ್ತೂರ್ 3-0. ನಮ್ಮ ತಂಡದ 2 ಸದಸ್ಯರು ಬರ್ತಾ ಇದ್ದಾರೆ. ಒಂದು ಮೆಹುಲ್ ತುಮಿನಾಡು ಹಾಗೂ ಶಿವದೀಪ್ ತುಮಿನಾಡು. ತುಮಿನಾಡು is the big man. The club with the big man, Mr. Mehul Ganiga. Yes. Super tackle is on. One more point. 6-0. 6-0. It's 1 plus 2, 3 points. 9-0, I think. Yes, 9-0. 9-0 ಎಂಬಂತೆ ಆರಂಭಿಕ ಒನ್ ಸೈಡೆಡ್ ಮುನ್ನಡೆಯೊಂದಿಗೆ ಟೀಮ ಶಿವಶಕ್ತಿ ಕುಂಜತ್ತೂರ್ ಇದರೊಂದಿಗೆ ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿ ಸಹಕರಿಸ್ತಾ ಇದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ನಮ್ಮ ಮೀಡಿಯಾ 24x7 ಯಾಕೆಂದರೆ ಪಂದ್ಯಾಟವನ್ನು ಎಲ್ಲಿದ್ದರೂ ಕೂಡ ವೀಕ್ಷಣೆ ಮಾಡಲು ನಮ್ಮೊಂದಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಆ ಒಂದು ತಂಡಕ್ಕೆ ನಮ್ಮ ಒಂದು ಶ್ಲಾಘನೆ ಇರುತ್ತದೆ. ಟೀಮ ನಮ್ಮ ಮೀಡಿಯಾ 24x7 ಅದೇ ರೀತಿಯಲ್ಲಿ ನಮ್ಮ ಈ ಧ್ವನಿ ಮುದ್ರಕದ ಜೊತೆಗೆ ಸೌಂಡ್ಸ್ನಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ದ ಕೀರ್ತಿ ಸೌಂಡ್ಸ್ ಇಲ್ಲ ಒಂದೇ ಚಪ್ಪಾಳೆ ಬರಡಿಗೆ. ಎಸ್, ಥ್ಯಾಂಕ್ ಯು. ಸಂಚನೆ ಗರಂ ಗರಂ ಗಗನ್ ಜಾನ್ ಟಿವಿ ಜಾಂಟಿ ತೋಜೆ ಪಾಂಡದ ಟೊಪ್ಪಿ ಬಾರ್ದು ಅಂತದೆ ಅಂತ 11-0 11 ಅಂಕಗಳ ಮುನ್ನಡೆಯಲ್ಲಿ ಟೀಮ ಶಿವಶಕ್ತಿ ಕುಂಜತ್ತೂರ್. ಅಲ್ಪ ನೀಡಿದ ವ್ಯವಸ್ಥೆ ಮನ್ಪ್ಲೆಗೆ ಜಾಂಟಿ ಅಂಡ್ ಟೀಮ್. So one more point to the side of ಶಿವಶಕ್ತಿ ಕುಂಜತ್ತೂರ್. 12 ಅಂಕಗಳ ಮುನ್ನಡೆಯಲ್ಲಿ ಟೀಮ ಕುಂಜತ್ತೂರ್. ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ ಈ ತಂಡ ಬಹುತೇಕ ಮುನ್ನಡೆಯಲ್ಲಿದೆ. 12 ಅಂಕಗಳ ಮುನ್ನಡೆಯನ್ನು ಸಂಪಾದಿಸಿದರೊಂದಿಗೆ ಕಿರಣನ್ನ ರೈಸಾ ಇರತ್ತೆ. ಶಿವಶಕ್ತಿ ಕುಂಜತ್ತೂರದ ಮೇನ್ ಜನರ್ ಕಿರಣನ್ನ ವಿಖ್ಯಾತರ ಮೂಲಿ ಏತ್ತು ಪೊರ್ತ ಅವಡೆ ಏತೆ ಗಂಟೆ ಅವಡು ಎಂಟರ್ಟೈನ್ಮೆಂಟ್ಗೆ ತುಮಿನಾಡು ಓಲ್ಲ ಕಂಬಿಚ್ಚಿ. ಎಸ್ ಬಾರಿ ಮಲ್ಲ ಒಂಜಿ ಕಲಾವಿದರಿನ ಕೊರ್ನಂಚಿನ ಊರು ನಮ್ಮ ಎದುರುಡೆ ವೇದಿಕೆಡ್ಲ ಉಲ್ಲೇರೆ ಕಿರುತೆರೆ ನಟೇರ್ ಮಿಸ್ಟರ್ ಹರ್ಷೆ ಇಜ್ಜಿ ನನ್ನಲ್ಲ ಬರ್ಪುನ ಅಂದು ಕಮ್ಯುನಿಕೇಶನ್ ಪ್ರಾಜೆಕ್ಟ್ ಮಾತ ಜೈದರಿ ಯಾರು ಎಂಕಲಿತ ಪುದರ್ ಚೇಂಜ್ ಮಲ್ದಾರೆ ಕಮ್ಯುನಿಕೇಶನ್ ಅರ್ಸು ಬಂದು ಇಜ್ಜ ಕಮ್ಯುನಿಕೇಶನ್ ಅರ್ಸತೆ. Yes, 12-0. ನನ್ನ ಜನ್ಮ ಕಾಲಗಳ ಹೋಟೆಲ್ ಪಾಡ್ನ ತತ್ತದಲ ಬಣ ಹೋಟೆಲ್ ಉಂಡು 13-0.
ಸೂಪರ್ ಟ್ಯಾಕಲ್ ಈಸ್ ಆನ್. ಒಂಜಿ ಜೋಶ್ ಬರಡಿಗೆ ಸೂಪರ್ ಟ್ಯಾಕಲ್ ಒಂಜಿ ಬರಡ್ ತೂಕ. ಎಸ್ 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 ಸೂಪರ್ ರೈಡ್ ಬರಡತೆ. ಅಂಕಪಟ್ಟಿയുടെ ತಾಳ ಬದಲಾವಣೆ ತೋಚೊಂದು ಇಜ್ಜಿ 14-0. ವೀಕ್ಷಣೆಯಲ್ಲಿ ರಂಜಿತ್ ಮಜಾದ್. Yes, rider out. 1+2 point. All enter. 19 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ. ಕ್ಯಾಪ್ಟನ್ಸ್ ಕೊನೆಯ 3 ನಿಮಿಷ. ಅರ್ಸು ಎಸ್ ಫಸ್ಟ್ ಪಾಯಿಂಟ್. ಪ್ರಥಮ ಅಂಕ ಬರ್ತಾ ಇದೆ ಪ್ರಿಯದರ್ಶಿನಿ ಕಡೆಗೆ. ಕ್ಯಾಪ್ಟನ್ಸ್ 2 minutes ಫಾರ್ ದ ಫುಲ್ ಟೈಮ್. ಇಟ್ಸ್ ಫೈನಲ್ 2 minutes ಫಾರ್ ದ ಫುಲ್ ಟೈಮ್. ಅರ್ಸು ಜಾಂಟಿಗಳ ಗಣೇಶಗಳ ಒಂಜಿ ಚಾಪನುಚ್ಚ. It's a bonus point. 21. 21. Captains, last 1 minute for the full time. ಎಸದರದಿಯಲ್ಲಿ ದ್ವಿತೀಯ ಸುತ್ತಿನ ದ್ವಿತೀಯ ತಂಡಗಳು ಬರೆಯದೆ ಶಿವಾಜಿ ಬಂಬ್ರಾಣ ಅಂಡ್ ಫ್ರೆಂಡ್ಸ್ ಗರುಡ 21. ಮುಂದಿನ ಪಂದ್ಯಾಟ ತಂಡಗಳು ಬನ್ನಿಯಂತೆ ಶಿವಾಜಿ ಬಂಬ್ರಾಣ ಅಂಡ್ ಫ್ರೆಂಡ್ಸ್ ಗರುಡ. ಪಂದ್ಯಾಟ ಅಂತಿಮ ನಿಮಿಷದಲ್ಲಿದೆ. ಗೆಟ್ ರೆಡಿ ಫಾರ್ ದ 14th match. It's a second round, second match. ದ್ವಿತೀಯ ಸುತ್ತಿನ ದ್ವಿತೀಯ ಪಂದ್ಯಾಟ ಫ್ರೆಂಡ್ಸ್ ಗರುಡ ಅಂಡ್ ಶಿವಾಜಿ ಬಂಬ್ರಾಣ. ಇದರೊಂದಿಗೆ ಪಂದ್ಯಾಟ ಮುಕ್ತಾಯಗೊಳ್ಳುತ್ತಾ ಇದೆ. ಟೀಮ್ ಶಿವಶಕ್ತಿ ಕುಂಜತ್ತೂರ್ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡು. ಧನ್ಯವಾದಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಕ್ಕೆ ಟೀಮ್ ಪ್ರಿಯದರ್ಶಿನಿ ವರಗಾಡಿ. ಗೌರವ ಸ್ಮರಣಿಕೆ ಮೆಹುಲ್ ಗೌರವ ಸ್ಮರಣಿಕೆ ಉಂಟಾಗಲಿ. ಎಸ್ ಟೀಮ್ ಪ್ರಿಯದರ್ಶಿನಿ ಬಲಿಗೆ ಪ್ರಿಯದರ್ಶಿನಿ ವರ್ಗಾಡಿ ಸ್ಮರಣಿಕೆ ಮೆಹುಲ್. ಪ್ರಿಯದರ್ಶಿನಿ ವರ್ಗಾಡಿ ಅವರಿಗೆ ಅರ್ಸು ಕಮ್ಯುನಿಕೇಶನ್ ಅರ್ಸು ಅವರು ಮೊಮೆಂಟಮ್ ನೀಡಿ ಟೀಮ್ ಗರುಡ ವರ್ಸಸ್ ಟೀಮ್ ಗರುಡ ವರ್ಸಸ್ ಶಿವಾಜಿ ಬಂಬ್ರಾಣ. ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಪ್ರವೇಶದ್ವಾರಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಟೀಮ್ ಶಿವಾಜಿ ಬಂಬ್ರಾಣ. ಅದೇ ರೀತಿ ಟೀಮ್
ಎಲ್ಲ ಆಟಗಾರರ ಗಮನಕ್ಕೆ, ಅದೇ ರೀತಿ ತಂಡದ ಓನರ್ನವರಿಗೆ ಕೂಡ ಗಮನಕ್ಕೆ. ಸಮಯ 4 ಗಂಟೆ ಸಾಗ್ತಾ ಇದೆ. ಪಂದ್ಯಾಕೂಟ ಇನ್ನೂ ಕೂಡ ಸಾಗ್ಲಿಕ್ಕಿದೆ. ಇದು 2ನೇ ಸುತ್ತಿನ 2ನೇ ಪಂದ್ಯಾಕೂಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇರುವಂತದ್ದು. ಟೀಮ್ ಗರುಡ ವರ್ಸಸ್ ಶಿವಾಜಿ ಬಂಬರಾಣ. ದಯವಿಟ್ಟು ಈ ಪಂದ್ಯಾಕೂಟ ಸಾಗಬೇಕಾದ್ರೆ ನಿಮ್ಮ ಸಹಕಾರ ನಮಗೆ ಬೇಕಾಗಿರುತ್ತೆ. ಆದಷ್ಟು ಬೇಗ ಪ್ರವೇಶೋದ್ವಾರಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪ್ಲೀಸ್, ಶಿವಾಜಿ ಬಂಬರಾಣ ಆಗಿ ಟೀಮ್ ಗರುಡ. ಬರ್ತಾ ಇದೆ ನೋಡಿ, ದ್ವಿತೀಯ ಸುತ್ತಿನ ಪ್ರಥಮ ತಂಡವಾಗಿ ಬರ್ತಾ ಇದೆ. ಪ್ಲೀಸ್ ವೆಲ್ಕಮ್ ದ ಟೀಮ್ ಪ್ರಿನ್ಸ್ ಗರುಡ. ಶಿವಾಜಿ ಸ್ಥಿತಿಯಲ್ಲಿ ದ್ವಿತೀಯ ತಂಡ ಬನ್ನಿ. ಶಿವಾಜಿ ದ್ವಿತೀಯ ಸುತ್ತಿನ ದ್ವಿತೀಯ ತಂಡಕ್ಕೆ ಕರೆ ಕೊಡುತ್ತಾ ಇದ್ದೇವೆ. ಶಿವಾಜಿ ಬಂಬರಾಣ. ಅಂತಿಮ ಕರೆ ನೀಡ್ತಾ ಇದ್ದೀವಿ. ಶಿವಾಜಿ ಬಂಬರಾಣ ಆದಷ್ಟು ಬೇಗ ಅಂಗಣ ಪ್ರವೇಶಿಸಿದಂತೆ ಅರ್ಥನ ಮಾಡಬೇಡಿ ಪ್ಲೀಸ್. ಶಿವಾಜಿ ಬಂಬರಾಣ. ಶಿವಾಜಿ ಬಂಬರಾಣ. ದೀಪು ಪಡ್ಪು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದೀಪು ಪಡ್ಪು ವೇದಿಕೆಗೆ ಬರಬೇಕು. 1 ನಿಮಿಷ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಎಸ್, ಬಲವಾದ ಡಿಫೆನ್ಸಿನ ತಾಕತ್ತಿನ ಮುಂದೆ ಪ್ರಥಮ ಅಂಕದ ಲಭ್ಯವಾಗುತ್ತಾ ಇದೆ ಫ್ರೆಂಡ್ಸ್. ಗರುಡ ಕಡೆಗೆ 1-0 ಎಂಬಂತೆ ಆರಂಭಿಕ ಮುನ್ನಡೆಯಲ್ಲಿ ಟೀಮ ಫ್ರೆಂಡ್ಸ್ ಗರುಡ. ಎಸ್, ದಾಳಿಯಲ್ಲಿ ನಂದನ್. ಇದೀಗಾಗಲೇ 2ನೇ ಸುತ್ತಿಗೆ ಟೀಮ್ ಗರುಡ ಬಂದಿದೆ. ಅದೇ ರೀತಿ ತುಮಿನಾಡಿನ ಗರುಡ ಕೂಡ ಬಂದು ಇಲ್ಲಿ ಕೂತಿದೆ. ಥರ್ಡ್ ರೈಡ್, ಡೂ ಆರ್ ಡೈ. ನಡುವೆ ಡೂ ಆರ್ ಡೈ ರೈಡ್ನಲ್ಲಿ 1 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯಲ್ಲಿ 2-0 ಇನ್ ಫೇವರ್ ಆಫ್ ಗರುಡ. 2-0 ಇನ್ ಫೇವರ್ ಆಫ್ ಗರುಡ. ಅಂಕಪಟ್ಟಿಯಲ್ಲಿ 2-0. ಎಸ್, ಡಿಫೆನ್ಸ್ ವರ್ಕ್ ಆಗತಾ ಇದೆ. ಪ್ರಥಮ ಅಂಕವೊಂದು ಬರುತ್ತಾ ಇದೆ ಡಿಫೆನ್ಸ್ ಮುಖೇನ. 1-3 ಎಂಬಂತ 2 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಟೀಮ ಫ್ರೆಂಡ್ಸ್ ಗರುಡ. 1-3 ಮತ್ತೆ ದಾಳಿಯಲ್ಲಿ 7 ನಂಬರ್ ಜಯಿಸಿದ್ದಾರೆ ತಂಡದ ಭರವಸೆಯ ದಾಳಿಗಾರ ಕೌಶಿಕ್. ಪಂದ್ಯಕೂಟದಲ್ಲೇ ಅಂಕಪಟ್ಟಿಯಲ್ಲಿ 3-1 ಇನ್ ಫೇವರ್ ಆಫ್ ಫ್ರೆಂಡ್ಸ್ ಗರುಡ ತಂಡಕ್ಕೆ. 3-1. It's a 4-1. 1 more point to the side of Friends Garuda. 4-1 ಎಂಬಂತೆ 3 ಅಂಕಗಳ ಮುನ್ನಡೆಯಲ್ಲಿ ಟೀಮ ಫ್ರೆಂಡ್ಸ್ ಗರುಡ. 4-1. 2ನೇ ಸುತ್ತಿನ 2ನೇ ಪಂದ್ಯಾಟ ನಡೀತಾ ಇದೆ. ಅಂಕಪಟ್ಟಿಯಲ್ಲಿ ಗಮನಿಸುವುದಾದ್ರೆ ಇನ್ ಫೇವರ್ ಆಫ್ ಫ್ರೆಂಡ್ಸ್ ಗರುಡ. 5-1. ರೀತಿಯಲ್ಲಿ ದ್ವಿತೀಯ ಸುತ್ತಿನ ತೃತೀಯ ಪಂದ್ಯಾಟಕ್ಕೆ ಕರೆ ಕೊಡ್ತಾ ಇದ್ದೇವೆ. PFC ಮದಂಗಲ್ಲು ಅಂಡ್ ಅರಸು ಮಜಾಲ್. ಗೆಟ್ ರೆಡಿ ಫಾರ್ ದ 15th ಮ್ಯಾಚ್. ಕ್ರೀಡಾಕೂಟದ ಮುಂದಿನ ಪಂದ್ಯಾಟಕ್ಕೆ ಕರೆ ಕೊಡ್ತಾ ಇದ್ದೇವೆ. ಅರಸು ಫ್ರೆಂಡ್ಸ್ ಮಜಾಲ್, ಅದೇ ರೀತಿಯಲ್ಲಿ PFC ಮದಂಗಲ್ಲು. ಕ್ರೀಡಾಕೂಟದ ಮುಂದಿನ ಪಂದ್ಯಾಟ PFC ಮದಂಗಲ್ಲು, ಅದೇ ರೀತಿಯಲ್ಲಿ ಅರಸು ಫ್ರೆಂಡ್ಸ್ ಮಜಾಲ್.
ಈ ಸ್ವಲ್ಪ ಬತ್ತನಂಚಿನ ಪ್ಲೇಯರ್ಸ್ನಗ್ಲೇ ಒಂದು ಸೂಚನೆ ದಯಪಂಡ ಮಹಾಕಾಳಿ ದೇವಸ್ಥಾನ ಉಪ್ಪುನಂಚಿನ ಬರಿತ ಬಿಲ್ಡಿಂಗ್ ದ ಮಿತ್ತುಪೋದು ಅಲ್ಪ ಆಕ್ಲ ರೆಸ್ಟ್ ಮಲ್ತೊಂದಿಲ್ಲ ರಂಜಾದ ಅಲ್ಪರ್ದು ತೀರ್ಥ ಬರೋದು ಬಂದ್ಬಿಡಂಜಿನ ಒಂಜಿ ರಿಕ್ವೆಸ್ಟ್ ಮಲ್ತೊಂದಿಲ್ಲ ಆಮೆಟ್ 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 ನವೀನ ನಂದು ಹತ್ತು ಅಲ್ಪ ಎಸ್ ಅವೈತ ಮಿತ್ತದ ಆ ಬಿಲ್ಡಿಂಗ್ ಇಡು ರೆಸ್ಟ್ ದೆಪ್ಪೋರ್ಜಿ ಪಂಡ ಆ ಬಿಲ್ಡಿಂಗ್ ಇಡು ಅದು ಸೇಫ್ಟಿ ಪಂದು ದಯ ಬಂದ ಕತ್ತಲಿಲ್ಲ ನಮ್ಮ ಬಿಲ್ಡಿಂಗ್ ಹತ್ತು ಸೂಪರ್ ರೈಡ್ ಮೂಲಕ ಅಂಕ ಪಟ್ಟಿಗೆ ಏರಿಕೆ ಆಗ್ತಾ ಇದೆ. ಥರ್ಡ್ ರೈಡ್ ಡೂ ಆರ್ ರೈಡ್ 8-3 ಇನ್ ಫೇವರ್ ಆಫ್ ಟಿ ಫ್ರೆಂಡ್ಸ್ ಗರುಡ. It's 1 plus 3 point, sorry, 1 plus 2 point, 11, 3, right? It's 11-3. It's a ಪ್ರಥಮಾರ್ಧ ಮುಕ್ತಾಯಗೊಳ್ಳುತ್ತಾ ಇದೆ. ಪಂದ್ಯಾಟದ ಪ್ರಥಮಾರ್ಧದ ಅಂತಿಮ ಹಂತದಲ್ಲಿ ಅಂಕಪಟ್ಟಿಯಲ್ಲಿ 11-3 ಎಂಬಂತ 8 ಅಂಕಗಳ ಮುನ್ನಡೆಯಲ್ಲಿ ಟೀಮ ಫ್ರೆಂಡ್ಸ್ ಗರುಡ 11-3. ಮುಂದಿನ ಪಂದ್ಯಾಕೂಟಕ್ಕಾಗಿ PFC ಮದಂಗಲು ಹಾಗೂ ಅರಸು ಮಜಾಲ್ ಎರಡು ತಂಡ ಆದಷ್ಟು ಬೇಗ ತಯಾರಿಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. PFC ಮದಂಗಲ್ ಹಾಗೂ ಅರಸು ಮಜಾಲ್ ದಾಳಿಯಲ್ಲಿ ದ್ವಿತೀಯಾರ್ಧದಲ್ಲಿ ಪಂದ್ಯದಲ್ಲಿ ವಾಪಸಾತಿ ಬರಬೇಕಾಗಿದೆ ಬೊಂಬ್ರಾಣ. ದಾಳಿಯಲ್ಲಿ ನಂದನ್ 9 ನಂಬರ್ ಜೆಸಿದಾರಿ ನಂದನ್ ಅವರ ಪರಿಚಯ. ಮತ್ತೆ ಸಕ್ಸಸ್ಫುಲ್ ದಾಳಿಗಾರ 5 ನಂಬರ್ ಜೆಸಿದಾರಿಯ ಪರಿಚಯವಾಗುತ್ತಾ ಇದೆ ಗರುಡ ಕಡೆಯಿಂದ. ಮತ್ತೆ ಮತ್ತೆ ನೋಡಿ ವಿಫಲ ಯತ್ನಗಳ ಮಿಸ್ಟೇಕ್ಸ್ ಮೇಲಿಂದ ಮೇಲೆ ಸಾಗಿ ಬರುತ್ತಾ ಇದೆ ಬೊಂಬ್ರಾಣ ಕಡೆಯಿಂದ. ಅಂಕಪಟ್ಟಿಯಲ್ಲಿ ನೇರವಾದ ಬದಲಾವಣೆ 12-3 ಎಂಬಂತೆ 9 ಅಂಕಗಳ ಬೃಹತ್ ಮುನ್ನಡೆಯಲ್ಲಿ ಟೀಮ್ ಆಫ್ ಫ್ರೆಂಡ್ಸ್ ಗರುಡ. ಮುಂದಿನ ಪಂದ್ಯಾಟಕ್ಕಾಗಿ ಸಿದ್ಧತೆ ನಡೆಸಬೇಕಾಗಿದೆ PFC ಮಡಂಗಲ್ಲು ಅರಸು ಮಜಲ್. ಎರಡು ತಂಡಗಳು ಆದಷ್ಟು ಬೇಗ ತಮ್ಮ ಸಿದ್ಧತೆ ನಡೆಸಬೇಕಾಗಿ ವಿನಂತಿ. ಪಂದ್ಯಾಕೂಟದ 23ನೇ ಪಂದ್ಯಾಟಕ್ಕಾಗಿ 15ನೇ ಪಂದ್ಯಾಟಕ್ಕಾಗಿ ಸಿದ್ಧತೆ ನಡೆಸಬೇಕಾಗಿದೆ. ಪಂದ್ಯಾಟಗಳು ಗಮನಿಸಿ. ಮುಂದಿನ ಪಂದ್ಯಾಟಕ್ಕಾಗಿ ಕರೆ ಮತ್ತೊಮ್ಮೆ PFC ಮಡಗಲ್ಲೂರು ಅರಸು ಮಜಾಲ್. ಎರಡು ತಂಡಗಳಾದಷ್ಟು ಬೇಗ ತಮ್ಮ ಸಿದ್ಧತೆ ನಡೆಸಬೇಕಾಗಿ ವಿನಂತಿ. ಕ್ಯಾಪ್ಟನ್ ಪ್ಲೀಸ್ ಗಮನಿಸಿ, ಇಲ್ಲಿ ಅಂಪೈರ್ ಕಾಲಿಂಗ್ ಬರುವಾಗ ನಿಮ್ಮ ಗಮನ ಈ ಕಡೆ ಇರಲಿ. ಲಾಸ್ಟ್ 5 minutes for the full time. Yes, it's a tackle. ವಿಭಿನ್ನ ತಂಡಗಳ ಒಳಗೊಂಡಿದ್ದ ಹಲವಾರು ತಂಡಗಳ ಆಗಮನವಾಗ್ತಾ ಇದೆ ನೋಡಿ ಸೆಕೆಂಡ್ ರೌಂಡ್ ಅಲ್ಲ. ಆಟದಲ್ಲಿ ರೋಮಾಂಚನ ವಿಭಿನ್ನ ಆಟಗಳು ಇನ್ನು ಮುಂದೆ ನಮ್ಮ ಕಾದಾಟದಲ್ಲಿದೆ ನೋಡಿ. ಎಲ್ಲ ತಂಡಗಳು ಆದಷ್ಟು ಬೇಗ ತಮ್ಮ ಸಿದ್ಧತೆ ನಡೆಸಬೇಕಾಗಿ ವಿನಂತಿ. ಜಿಂಕೆ ಜಿಗಿತದಲ್ಲೇ ಫ್ರೆಂಡ್ಸ್ ಗರುಡ ಜರ್ಸಿ ನಂಬರ್ 9 ದೀಪಕ್ ತುಮಿನಾಡ್ ಇವರ ಸಾರಥ್ಯದ ಆಟಗಾರ ಟೀಮ್ ಗರುಡ.
ಅಂಕಪಟ್ಟಿಯಲ್ಲಿ 4-14 ಇನ್ ಫೇವರ್ ಆಫ್ ಟೀಮ್ ಗರುಡ. ಥರ್ಡ್ ರೈಡ್, ಡೂ ಆರ್ ಡೈಡ್ ರೈಡ್. ತಡೆಗಳು ಗಮನಿಸಿ, ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ. ಪಂದ್ಯಕೂಟದ ಥರ್ಡ್ ರೈಡ್ ಸೂಪರ್ ಟ್ಯಾಕಲ್ ಆಗಿದೆ ಈ ಬಾರಿ. ವಂದನದತ್ತ 16-4 ಇನ್ ಫೇವರ್ ಆಫ್ ಗರುಡ. ಎಸ್, ದೀಪಕ್ ತುಮಿನಾಡ್ ಇವರ ಸಾರಥ್ಯದ ತಂಡ ಟೀಮ್ ಗರುಡ ಒಂದು ಕಡೆಯಾದರೆ ಮತ್ತೊಂದು ಕಡೆ ಬಂಬ್ರಾಣ ಊರಿನ ಮತ್ತೊಂದು ತಂಡವಾಗಿದೆ ನೋಡಿ ಬಂಧುಗಳ. ಬಿರುಸಿನ ದಾಳಿಯಲ್ಲ ಜಾಸ್ತಿ ನಂಬರ್ 22. ಆಟದುದ್ದಕ್ಕೂ ರೋಮಾಂಚನಕಾರಿ ಆಟ. ಸಮಯ ಎಂದರೆ ಅದೊಂದು ಸಮಯ ಕೇವಲ ಸಮಯವಲ್ಲ, ಅದೊಂದು ಇಂಪಾರ್ಟೆಂಟ್ ಎಂಬುವ ತಿಳುವಳಿಕೆ. ಒಂದೊಂದು ಸೆಕೆಂಡುಗಳು, ಒಂದೊಂದು ನಿಮಿಷಗಳು ಇಂಪಾರ್ಟೆಂಟ್ ಎಂದು ಗೊತ್ತಾಗುವಂತಹ ಪಂದ್ಯಾಟ ನೋಡಿ. ಇದು ಕಬಡ್ಡಿ ಪಂದ್ಯಾಟ. ಸೆಕೆಂಡುಗಳಿಗೆ ಮಹತ್ವ. ಹದಿನಾಲ್ಕು 4, 16-4. ಎಸ್, 18-4 ಇನ್ ಫೇವರ್ ಆಫ್ ಗರುಡ. ವೀಕ್ಷಕರ ಪಟ್ಟಿಯಲ್ಲಿ ಮತ್ತೋರ್ವ ಕಬಡ್ಡಿಯ ಹಲವಾರು ತಂಡಗಳನ್ನು ರಚಿಸಿ ಪ್ರತಿನಿಧಿಸಿದಂತಹ ಆಟಗಾರ ರಾಘವೇಂದ್ರ ಭಟ್ ನಾರ್ಲಾ ತಲಪಾಡಿ. ಇವರು ಕೂಡ ನಮ್ಮೊಂದಿಗೆ ಈ ಪಂದ್ಯಾಕೂಟದ ಇಷ್ಟು ಹೊತ್ತಿನಲ್ಲಿ ಕೂಡ ನಮ್ಮೊಂದಿಗೆ ಇದ್ದಾರೆ. ಇವರಿಗೆ ಕೂಡ ಈ ಹೊತ್ತಿನಲ್ಲಿ ಧನ್ಯವಾದವನ್ನು ತಿಳಿಸುತ್ತಾ ಪಂದ್ಯಕೂಟ ಮುಂದುವರಿತಾ ಇದೆ ಬಂಧುಗಳ. ಟೈಮಿಂಗ್ ರೋಚಕ ಪಂದ್ಯಾಟದ ಕ್ಷಣಗಹನೆ ನೋಡಿದೆ ಬಂಧುಗಳ. ಟೀಮ್ ಗರುಡ ಟ್ಯಾಕಲ್ನತ್ತ ಪ್ರಯತ್ನ ವಿಫಲವಾಗಿದೆ ನೋಡಿ. ಮತ್ತೊಂದು ಅಂಕದ ಸೇರ್ಪಡೆ. ಮಧ್ಯಾಂತದ ವಿರಾಮದ ಕೂಡಲೇ ತಂಡದ ಮೊತ್ತ ಇದು ಮಧ್ಯಾಂತರವಲ್ಲ. ಮಧುಗಳೆ ಗಮನಿಸಿ, ಏನು ತೇರ್ಗಡೆಗೊಂಡಿದೆ ಮುಂದಿನ ಸುತ್ತಿಗೆ. ಪಂದ್ಯಾಕೂಟ ಇನ್ನಷ್ಟು ಚೇತರಿಕೆಗೊಂಡಿದೆ ನೋಡಿ. 3 ಗಂಟೆಯ ಸಮಯ, ಪಂದ್ಯಾಕೂಟ ಮುಗಿದಿಲ್ಲ, ರೋಚಕಗೊಳ್ಳುತ್ತಾ ಇದೆ ಬಂಧುಗಳ. ಕ್ರೀಡಾಕೂಟದ 15ನೇ ಪಂದ್ಯಾಟದ ತಂಡಗಳು ಬನ್ನಿ ಅಂತ. 15ನೇ ಪಂದ್ಯಾಟದ ತಂಡಗಳು ಬನ್ನಿ. PFC ಮದಗಲ್ಲು ಅದೇ ರೀತಿಯಲ್ಲಿ ಅರಸು ಫ್ರೆಂಡ್ಸ್ ಮಜಾಲ್. ಕ್ರೀಡಾಕೂಟದ 15ನೇ ಪಂದ್ಯಾಟದ ಪ್ರಥಮ ತಂಡವಾಗಿ ಅಂಗಣ ಪ್ರವೇಶಿಸ್ತಾ ಇದೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಂತೆ. ಸಮಯಕ್ಕೆ ಸರಿಯಾಗಿ ಪ್ರವೇಶ ದ್ವಾರದ ಬಳಿ ನಿಂತು ತಮ್ಮ ಒಂದು ಸಮಯಕ್ಕೆ ತಕ್ಕಂತ ಒಂದು ನಿದರ್ಶನವನ್ನು ಕೊಟ್ಟಿದ್ದಾರೆ. ದ ಟೀಮ್ PFC ಮದಂಗಲ್ಲು. ಚಪ್ಪಾಳೆ ಬರಲಿ ಅಂತ ಸಮಯಕ್ಕೆ ತಕ್ಕಂತೆ ಪ್ರವೇಶ ದ್ವಾರಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಟೈಮಿಂಗ್ ಸೆನ್ಸ್. ದ ಟೀಮ್ PFC ಮದಂಗಲ್ಲು. ಅದೇ ರೀತಿಯಲ್ಲಿ ಎದುರಾಳಿ ತಂಡವಾಗಿ ಬರುತ್ತಾ ಇದೆ ನೋಡಿ. ನಮ್ಮ
ಸ್ಥಳೀಯ ಪರಿಸರದ ತಂಡ ಬಹುಶಃ ಕೆಜಿ ವಿಭಾಗದಲ್ಲಿ ತನ್ನದೇ ಒಂದು ಛಾಪನ್ನು ಮೂಡಿಸಿರುವಂತಹ ಮಂಜೇಶ್ವರ ಭಾಗದ ಪ್ರತಿಷ್ಠಿತ ತಂಡವನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ. ಒಂದು ಚಪ್ಪಾಳೆ ಬರಲಿ ಅಂತ ದ ಟೀಮ್ ಅರಸು ಫ್ರೆಂಡ್ಸ್ ಮಜಾಲ್. 25 ವರ್ಷಗಳು ಕಳೆದು ಹಲವಾರು ವರ್ಷದಿಂದ ನಮ್ಮ ಕಬಡ್ಡಿಯಲ್ಲೇ ಕಬಡ್ಡಿ 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 ಎಂದು ಹಲವಾರು ವರ್ಷದಲ್ಲಿ ಹಲವಾರು ಟ್ರೋಫಿಯನ್ನು ತಮ್ಮ ಮಡಿಲಿಗೆ ಹಾಕಿದಂತ ತಂಡ ಅರಸು ಮಜಾಲ್. ಕ್ರೀಡಾಕೂಟದ ಪ್ರಸ್ತುತ ಪಂದ್ಯಾಟ 15ನೇ ಪಂದ್ಯಾಟ ಸಾಗಿ ಬರ್ತಾ ಇದೆ. ಅದರಂತೆ 15ನೇ ಪಂದ್ಯಾಟ ಪ್ರಸ್ತುತವಾಗಿ ಸಾಗಿ ಬರ್ತಾ ಇದೆ. 16ನೇ ಮತ್ತು 17ನೇ ಪಂದ್ಯಾಟದಲ್ಲಿ ನೇರವಾದ ತೇರ್ಗಡೆ ಇರುತ್ತದೆ. ಯಾಕಂದ್ರೆ ಎದುರಾಳಿ ತಂಡಗಳು ಪ್ರಥಮ ಸುತ್ತಿನಲ್ಲೇ ಇತ್ತಂಡಗಳ ಅನುಪಸ್ಥಿತಿ ಇದ್ದಂಥ ಪಂದ್ಯಾಟವಾಗಿತ್ತು. ಅದರಿಂದ 16ನೇ ಪಂದ್ಯಾಟದಲ್ಲಿ ನೇರವಾದ ತೇರ್ಗಡೆಯನ್ನು ಚಾಮುಂಡೇಶ್ವರಿ ಪಾವೂರು ತಂಡ ಪಡೆಯುತ್ತದೆ. 17ನೇ ಪಂದ್ಯಾಟದಲ್ಲಿ ಎದುರಾಳಿ ತಂಡದ ಅನುಪಸ್ಥಿತಿಯ ಕಾರಣದಿಂದ ನವಶಕ್ತಿ ಕುಂಜತ್ತೂರು ಈ ತಂಡ ತೇರ್ಗಡೆಯನ್ನು ಪಡೆದಿರುತ್ತದೆ. 18ನೇ ಪಂದ್ಯಾಟದ ತಂಡಗಳು ಮುಂದಿನ ಪಂದ್ಯಾಟಕ್ಕೆ ತಯಾರಾಗಿ ಅಂತೆ. ಪ್ಲೀಸ್ ಗೆಟ್ ರೆಡಿ ಫಾರ್ ದ 18th ಮ್ಯಾಚ್ ಆಫ್ ದಿಸ್ ಟೂರ್ನಮೆಂಟ್. ಮುಂದಿನ ಪಂದ್ಯಾಟ ಶಿವಶಕ್ತಿ ವರ್ಕಾಡಿ ಅಂಡ್ ಫ್ರೆಂಡ್ಸ್ ಅಡ್ಕರೆ. ಮುಂದಿನ ಪಂದ್ಯಾಟ ಫ್ರೆಂಡ್ಸ್ ಅಡ್ಕರೆ ಅಂಡ್ ಶಿವಶಕ್ತಿ ವರ್ಕಾಡಿ. ದಾಳಿಯಲ್ಲ ಈ ಬಾರಿ ಜರ್ಸಿ ನಂಬರ್ 07 04 ಈ ಬಾರಿ ಅರಸು ಮಜಲ್ ಪರ ಆಟಗಾರ ಜರ್ಸಿ ನಂಬರ್ 02 ಲೋಹಿತ್ ಮಜಲ್ ಇವರ ನೇತೃತ್ವದ ತಂಡ. ಅರಸು ಮಜಲ್ ಒಂದು ಕಡೆ ಆದರೆ ಮತ್ತೊಂದು ತಂಡ BFC ಮದಂಗಲ್ಲೂರು. ಜರ್ಸಿ ನಂಬರ್ 25 ಮದಂಗಲ್. ಜಿಂಕೆಯ ಜಿಗಿತವನ್ನು ಬಂಧನ ಮಾಡಿದ್ದಾರೆ ಬಂಧುಗಳ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಈ ಬಾರಿ ಅರಸು ಮಜಲ್ ಕಡೆಗೆ. ಆಟದುದ್ದಕ್ಕೂ ರೋಮಾಂಚನಕಾರಿ ಆಟ ಇನ್ನು ಮುಂದೆ ಸಾಗಲಿದೆ ಬಂಧುಗಳ. ಎಸ್ ಮಜಲ್ BFC ಮದಂಗಲ್ಲು. ಈ ಬಾರಿ ದಾಳಿಯಲ್ಲೇ BFC ಮದಂಗಲ್ಲು. ಜಿಂಕೆಯ ಜಿಗಿತ ನೋಡಿ. ಈ ಬಾರಿ ಜೀತು ಅವರಿಂದ ಒಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ. 3-1 ಇನ್ ಫೇವರ್ ಆಫ್ ಅರಸು ಮಜಲ್. ಎಸ್ ಜರ್ಸಿ ನಂಬರ್ 04 BFC ಮದಂಗಲ್ಲು. ಈ ಬಾರಿ ಬಂಧನವಾಗಿದೆ ಬಂಧುಗಳ. ಹಿಡಿತದಲ್ಲೇ ಲೈನಲ್ಲೇ ಹಿಡಿತಗಾರಿಕೆ ಚೇತರಿಕೆ ಆಗಿದ್ದಾರೆ ಮಜಲ್ ಕಡೆಯಿಂದ. ಈ ಬಾರಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಬಂಧುಗಳ. BFC ಮದಂಗಲ್ಲೂರು ತಂಡಕ್ಕೆ ಸೂಪರ್ ಟ್ಯಾಕಲ್ ಹಿಡಿದಲ್ಲಿ 2 ಪಾಯಿಂಟ್ 2 ಅಂಕದ ಮೂಲಕ ಖಾತೆಯನ್ನು ತೆರೆಯಲು ಅವಕಾಶ.
ಎಸೆದರಿಗೆ ಆಟ ಈ ಬಾರಿ ನೋಡಿ ಮತ್ತೆ ದಾಳಿಯಲ್ಲೇ BFC ಮದಗಲ್ ಜೆರ್ಸಿ ನಂಬರ್ 9 ಉತ್ತಮವಾದ ಆಟಗಾರಿಕೆಯಲ್ಲಿ ಈ ಬಾರಿ ಜೆರ್ಸಿ ನಂಬರ್ 9 ಎಸ್ ವಿಕೆಟ್. ನೆಕ್ಸ್ಟ್ ಮ್ಯಾಚ್ ರೆಡಿ ಅದ? ಎಸ್ ಮುಂದಿನ ಪಂದ್ಯಾಟದ ತಂಡ ನವಶಕ್ತಿ ಕುಂಜತ್ತೂರ್ ತಯಾರಾಗಿ, ಎದುರಾಳಿ ತಂಡ ಇಲ್ಲದಿರುವ ಒಕ್ಕರ್ ಪಂದ್ಯಾಟಕ್ಕಾಗಿ ತಯಾರಾಗಿ ಬಂದು ನಿಲ್ಲಿ. ನವಶಕ್ತಿ ಕುಂಜತ್ತೂರ್ ಅದೇ ರೀತಿಯಲ್ಲಿ 17ನೇ ಪಂದ್ಯಾಟ ಕೂಡ ಒಕ್ಕರ್ ಪಂದ್ಯಾಟವಾಗಿರ್ತದೆ. ಚಾಮುಂಡೇಶ್ವರಿ ಬಾಬೂರು ತಂಡ ಕೂಡ ತಯಾರಿ ನಿಂತು 6-1 ಎಂಬಂತ 5 ಅಂಕಗಳ ಮುನ್ನಡೆಯಲ್ಲಿ ಅರಸು ಮಜಾಲಿ ನಡುವೆ ಮತ್ತೆ 3 ಅಂಕಗಳ ಸೇರ್ಪಡೆಯ ಜೊತೆಗೆ 9-1 8 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಟೀಮ್ ಅರಸು ಫ್ರೆಂಡ್ಸ್ ಮಜಾಲ್ 9-1 ವಿಕೆಟ್ ಬಲ್ಲೆ ದಾದ ಗೊತ್ತುಂಡೆ ಹಾಫ್ ಟೈಮ್ ಊಟ ದಾಲ ಪಂಡ್ರೆ ಆಪುಜು ನಮಕ್ ಓಹೋ ಹೋ 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 ರೈಡರ್ ಔಟ್ 1 ಪಾಯಿಂಟ್ 10-1 ಎಸ್ ಬಲ್ಲೆ ವಿಕೆಟ್ ದಾದ ಗೊತ್ತುಂಡ ಹಾಫ್ ಟೈಮ್ ಊಟ ನಮಕ್ ದಾಲ ಪಂಡ್ರೆ ಆಪುಜು ಇಂದು ಎಸ್ ಅಂದು ಕೆಲವು ಮ್ಯಾಚ್ ಆಯ್ನ ಅಂಚನೆ ಸೈಲೆಂಟ್ ಗೊಬ್ಬರು ಬೊಕ 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 ಮಕ್ಕಳ ದಾದಂದೆ ನಮಕ್ ಅಂದಾಜು ಆಪುಜು ನಮ್ಮ ಜಾಂಟಿನ ಟೀಮ್ ಪೂರ ಬೈದನಿಗೆ ತಮಿಳ್ನಾಡು ಜಾಂಟಿನ ಜಪಾನ್ ಜಾಂಟಿ ಅವು ಹಿರಿಯ ಬಾರಿ ಒಂಜಿ ಶೋಕದ ಪುದರ್ದಾಕ್ಲು ಮಾರ ನಿಕ್ಲ ಉರುಡು ಅಲ್ಪ ಗರಂ ಗರಂ ಗಗನುಲ್ಲೇರಿ ಗರಂ ಗರಂ ಗಗನುಲ್ಲೇರಿ ಮುಲ್ಪ ಜಪಾನ್ ಜಾಂಟಿ ಉಲ್ಲೇರಿ ಓಕೆ ಆಂಟಿ ನಾಯ್ಬೇಕಣ್ಣ ಅಂದ್ ಗರಮ ಹಿನಿ ಐಜಿನಲ್ಲ ಗರಾಮೆ ಜನ ಅಲ್ಪ ಕಮ್ಯುನಿಕೇಶನ್ ಹರ್ಷೆ ಉಲ್ಲೆ ಆಯ್ ಕಮ್ಯುನಿಕೇಶನ್ ಬಂದೆ ಕಾಯಿ ಇಜ್ಜೆ ಮಾರೆ ಮುಲ್ಪ ಕೋಟುಡು ಕೆಲವು ಪುದರುಂಡು ಮಾರೆ ಮುಲ್ ಪಂಡ್ರೆ ಐತೆ ಎಂಚ ಲೈಟ್ ಕುಲ್ದಿರಿಯ ಮುಲ್ಲು ಎಂಚ ಒನ್ಕನ ಅತ್ತ ತಕಲಲ್ಲಿ ಕೆಲವೊಂದು ಪೋಯ ಅಂದು ಮ್ಯಾಚ್ ಒಂದು ಪುಣ್ಯ ಒಂಚು ವಿಷಯ ಮ್ಯಾಚ್ ಆಯ್ಕ ಬರ್ಪ ವಿಕೆಟ್ ಎಸ್ ಬಲ್ಲೆ ಮ್ಯಾಚ್ ಆಯ್ಕ ಒಂಜಿ ಮುಕ್ಕಳ ಊರ ಒಂಜಿ ಇಂಟರ್ವ್ಯೂ ಮನ್ಪೋಡ ಪುದರ್ಗೆ ಅವೇ ಎಸ್ ಪಂದ್ಯಕೂಟದಲ್ಲಿ ಇದೀಗ ಪ್ರಸ್ತುತ ಪಂದ್ಯಾಟ ಅರಸು ಮಚಲ್ ಜೊತೆ ಮೈಕ ಬರ್ಪುಂಡು ಪೂರ ಬಾತ್ಯಾರ್ದಿಕೊಂಡವ ಗ್ಯಾರಂಟಿ ನಿಖಲ ಆತು ಬಾತ್ಯಾರವ್ರು ಮಾರೆ ಆತ ಮೈಕ್ ಕಡ್ದಾನೆ ಬಾತ್ಯಾರ ನಿಕ್ಲಿಗೆ ಒಬ್ಬ ಎಸ್ ಪ್ರಸ್ತುತ ಪಂದ್ಯಾಟ PFC ಮಡಂಗಲ್ಲೂರು ಜೊತೆ ಅರಸು ಮಜಲ್. ಎಸ್ ದಾಳಿಯಲ್ಲಿ ಈ ಬಾರಿ ಅರಸು ಮಜಲ್ಲ ಜರ್ಸಿ ನಂಬರ್ 02 ಉತ್ತಮವಾದ ದಾಳಿಗಾರ ಜರ್ಸಿ ನಂಬರ್ 02. ಎಸ್ ಬತ್ತೂರು ಆಟಗಾರ ನೋಡಿ ಮಡಗಲ್ಲೂರು ತಂಡದ ಆಟಗಾರ ಜರ್ಸಿ ನಂಬರ್ 25 ಈ ಬಾರಿ ಬಂಧನವಾಗಿದೆ. ಮತ್ತೆ ಮತ್ತೆ ಅದ್ಭುತವಾದ ಡಿಫೆನ್ಸ್ ವರ್ಕಿನ ಮುಖೇನ 10 ಅಂಕಗಳ ಮುನ್ನಡೆಯ ಜೊತೆಯಲ್ಲಿ ಪ್ರಥಮಾರ್ಧ ಮುಕ್ತಾಯಗೊಳ್ತಾ ಇದೆ. 12-2 12-2 10 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ 12-2. ಮುಂದಿನ ಪಂದ್ಯಾಟದ ತಂಡ ನವಶಕ್ತಿ ಕುಂಜತ್ತೂರ್, ಅದೇ ರೀತಿಯಲ್ಲಿ ಬಳಿಕದ ಪಂದ್ಯಾಟ ತಂಡ ಚಾಮುಂಡೇಶ್ವರಿ ಬಾಬೂರು ತಂಡ. ಈ ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿ ಬಂದು ನಿಂತುಕೊಳ್ಳಿ, ಯಾಕಂದ್ರೆ 2 ಪಂದ್ಯಾಟಗಳು ಕೂಡ ಓಕರ್ ಪಂದ್ಯಾಟವಾಗಿರುತ್ತದೆ.
ಎಸ್ ನಿದ್ರೆ ಬರೋದು ದಿನಕ್ಕೆ ಈಗ ನಿದ್ರೆ ಮನ್ಪೋಜಿ ವಿಂಕ್ಲ ಮನ್ಪೋಜ ಬಟ್ ನಿದ್ರೆಗೆ ಒಂಜಿ ಮರ್ದು ಮುಲ್ಪ ಗಗನ್ ನಮಗೆ ಮಂತು ಕೊಡ್ತೀರಿ ಛಾಯಾ ಎಸ್ ಏತೆ ಬರ್ದು ಬೋಡ್ಲಲ್ಪ ಬೇಚೆ ಬೇಚೆ ಛಾಯಾ ರೆಡಿ ಆದುಂಡು ಮಾತೇರ್ಲ ಪೋದಲ್ಪ ಒಂಜಿ ಚಾಣ ಒಂದು ಸ್ವೀಕಾರ ಮನ್ಪೋಡು ಬಂದ ಮಾತಕ್ಕೆ ಏನೊಂದುಲ್ಲ ಕಾಸುಂಡು ಹೋಟೆಲ್ ಗಗನತ್ ಕ್ರೀಡಾಕೂಟ ಆಯೋಜನೆ ಮನ್ಪುನಾಗ ಏರ್ಲಾಗ ಹೋಟೆಲ್ ಅಲ್ಪ ಉಂತೆಲೆ ಕೆನಿಜೇರು ಪಾಪ ಗಗನ್ ಸ್ವಂತ ಒಂಜಿ ಒಂಜಿ ಒಂದು ಅಂಚಿನ ಮನ್ಪೇರ ಈಗ ಮುಂದು ಆಲೋತ್ಪಡ್ ಯಾನ್ ಮನ್ಪೆ ಬಂದು ಒಂಜಿ ವಯಸ್ಸದು ನಮ್ಮೊಂಜಿ ಹೋಟೆಲ್ ಮಂತದ್ದು ನಮಗೊಂಜಿ ಮೊತ್ತ ಗೊರ್ಪಿನ ವ್ಯವಸ್ಥೆ ಮಂತಿರಿ ಗೊರ್ನ ಜೋರಾದ ಚಪ್ಪಲೆ ಹೊರಡು ಬಂದು ಮಾತಾಡ್ಲಕ್ಕೆ ಏನೊಂದಲ್ಲ ಎಸ್ ಪ್ಲೀಸ್ ರಿಪೀಟ್ ಮಲ್ಪಲೆಗೆ ಎನ್ನ ಒಟ್ಟಿಗೆ ಒಂಜಿ ರಿಪೀಟ್ ಮಲ್ಪಲೆ ಹೋಟೆಲ್ ಎಸ್ ಹೋಟೆಲ್ ಗರಂ ಗರಂ ಏ ಪುರುಷನ್ನ ಇರಲ್ಪ ಪ್ಲೇಯರ್ಸ್ ಇದೀನ ನೀರು ಬರ ನೆಂಚ ಅಲ್ಪ ಬಗ್ಗೆ ಗಕ್ಕನಿಗೆ ಬೇಜಾರು ಮಾರೆ ಎಸ್ ದಾಳಿಯಲ್ಲ ಈ ಬಾರಿ ಜರ್ಸಿ ನಂಬರ್ 9 ಅರಸು ಮಜಲ್ ಗಡಿಯದ ಅಡಿಗಾರ ಭವೇತ್ ಎಸ್ ಜೀವಿತ್ ಥರ್ಡ್ ರೈಡ್ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಎಂಬಂತ ಈ ನಡುವೆ ದಾಳಿಯಲ್ಲಿ 2 ನಂಬರ್ ಜರ್ಸಿದಾರಿಯ ಪರಿಚಯವಾಗುತ್ತಾ ಇದೆ ಅರಸು ಫ್ರೆಂಡ್ಸ್ ಮಜಾಲ ಕಡೆಯಿಂದ ಉತ್ತಮವಾದ ದಾಳಿಗಂತ ಹೇಳ್ಬೋದು ಜರ್ಸಿ ನಂಬರ್ 02 ಓ ಕೊನೆಯ ನಿಮಿಷದಲ್ಲೇ ದಾಡಿಗನ ದಾಳಿಯಲ್ಲೇ ವಿಫಲತೆ ಕಂಡುಕೊಂಡಿದೆ ನೋಡಿ ಮತ್ತೊಂದು ಅಂಕ ಸೇರ್ಪಡೆಯಾಗಿದೆ ಅರಸು ಮಜಲ 13-2 ಕೊನೆಯ 5 ನಿಮಿಷ ಥರ್ಡ್ ರೈಡ್ 13-2 ರೋಚಕ ಪಂದ್ಯಾಟ ಯಾವುದೇ ಕ್ಷಣಗಳಲ್ಲಿ ಬೇಕಾದರೆ ಪಂದ್ಯಾಕೂಟದಲ್ಲೇ ಬದಲಾವಣೆ ಕಾಣಬಹುದು ಸೂಪರ್ ಟ್ಯಾಕಲ್ ಈಸ್ ಆನ್ 14-2 ನಡುವೆ ಸೂಪರ್ ಟ್ಯಾಕಲ್ ಸಂದರ್ಭದಲ್ಲಿ ಕೂಡ ರನ್ನಿಂಗ್ ಹ್ಯಾಂಡ್ ಟಚ್ ಮುಖೇನ ಜೀವಿತ್ ಅವರ ಒಂದಂಕದ ಸಮೇತ 15-2 ಎಂಬಂತ 13 ಅಂಕಗಳ ಸಂಯೋಜಿತವಾದಂಥ ಮುನ್ನಡೆಯೊಂದಿಗೆ ಪಂದ್ಯಾಟದಲ್ಲಿ ಹಿಡಿತ ಸಾಧಿಸ್ತಾ ಇದೆ ಟೀಮ್ ಅರಸು ಫ್ರೆಂಡ್ಸ್ ಮಜಾಲ್ ಕೊನೆಯ 4 ನಿಮಿಷ 8 ತಂಡಗಳಿಗೂ ಕೂಡ ಕರೆ ಅಂತಿಮ 4 ನಿಮಿಷದ ಆಟ ಬಾಕಿ ಇದೆ ಈ ನಡುವೆ ವಿಕೆದರ್ ಎಸ್ ಬಲ್ಲೆ ಕಬಡ್ಡಿ ಪಂಪಿನ ಒಂಜಿ ಗೇಮ್ ಒಂಜಿ ಎತ್ತು ಮಲ್ಲ ಗೇಮ್ ಬಂದು ನಮಗೆ ಇಂಜಿ ಟೈಮ್ ತುನಗ ಅಂದಾಜ ಉಂಟುಲೆ ಎಸ್ 4:30 ಅದೇ ಆಂಡಲ ಜನ ಎಂಚುಂಡು ತುಲೆಗೆ ಕಬಡ್ಡಿದ ಅಭಿಮಾನಿನಕಲೆ ಒಂಜಿ ವಿಭಿನ್ನ ಪನೋಳಿ ಎಂಚ ಅದೇ ಇದೇ ಕಡೆ ಬನ್ನಂಚನೆ ಮೂಲ ಕುಂಜತು ಆಮೇಲೆ ಕ್ರಿಕೆಟ್ ಲಾ ಒಂದುಂಡು ಏಮೇಟ್ ಕಬಡ್ಡಿ ಲಾ ಒಂದುಂಡು ಆಂಡಲ ಒಂಜಿ KG ವಿಭಾಗ ಒಂಜಿ ಈತಿ ಜನ ಬರ್ಪಣೆ ಮಂಡನೆ ವಲ್ಲ ವಿಶೇಷ ಬತ್ತಿನಂಚಿನ ಮಾತೆರೆಗಳ ಪ್ರೀತಿ ಪೂರಕವಾಯಿನ ಒಂಜಿ ಧನ್ಯವಾದ ತಿಳಿಸೊಂದು ನಿಗ್ಲೆ ಈ ಮಾತೆಲ್ಲ ತುಮಿ ನಾಡಿದ ಮಣ್ಣಿಗೆ ವೆಲ್ಕಮ್ ಅಂತಂದು ಈ ಒಂಜಿ ಕ್ರೀಡಾ ಪಟ್ಟದು ಬೋತಿರಿಗೆ ಕ್ರಿಕೆಟಿಗೆ ಅರ್ಧ ಕಬಡ್ಡಿಗೆ ಅರ್ಧ ಅಂದ್ ಅಕ್ಲೆಗಿಲ್ಲ ಇನಿತ್ತೊಂಜಿ ರಸದ ಉತ್ತಾನ ದಯಬಂಡ ಎಲ್ಲ ಸಂಡೆ ಅತೆ ಮ್ಯಾಚ್ ಮುಗಿದು ಜೆಪ್ಪುಗಾನ್ ಕಡೆ JP ಬಂಡೇರು JP ಬತ್ತು ಬಂಡೇರು ಎಂಕಿ ನೀವು ಎಡ್ಡಾಂಡ್ ಮಾರ ರಡ್ಡು ನಿಕ್ಲ ಒಂಜಿ ಕೈತಲ ಐತಲ್ಲ ಅಂಡು ಬಂಡದು ಏ ಕಬಡ್ಡಿಗಳ ವೆಲ್ಕಮ್ ಉಂಡಾರೆ ಗಾಮೆಂಟ್ ಕ್ರಿಕೆಟ್ಗಳ ಎಸ್ ಬಾರಿ ಶೋಗತೆವು ರಡ್ಡು ದಿಕ್ಕಿಲ್ಲ ಇರ್ಲಕ್ಕೆ ಎಷ್ಟತೆ ಕಡಲ್ಪ ಇರ್ಲಕ್ಕೆ ಎಷ್ಟತೆ ಅಲ್ಲು ನಮ್ಮೂಡ್ಲಿ ಸುದೇಶ್ ಒಲ್ಲೇರು ತೋಜೇರು ಮಾರ ಎಸ್ ಸುದೇಶ್ ಜಬ್ಬರ್ಚಿ ಮಾರ ಒಂತಲೇ ಸಬ್ಸ್ಟಿಟ್ಯೂಟ್ ಆಗಿದೆ 1 ನಂಬರ್ ಜರ್ಸಿದಾರೆ ಜಿತೇಶ್ ಕಾರ್ನರ್ ಭಾಗದಲ್ಲಿ ಬಹುಶಃ ಆಂಕಲ್ ಹೋಲ್ಡ್ಗೆ ಹೆಸರುವಾಸಿಯಾಗಿರುವಂತಹ ಮೊಸಳೆ ಹಿಡಿತದ ಆಟಗಾರ ಜಿತೇಶ್ ಅರಿಬೈಲ್ ವಿಕೆದರ ಎಸ್ ಬಲ್ಲೆ ಅಮ್ಮ ಕ್ಯಾಂಟೀನಿಗೆ ಪೋಪನ ಪೋಳೆ ಬಂದು ಪನ್ಪನ ಬೊಕ್ಕಡೆ ನಾನು ತಾನೆ ಅಲ್ಪ ಮೇವು ಎಕ್ಕಡೆ ಬೋದು ಗುಲ್ದೆಗೆ ಮಾರೆ ನಲ್ಲ ವೈಜಿ
ಅರ್ಧ ಗಂಟೆ ಅಂಡಿಗೆ ಖಾಲಿ 1 ರೂಪಾಯಿ ಅಂಗಡಿ. ಮೆಹುಲ್ Yes, jersey number 02, Machal is one of the best rider in the team. Machal captains the last minutes. Note this point. ಅವಸಾನತೆ ಬರಿ ಮಿನಿಟ್. The calculation mind. 24 ಎಂಬಂತ 16 ಅಂಕಗಳ ಮುನ್ನಡೆಯಲ್ಲಿ ಟೀಮ ಅರಸು ಫ್ರೆಂಡ್ಸ್ ಮಜಾಲ್ ವಿಭಿನ್ನ ಶೈಲಿಯಲ್ಲಿ ಆಡುತ್ತಾ ನೋಡುಗರಿಗೆ ರೋಮಾಂಚನಕಾರಿಯಾದ ಪಂದ್ಯಾಟವನ್ನೇ ಮೂಡಿಸುತ್ತಾ ಆಡುವಂತ ಆಟಗಾರ. 18ನೇ ಪಂದ್ಯಾಟದ ತಂಡಗಳು ತಯಾರಾಗಿ ಶಿವಶಕ್ತಿ ವರ್ಕಾಡಿ ಅದೇ ರೀತಿಯಲ್ಲಿ ಫ್ರೆಂಡ್ಸ್ ಅಡ್ಕರೆ ಈ ತಂಡಗಳ ಪಂದ್ಯಾಟ 18ನೇ ಪಂದ್ಯಾಟವಾಗಿರುತ್ತದೆ. ಆ ತಂಡಗಳು ತಯಾರಾಗಿ ಫ್ರೆಂಡ್ಸ್ ಅಡ್ಕರೆ ಜೊತೆಯಲ್ಲಿ ಶಿವಶಕ್ತಿ ವರ್ಕಾಡಿ. ಎಸ್, ಧನ್ಯವಾದಗಳು. ಆಡಿದಂಥ ಎಲ್ಲ ತಂಡಗಳಿಗೂ ಇದೀಗ ಪ್ರಸ್ತುತ ಪಂದ್ಯಾಕೂಟದಲ್ಲ ವಿಜಯದ ಸ್ಥಾನವನ್ನು ವಹಿಸಿದಂತಹ PFC ಮದಂಗಲು ವೇದಿಕೆ ಬರ್ತದೆ ಮೊಮೆಂಟ್ ಅದು ತೊನ್ನೆ. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಟೂರ್ನಮೆಂಟ್. ಅದೇ ರೀತಿಯಲ್ಲಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತಾ ಇದೆ ಟೀಮ ಅರಸು ಫ್ರೆಂಡ್ಸ್ ಮಜಾಲ್. ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಾಟದ ತಂಡ ಬನ್ನಿ ಅಂತ ಒಕ್ಕರ್ ಪಂದ್ಯಾಟವಾಗಿರುವುದರಿಂದ ಮುಂದಿನ ಪಂದ್ಯಾಟದ ತಂಡ ಬನ್ನಿ ವೇದಿಕೆ ಬರ್ತಾ ಇದೆ. ದ ಟೀಮ್ ಚಾಮುಂಡೇಶ್ವರಿ ಪವರ್ ಎದುರಾಳಿ ತಂಡದ ಅನುಪಸ್ಥಿತಿ ಇದೆ. ಅದರಿಂದ ಮುಂದಿನ ಹಂತಕ್ಕೆ ನೇರವಾದ ತೇರ್ಗಡೆಯನ್ನು ಪಡೆದುಕೊಳ್ಳುತ್ತಾ ಇದೆ ಟೀಮ ಚಾಮುಂಡೇಶ್ವರಿ ಪವರ್ ತಂಡ. ಎಂದರೆ ಪ್ರಥಮ ಹಂತದಲ್ಲಿ ಎದುರಾಳಿಯ 2 ತಂಡಗಳ ಅನುಪಸ್ಥಿತಿ ಇದ್ದುದರಿಂದ ಈ ಪಂದ್ಯಾಟ ನೇರವಾದ ಅರ್ಹತೆಯನ್ನು ಪಡೆದುಕೊಳ್ಳುತ್ತಾ ಇದೆ. ಎಸ್, 2ನೇ ಬಾರಿಗೆ ತೇರ್ಗಡೆಗೊಂಡಂತ ತಂಡ. ಅದೇ ರೀತಿಯಲ್ಲಿ ಮತ್ತೊಂದು ಪಂದ್ಯಾಟ ನವಶಕ್ತಿ ಗುಂಜತ್ತೂರು ಬನ್ನಿ ಟೀಮ ನವಶಕ್ತಿ ಗುಂಜತ್ತೂರು. ಈ ಬಾರಿ ಸುಮುಖ್ ಅವರ ನೇತೃತ್ವದ ತಂಡ. ಆಹಾ, ಪಂದ್ಯಾಟ ನೋಡಲಿಲ್ಲ ಇನ್ನು ಕೂಡ. ಬರ್ಬಿಡು ಬರ್ಬಿಡದೆ ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಾಟ ಮತ್ತೊಂದು ಪಂದ್ಯಾಟ. ಈ ಪಂದ್ಯ ಕೂಡ ನೇರವಾದ ಅರ್ಹತೆ ಪಡೆದುಕೊಳ್ಳುತ್ತಾ ಇದೆ. ಟೀಮ ನವಶಕ್ತಿ ಕುಂಜತ್ತೂರು ಬರುತ್ತಾ ಇದೆ ನೋಡಿ. ಈ ಪಂದ್ಯಾಟ ಕೂಡ ಅದೇ ಸಮಾನವಾದ ನಿದರ್ಶನವನ್ನು ಹೊಂದಿದ ಪಂದ್ಯಾಟವಾಗಿರುತ್ತದೆ. ಯಾಕೆಂದರೆ ಈ ತಂಡದ ಎದುರಾಳಿ ತಂಡ ಕೂಡ ಈ ತಂಡಗಳ ಅನುಪಸ್ಥಿತಿಯಿಂದ ನೇರಾದ ಮುಂದಿನ ಪಂದ್ಯಾಟದ ಅರ್ಹತೆ ಪಡೆದುಕೊಂಡಿದ್ದು. ಅದರಿಂದ ಈ ಪಂದ್ಯಾಟದ ವಿಜಯಿ ತಂಡವಾಗಿ ಮುಂದಿನ ಹಂತಕ್ಕೆ ಪಡೆದುಕೊಳ್ಳುತ್ತಾ ಇದ್ದ ಟೀಮ ನವಶಕ್ತಿ ತುಮಿನಾಡು. ಪಂದ್ಯಕೂಟದ ನವಶಕ್ತಿ ತುಮಿನಾಡು ಈ ತಂಡವು ಅಷ್ಟೇ ಹಲವಾರು ಪುರಾತನ ಕಲೆಗಾರಿಕೆಗಳಿಂದ ಕಂಡ ನವಶಕ್ತಿ ಫ್ರೆಂಡ್ಸ್ ಕ್ಲಬ್ ತುಮಿನಾಡು. ಥ್ಯಾಂಕ್ ಯು. 18ನೇ ಪಂದ್ಯಾಟದ ತಂಡಗಳು ಬನ್ನಿ ಅಂತ ಟೀಮ ಎಸ್ ಓಕರೆ ಒಂದುಂಟು ಟೀಮ್ ವರ್ಕ್ ಫ್ರೆಂಡ್ಸ್ ಅಡ್ಕರೆ ಟೀಮ್ ಓಡ ಪೂರ ಓಕರ ನಿಂತ ಮ್ಯಾಚ್ ಬಂದ 18ನೇ ಪಂದ್ಯಾಟದ ತಂಡಗಳು ಬನ್ನಿ ಫ್ರೆಂಡ್ಸ್ ಅಡ್ಕರೆ ಬಲೆ ಅಡಿಗೇರ ಬಲೆ
ಸಂತೋಷದ ವಿಷಯ ಈ ಒಂದು ಕ್ರೀಡಾಕೂಟದ ನಮಕ್ ಹೆಚ್ಚಿನೊಂದು ಕ್ರೀಡಾಕೂಟ ಆಯೋಜನೆ ಮಾಡೋಣ ಕಾರಣ ಅವ್ರು ನಮ್ಮ ಸುದೇಶ್ ಕೇರಳಂಜಿ ಮಹಾನ್ ಕೇರಳವರ ನಮ್ಮ ಮೈದಾನಕ್ಕೆ ಲೆಕ್ಕ ಮಾಡ್ಬೋದು ಕೇಳಲ್ಲ ಲೆಕ್ಕ ಬರೆ ಎಸ್ ಮನೆ ಮನೆ ಪರಿಚಯ ಪಂಡ ಯಾವಂತ ಈ ಒಂಜಿ ಸುಂದರವಾಯಿನ ಕ್ರೀಡಾಕೂಟ ಈ ಒಂಜಿ ಸುಂದರವಾಯಿನ ಪ್ಲೇಸ್ ಒಂಜಿ ಆವಡು ಬಂದಾಂಡ ಎಂದೇ ಕೊಂಜಿ ನಿಗ್ಲೆ ಮಾತ ಕಬಡ್ಡಿ ಮಂತ್ರಿಗಳೇ ಗೊತ್ತುಪ್ಪು ಕಬಡ್ಡಿ ಟೀಮ್ ದಗ್ಲೆಗಳ ಗೊತ್ತುಪ್ಪು ದಯಪಂಡ ಪ್ರತಿ ವರ್ಷ ತೂದುಪ್ಪರು ಒಂಜಿ ಈ ಒಂಜಿ ಪಿಚ್ಚಿ ಮನ್ಪಡಾಂಡ ಮಡ್ ಅವ್ರ ಮ್ಯಾಟ್ ಆಂಡ್ಲ ಈಸಿಂದೇನು ಬಟ್ ಮಡ್ ಒಂಚೂರು ಕಷ್ಟ ಅಯ್ನ ಮಾತ ಜವನ ಒಟ್ಟು ಸೋರಿಪಾದು ಏರೆಗಳ ಲೇಬರ್ ಮಲೆಪ್ಪಂದೆ ಒಂಜಿ ಪ್ರತಿಯೊಂದು ವಿಷಯ ಇಲ್ಲ ಜವನೇರನು ಒಗ್ಗೂಟಸದು ಒಂಜಿ ಕಾರ್ಯಕರ್ತರ ಕೂಟ ಮಂತದ್ದು ಎಂತ ಪ್ರತಿಯೊಂಜಿ ಬೇರೆಲ್ಲ ಏರೆಗಳ ಕಾಸು ಕೊರಂದ ಮಾತೆಲ್ಲ ಅದಕ್ಕೆ ನೋಡು ಏರ್ಲ ಕಾಸು ಕೊರಂದ ಪ್ರತಿಯೊರೆಲ್ಲ ಲೆತ್ತದೊಂಜಿ ಮಂತದ್ದು ಈ ಒಂಜಿ ಪಿಚ್ಚಿನ ರೆಡಿ ಮಂತದ್ದು ಮುಲ್ಪೊಂಜಿ ಕ್ರೀಡಾಕೂಟ ಮನ್ಪಡೋಣ ಮೂಲ ಕಾರಣ ಸುದೇಶ್ ಬೇರೊಂಜಿ ಅಭಿಮಾನ ಬಂಡ ಎಂಚ ಬಂಡ ಬೇರೆಗೆ ಒಂಜಿ ಯೋಧರ ಮಿತ್ತು ಪುರಂಚಿದ ಅಭಿಮಾನ ಅಂತ ಬಂದೋಳಿ ದಯಪಂಡ ಇಂಚಿಂದೊಂಜಿ ಪುದರಡು ಕ್ರೀಡಾಕೂಟ ಓಲ್ ಆತಿಜಿ ಎನ್ನುವೇನು ವೀರ ಯೋಧ ಫ್ಯಾನ್ಸ್ ಅದೇ ವಿಖ್ಯಾತರ ಎಸ್ ಒಂದು ನಿಮಿಷ ಎದುರಾಳಿ ತಂಡ ಬನ್ನಿ ವೇದಿಕೆಗೆ ಬನ್ನಿಮ್ಮೆ ಅಂಗಣ ಪ್ರವೇಶಿಸಿದ ಟೀಮ ಶಿವಶಕ್ತಿ ವರಕಾಡಿ ಕೂಡ ಬನ್ನಿ ಈ ತಂಡಗಳು ಕೂಡ ಅಂಗಣ ಪ್ರವೇಶಿಸಿ ಸಂಜನೆ ಎರಡು ಪಾತ್ರ ಪನ್ನೋಡು ಸುದೇಶ್ ತುಮಿನಾಡಿನ ಬಗ್ಗೆ ಅರೊಂಜಿ ಸೇನೆಗೆ ಸೇರು ನಂಚಿನ ಆ ಒಂಜಿ ಅಭಿಮಾನ ನನಲ ಮುಗಿತುಜಿ ದಯಪಂಡ ಅರ್ನ ಒಂಜಿ ಆಶಯದಂಚನೆ ಅರೆಗೆ ಒಂಜಿ ಜೋರದೊಂಜಿ ಕೈತಾಟಿ ಬರಡಿಗ ಈ ಒಂಜಿ ವೀರ ಯೋಧ ಫ್ಯಾನ್ಸ್ ಮನ್ಪನ ಆ ಒಂಜಿ ಪುದರದ ಆ ಒಂಜಿ ಸಂಸ್ಥೆ ಲೆಕ್ಕ ಆ ಒಂಜಿ ಕ್ಲಬ್ನ ಆರೊಂಜಿ ಮುನ್ನಡೆಸೋ ಬಂಡ ಅರ್ನ ಬ್ಯಾಕ್ ಆ ಜವನರೆಲ್ಲ ಕಟ್ಟೊಂದು ಅರ್ನ ಒಟ್ಟಿಗೆ ಮಸ್ತ್ ಜನ ಉಳ್ಳೇರಿ ಆ ಜವನರಿಗೆ ನನ್ನಲ್ಲ ಶಕ್ತಿ ಕೊರ್ದು ಅಕ್ಕಲಿ ಖಾಲಿ ಮ್ಯಾಚ್ ಮಲ್ಪನಿಂದ ಅವೇತೋ ಸೋಷಿಯಲ್ ಚಟುವಟಿಕೆದ ಒಟ್ಟಿಗೆ ಬರೀ ಒಂಜಾತ್ ಪುದರ್ನ ಈ ಒಂಜಿ ತೂಮಿನಾಡು ಪಡೆತಿರುಂದಾಂಡ ಅರ್ನ ಟೀಮ್ದ ಆ ಒಂಜಿ ಕೋಆರ್ಡಿನೇಷನ್ಗೆ ಒಂಜಿ ಕೈತಾಡಿ ಬರಡಿಗೆ ಒಂಜಿ ಜವನರ್ನ ಈ ಒಂಜಿ ಸೆಟ್ ಈ ಒಂಜಿ ಮ್ಯಾಚ್ನ ಇತ್ತೊಂಜಿ ಅದ್ಭುತವಾದ ನಡಪದ ಕೊರೋಡು ಮಂಡ ಈ ಒಂಜಿ ಸೆಟಪ್ ತೂಲೆಗೆ ಈ ಒಂಜಿ ಮಡ್ ಟೂರ್ನಮೆಂಟ್ನ ಒಂಜಿ ಅದ್ಭುತವಾದ ರೀತಿಯ ನಡಪದ ಕೊರ್ಪಿರುಂದು ಮಂಡ ಅಕ್ಲ ಒಂಜಿ ಆ ಟೀಮ್ಗೆ ಒಂಜಿ ಕೈತಾಡಿ ಬರಡಿಗೆ ಪೂರೆಲ್ಲ ಒಂದು ಜೋರಾದ ಬರ ದ ಟೀಮ್ VYF ತುಮಿನಾಡ್ ಸಂಚನೆ ಮಾತ ವೀರ ಯೋಧ ಫ್ಯಾನ್ಸ್ ಮಾತ ಸದಸ್ಯರಲ್ಲ ಈ ಒಂಜಿ ಪೂರ್ತಿ ಬರಡು ಬಂದಿಗೆ ಏನೊಂದಿಲ್ಲ ಮಾತೇ ಇರಲ್ಲ ಅಲ್ಪ ಕುಲ್ದಿನಕ್ಲ ರೈಟ್ ಔಟ್ ನಮ್ಮ ಸ್ಕೋರಿಂಗ್ ಬೋರ್ಡ್ ಇದಾಗಲ ಅದು ಪಡು ವೀಕ್ಷಣೆ ಅದು ಪ್ರತಿಯೊಂಜಿ ಈವನ್ ನಮ್ಮ ವಿಖ್ಯಾತಿಯರು ಒಂದು ನಿಮಿಷ ಅಜ್ಜ ಪ್ಲೇಯರ್ಸ್ ಚಿರುತ್ತಲೆ ನಮ್ಮ ವೀರ ಯೋಧದ ಪ್ರತಿಯೊರಿಯಲ್ಲ ಬಲೆ ಅಲ್ಲ ಕ್ಯಾಂಟೀನ್ ತಿನ್ನಗಲ್ಲ ಪ್ರತಿಯೊರಿಯಲ್ಲ ಮಾತಾವಲೆ ಆಯೋಜನೆ ಮಂದಿರಚಿದ ಮಾತ್ರ ವೇದಿಕೆ ಕುಲ್ದಿದ್ದ ಗಣ್ಯ ವ್ಯಕ್ತಿ ನಕಲ ಅಶ್ವಿನ್ ಅವಾರ್ಡ್ ಮನೀಶ್ ರೋಹನ್ ಪೃಥ್ವಿರಾಜ್ ಮಾತೆಲ್ಲ ಬಲೆ 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 ಗಗನೊಳ್ಳಿರುತ್ತಾ ಗರಂ ಗಗನೊಳ್ಳಿರಿ ಜಾಂಟಿ ಸುದೇಶ್ ಒಂಜಿ ಈ ಬರ್ತಡು ಸುದೇಶ್ ಯಾಪಲ್ಲ ಪಾತಿರ್ಜರು ಕಮ್ಮಿ ಪಾತಿರ್ನಿ ಅಂಡ್ ಈ ಒಂಜಿ ಬರ್ತಡು ಪಾತಿರ್ಬೋಡು ಅರಗದಲ್ಲ ಪಂಡ್ರಿತ್ತು ನನ್ನೊಂಜಿ ಪನೋಡತ ಎಂಜ ಮನ್ಬರ್ರಿ ಬಾಯ್ಸ್ ಎಸ್ ಸುದೇಶ್ ರಂಜಿ ಮನದಲದ ಮಾತೊಂದು ಮನೋಳಿ ಅರಂಜಿ ಪನ್ಪೇರಿತ್ತೆ ಚಪ್ಪಾಳೆ ಬರಡಿ ಅವ್ರು ಪನ್ನೆ ಕೊಂಚ ಎರಡು ಪಾತ್ರೆ ಕೊಂಚ ಚಪ್ಪಾಳೆ ಬರಡಿಗೆ ಅದು ಪನ್ಪೇರ ಅಂಚ ನಿಕ್ಲಿ ಕ್ಲಾಪ್ಸ್ ಪೊಟ್ಟು ನಾನು ಪನ್ಪೇರ ಎಂಕ್ಲೆಗೆ ನೀ ಮ್ಯಾಚ್ ಎಡ್ಡೆಡ್ ಆವಡಿತ್ತನ
ಎನ್ನ ಫ್ರೆಂಡ್ಸ್ನಕ್ಲೆ ಪೂರ ಕಾರಣ ಯಾನು ಒಂಜಿ ದಿನ ಬ್ಯಾಲೆಗೆ ಬೈಜಿ ಸತ್ಯ ಬರೋಡ ನಾನು ಒಂಜಿ ದಿನ ಬ್ಯಾಲೆಗೆ ಬೈಜಿ ಆಣ ಈ ಪ್ರೋಗ್ರಾಮ್ ಈತೆ ಅಡ್ಡೆ ಅವಡು ಇತ್ತು ನಾಡ ಎನ್ನ ಫ್ರೆಂಡ್ಸ್ನಕ್ಲೆ ಕಾರಣ ಕಾಂಡೆ ಹಿಡ್ದು ಬಯ್ಯ ಮುಟ್ಟ ಡೈಲಿ ಬ್ಯಾಲೆ ಮಂತದು ಎನ್ನ ಟೀಮ್ಗೆ ಒಂಜಿ ಸಪೋರ್ಟ್ ಕೊರಿಯರು ಪಣ ಎಂಕಲು ಇತ್ತೆ ಡೈಲಿ 24 ಗಂಟೆ ಜಪ್ಪೊಡಣ ಅಲ್ಪ ಕಾಪುಣ ಯೋಧರ್ನಕ್ಲು ಕಾರಣ ಅಕ್ಲು 24 ಗಂಟೆ ಕಾಪುಣ ಇಟ್ಟು ನಮ್ಮ ಈಸೋಕಡೆ ಈ ಪ್ರೋಗ್ರಾಮ್ ಮಂತೊಂದುಲ್ಲ ಸೊ ಅಕ್ಲ ನೆನಪುಗೋಸ್ಕರ ನಮ್ಮ ಡೈಲಿ ಒಂಜಿ ದೇವೆರಡ ಅಕ್ಲು 24 ಗಂಟೆ ಸೂಕ್ಷ್ಮವಾದ ಉಪ್ಪೋಡು ಬಂಡದು ಪೂರೇರ್ಲ ಕೇನೊಂದುಲ್ಲ ಅರ್ನ ಆಶಯದೊಟ್ಟಿಗೆ ಅರ್ನಲ ಒಂಜಿ ಆ ಆರ್ಮಿದ ಸೆಲೆಕ್ಷನ್ ಆಯ್ನಾತ್ ಬೇಗಡ್ ಆವಡ್ ಪನ್ಪನಂಚಿನ ಒಂಜಿ ಆಶಯ ಬರಡು ಒಂಜಿ ಕೈ ಚಪ್ಪಾಳೆ ಬರಡಿಗೆ ಮಿಸ್ಟರ್ ಸುದೇಶಿಗೆ ಒಂಜಿ ಅರ್ನ ಒಂಜಿ ಆ ಪ್ರಯತ್ನ ಸಫಲ ಪ್ರಯತ್ನ ಅದು ಆರೊಂಜಿ ಭಾರತೀಯ ಸೇನೆಗೆ ಸೇರು ನಂಚಿನ ಒಂಜಿ ಭಾಗ್ಯಾರಗೆ ತಿಕಡ್ ಪನ್ಪನ ಒಂಜಿ ಆಶಯ ದೊಟ್ಟುಗು ಮ್ಯಾಚ್ ಕಂಟಿನ್ಯೂ ಮಲ್ಪಗ ಥ್ಯಾಂಕ್ ಯು ಸುದೇಶ್ ಎಸ್ ಐತೊಟ್ಟಿಗೆ ಒಂಜಿ ಪಾತೆರ ಒಂಜಿ ನಮ್ಮೊಂಜಿ ವೀರ ಯೋಧದ ಒಂಜಿ ಫ್ಯಾನ್ಸೇ ಬತ್ತ ಬನ್ನಿ ಮಹಾಕಾಳಿ ಕ್ರೀಡಾ ಬಳಗ ಪನ್ಪಿನವು ಬೇತತ್ ವೀರ ಯೋಧ ಫ್ಯಾನ್ಸ್ ಪನ್ಪಿನವು ಬೇತತ್ ರಡ್ಡುಲ ಒಂಜೇ ಟೀಮ್ ಐಟುಪ್ಪುನ ಜಮನೆ ರೈಟುಪ್ಪುನಿ ದಾಯ ಪಂಡ ನೆಟ್ ಒಂಜಿ ಕ್ಯಾಟಗರಿ ಪರ್ಪಿನ ಸುದೇಶ್ನ ಒಂಜಿ ನೇತೃತ್ವಡ್ ವೀರ ಯೋಧ ಪಂಡ ಆಯೆ ಹಲವಾರು ವರ್ಷದಿಂಚಿ ನಮ್ಮ ವೀರ ಯೋಧ ಆಯರಗೋಸ್ಕರ ಪ್ರತಿಯೊಂದು ಟ್ರೈನಿಂಗ್ ಒಲ್ಪ ಟ್ರೈನಿಂಗ್ ನಡಪುಂಡ ಅವಕ್ಕೆ ಪೂರ ಅಟೆಂಡ್ ಮಂತದ್ದು ಆಯನ ಆಯ್ಗ ಆಪುನಾತ್ ಶ್ರಮ ಪಡದೆ ಅದಕ್ಕೋಸ್ಕರ ಎನ್ನ ಒಟ್ಟಿಗುಪ್ಪುನಕಲ್ಲ ಯೋಧರ್ನಕಲ್ಲ ಆವಡ್ ಬಂದ ಉದ್ದೇಶ ವೀರ ಯೋಧ ಫ್ಯಾನ್ಸ್ ಪನ್ಪಿನವೇನೇನು ತುಮಿನಾಡಿದ ಮನ್ನಡು ಮಂತದ ಜವಣೇರನ ಒಟ್ಟುಗೂಡ್ಪನಚಿಂದ ವ್ಯವಸ್ಥೆ ಮಂತದ ಮಹಾಕಾಳಿ ಕ್ರೀಡಾ ಬಳಗ ಅವಡು ತುಮಿನಾಡ್ ಅವಡು ಅತ್ತನ ವೀರ ಯೋಧ ಫ್ಯಾನ್ಸ್ ಬೇತತ್ ಒಂಜೆ ಮಾತೇರ್ಲ ಒಂಜೆ ಎಂಕಲ್ಲ ಉಲ್ಲಲ್ಟು ಅಕ್ಲು ಮಾತೇರ್ಲ ಉಲ್ಲೇರು ಮಾತೇರ್ನ ಸಾರಥ್ಯಡ ಆಪಿನಂಚಿಂದ ಈ ಒಂಜಿ ಕ್ರೀಡಾಕೂಟ ಎಂದೇ ಕೊಂಚಿ ಮಾತೇರ್ನಲ ಜೋರಾಯಿನ ಚಪ್ಪಾಳೆ ಬರಡು ಬಂಡದ ಈ ಮೂಲಕ ನಿಗಳ ಮಾತೇರ್ಲಕ್ಕೆ ಏನೊಂದಿಲ್ಲ 18th ಮ್ಯಾಚ್ ಪ್ರಸ್ತುತ ಪಂದ್ಯಾಟ ಶಿವಶಕ್ತಿ ಬರಕಾಡಿ ಜೊತೆಯಲ್ಲಿ ಟೀಮ್ ಬ್ರದರ್ಸ್ ಅಡಕರೆ ಅಂಜನೆ 19ನೇ ಪಂದ್ಯಾಟ ಕ್ರೀಡಾಕೂಟದ 19ನೇ ಪಂದ್ಯಾಟಕ್ಕೆ ಕೂಡ ಕರೆ ನೀಡ್ತಾ ಇದ್ದಾವೆ ಮಹಾಲಿಂಗೇಶ್ವರ ಕುಂಜತ್ತೂರ್ ಅಂಡ್ ಗೋಲ್ಡನ್ ಗಾಯ್ಸ್ ಮದಕ ಬ್ರದರ್ಸ್ ಅಡಕರೆ ಅಂಜನೆ ಶಿವಶಕ್ತಿ ವರಕಾಡಿ ಒಂದು 0 ಆರಂಭಿಕ ಮುನ್ನಡೆಯಲ್ಲಿ ಟೀಮ್ ಆಫ್ ಬ್ರದರ್ಸ್ ಅಡಕರೆ ಮುಂದಿನ ಪಂದ್ಯಾಟ ಕ್ರೀಡಾಕೂಟದ 19ನೇ ಪಂದ್ಯಾಟಕ್ಕೆ ಕರೆ ಕೊಡ್ತಾ ಇದ್ದೇವೆ ಮಹಾಲಿಂಗೇಶ್ವರ ಕುಂಜತ್ತೂರ್ ಅಂಡ್ ಗೋಲ್ಡನ್ ಗಾಯ್ಸ್ ಮದಕ ಸಂಜನೆ ಕಾಂಡೆ ಪೊರ್ತುದ ಬೆಚ್ಚ ಚಾರೆಡಿಯ ಒಂದು ಹೋಟೆಲ್ ಅಪ್ಪು ಕಾಂಡೆದ ಬೆಚ್ಚ ಚಾರೆಡಿಯ ಒಂದುಂಡು ಗರಂ ಗಗನ್ ಒಲ್ಲಿರು ಮಾರ ಅರ್ನ ಗರಂ ಚಾಯ್ ಅಲ್ಲ ಬರಡಿಯ (2-0) 2-0 ಇನ್ ಫೇವರ್ ಆಫ್ ಬ್ರದರ್ಸ್ ಅಡ್ಕರೆ
2-0 ಎಂಬಂತ. ಈ ನಡುವೆ ಬೋನಸ್ಗಾಗಿ ಹೊಂಚು ಹಾಕುವ ಸಮಯದಲ್ಲಿ ಬೋನಸ್ ಪಾಯಿಂಟ್ ಪ್ರಥಮ ಅಂಕದ ಸಂಭಾವನೆ ಬರುತ್ತಾ ಇದೆ ಟೀಮ ವರ್ಕಾಡಿ ಕಡೆಗೆ. 1-2 ಮುನ್ನಡೆಯಲ್ಲಿ ಬ್ರದರ್ಸ್ ಅಡ್ಕರೆ. ಎಸ್, ಪಂದ್ಯಕೂಟವೆಲ್ಲವೂ ಪಂದ್ಯಾಟದ ಆಕ್ರಮಣಕಾರಿ ಆಟಕ್ಕೆ ಒತ್ತು ನೀಡಬೇಡಿ. ಇತ್ತಂಡಗಳಿಗೂ ಸೂಚನೆ. ವಿಕೆದರ ಎಸ್ ಬಲ್ಲೆ ಇಂಚನೆ ಬೋಂಡ ಒಂದು ಮುಲ್ಪ ತೂಪಿನಾಗಲ ಒಂಚ ನಿದ್ರೆ ಬರ್ಪುಂಡು. ಎಸ್ 2 ಈಚಿಗೆ ನನ್ನತ ಮ್ಯಾಚ್ ಪೂರ ಎಂಚ ಕೂತುಂಡೆ ಈರೊಂದು ಸೈಟಿ ಆನೊಂದು ಸೈಟಿ ಪೆಟ್ಟಂಬ ನಮ್ಮ. ಎಸ್ ಓಕೆ ಮುಗ್ಲು ಬತ್ತಿನ ಟೀಮ್ ದಾಖಲೆ ಬೇರೆ ಗೊತ್ತಿಜ್ಜಿ ನಾವು ಹಂಚು ಬೆಟ್ಟಂಬ ಕೊಂಚೂರು ಆಂದಾ. ಎಸ್ ಓಕೆ ಇಟ್ಸ್ ಸಕ್ಸಸ್ಫುಲ್ ಟ್ಯಾಕಲ್ ಫ್ರಮ್ ದ ಸೈಡ್ ಆಫ್ ಬ್ರದರ್ಸ್ ಅಡ್ಕರೆ. 3-2 ಎಂಬಂತ 1 ಅಂಕದ ಮುನ್ನಡೆಯೊಂದು ಬರುತ್ತಾ ಇದೆ ಟೀಮ್ ಅಡ್ಕರೆ ಕಡೆಗೆ. 3-2 ಎಂಬಂತೆ. ಈ ನಡುವೆ ವಿಫಲ ಯತ್ನದ ಹೊಂಚಿಗೆ ಮತ್ತೆ 1 ಅಂಕ ಸಂಭಾವನೆಯಾಗಿ ದೊರೀತಾ ಇದೆ ಅಡ್ಕರೆ ಕಡೆಗೆ. 4-2. It's a beautiful running hand touch. ಮತ್ತೆ ಸಫಲ ಯತ್ನದ ಒಂಟಿ ಅಂಕದ ಜೊತೆಗೆ 3-4 ಎಂಬಂತ 1 ಅಂಕದ ಮುನ್ನಡೆಯಲ್ಲಿ ಅಡ್ಕರೆ. 1 ಅಂಕದ ಮುನ್ನಡೆಯಲ್ಲಿ ಅಡ್ಕರೆ. 3-4 ಶಿವಶಕ್ತಿ ವರ್ಕಾಡಿ ಬ್ರದರ್ಸ್ ಅಡ್ಕರೆ. ಸಿಂಗ್ಲ ಜವಣೇರಂಚೂರು ಬುಡುಪುಜೇರು ವಿಕ್ಕಿದ್ದಾರೆ. ಎಸ್ ಬುಡೇರು ದಯಪಂಡ ಲಾಸ್ಟ್ ಮೂಮೆಂಟ್ ಗೊತ್ತುನತ್ತೆ. ಲಾಸ್ಟ್ ಮ್ಯಾಚ್ ಹೆಂಗ್ ಲಂಚಿತ್ತು ನಂದು ಶಿವಶಕ್ತಿ ಜವಣಿ ರಾತು ಸುಲಭ ಇಜ್ಜಿ ತೂಯಿಲಕ. ಸಿಂಗ್ಲೆಲ್ಲ ಟೈ ಬ್ರೇಕರ್ ಡೇ ಗೆಲ್ತೀನಿ ಈ ಮೆಟ್ಲ ಅವಡ್ಡು ತೂಕ ಹೆಂಚಾಪಣ್ಣೊಂದು. ಎಸ್ 3-4 ಇನ್ ಫೇವರ್ ಆಫ್ ಬ್ರದರ್ಸ್ ಅಡ್ಕರೆ. ಎಸ್, ಪಂದ್ಯಕೂಟದ ರೋಚಕ ಪಂದ್ಯಾಟವು ಇನ್ನು ಮುಂದೆ ನಡೆಯಲಿದೆ. ಈ ಮಾದರಿಯಲ್ಲೇ ಇಲ್ಲೊಂದು ಸಾಮ್ಯಾನ ಬರೋ ತಿರ್ತು ಬಾರ್ದಾರ ಮಾರ ಏರಿ ನೆಚ್ಚಿನ ಕಾರ್ ಆಡ್ಪಟ್ಟಿಗಿರ್ನ. ಎಸ್, ಪಂದ್ಯಕೂಟ ಮುಂದುವರಿಯುತ್ತಲೇ. ಗಗನ್ ಅಲ್ಪ ಬಿಲ್ಲು ಬಾಡೊಂದುಲ್ಲತ್ತ ಕೆಲವು ಪ್ಲೇಟ್ ಬರೋಂದುಂಟು. ಎಸ್ ಎಂಕಲ ಶಿವಶಕ್ತಿ ಟೀಮ್ ದಕ್ಕಲು ರೆಡಿ ಆತೇರ ತೂಲೆ ಅಟ್ಯಾಕಿಂಗ್ ರೆಡಿ ಆತೇರ. 3-4. ಎಸ್ ಸುಜಿತ್ ತಾಳಿಯಲ್ಲೇ. ಎಸ್, ಈ ಬಾರಿ ಸುಜಿತ್ ಅವರ ಅದ್ಭುತವಾದ ಡಿಫೆನ್ಸಿನತ್ತ ನೋಡಿ ಯಾವ ರೀತಿಯ ಬದಲಾವಣೆ ನೋಡಿ ಅಂಕಪಟ್ಟಿಯಲ್ಲಿ. ಬಹುಶಃ ಸೂಪರ್ ರೈಡ್ ಮುಖೇನ 3 ಅಂಕಗಳ ಸೇರ್ಪಡೆಯ ಜೊತೆಗೆ ಬೋನಸ್ ಪ್ಲಸ್ 2 ಪಾಯಿಂಟ್ಸ್. 6-4 ಎಂಚ ವಿಕೆದರ ಸುಜಿತ್ ಕಂತಿರ್ತೂಲೆ ಮೂಜಿ ಪಾಯಿಂಟ್. ಎಸ್ ಸುಜಿತ್ ವೆಲ್ 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 ವೆಲ್. ಓ ಬುಡೀರಿ ಬುಡಿಯರ್ ಮಾರ. ಎಸ್, ನಮ್ಮ ತುಮಿನಾಡು ಕ್ರೀಡಾಕೂಟದ ಈ ಒಂಜಿ ಪೊರ್ತುಡು ಅಲ್ಬೊಂಜಿ ಎಲ್ಲಿಯ ಬಾಲೆ ಬತ್ತೊಂದು ತುಳ್ಳೆಗೆ ಕ್ಯಾಮರಾದಾಗ ಝೂಮ್ ಅನ್ಪುಳೆ. ಈ ಪೊರ್ತುಗುಲ ಈ ಒಂಜಿ ಕಾಂಡದ ಪೊರ್ತುಗುಲ ಟೋಪಿ ಬಾರ್ದು ರೆಡಿ ಆತಿರ್ದುಲೆ 5 ಗಂಟೆ ಮುಟ್ಟ ಒಂದುಂಡು ಆಂಡಲ ಆ ಬಾಲೆ ನನ್ನಲ್ಲ ಕಬಡ್ಡಿ ಒಂದುಂಡು ಬಣ್ಣದಂಡ ಕಬಡ್ಡಿದ ಕ್ರೀಡೆ ಪನ್ಪಿನ ಒಂಜಿ ಏತ್ ಮಟ್ಟಿಗೆ ಮುಂದುವರಿದಿನ ಪನ್ಪನೈಕ ಅಂದು ಒಂಜಿ ನಿರ್ದಿಷ್ಟ ಸಾಕ್ಷಿ ಆದುಂಡು. ಮಾತೆ ಕಬಡ್ಡಿ ಅಭಿಮಾನಿಗಳ ಮಾತೆರೆಗಳ ಬತ್ತಿನಂಚಿದ್ದ ಬನ್ನೆರೆಗಳ ಪ್ರೀತಿಪೂರ್ವಕವಾಯಿನ ಸೊಲುಮೇಲು ಸಂದ ಒಂದು ಈ ಪೊರ್ತುಗು 5-6 1 ಅಂಕದ ಮುನ್ನಡೆಯಲ್ಲಿ ಟೀಮ ಶಿವಶಕ್ತಿ ಬಗ ಸುಲಭ ಟೀಮ್ ಬಂಡ. ಜಸ್ಟ್ ಲೀಡ್ ಆಫ್ 1 ಪಾಯಿಂಟ್. ಮಧ್ಯಂತರದ ವಿರಾಮದ ವೇಳೆ ಸಮೀಪಿಸ್ತಾ ಇದೆ. 5-6 ಎಂಬಂತೆ 1 ಅಂಕದ ಮುನ್ನಡೆಯಲ್ಲಿ ವರ್ಕಾಡಿ. ಈಗ ಸುಜಿತ್ ಉಲ್ಲೇರೆಂಗ್ಲ ಟೀಮ್ ಉಂಟು ಬುಡುಪುಜರ ರಾತ್ರಿ ಸುಲಭ ಸಿಂಗ್ಲೆಲ್ಲ ಸ್ಟ್ರಾಂಗ್ ಉಂಟಾಮಿಟ್ಟು. ಬಲ್ಲೆ ಬಲ್ಲೆ ಚೇಂಜ್ 5-6 1 ಅಂಕದ ಮುನ್ನಡೆಯಲ್ಲಿ ಟೀಮ
ಶಿವಶಕ್ತಿ ವರ್ಕಾಡಿ. 19ನೇ ಪಂದ್ಯಾಟ. ಮುಂದಿನ ಪಂದ್ಯಾಟ ತಂಡಗಳು ತಯಾರಾಗಿ ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಟೀಮ ಮಹಾಲಿಂಗೇಶ್ವರ ಕುಂಜತ್ತೂರು ಜೊತೆಯಲ್ಲಿ ಮಹಾಲಿಂಗೇಶ್ವರ ಕುಂಜತ್ತೂರು ಜೊತೆಯಲ್ಲಿ ಟೀಮ ಗೋಲ್ಡನ್ ಗಾಯ್ಸ್ ಮದಕ. ನನ್ನ ಬರ್ಪಿನೆಂಚಿದ ಟೀಮ್ ಪೂರ ವಿಭಿನ್ನ ಶೈಲಿ ಅಕ್ಕಲ ಪ್ರಯತ್ನ ಮಂತಿನೆಂಚಿದ ಟೀಮೆ ದಯಪಂಡ ಪ್ರಥಮ ಸುತ್ತು ನಮ್ಮ ತೂದುಪ್ಪ ಟೈಟ್ 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 ಮಿತ್ತೊಂಚಿ ಟೈ ಪ್ರಥಮ ಸುತ್ತೋಡಿ ಈ ನಮ್ಮನ ಮ್ಯಾಚ್ అయిన ಪ್ರಥಮನ ನಮ್ಮ ತುಮಿನಾಡು ತಮ್ಮನ್ನು ಮೇ ಬಿ ಅದೇ ಎಸ್ ದಯಪಂಡನ ಇತ್ತೊಂಜಿ ಅದ್ಭುತವಾಯಿನ ಒಂಜಿನಿ ಕ್ರೀಡಾಕೂಟದ ಒಂಜಿ ಸಾಕ್ಷಿ ಆತನ ಈ ಒಂಜಿ ಪುಣ್ಯಮಣ್ಣು ಅಂಚ ಅದು ಪುನಃ ಗೆತ್ತ ನನ್ನ ಜಸ್ಟ್ ಚೂರೆ ಮ್ಯಾಚ್ ಉಪ್ಪುನೆ ಕ್ವಾರ್ಟರ್ ಫೈನಲ್ಸ್ಗೆ ಮುಟ್ಟ ಬರೋದೊಂದು ಮ್ಯಾಚ್. ಶಿವಶಕ್ತಿ ಟೀಮ್ ಶಿವಶಕ್ತಿ ಈ ಸರ್ತಿ ಟ್ಯಾಕಲ್ ರೆಡಿ ಆತನ ಮಾತ್ರ ಮುಡುಪಲಕ್ಕೆ ಇಜ್ಜೇರು ಮಕ್ಕಳು ಆಮೇಲೆ ರೆಡಿ ಆತಿಲಕ ತೋಜುನು 6 ಕೇವಲ 1 ಅಂಕದ ಮುನ್ನಡೆಯಲ್ಲಿ ಪಂದ್ಯಾಟ. ಮತ್ತೆ ದಾಳಿಯಲ್ಲಿ ಸುಜಿತಾ. ನಡುವೆ ಕೇವಲ 1 ಅಂಕದ ವರ್ಕಾಡಿದ ಕುಡಂಜಿ ಕಿನ್ನಿ ಕಲಮಾಣಿಕ್ಯ ಬಿರುಸಿನ ದಾಳಿಗ ವರ್ಕಾಡಿ ಬರಾಟಗಾರ ಶಿವಶಕ್ತಿ ವರ್ಕಾಡಿಯ ಅತ್ಯುತ್ತಮ ಆಟಗಾರ ಸುಜಿತ್. ಯಾ ಸೂಪರ್. ಸಮಯಗಾರಿಕೆಯಾದರೂ ಸೆಳೆತಗಾರಿಕೆಯಾದರೂ ಟ್ಯಾಕಲ್ ಆದರೂ ಬಂಧನವಾದರೂ ಯಾವುದೇ ರೀತಿಯಲ್ಲಿ ಕೂಡ ತಮ್ಮ ಕ್ಷಣದಲ್ಲೇ ಆಟವನ್ನು ಬದಲಾಯಿಸುವಂತಹ ಆಟಗಾರ ಸುಜಿತ್ ವರ್ಕಾಡಿ. ಕೇವಲ 2 ಅಂಕದ ಮುನ್ನಡೆ ಸಂಪಾದಿಸ್ತಾ ಇದೆ ಟೀಮ ಶಿವಶಕ್ತಿ ವರ್ಕಾಡಿ. ಇದೀಗ ಕ್ಯಾಪ್ಟನ್ಸ್ ನೋಟ್ ದಿಸ್ ಪಾಯಿಂಟ್. ಇಟ್ಸ್ ದ ಲಾಸ್ಟ್ 5 ಮಿನಿಟ್ಸ್ ಫಾರ್ ದ ಫುಲ್ ಟೈಮ್. 7-5 ಎಂಬಂತೆ 2 ಅಂಕಗಳ ಮುನ್ನಡೆಯಲ್ಲಿ ನಡುವೆ ಉತ್ತಮವಾದ ಟ್ಯಾಕಲ್ ಮೂಲಕ ಈ ಬಾರಿ ಪಂದ್ಯಾಕೂಟವನ್ನು ಮತ್ತೆ ರೋಮಾಂಚನಕಾರಿಗೊಳಿಸುವಂತಹ ಆಟಗಾರ ಸುಜಿತ್ ಫ್ರಮ್ ಶಿವಶಕ್ತಿ ವರ್ಕಾಡಿ. ಚೇರ್ ಬೋರ್ಡ್ಗೆ ಜಪಾನ್ ಜಾಂಟಿಗೆ ಏನೊಂದಿಲ್ಲ ಮಾರ ಒಂದು ಚೇರ್ ಗೊಂದಲ್ಲ ರೀ ಅಲ್ವ ಪ್ಲೇಯರ್ಸ್ನಾಗಲೇ ಗುಲ್ಲೆರೆ ಚೇರ್ ಇಜ್ಜಿಗೆ ಲೈನ್ ಅಂಪೇರ್ ಆತ ರಿಕ್ವೆಸ್ಟ್ ಮಾಡ್ತೇವೆ ಓಲೇರ್ ಬಾಯ್ಸ್. ಎಸ್ 8-5 ಇನ್ ಫೇವರ್ ಆಫ್ ಶಿವಶಕ್ತಿ. ಥರ್ಡ್ ರೈಡ್ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ ಎಂಬಂತ ಈ ದಾಳಿಯಲ್ಲಿ ಫಾರೀಸ್ ಅವರ ಪರಿಚಯವಾಗುತ್ತಾ ಇದೆ. 8-5 3 ಅಂಕಗಳ ಮುನ್ನಡೆಯಲ್ಲಿ ವರ್ಕಾಡಿ. ಅಂಕ ಬೇಕೇ ಬೇಕು. ಈ ಬಾರಿ ಟ್ಯಾಕಲ್ ನ ವಿಫಲತೆ ಕಂಡುಕೊಂಡಿದೆ ನೋಡಿ ಟೀಮ ಶಿವಶಕ್ತಿ ವರ್ಕಾಡಿ. 1-2 ಎಸ್ ಅವಳಿ ಅಂಕದ ಜೊತೆಗೆ ವಾಪಸಾತಿಯ ಸಮಯ ನೋಡಿ 2 ಅಂಕಗಳನ್ನು ಬಿಟ್ಟುಕೊಟ್ಟಿದೆ ನೋಡಿ ಈ ಬಾರಿ ಶಿವಶಕ್ತಿ ವರ್ಕಾಡಿ. 7-8 ಕೇವಲ 1 ಅಂಕದ ಮುನ್ನಡೆ. ಅತ್ಯುತ್ತಮ ಸೂಪರ್ ರೈಟ್. ಸುಜಿತ್ ಈಸ್ ಅ ಮ್ಯಾನ್ ಅಂದ ವರ್ಕಾಡಿ. ಲಾಸ್ಟ್ 4 ಮಿನಿಟ್ಸ್ ಆಟ ನೋಡಿ ಸುಜಿತ್. ಇಟ್ಸ್ 4 ಮಿನಿಟ್ಸ್ ಫಾರ್ ದ ಫುಲ್ ಟೈಮ್. 11-7 11-7. ಬಂಧುಗಳೇ ಗಮನಿಸಿ, ಸುಜಿತ್ ಅವರ ಆಟವನ್ನು ಗಮನಿಸಿದರೆ ಅದೊಂದು ರೋಮಾಂಚನಗೊಳ್ಳುವಂತಹ ಆಟ. ಈ ಬಾರಿ ಒಬ್ಬರೇ ಸಾಕು, ನಾನೊಬ್ಬನೇ ಸಾಕು ಎಂಬುವಂತಹ ಆಟ ಮತ್ತೆ ಮತ್ತೆ ಆಡುತ್ತಾ ವರ್ಕಾಡಿಗೆ ಒಂದರ ಮೇಲೆ ಒಂದು ಅಂಕವನ್ನು ತಂದುಕೊಡುತ್ತಾ ತನ್ನ ತಂಡವನ್ನು ಉತ್ತೀರ್ಣಕ್ಕೆ ಗಳಿಸುವಂತಹ ಪ್ರಯತ್ನಗಿತ ಆಟಗಾರ ಸುಜಿತ್. ಯಾ ಇಸ್ ಅ ಸೂಪರ್ ಮ್ಯಾನ್. 12-8 12-8 ಸೂಪರ್ ಟ್ಯಾಕಲ್ ಈಸ್ ಆನ್. 12-8 ಎಂಬಂತ ಸುಜಿತ್ ದಾಳಿಯಲ್ಲಿ ಮತ್ತೆ ಸೂಪರ್ ಟ್ಯಾಕಲ್ ಆಗಿದೆ. ಈ ಬಾರಿ ಬಂಧನದ ಭೀತಿ. ಸುಜಿತ್
ಸುಜೀತ್ ಸುಜೀತ್ ಬಲೆಯಲ್ಲೇ ಬಿದ್ದ ಮೀನಿನಂತೆ ಒದ್ದಾಡುತ್ತಾ ಬಂಧನವಾಗಿದ್ದಾನೆ ನೋಡಿ ಸುಜಿತ್. ಪರವಾಗಿಲ್ಲ, ತಂಡಕ್ಕೋಸ್ಕರ ಹಲವಾರು ಅಂಕವನ್ನು ತಂದುಕೊಟ್ಟು ಸೂಪರ್ ಟ್ಯಾಕಲ್. 10-12 10-12 2 ಅಂಕದ ಮುನ್ನಡೆಯಲ್ಲಿ ಟೀಮ ಶಿವಶಕ್ತಿ ಬರಕಾಡಿ. ಇಟ್ಸ್ ಅಫಿಷಿಯಲ್ ಟೈಮ್ ಔಟ್. 12-10 in favor of Orkadi. Okay. As the captains note this point, it's the last 3 minutes for the full time. 10-12 10-12 2 ಅಂಕದ ಮುನ್ನಡೆಯಲ್ಲಿ ಬರಕಾಡಿ. ರೋಚಕ ಪಂದ್ಯಾಟ ನೋಡಿ. ಈ ಬಾರಿ ಸುಜಿತ್ ಓರ್ಕಾಡಿ ಅವರು ಹೊರಗಿದ್ದಾರೆ. ತಂಡಗಳು ಯಾವ ರೀತಿ ಅವರನ್ನು ಹೊರತರುವಂಥ ಪ್ರಯತ್ನ ಈ ಬಾರಿ ಮಾಡುತ್ತಾರೆ ಎಂಬುವ ನಿರೀಕ್ಷೆಯಲ್ಲಿ ತಂಡಗಳು. Once again, a super tackle is on. 10-12 now. It's just a 2 points lead of taken by the team in favor of ಶಿವಶಕ್ತಿ ಬರಕಾಡಿ. 10-12 ಎಂಬಂತೆ ಕೇವಲ 2 ಅಂಕಗಳ ಮುನ್ನಡೆಯಲ್ಲಿದೆ. ಮುನ್ನಡೆಗೆ ಹಿನ್ನಡೆ ತರಬೇಕಾದ ಎಲ್ಲ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಟೀಮ್ ಆಫ್ ಬ್ರದರ್ಸ್ ಎಡಕರೆ ತಂಡ ಒಂದು ಕಡೆಯಲ್ಲಿ ಇದ್ದರೆ ಮತ್ತೊಂದು ಕಡೆಯಲ್ಲಿ ಕೊನೆಯ 2 ನಿಮಿಷದ ಕಾಲಾವಕಾಶಗಳಲ್ಲಿ ಪಂದ್ಯದ ವಿಜಯಕ್ಕಾಗಿ ಹೊಂಚು ಬರುತ್ತಾ ಇದೆ. ಮಾತಾಡುವಷ್ಟು ಸುಲಭವಲ್ಲ. ಕಳೆದ ಪಂದ್ಯಾಟದಲ್ಲೇ ಟೈ ಮೇಲೆ ಟೈ ಟೈ ಮೇಲೆ ಟೈ ಎಂಬ ರೋಮಾಂಚನಕಾರಿ ಆಟವನ್ನು ಆಡುತ್ತಾ ತಂಡಗಳು ಮುಂದಿನ ಸುತ್ತಿಗೆ ಬಂದಂಥ ತಂಡ ಇದು ಟೀಮ್ ಆಡಿಕೆರೆ. It's once again a super tackle is on now. 10-12 10-12 ಅವಕಾಶ ಇದೆ ನೋಡಿ ಬಂಧುಗಳೇ. ಟೀಮ್ ಅಡಿಕೆರೆ ತಂಡಕ್ಕೆ ಸೂಪರ್ ಟ್ಯಾಕಲ್ ಕೂಡ ಆನ್ ಇದೆ. ಬಂಧನ ಮಾಡಿದಲ್ಲೇ 2 ಅಂಕಗಳು, ಬಂಧನ ಮಾಡಿದಲ್ಲೇ 2 ಅಂಕಗಳು ಸೇರ್ಪಡೆ ಆಗಲಿದೆ ಅಂಕಪಟ್ಟಿಗ. ಸೂಪರ್ ಜಾಂಟಿ ಹೇಳಿದ್ರು. ಸೂಪರ್ ಜಾಂಟಿ ಫ್ರಮ್ ಜಪಾನ್. It's the captain last minute for the full time. 10-12 ರೈಡಿನ ಈ ಬಾರಿ ಅಡಕೆರೆ ದಂಡದ ಆಟಗಾರ ನಂಬರ್ 07. ಉತ್ತಮವಾದ ಆಟವನ್ನೇ ಆಡುತ್ತಾ ನೋಡುಗರಿಗೆ ರೋಮಾಂಚನಕಾರಿ ಆಟ ಈ ಬಾರಿ ಮುಗಿದಿದೆ. ಬಂಧನವಾಗಿದೆ ನೋಡಿ ಅಡಕೆರೆ ದಂಡದ ಆಟ. ಟೈಮ್ ಔಟ್ ಓವರ್ ಫಾರ್ ದ ಸೈಡ್ ಆಫ್ ಅಡ್ಕರೆ. ಈ ರೈಡ್ ನೋಡಿ ಪಂದ್ಯಾಟದ ಗತಿಯನ್ನು ನಿರ್ಧರಿಸುವಂತ ರೈಡ್ ಆಗಿರ್ತದೆ ನೋಡಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಟ್ಸ್ ಅ ಥರ್ಡ್ ರೈಡ್. ಮಾಡು ಇಲ್ಲವೇ ಮಡಿ ಎಂಬ ಈ ಪರಿಸ್ಥಿತಿಯಲ್ಲಿ ದಾಳಿಯಲ್ಲಿ ನೋಡಿ ಈ ನಡುವೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 10-13 ಎಂಬಂತೆ ಕೇವಲ 3 ಅಂಕಗಳ ಮುನ್ನಡೆಯಲ್ಲಿದೆ ವರ್ಕಾಡಿ ತಂಡ. 10-13 ಸೂಪರ್ ಟ್ಯಾಕಲ್ ಈಸ್ ಆನ್. ಇಟ್ಸ್ ಅ ಡೂ ಆರ್ ಡೈ ರೈಡ್. ಯಾವುದೇ ಕ್ಷಣದಲ್ಲಿ ಬೇಕಾದರೆ ಅಂಕ ಪಟ್ಟಿಯಲ್ಲಿ ಬದಲಾವಣೆ ಆಗಬಹುದು ಆಗಿದೆ. ಈ ಬಾರಿ ನೋಡಿ ಪಂದ್ಯಾಕೂಟದ ಬದಲಾವಣೆ ಮತ್ತೆ 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 ಸಾಬೀತುಪಡಿಸಿದೆ. ಆದರೆ ಸಮಯದ ಅಭಾವದಿಂದ ಪಂದ್ಯಾಟ ಮುಕ್ತಾಯವಾಗಿದೆ. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಟೂರ್ನಮೆಂಟ್. ದ ಟೀಮ್ ಆಫ್ ಬ್ರದರ್ಸ್ ಅಡ್ಕರೆ ಸ್ಮರಣಿಕೆಯನ್ನು ಪಡೆದುಕೊಳ್ಳಿ. ಅದೇ ರೀತಿಯಲ್ಲಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತಾ ಇದ್ದ ಟೀಮ್ ಆಫ್ ಶಿವಶಕ್ತಿ ಬರಕಾಡಿ. ಕಂಗ್ರಾಚುಲೇಷನ್ಸ್. ಕ್ರೀಡಾಕೂಟದ 19ನೇ ಪಂದ್ಯಾಟಕ್ಕೆ ಕರೆಗೊಳ್ಳುತ್ತಾ ಇದ್ದಾವೆ. ಈ ತಂಡಗಳು ಕೂಡ ತಯಾರಾಗಿ ಬರುತ್ತಾ ಇದೆ. ಪ್ರಥಮ ತಂಡ ಬನ್ನಿ. ಬಹಳ ಕಬಡ್ಡಿ ವಿಭಾಗದಲ್ಲಿ ತನ್ನ ಹೆಸರನ್ನು ಮತ್ತೆ ಮತ್ತೆ ಅಚ್ಚಳಿಯದೆ ಉಳಿಸುವಂತೆ ಮಾಡುತ್ತಿರುವಂತಹ ಒಂದು ಏಕೈಕ ತಂಡ ಎಂದರೆ ನಮ್ಮ ಮಂಜೇಶ್ವರದ ಹೆಸರುವಾಸಿ ತಂಡವನ್ನು ಮತ್ತೆ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದ ಟೀಮ್ ಮಹಾಲಿಂಗೇಶ್ವರ ಕುಂಜತ್ತೂರ್.
ಸಮಯ ಗಂಟೆ 5 ಆದರೂ ನೋಡುವವರಿಗೆ ಸಮಯವಿಲ್ಲ, ಆಟದಲ್ಲೇ ಸಮಯವಿಲ್ಲ ಹಾಗೂ ನೋಡಿಗರಿಗೆ ಕೂಡ ಸಮಯವಿಲ್ಲ ಎಂಬುದನ್ನು ಸಾಬೀತುಪಡಿಸಿದಂತ ಮೈದಾನವಾಗಿದೆ. ಸಮಯ 5 ಆದರೂ ಬಂದಂತ ವ್ಯಕ್ತಿಗಳು ಒಬ್ಬರು ಕೂಡ ಆಚೆ ಈಚೆ ಅಲ್ಲಾಡುವಂತೆ ಇಂದು ಕೂಡ ಆಟವನ್ನೇ ಆಡುತ್ತಾ ನೋಡುತ್ತಾ ನೋಡುಗರಿಗೆ ರೋಮಾಂಚನಕಾರಿಯನ್ನು ಗೊಲ್ಲಿಸುತ್ತಂತಹ ಆಟವನ್ನೇ ಇದು ಸಾಬೀತುಪಡಿಸಿದೆ ನೋಡಿ ತುಮಿನಾಡಿನ ಮಣ್ಣಿನಲ್ಲೇ. ಎದುರಿಗೆಯಲ್ಲಿ ಎದುರಾಳಿ ತಂಡವಾಗಿ ಬರುತ್ತಾ ನೋಡಿ ಮಹಾಲಿಂಗೇಶ್ವರ ಕುಂಜತ್ತೂರು ತಂಡಕ್ಕೆ ಎದುರಾಳಿ ತಂಡವಾಗಿ 19ನೇ ಪಂದ್ಯಾಟದಲ್ಲಿ ದ್ವಿತೀಯ ತಂಡವಾಗಿ ಬರುತ್ತಾ ಇದ್ದ ಜೀವ ಗೋಲ್ಡನ್ ಗೈಸ್ ಮದಕ. ಪ್ರಸ್ತುತ ಪಂದ್ಯಾಟ ಗೋಲ್ಡನ್ ಗಾಯ್ಸ್ ಮದಕ ಜೊತೆ ಶ್ರೀ ಮಹಾಲಿಂಗೇಶ್ವರ ಕುಂಜತೂರು. ಪಂದ್ಯಕೂಟದ ಪ್ರಥಮ ರೈಡಿನಲ್ಲಿ ಈ ಬಾರಿ ಜರ್ಸಿ ನಂಬರ್ 10 ಮದಕ ಪರಾಟಗಾರ 1 ಅಂಕದ ಮುಖೇನ ಅಂಕಣಕ್ಕೆ ಪ್ರವೇಶ. ಕಳೆದ ಪಂದ್ಯಾಟದಲ್ಲಿ ನೋಡಿರಬಹುದು ಜರ್ಸಿ ನಂಬರ್ 10 ಇವರ ಆಟವನ್ನು. This is the third ride, do or die. ಒಂದು ಸಮಬಲದ ಹೋರಾಟದ ನಡುವೆ ಪಂದ್ಯಾಟ 1-1 1 ಈಚ್. ಎಸ್, ಒಂದಂಕದ ಸೇರ್ಪಡೆಯಾಗುತ್ತಾ ಇದೆ ನೋಡಿ ಕಾರ್ನರ್ ಮ್ಯಾನ್ ಮುಖೇನ. ಮತ್ತೆ 1 ಅಂಕದ ಸೇರ್ಪಡೆ ನಡುವೆ ಕುಂಜತ್ತೂರು ಮುನ್ನಡೆ ಪಡೆಯುತ್ತಾ ಇದೆ 2-1 2-1. ಎಸ್, ದಾಳಿಯಲ್ಲಿ ಈ ಬಾರಿ ಮುಸ್ತಫಾ ಜರ್ಸಿ ನಂಬರ್ 02 ಮದಕ ಕಡೆಯ ಆಟಗಾರ ಮುಸ್ತಫಾ.
ಎಸ್ ಮುಸ್ತಫಾ ಅವರು ಟ್ಯಾಕಲ್ನ ಮೂಲಕ ಈ ಬಾರಿ 1 ಅಂಕ ಮಹಾಲಿಂಗೇಶ್ವರ ಗುಂಜತ್ತೂರು ಕಡೆಗೆ ಸಾಗಿದೆ ನೋಡಿ. ಎಸ್ ದಾಳಿಯಲ್ಲಿ ಈ ಬಾರಿ ಮದಕ ಕಡೆಯಿಂದ ಜರ್ಸಿ ನಂಬರ್ 3 ಅಫ್ರೀದ್ ಥರ್ಡ್ ರೈಡ್. ಎಸ್ ಉತ್ತಮವಾದ ಆಟಗಾರ. ಮದಕ ಪರವಾಗಿ ಈ ಬಾರಿ ಬಂಧನವಾಗಿದೆ ನೋಡಿ ಬಂಧುಗಳ. ಅಫ್ರೀದ್ ಅವರ ಬಂಧನವಾಗಿದೆ. ಥರ್ಡ್ ರೈಡ್. ಸಾರಿ ಫಸ್ಟ್. Super tackle is on. ಸೂಪರ್ ಟ್ಯಾಕಲ್ ಆನ್ ಇದೆ. ಮದಕಕ್ಕೆ ಮತ್ತೆ ಅಂಕ ಗೆಲ್ಲಲು ಅವಕಾಶ, ಆದರೆ ಕಳೆದುಕೊಂಡಿರುವ ಎಲ್ಲ ಲಕ್ಷಣಗಳು ಕಂಡು ಬಂದಿದೆ. ಈ ಬಾರಿ ಮತ್ತೊಂದು ಅಂಕ ಶ್ರೀ ಮಹಾಲಿಂಗೇಶ್ವರ ಗುಂಜತ್ತೂರು ತಂಡಕ್ಕೆ. ಎಸ್ ದಾಳಿಯಲ್ಲಿ ಈ ಬಾರಿ ಆಬಿದ್ ಮದಕ. ಆಬಿದ್ ಮದಕವರ ದಾಳಿಗೆ ಪ್ರತಿದಾಳಿ ನಡೆದಿದೆ ನೋಡಿ ಮಹಾಲಿಂಗೇಶ್ವರ ಗುಂಜತ್ತೂರು ತಂಡದ ಕಡೆಯಿಂದ. ಸೂಪರ್ ಟ್ಯಾಕಲ್ ಮತ್ತೆ ಆನ್ ಇದೆ. ಬಂಧನಕ್ಕೆ ಬೀಡಾದರೆ 2 ಅಂಕಗಳು, ಆದರೆ ಕಳೆದುಕೊಂಡಿದ್ದಾರೆ ನೋಡಿ ಈ ಬಾರಿ ಮದಕ ಕಡೆಯಿಂದ. ವಿಫಲ ಪ್ರಯತ್ನ. ಜರ್ಸಿ ನಂಬರ್ 5. ಎಸ್ ಮಧ್ಯಂತರ ವೇಳೆಯಲ್ಲೇ ಟೈಮ್ ಔಟ್. ಎಸ್ ಉತ್ತಮವಾದ ದಾಳಿಯಲ್ಲಿ ಮದಕ ಕಳೆದ ಪಂದ್ಯಾಟ ವೀಕ್ಷಿಸಿರಬಹುದು ಎಲ್ಲ ವೀಕ್ಷಕರು. ಟೈಯ ಮೇಲೊಂದು ಟೈಯನ್ನು ಗಣಿಸಿಕೊಂಡು ಪಂದ್ಯಾಕೂಟಕ್ಕೆ ರೋಮಾಂಚನಕಾರಿ ಆಟವನ್ನೇ ಆಡುತ್ತಾ ಬಂದಂತಹ ತಂಡ ಅದು ಮದಕ. ಎಸ್ ದಾಳಿಯಲ್ಲಿ ಈ ಬಾರಿ ಆರಿಸ್ ಜರ್ಸಿ ನಂಬರ್ 10. ಉತ್ತಮವಾದ ದಾಂಡಿಗ. ಮದಕ ಪರವಾಗಿ ಆಡುತ್ತಾ ಹಲವಾರು ಅಂಕವನ್ನು ಪಡೆದಂತಹ ಆಟಗಾರ ಈ ಬಾರಿ ಬಂಧನಕ್ಕೆ ಗೀಡಾಗಿದ್ದಾರೆ ನೋಡಿ ಬಂಧುಗಳ. ಎಸ್ ಮತ್ತೋರ್ವ ಗಣ್ಯ ವ್ಯಕ್ತಿಯ ನಿರೀಕ್ಷೆಯಲ್ಲೇ ವೀರ ಯೋಧ ಫ್ಯಾನ್ಸಿನ ಎಲ್ಲ ಸದಸ್ಯರ ನಿರೀಕ್ಷೆಯಲ್ಲೇ ದೀಪಕ್ ತುಮ್ಮಿನಾಡು ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತೆ. ಇದು ಕೇವಲ ಒಂದು ಗೌರವ ಅಲ್ಲ, ನಿಮ್ಮ ಮೇಲೆ ಇಟ್ಟಂತಹ ಅಭಿಮಾನ. ನೀವು ಬರದಿದ್ದರೆ, ಇಲ್ಲಿ ಇದ್ದು ಬರದಿದ್ದರೆ ಇವರಿಗೆ ಮಾಡುವಂತಹ ಒಂದು ಏನಿಲ್ಲಬಹುದು, ಇವರಿಗೆ ಮಾಡುವಂಥ ಒಂದು ಎಸ್ ದೀಪಕ್ ತುಮ್ಮಿನಾಡು ಇವರು ವೇದಿಕೆಗೆ ಬರಬೇಕಾಗಿ ವಿನಂತೆ. ಬರಬೇಕು ದೀಪಕ್ ಅವರೇ, ನಿಮ್ಮ ಕೊಡುಗೆ ಅಪಾರ. ಯಾಕಂದರೆ ಇವರೆಲ್ಲ ತಮ್ಮ ಪ್ರೀತಿಯಿಂದ ಕರೆಯುವಂತಹ ಈ ವೇದಿಕೆ ನಿಮಗಾಗಿ. ಇದೀಗ ಗರುಡ ತಂಡದ ಓನರ್ ಹಾಗೂ ಅದರ ಸಂಚಾಲಕ ಎಲ್ಲವಾಗಿರುವಂತಹ ದೀಪಕ್ ತುಮ್ಮಿನಾಡು ಪ್ರಖ್ಯಾತ ಎಲ್ಲ ತುಮಿನಾಡಿನ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಕೊಡುಗೆ ಯಾವತ್ತೂ ಇದೆ ಎಂಬುದನ್ನು ಸ್ಪಷ್ಟಪಡಿಸಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ತಮ್ಮೆಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂಥ ಓರ್ವ ದೀಪಕ್ ತುಮಿನಾಡು ಇವರಿಗೆ ವೇದಿಕೆಯಲ್ಲೇ ಒಂದು ಗೌರವಾರ್ಪಣೆ. ಎಸ್ ದೀಪಕ್. ಎಸ್ ಮುನ್ನಡೆಯಲ್ಲ ಈ ಬಾರಿ ಅಂಕದ ಮೇಲೆ ಒಂದು ಅಂಕ, ಅಂಕದ ಮೇಲೆ ಒಂದು ಅಂಕ. 11-1 ಕಳೆದ ಪಂದ್ಯಾಟದಲ್ಲಿ ವಿಭಿನ್ನ ಶೈಲಿಯಲ್ಲಿ ಪಂದ್ಯಾಕೂಟವನ್ನು ರೋಮಾಂಚನಕಾರಿಗೊಳಿಸಿದಂತಹ ಮದಕ ತಂಡಕ್ಕೆ ಏನಾಗಿತ್ತು? Yes, come on guys. ವಿಕೆದರ
ಜನಜಿಗೆ ಕ್ಯಾಂಟೀನ್ ಕೂಡ ಬರ್ತನು ವಾಟರ್ ಹೋಯ್ತೆ ಈ ಸವಾರ ಗರಂ ಗರಂ ಚಾಯ್ ಮಲ್ ಬೇರೆ ಬೈದಿರಿ ಗರಂ ಗರಂ ಗಗನ್ ಗರಂ ಗರಂ ಹತ್ತಿ ಮುಲ್ಪ ಮ್ಯಾಚೆ ಗರಂ ಒಂದುಂಟು ಅಲ್ಪ ತಾತ ಗರಂ ಅನ್ಬಿಟ್ಟು ಓನರ್ ಮತ್ತು ಮುಲ್ಕುಲ್ದೀರ್ ಹೆಚ್ಚಿನ ಅವಸ್ಥೆ ಮಾರ ಪಂಡ ಕತ್ತಲೆದ ಫುಡ್ ಖಾಲಿ ನನ್ನ ಕಾಂಡದ ಫುಡ್ಗಾರು ಅಲ್ಲಿ ಬೇಯರದ ಇದು ಬೈದಿರಿ ಪದೆಂಜಿಲ್ಲ ಬಜಿಲ್ಲ ಸರ್ಬತ್ತು ಪುನರ್ಬುಳಿತನ ಎಸ್ ಉತ್ತಮವಾದ ಪಂದ್ಯಾಟ ಈ ಬಾರಿ ಮದಕ ಕಡೆಗಿಂತ ವಿಫಲ ಪ್ರಯತ್ನವನ್ನೇ ಕಂಡು ಬಂದಂತಹ ಆಟ ಮಾಲಿಂಗೇಶ್ವರ ಗುಂಚತೂರು ಮಂಚೇಶ್ವರ ಕಂಡಂತಹ ಒನ್ ಆಫ್ ದಿ ಬೆಸ್ಟ್ ಕಬಡ್ಡಿ ಟೀಮ್ ಮಾಲಿಂಗೇಶ್ವರ ಗುಂಜತ್ತೂರು ಇಚ್ ಪಾಯಿಂಟ್ ಸಮಬಲದೊಂದಿಗೆ ಎತ್ತಂಡಗಳಿಗೂ ಒಂದು ಅಂಕದ ಸೇರ್ಪಡೆ 14 ನಮ್ಮೊಟ್ಟಿಗೆ ಈ ಒಂಜಿ ಪೊರ್ತೊಡು ಕುಡೊಂಜಿ ಅಭಿಪ್ರಾಯ ಪಂಡ್ರೆ ನಮ್ಮೊಟ್ಟಿಗೆ ಮಾತೇರಲ್ಲ ಒಂಜಿ ನಿದ್ರೆನ ದೆಪ್ಪೆರಂಚಿಂದ ಒಂಜಿ ವ್ಯಕ್ತಿ ರಿತೇಶ್ ತುಮಿನಾಡು ಬೇರೆಲ್ಲ ಕೊಡುಗೆ ಆತೆ ಈ ಒಂಜಿ ಕ್ರೀಡಾಕೂಟಕ್ಕೆ ಮಸ್ತ್ ಕೊಡುಗೆ ದಯಪಂಡ ಬೇರೆ ಒಂಜಿ ಕೊಡುಗೆ ಮರಪೇರ ಆಪುಜಿ ಪ್ರತಿಯೊಂದು ವಿಷಯ ಬೇರೆ ಉಳ್ಳೇರಿ ಓ ವಿಷಯ ಎಸ್ ಆರೊಂಜಿ ಅಭಿಪ್ರಾಯಕ್ಕೆ ಏನಗ ವಿಕೆತಾರೆ ಇರ್ ಕಂಟಿನ್ಯೂ ಪ್ಲೇ ಮ್ಯಾಚ್ ಎಸ್ ಓಕೆ 14-2 in favor of Malingeshwara Kunjattur. ಎಸ್ ಇರೊಂಜಿ ಅಭಿಪ್ರಾಯ ಪನ್ಲೆ ಮ್ಯಾಚ್ದ ಬಗ್ಗೆ ಎಸ್ ಬಲ್ಲೆ ವಿಕೆತಾರೆ ಇರ್ ಕಂಟಿನ್ಯೂ ಪ್ಲೇ ಮ್ಯಾಚ್ ಓಕೆ 3-14 ಯೋಧರ್ನ ಒಂಜಿ ಇಂಚಿನ ಒಂಜಿ ಯೋಧರ್ನ ವಿಷಯ ಇಂಚಿನ ಒಂಜಿ ಕಬಡ್ಡಿ ಪಂದ್ಯಾಟ ಇದು ಇಡೀ ಒಂಜಿ ಊರಿಗೂ ಮಾದರಿ ಹತ್ತಿರ ಸುದೇಶ್ ಆ್ಯಂಡ್ ಟೀಮ್ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದ ಅಂಚನೆ ಎಸ್ ಅಂಚನೆ ನಮ್ಮೊಟ್ಟಿಗೆ ಕುಡಂಚಿ ವೀರ ಯೋಧದ ಸುದೇಶ್ ಬಂಡ ಎಂಚನ ಅಂಚನೆ ಕುಡಂಜಿ ಬಲಗೈ ಬಂಟೆ ಬಂಡದ ಮೇವುಲ್ನು ಬನ್ನೊಳಿ ಅರೊಂಜಿ ಅಭಿಪ್ರಾಯಕ್ಕೆ ಏನಗೆ ಈ ಬರ್ತುಡು ಬಿಗ್ ಮ್ಯಾನ್ ಮೆಹುಲ್ ನನ್ನ ಅಭಿಪ್ರಾಯದಲ್ಲಿ ಸುದೇಶ್ ಅವರ ಫಾರ್ಡ್ ಬಾರ್ಡ್ರಿಗೆ ಅತಿ ಅಭಿಪ್ರಾಯ ಎಸ್ ವೀರ ಯೋಧದ ಮಾತೇರ ಒಂಜಿ ನಿರೀಕ್ಷೆದಾದ ಬಂಡ ಸುದೇಶ್ ಪನ್ಪಿನಂಜಿ ವ್ಯಕ್ತಿ SMKದ ಅಪ್ಪೆ ಬಿಳಿಯರು ಎಸ್ ಅಪ್ಪೆ ಬಿಳಿ ಇಟ್ಸ್ ಮೆಹುಲ್ ಪುತ್ತೂರುಡ ಅವಾರ್ಡ್ ಮಾಡಡ ಅವಾರ್ಡ್ ತುಮಿನಾಡದ ಅಪ್ಪೆ ಬಿಳಿ ಏರಿಗೆ ಏನು ಬಂಡ ಅವು ನಮ್ಮ ಸುದೇಶತ್ತೆ 16-3 super tackle is on 16-3 now. It's a lead off for 13 points by the team Mahalingeshwara Kunjattur 16-3 ಎಂಬಂತ 13 ಅಂಕಗಳ ಮುನ್ನಡೆಯಲ್ಲಿ ನೋಡಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅಂಕಕ್ಕಾಗಿ ಹೊಂಚು 5 ನಂಬರ್ ಜಸಿದಾರಿ ಕಡೆಯಿಂದ 16-13 ಅಂಕಗಳ ಮುನ್ನಡೆ ಇದೆ ಈ ನಡುವೆ ಅಂತಿಮ ಹಂತದಲ್ಲಿ 1 ಅಂಕದ ಸೇರ್ಪಡೆಗೆ ನಡುವೆ ಮತ್ತೆ ಮುನ್ನಡೆ 14ಕ್ಕೆ ಏರುತ್ತಾ ಇದೆ 17-3 73 now captains in the last 4 minutes for the full time ಕೊನೆಯ ಮತ್ತೊಂದು ಬಂಧನವಾಗಿದೆ ಬಂಧುಗಳ ಈ ಮಾದರಿಯಲ್ಲೇ ಮತ್ತೋರ್ವ ಶ್ರೀ ಮಹಾಕಾಳಿ ಕ್ರೀಡಾ ಬಳಗದ ಮತ್ತೋರ್ವ ಸದಸ್ಯ ವೀರ ಯೋಧ ಫ್ಯಾನ್ಸ್ ಅವರು ಎಲ್ಲರೂ ನೆನಪಿಸುವಂಥ ಒಂದು ವ್ಯಕ್ತಿತ್ವ ಪವನ್ ತುಮಿನಾಡು ಇವರು ಕೂಡ ನಮ್ಮ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಆಗದಿಂದ ಕೂತಿದ್ದಾರೆ ಇವರ ಬಗ್ಗೆ ಕೂಡ ಏನಾದರೂ ಅಭಿಪ್ರಾಯವನ್ನು ಕೇಳುವಂಥ ಪ್ರಯತ್ನ ನಾವು ಮಾಡುವ ಎಲ್ಲರ ನಿರೀಕ್ಷೆಯಲ್ಲಿದ್ದೇವೆ ಎಸ್ ಪವನ್ ಪಾತಿರೋಜಿಗೆ ಆಯ್ತಾ ಬಗ್ಗೆ ಪಾತಿರೋಡಿಗೆ ಎಂಕ್ಲೆನ ಒಂಜಿ ತಂಡದ ಕಪ್ಪು ಚುಕ್ಕೆ ಬಂದ ಒಂಜನ ಒಳ್ಳೆಯರು ಅರ್ಶು ತುಮಿನಾಡು ಮೇರೆ ದಾದನ ಒಂಜಿ ಅಭಿಪ್ರಾಯ ಬನ್ನಡು The last 3 minutes for the full time. ಕೊನೆಯ 3 ನಿಮಿಷ 20 ಎಸ್ ದಾದ ಪಾತಿರ್ಲಂಜಿ ಕುಶಲ್ಗಾದು ಜೋಳಿಗಾದು ದಯಪಂಡ ಮಾತೆರೆಗಳ ನಿದ್ರೆ ಬರ್ಪಣಂಚಿಂದ ಹೊರ್ತು ಒಂಚೂರು ಲಕ್ಕಗೆ ಬಂದು ಮುಕ್ಕಳೇನೊಂಜಿ ಲಕ್ಕ ಏರ ಬಂದಿನಿ
ಇಂದೇ ಮುಕ್ಕಳೆ ಜೆತ್ತಿಲ್ಲ ಕುಳ್ಳೇರಿ ಮಲ್ಲೆ ಬಿಡ್ಲೆ ಇನ್ನಿತೊಂಜಿ ಕಾರ್ಯಕ್ರಮ ದಾದಾಯ್ತನಲ್ಲ ನಮ್ಮ ಕೈಟತ್ ಇನಿ ಏರು ವೀರ ಯೋಧರು ನಮ್ಮ ಕಾದು ನಮ್ಮ ದೇಶಗಾದು ತ್ಯಾಗ ಮಂತೇರ ಅಕ್ಲೆಗೋಸ್ಕರ ಇನ್ನಿತೊಂಜಿ ಕ್ರೀಡಾಕೂಟ ಐಕೋಸ್ಕರ ಮಾತೆಲ್ಲ ಸಾಕಾರ ಮನ್ಬೋಡು ಒಂಚೂರು ತೆಲಿಕೆ ಉಪ್ಪಡು ನಲಿಕೆ ಉಪ್ಪಡು ಐತೊಟ್ಟಿಗೆ ಒಂಚು ದುಃಖಲು ಉಪ್ಪಡು ಒಂಚೂರು ಅಲರ್ಟಲು ಉಪ್ಪಡು ಪನೊಂದು ಈ ಪಾತೆರಣ ಅಂತ ಒಂದುಲ್ಲ. ಓಕೆ, ಮುಂದಿನ ಪಂದ್ಯಾಟ 20ನೇ ಪಂದ್ಯಾಟ. SKP ಕಿದೂರ್ ಅಂಚನೆ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಮುಂದಿನ ಪಂದ್ಯಾಟದ ತಂಡಗಳು ಕೂಡ ಪ್ರವೇಶ ದ್ವಾರದ ಕಡೆಗೆ ಬನ್ನಿ. 22-4 ಇನ್ ಫೇವರ್ ಆಫ್ ಶ್ರೀ ಮಹಾಲಿಂಗೇಶ್ವರ ಗುಂಜತ್ತೂರು. SKP ಕಿದೂರ್ ಅಂಡ್ ಸ್ಟಾರ್ ಫ್ರೆಂಡ್ಸ್ ಮಂಜನಾಡೆ ಇತ್ತಂಡಗಳು ಕೂಡ ಆದಷ್ಟು ಬೇಗ ಪ್ರವೇಶ ದ್ವಾರದ ಬಳಿಗೆ ಬನ್ನಿ. ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಅಂಡ್ SKP ಕಿದೂರ್. ಕ್ಯಾಪ್ಟನ್ಸ್ ಇಸ್ ದ ಲಾಸ್ಟ್ ಮಿನಿಟ್ ಫಾರ್ ದ ಫುಲ್ ಟೈಮ್. ಕೊನೆಯ ನಿಮಿಷಗಳು ಮಾತ್ರ ಬಾಕಿ ಬಂಧುಗಳೇ ಗಮನಿಸಿ. 5:24. It's a one-sided lead contest in favor of Malingeshwara Kunjatur. ದಾಳಿಗೆ ಪ್ರತಿದಾಳಿಗಿಲ್ಲ, ಹಿಡಿತಕ್ಕೆ ಮತ್ತೋರ್ವ ಹಿಡಿತವಿಲ್ಲ. ಈ ಬಾರಿ ಸ್ಪಷ್ಟತೆಯನ್ನು ಕಂಡುಕೊಂಡಿದೆ ನೋಡಿ ಮಹಾಲಿಂಗೇಶ್ವರ ಗುಂಜತ್ತೂರು ತಂಡ. ಮತ್ತೆ ಹಲವಾರು ವರ್ಷದ ಚಾತುರ್ಯವನ್ನು ಮತ್ತೆ ಬಲಪಡಿಸಿದೆ ನೋಡಿ ಶ್ರೀ ಮಹಾಲಿಂಗೇಶ್ವರ ಗುಂಜತ್ತೂರು ತಂಡ. ದೇಶ ಹಲವಾರು ತಂಡವನ್ನು ಕಂಡಿದ್ದಾರೆ. ಮಂಜೇಶ್ವರದಲ್ಲಿ ನಾವು ಕಂಡಂತ ಒಂದು ತಂಡವಾಗಿದೆ, ಅದು ಶ್ರೀ ಮಹಾಲಿಂಗೇಶ್ವರ ಗುಂಜತ್ತೂರು. ಈ ಪಂದ್ಯಾಟದಲ್ಲಿ ವಿಜಯವನ್ನು ಸಾಧಿಸ್ತಾ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತಾ ಇದೆ ಧನ್ಯವಾದಗಳು ಕ್ರೀಡಾಕೂಟದಲ್ಲಿ ಮಹಾಲಿಂಗೇಶ್ವರ ಗುಂಜತ್ತೂರು. ಗೋಲ್ಡನ್ ಗಾಯ್ಸ್ ಮದಕ ತಮ್ಮ ಒಂದು ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಿ. ಮುಂದಿನ ಪಂದ್ಯಾಟ ತಂಡಗಳು ಬನ್ನಿ ಅಂತ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಅದೇ ರೀತಿಯಲ್ಲಿ ಟೀಮ್ SKP ಕಿದೂರ್. ತುಮಿನಾಡಿನ ಮಣ್ಣಿನಲ್ಲೇ ಇದು ಒಂದು ಪಂದ್ಯಕೂಟವಷ್ಟೇ. ಇನ್ನು ಬರುವ ದಿವಸದಲ್ಲೇ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯುವಂತಹ ಸಂದರ್ಭ. ಎಲ್ಲ ಆಟಗಾರರು ಹಾಗೂ ಬಂದಂತಹ ಕುಂಜತ್ತೂರು टीवी उड़ा भले 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 आहा भले 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 यस वेलकम let's get big SRK ಕಿರಿಯೂರು ಮೊದಲ ಎಲ್ಲ ತಂಡಗಳಿಗೆ ರೋಮಾಂಚನಕಾರಿ ಆಟ ಇನ್ನು ಮುಂದೆ ಪ್ರಾರಂಭ ಆಗಲಿದೆ ನೋಡಿ ಬಂಧುಗಳೇ ನೋಡಿದರೆ ರೋಚಕ ಪಂದ್ಯಾಟ ಆಹಾ ಸ್ಮರಣ
ಮಂಜನಾಡಿ. ಒಂದೊಂದು ವಿಭಿನ್ನ ನಟಗಳು ನೋಡಿದರೆ ರೋಮಾಂಚನಕಾರಿಯಾದ ಪಂದ್ಯಾಟ. ಆಹಾ, ಏನು ಪಂದ್ಯಾಟ ನೋಡಿ, ಹೂವಿನ ಮಣ್ಣಿನಲ್ಲಿ ನಡೆಯುವಂಥ ಪಂದ್ಯಾಟ. ಇದು ಬ್ಯಾಟ್ ಅಲ್ಲ, ವಿವಾದ ಶೈಲಿಯಲ್ಲಿ ನಡೆಯುವಂತಹ ಪಂದ್ಯಾಟ ನೋಡಿ. ಮತ್ತೆ 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 ಸಾಬೀತು. ಪಂದ್ಯಕೂಟವು ಆರಂಭವಾಗಿದೆ ಬಂಧುಗಳ. SKP ಕಿಡಿಯೂರು ಜೊತೆ ಸ್ಟಾರ್ ಫ್ರೆಂಡ್ಸ್ ಮಂಜಿನಾಡೆ ಈ ಎರಡು ತಂಡಗಳ ನಡುವೆ ಇದೀಗ ಸೆಣಸಾಟ. ದಾಳಿಯಲ್ಲಿ ಈ ಬಾರಿ ಮಂಜಿನಾಡಿ ಪರಾಟಗಾರ ಜೆರ್ಸಿ ನಂಬರ್ 11 ಪ್ರತೀಕ್. ದಾಳಿಯಲ್ಲಿ ಈ ಬಾರಿ SKP ಕಿಡಿಯೂರು ತಂಡದ ಆಟಗಾರ ಜೆರ್ಸಿ ನಂಬರ್ 3 ಕಳೆದ ಪಂದ್ಯಾಟದಲ್ಲಿ ನೋಡಿರಬಹುದು ರೋಮಾಂಚನಕಾರಿ ಆಟವನ್ನೇ ಆಡುತ್ತಾ ಈ ಎರಡು ತಂಡಗಳು ಮುಂದಿನ ಸುತ್ತಿಗೆ ಆಗಮನವಾಗಿದೆ. ಈ ಬಾರಿ ನಿರೀಕ್ಷೆಯಲ್ಲಿ ಒಂದು ಅಂಕದ ಬರ ಸಿಕ್ಕಿದೆ ನೋಡಿ, ಒಂದು ಅಂಕ. ಬಾರಿ ಮಂಚಿನಾಡಿಗಳಿಗೆ ಪ್ರಥಮ ಖಾತೆ ಓಪನ್ ಆಗಿದೆ ನೋಡಿ ಬಂಧುಗಳ. ರೈಡಿನ ಮೂಲಕ ಈ ಬಾರಿ ಮತ್ತೆ ಜೆರ್ಸಿ ನಂಬರ್ 17 ದಾಳಿಯಲ್ಲಿ ಈ ಬಾರಿ ಮಂಚಿನಾಡಿ ಆಟಗಾರ ಜೆರ್ಸಿ ನಂಬರ್ 01 ದಾಳಿಯಲ್ಲಿ SKP ಕಿಡಿಯೂರು ಆಟಗಾರ ಮತ್ತೊಂದು ಅಂಕದ ಮುಖೇನ ಅಂಕಣಕ್ಕೆ ಪ್ರವೇಶ ನೋಡಿ. ಒಂದರ ಮೇಲೆ ಒಂದು ಅಂಕ ಸೇರ್ಪಡೆಯಾಗ್ತಾ ಇದೆ ಬಂಧುಗಳ. 2 ಈಚ್. 2-2 ಸಮಬಲದ ಹೋರಾಟ. ಉತ್ತಮವಾದ ರೈಡಿನತ್ತ ಜೆರ್ಸಿ ನಂಬರ್ 01 ಮಂಚಿನಾಡಿ ಆಟಗಾರ. ದಾಳಿಯಲ್ಲಿ ಈ ಬಾರಿ SKP ಕಿಡಿಯೂರು ತಂಡದ ಪರಾಟಗಾರ. ದಾಳಿಯಲ್ಲಿ ಈ ಬಾರಿ ವಿಫಲತೆ ಇಲ್ಲ, ವಿಫಲತೆ ಕಂಡುಕೊಂಡಿದೆ. ಟ್ಯಾಕಲ್ ಮೂಲಕ ಬಂಧನವಾಗಿದ್ದಾರೆ ನೋಡಿ ಜೆರ್ಸಿ ನಂಬರ್ 17. SKP ಪರ ಆಟಗಾರ ಬಂಧನದ ಮುಖೇನ ಒಂದು ಅಂಕದ ಸೇರ್ಪಡೆ ಮಂಜಿನಾಡಿ ಕಡೆಗೆ. ಉತ್ತಮವಾದ ದಾಂಡಿಗ.
ಉತ್ತಮವಾದ ದಾಂಡಿಗ ನೋಡಿ ಈ ಬಾರಿ ಟೈಮ್ ಮುಖೇನ ಆಟ. ಸಮಯ ಎಂಬುದು ಅದ್ಭುತ, ಅದೇ ವಿಸ್ಮಯ ಎಂಬುವ ಆಟವೇ ಅದು ಕಬಡ್ಡಿ. SSKP ಆಟಗಾರ ಈ ಬಾರಿ ಕಳೆದ 2 ರೈಡ್ಗಳಲ್ಲಿ ಕೂಡ ಅಂಕವನ್ನು ಪಡೆದುಕೊಂಡಂತಹ ಆಟಗಾರ ಜರ್ಸಿ ನಂಬರ್ 3 ಈ ಬಾರಿ ಯಾವ ರೀತಿಯ ರೈಡ್ ಮುಖಾಂತರ ಅಂಕ ಇಲ್ಲ. ಕೊನೆಯ ನಿಮಿಷದಲ್ಲಿ ಕೂಡ ಒಂದು ಅಂಕವನ್ನು ಪಡೆದುಕೊಂಡು ತನ್ನ ತಂಡಕ್ಕೆ ಸೇರ್ಪಡೆ ಮಾಡಿದ್ದಾರೆ ನೋಡಿ. ಕಲ್ಲಿನ ಮೇಲೆ ಒಂದು ಕಲ್ಲು ಕಟ್ಟುತ್ತಾ ಮನೆಯನ್ನು ಕಟ್ಟಿ ಟ್ರಾಫಿಯನ್ನು ಇಡುವಂಥ ವ್ಯವಸ್ಥೆ ಇದಾಗಿದೆ ನೋಡಿ. ಒಂದು ಅಂಕ ಕೂಡ ಈ ಒಂದು ಹೊತ್ತಿನಲ್ಲೇ ಅದು ಒಂದು ವಿಸ್ಮಯ ಆಗುತ್ತೆ ನೋಡಿ. ಟ್ಯಾಕಲ್ ಮೂಲಕ ಬಂಧನವಾಗಿದೆ ನೋಡಿ ಮತ್ತೋರ್ವ ಪಂಚನಾಡಿ ಪರ ಆಟಗಾರ. ಆದರೆ ಈ ಬಾರಿ ಮತ್ತೆ ಜರ್ಸಿ ನಂಬರ್ 17 SKP ಗಿಡಿಯೂರು ತಂಡದ ಆಟಗಾರ. ಅದ್ಭುತವಾದ ಆಟಗಾರ ಈ ಬಾರಿ ಲೆಫ್ಟ್ ಹ್ಯಾಂಡ್ ಅಂಕಲಿನ ಮೂಲಕ ಬಂಧನವಾಗಿದೆ ನೋಡಿ. ಮಂಚಿನಾಡಿಯ ಮತ್ತೊರು ಆಟಗಾರನ ಆಗಮನವಾಗಿದೆ. ಈ ಬಾರಿ ರೈಡ್ ಮುಖಾಂತರ ಬಂಧನವಾಗಿದೆ ನೋಡಿ ಬಂಧುಗಳ. ಒಂದರ ಮೇಲೆ ಒಂದು ಬಂಧನ ನೀವು ಗಮನಿಸಬಹುದು. ತರುಣರೇ ಆದಂತಹ ಆಟ, ಒಂದರ ಒಂದು ವಿಭಿನ್ನ ಶೈಲಿಯಲ್ಲಿ ಆಟ. ಇದು ತುಮಿನಾಡಿನ ಮಂಜೇಶ್ವರದ, ಕಾಸರಗೋಡಿನ ಕೇರಳದಲ್ಲಿ ಆಡುವಂತಹ ಪಂದ್ಯಾಟ ಗಮನಿಸಬಹುದು. ಪಂದ್ಯಕೂಟದ ಫಸ್ಟ್ ಟೈಮ್ ಔಟ್ ಕಿಡಿಯೂರು, SKP ಕಿಡಿಯೂರು 5-4 ಇನ್ ಫೇವರ್ ಆಫ್ SKP ಕಿಡಿಯೂರು. SKP ಕಿದೂರು ಇನ್ ಫೇವರ್ ಆಫ್ 5-4 ಒಂದು ಅಂಕದ ಮುನ್ನಡೆಯಲ್ಲಿ SKP ಕಿದೂರು. ದಾಳಿಯಲ್ಲಿ ಈ ಬಾರಿ ಮಂಚಿನಾಡಿ ಮಧ್ಯಂತರ ವೇಳೆಯಲ್ಲಿ ಅಂಕಪಟ್ಟಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. 5-4 ಇನ್ ಫೇವರ್ ಆಫ್ SKP ಕಿದೂರ್. ಈ ಪಂದ್ಯಾಟ ನೋಡ್ತಿರಬಹುದು. ಕಿದೂರು ತಂಡ ಕೇರಳವಾಗಿದ್ದಾರೆ, ಮಂಜಿನಾಡಿ ತಂಡ ಕರ್ನಾಟಕವಾಗಿದೆ. ಈ ಎರಡು ತಂಡಗಳ ನಡುವೆ ಇದೀಗ ಸೆಣಸಾಟ. ಕೇರಳ ಕರ್ನಾಟಕದ ಅತ್ಯಂತ ಬಲಿಷ್ಠ ತಂಡಗಳ ನಡುವೆ ಇದೀಗ ಸೆಣಸಾಟ. ಮಧ್ಯಂತರದ ವಿರಾಮದ ಬಳಿಕ ಪಂದ್ಯಾಟ ಮತ್ತೆ ಮುಂದುವರಿತಾ ಇದೆ. 5-4 ಎಂಬಂತೆ ಒಂದು ಅಂಕದ ಸಮಯೋಜಿತ ಮುನ್ನಡೆಯಲ್ಲಿ ಟೀಮ SKP ಕಿದೂರ್. 5-4 ಎಂಬಂತೆ ಒಂದು ಅಂಕದ ಮುನ್ನಡೆಯಲ್ಲಿದೆ ಟೀಮ SKP ಕಿದೂರು. ಗಮನಿಸಿ ಆಟಗಾರರೇ, ಇದು ದ್ವಿತೀಯ ಸುತ್ತಿನ ಅಂತಿಮ ಪಂದ್ಯಾಟವಾಗಿರುತ್ತದೆ. ಮುಂದಿನ ಪಂದ್ಯಾಟ ಕ್ರೀಡಾಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಚಾಮುಂಡೇಶ್ವರಿ ಪಾವೂರು ಎದುರಾಳಿಯಾಗಿ ಟೀಮ ಶಿವಶಕ್ತಿ ಕುಂಜತ್ತೂರ್. Please get ready for the first quarter final of this tournament. ಚಾಮುಂಡೇಶ್ವರಿ ಪಾವೂರು and ಶಿವಶಕ್ತಿ ಕುಂಜತ್ತೂರ್. ವಿಕೆಟ್ ಎಸ್ ಬಲ್ಲೆ
ಈ ಮ್ಯಾಚ್ ಇಂದು ನನಗೆ ಇಂಕ ದಾದನ ಫಸ್ಟ್ ರೌಂಡ್ ಐಲಕ್ಕನೆ ಆಪುಣ ಅಂದ ಆಪುಣ ಮಾರ ಎಸ್ ಪಿರೋರ ಟೈಮ್ ಮ್ಯಾಚಾ ಭಾರಿ ಸ್ಲೋ പോകുന്നുണ്ട് ಕ್ಯಾಲ್ಕುಲೇಷನ್ ಮ್ಯಾಚ್ ಗೊತ್ತಾನೆ ಎಂದು ಪೂರ SKP ಕಿದಿಯೂರು 5-4 ಮಂಚಿನಾಡಿ ಗಿಡಿಯೂರು ಕಡೆಯಲ್ಲಿ ದಾಳಿ ದಾಳಿಯಲ್ಲಿ ಈ ಬಾರಿ ಮಂಚಿನಾಡಿ ಪರ ಆಟಗಾರ ಜರ್ಸಿ ನಂಬರ್ 33 ನಿಜಾಮ್. ಬಂಧನವಾಗಿದೆ ನೋಡಿ, ನಿಜಾಮಿನ ಬಂಧನ. ಎಲ್ಲ ಆಟಗಾರರು ಚೇತರಿಕೆಯಲ್ಲಿ ಚಾಣಕ್ಯದಲ್ಲಿ ಆಡುತ್ತಿದ್ದಾರೆ ನೋಡಿ. ಕಿದಿಯೂರು ತಂಡದ ಆಟಗಾರರು ಒಂದಕ್ಕೊಂದು ವಿಭಿನ್ನ ತಂಡಗಳಾಡ. ಥರ್ಡ್ ರೈಟ್ ಡೂ ಆರ್ ಡೈ ರೈಟ್ ಆಸ್. ಬಲೆಗೆ ಬಿದ್ದರೆ 2, ಹೋದರೆ ಅದು ನಮಗೆ ಗೊತ್ತಿಲ್ಲ. ಸಿ ಬಾರಿ ಕಿದಿಯೂರು ತಂಡದ ಆಟಗಾರ ಜರ್ಸಿ ನಂಬರ್ 17. ಡೂ ಆರ್ ಡೈ ಪಂದ್ಯಾಟದಲ್ಲಿ ಕೂಡ 1 ಅಂಕವನ್ನು ಕಲೆ ಮಾಡಿದ್ದಾರೆ ನೋಡಿ ಜರ್ಸಿ ನಂಬರ್ 17. ಮತ್ತೊಂದು ಬಂಧನ, ಒನ್ ಆಫ್ ದಿ ಸ್ಪೀಡ್. ಮತ್ತೊಂದು ಬಂಧನದತ್ತ ಅಂಕ ಪಟ್ಟಿಯಲ್ಲಿ ಮತ್ತೆ ಮತ್ತೆ ಒಂದರ ಮೇಲೆ ಒಂದು ಅಂಕವನ್ನೇ ಕಲೆಯಾಗಿಸುತ್ತಾ ತಂಡದ ಮೊತ್ತ 8-4 ಇನ್ ಫೇವರ್ ಆಫ್ ಕಿದಿಯೂರ್. 4 ಅಂಕದ ಮುನ್ನಡೆಯಲ್ಲೇ SKP ಕಿದಿಯೂರು. SKP ಕಿದೂರು 4 ಅಂಕದ ಮುನ್ನಡೆಯಲ್ಲೇ SKP ಕಿದೂರು 8-4. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ. ಮತ್ತೆ 1 ಅಂಕದ ಸೇರ್ಪಡೆಯ ನಡುವೆ 9-4 ಎಂಬಂತೆ 5 ಅಂಕದ ಮುನ್ನಡೆ ಇದೆ. ಎಸ್ ಆಲ್ ಔಟ್ 12-4. ಈ ಬಾರಿ ಅಂಕ ಪಟ್ಟಿಯಲ್ಲಿ ಮತ್ತೆ ಬದಲಾವಣೆ. 12-4 now in favor of team SKP ಕಿದೂರ್. the lead. A timeout. Okay. Ranju. It's a 13-4 now. 13-4 in favor of SKP ಕಿದೂರ್. It's a captain's note at this point. It's the last 3 minutes for the full time. ಕೊನೆಯ 3 ನಿಮಿಷವಷ್ಟೇ ಬಾಕಿ ಇದೆ. 13-4 9 ಅಂಕಗಳ ಸಮಯೋಜಿತವಾದಂಥ ಮುನ್ನಡೆಯಲ್ಲಿದೆ ಟೀಮ್ SKP ಕಿದೂರು ತಂಡ. ಮುಂದಿನ ಪಂದ್ಯಾಟವಾಗಿರುತ್ತದೆ ಕ್ರೀಡಾಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಚಾಮುಂಡೇಶ್ವರಿ ಭಾವೂರು ಎದುರಾಳಿಯಾಗಿ ಟೀಮ್ ಶಿವಶಕ್ತಿ ಕುಂಜತ್ತೂರ್. ಎಲ್ಲರೂ ಕಾತುರದಿಂದ ಕಾಯ್ದು ಕುಳಿತುಕೊಂಡು ಮುಂದಿನ ಪಂದ್ಯಾಟ ಬರ್ತಾ ಇದೆ ನೋಡಿ. 2 ಬಲಿಷ್ಠ ತಂಡಗಳ ಕಾದಾಟವಾಗಿರುತ್ತದೆ. ಶಿವಶಕ್ತಿ ಕುಂಜತ್ತೂರ್ ಅದೇ ರೀತಿಯಲ್ಲಿ ಚಾಮುಂಡೇಶ್ವರಿ ಭಾವೂರು. ಬಹುಶಃ ಕರ್ನಾಟಕದ ಒಂದು ಶ್ರೇಷ್ಠ KG ವಿಭಾಗದ ತಂಡ. ಅದರ ಜೊತೆಯಲ್ಲಿ ಶಿವಶಕ್ತಿ ಕುಂಜತ್ತೂರು ಜೊತೆಯಲ್ಲಿ ಮತ್ತೊಂದು ತಂಡ ಕೂಡ ಬರ್ತಾ ಇದೆ. It's the last 2 minutes for the full time. The score is 5-13. 5-13 8 ಅಂಕದ ಮುನ್ನಡೆಯಲ್ಲಿ ಟೀಮ್ SKP ಕಿದೂರ್.
It's the third ride. Do or die. $14-5 14-5 ಅಂಕದ ಮುನ್ನಡೆಯಲ್ಲಿ ಟೀಮ ಕಿದೂರ್. So one more point is 6-14 now. 6-14 one more point 7-14 now. 7-14. Captain, last 1 minute for the full time. So 1 point. It's a 9-14 now. 9-14 ಎಂಬಂತೆ. It's a rise 1 point. 15-9. 15-9. 6 ಅಂಕದ ಮುನ್ನಡೆಯಲ್ಲಿ ಪಂದ್ಯಾಟ. 1 point. 16-9 now. Sorry. 15-10. ಲಾಸ್ಟ್ 1 ಮಿನಿಟ್ ಕಾಲ್ ಆತನು. 1 ನಿಮಿಷದ ಕಾಲ್ ಆಗಿದೆ. 15-10. 15 ಕಿದೂರು, 10 ಮಂಜನಾಡಿ. 15-10 ಇನ್ ಫೇವರ್ ಆಫ್ SKP ಕಿದೂರು. ಲಾಸ್ಟ್ ಮಿನಿಟ್ ಕಾಲ್ ಆಗಿದೆ. ಎಸ್ 7 ಪಾಯಿಂಟ್. ಇದರೊಂದಿಗೆ ಮತ್ತೆ ಅಂಕದ ಸೇರ್ಪಡೆಯ ಮುಖೇನ ಪಂದ್ಯಾಟ ಮುಕ್ತಾಯಗೊಳ್ಳುತ್ತಾ ಇದೆ. 16-11 ಮುಖೇನ 5 ಅಂಕದ ಮುನ್ನಡೆಯಲ್ಲಿ ಟೀಮ SKP ಕಿದೂರು ತಂಡ ವಿಜಯಿಯಾಗುತ್ತಾ ಇದೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಕ್ಕೆ ಧನ್ಯವಾದಗಳು ಟೀಮ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಹಂತಕ್ಕೆ ತೆರೆಗಡೆಗೊಳ್ಳುತ್ತಾ ಇದೆ SKP ಕಿದೂರು ತಂಡ. ಧನ್ಯವಾದಗಳು. ಪ್ರಥಮ ಕ್ವಾರ್ಟರ್ ಫೈನಲ್ಗೆ ಅಣಿಯಾಗುತ್ತಾ ಇದೆ ಕ್ರೀಡಾಂಗಣ. Ladies and gentlemen, no pictures, please. ಬರುತ್ತಾ ಇದೆ ನೋಡಿ, ಕ್ರೀಡಾಕೂಟದಲ್ಲಿ ಕಾಂಪೀಟ್ ಮಾಡಲು ಬರುತ್ತಾ ಇದೆ. ಬರ್ತಾ ಇದೆ ನೋಡಿ, VYF ಪ್ರೆಸೆಂಟಿಂಗ್ 58 kg ವಿಭಾಗದ ಕ್ರೀಡಾಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ಗೆ ಅಣಿಯಾಗುತ್ತಾ ಇದೆ ನೋಡಿ. ಕರ್ನಾಟಕ ಕಂಡಂತ KG ವಿಭಾಗದ ಶ್ರೇಷ್ಠ ತಂಡವೊಂದು ಅಂಗಣ ಪ್ರವೇಶಿಸ್ತಾ ಇದೆ. ಪ್ರಥಮ ಬಾರಿಗೆ ಈ ತಂಡಗಳ ಕಾದಾಟ ಬರ್ತಾ ಇದೆ ನೋಡಿ. ಎಸ್ ದ ಟೀಮ್ ಚಾಮುಂಡೇಶ್ವರಿ ಪೌ. ಚಪ್ಪಾಳೆ ಬರಲಿ ಅಂತ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಶಿವಶಕ್ತಿ ಕುಂಜತ್ತೂರು ಜೊತೆಯಾಗಿ ಬರುತ್ತಾ ಇದೆ ನೋಡಿ. ತಮಿಳುನಾಡಿನಿಂದ ಬಂದಿದ್ದಾರೆ ಹುಡುಗರು. ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ. ಇಸ್ ದ ಬಾಯ್ಸ್ ಗೆ ಒಂದು ದ ಟೀಮ್ ಶಿವಶಕ್ತಿ ಕುಂಜತ್ತೂರು.
ಎಸ್ 7 ನಿಮಿಷಗಳ ಕಾದಾಟವಾಗಿರುತ್ತದೆ. 7-7 ದಾಳಿಯಲ್ಲಿ ಆರಂಭಿಕ ದಾಳಿಯಲ್ಲಿ ಬರ್ತಾ ಇದ್ದಾರೆ ನೋಡಿ ಚಾಮುಂಡೇಶ್ವರಿ ಕಡೆಯಿಂದ 2 ನಂಬರ್ ಜರ್ಸಿ ದಾರಿ. ಆಹಾ ಅಶ್ವಿನ ಪ್ರಥಮ ದಾಳಿಯಲ್ಲಿ ನೋಡಿ ಪ್ಯಾಕ್. ಶಿವಶಕ್ತಿ ಕಡೆಯಿಂದ ದಾಳಿಯಲ್ಲಿ ನೋಡಿ ಶಿವನೇಶ್ ತಮಿಳುನಾಡು 1-0 ಮುನ್ನಡೆಯಲ್ಲಿ ನೋಡಿ ಟೀಮಾ ಶಿವಶಕ್ತಿ ಕುಂಜತ್ತೂರ್. ಪಂದ್ಯಕೂಟದ ದಾಳಿಯಲ್ಲ ಈ ಬಾರಿ ಜಸ್ಸಿ ನಂಬರ್ 6 ಚಾಮುಂಡೇಶ್ವರಿ ತಂಡದ ಬಲ ಆಟಗಾರ ಜಸ್ಸಿ ನಂಬರ್ 6. ಉತ್ತಮವಾದ ದಾಳಿಯಲ್ಲ ಈ ಬಾರಿ ಚಾಮುಂಡೇಶ್ವರಿ ಪಾವೂರ್ ತಂಡದ ಪರ ಆಟಗಾರ ಜಸ್ಸಿ ನಂಬರ್ 6. ಜಸ್ಸಿ ನಂಬರ್ 8 ಶಿವಶಕ್ತಿ ಗುಂಜತ್ತೋರು ಈ ಬಾರಿ ಅತ್ಯುತ್ತಮವಾದ ರೈಡಿನತ್ತ ಜಸ್ಸಿ ನಂಬರ್ 8 ಶಿವಶಕ್ತಿ ಗುಂಜತ್ತೂರು. ಉತ್ತಮವಾದ ಆಟಗಾರಿಕೆ ಈ ಬಾರಿ ನೋಡಿ ಶಿವಶಕ್ತಿ ಗುಂಜತ್ತೂರು ಕಡೆಯಿಂದ. ನೋಡುಗರ ವೀಕ್ಷಣೆಗೆಲ್ಲೇ ಮತ್ತೊಂದು ಅಂಕ ಈ ಬಾರಿ ಚಾಮುಂಡೇಶ್ವರಿ ಪಾವೂರ್ ಕಡೆಗೆ. ಎಸ್ ದಾಳಿಯಲ್ಲಿ ಜಸ್ಸಿ ನಂಬರ್ 8 ಶಿವಶಕ್ತಿ ಗುಂಜತ್ತೂರು. ಇಲ್ಲ 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 ಈ ಬಾರಿ ಟ್ಯಾಕಲಿನ ಅವಶ್ಯಕತೆ ಇಲ್ಲ. ಬಿರುಸಿನ ದಾಳಿಯಾದರೂ ಸುನಾಮಿಯ ವೇಗದಲ್ಲಿದ್ದರೂ ನಮಗೆ ಅವಶ್ಯಕತೆ ಇಲ್ಲ ಎಂಬುವ ಆಟವನ್ನೇ ಆಡುತ್ತಾ ಶಿವಶಕ್ತಿ ಗುಂಜತ್ತೂರು. ದಾಳಿಯಲ್ಲಿ ಮತ್ತೆ ದುರ್ಗಾ ಪರಮೇಶ್ವರಿ ಪಾವೂರ್ ಗಡಿಯ ಆಟಗಾರ 1 ಅಂಕದತ್ತ ತಮ್ಮ ಅಂಕವನ್ನು ಸ್ವೀಕರಿಸಿದ್ದಾರೆ ನೋಡಿ ಬಂಧುಗಳ. 3-2 in favor of ಶಿವಶಕ್ತಿ ಗುಂಜತ್ತೂರು. 3-2 3-4 3-4 in favor of ಶಿವಶಕ್ತಿ ಗುಂಜತ್ತೂರು. ಮತ್ತೊಂದು ಅಂಕ ಆದರೆ ಈ ಬಾರಿ 1 ಅಂಕ ದುರ್ಗಾ ಪರಮೇಶ್ವರಿ ಪಾವೂರ್ ಕಡೆಗೆ. ಎಸ್ ಪ್ರಥಮ ಟೈಮ್ ಔಟ್ ತಗೊಂಡಿದ್ದಾರೆ. ಪ್ರಥಮ ಟೈಮ್ ಔಟ್ ದುರ್ಗಾ ಪರಮೇಶ್ವರಿ. ಎಸ್ ಎಸ್ 4-4 ಪಂದ್ಯಕೂಟದ ರೋಮಾಂಚನಕಾರಿ ಪಂದ್ಯಾಟ ಇದೀಗ ಸಾಗುತ್ತಾ ಇದೆ ಬಂಧುಗಳ. ಒಂದು ಕಡೆ ಶಿವಶಕ್ತಿ ಆದರೆ ಮತ್ತೊಂದು ಕಡೆ ಪಾವೂರ್. ಸಮಯ 5:45 6 ಗಂಟೆಯ ಸಮೀಪದಲ್ಲಿದ್ದೇವೆ ನಾವು. ಬೆಳಗಿನ ಜಾವ 6 ಗಂಟೆಯಾದರೂ ಕೂಡ 4 ಈಚ್ 4-4
6 ಗಂಟೆಯ ಬೆಳಗಿನ ಬಿಸಿಲಲ್ಲಿ ತಂಪಲ್ಲಿ ಕೂಡ ನೋಡಿ ಮೈಯಲ್ಲಿ ಬೆವರಿಳಿಸುವಂತಹ ಆಟ. ಇದೀಗ ಪ್ರಸ್ತುತ ಪಂದ್ಯಾಟದಲ್ಲಿ ಶಿವಶಕ್ತಿ ಇವರ ಆಟಗಾರ ದಾಳಿಯಲ್ಲಿ ಈ ಬಾರಿ ಜರ್ಸಿ ನಂಬರ್ 04 4-4 4 ಈಚ್ 4-4 ಸಮಬಲದ ಹೋರಾಟ. ಸಮಯದ ಆಟ ನೋಡಿ, ಇದು ಪಂದ್ಯಾಟ. ಆಹಾ, ಜರ್ಸಿ ನಂಬರ್ 6 ಚಾಮುಂಡೇಶ್ವರಿ ಬಾವೂರ್ ಕಡೆಯಿಂದ ಮತ್ತೊರು ಆಟಗಾರ ಜರ್ಸಿ ನಂಬರ್ 6. ಆಟದುದ್ದಕ್ಕೂ ರೋಮಾಂಚನಕಾರಿಯಾದ ಪಂದ್ಯಾಟ ನೋಡಿ. ಇದೀಗ ತುಮಿನಾಡಿನ ಮಣ್ಣಿನಲ್ಲೇ ಓಹೋ, ಮತ್ತೊಂದು ಅಂಕವಿಲ್ಲ. ಈ ಬಾರಿ ರೈಡ್ ಅಷ್ಟೇ ಬಾಕಿ. ಮತ್ತೆ ಜರ್ಸಿ ನಂಬರ್ 1 ಶಿವಶಕ್ತಿ ಕುಂಜತ್ತೂರು ಪರ ಆಟಗಾರ. ಆಟದುದ್ದಕ್ಕೂ ರೋಮಾಂಚನಕಾರಿಯಾದ ಆಟ ನೋಡಿ ಬಂಧುಗಳ. 4-4 ಸಮಬಲದ ಹೋರಾಟ. ಎಸ್, ಸಮಬಲದ ಹೋರಾಟ. ಈ ಬಾರಿ ಥರ್ಡ್ ರೈಡ್ಗೆ ಕಾದು ಕುಳಿಯುವಂತಹ ಆಟಗಾರರು. ಎಸ್, ಈ ಬಾರಿ ಡೂ ಆರ್ ಡೈ ರೈಟ್. ಎಸ್ 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 ಜಿಂಕೆಯ ಜಿಗಿತ, ಆದರೆ ಹುಲಿ ವೇಗದ ಬಂಧನ ನೋಡಿ ಬಂಧುಗಳ. ಟ್ಯಾಕಲ್ ಆಗಿದೆ. ಈ ಬಾರಿ ಮತ್ತೊಂದು ಅಂಕ ಸೇರ್ಪಡೆಯಾಗಿದೆ ಶಿವಶಕ್ತಿ ಕುಂಜತ್ತೂರು ತಂಡಕ್ಕೆ. ಎಸ್, 5-4 ಇನ್ ಫೇವರ್ ಆಫ್ ಶಿವಶಕ್ತಿ ಕುಂಜತ್ತೂರು. ಎಸ್, 5-4 ಇನ್ ಫೇವರ್ ಆಫ್ ಶಿವಶಕ್ತಿ ಕುಂಜತ್ತೂರು. ಎಸ್, ಥರ್ಡ್ ರೈಡ್ ಮಗದೊಮ್ಮೆ ಡೂ ಆರ್ ಡೈ ರೈಡ್. ಇದೀಗ ಪ್ರಸ್ತುತ ಶಿವಶಕ್ತಿ ಕುಂಜತ್ತೂರು ಕಡೆಯಿಂದ ಡೂ ಆರ್ ಡೈ ರೈಡ್. ಟ್ಯಾಕಲ್ ಮಾಡಿದಲ್ಲೇ 1 ಅಂಕ, ಹೋದಲ್ಲೇ 1 ಅಂಕ. ಜರ್ಸಿ ನಂಬರ್ 1 ವೇಗದ ಆಟಗಾರ ನಿರೀಕ್ಷೆಯಲ್ಲೇ ಶಿವಶಕ್ತಿ ಕುಂಜತ್ತೂರು. ಓ, ಈ ಬಾರಿ ವಂದನ ಯಾವುದೇ ಮೂಲೆಯಲ್ಲೇ ಬರಲೇ, ಎಲ್ಲಿಂದಲೇ ಬರಲೇ, ನಾವು ಸಿದ್ಧ ಎಂಬುವ ಆಟವನ್ನೇ ಆಡುತ್ತಾ ಇದೀಗ ಪ್ರಸ್ತುತ ಚಾಮುಂಡೇಶ್ವರಿ ಬಾವೂರು ತಂಡ. ಆಹಾ ನೋಡಿ, ಇದು ಬಂಧುಗಳೇ ಆಟ. ಆಟವೆಂದರೆ ಇದು ಈಚ್ ಪಂದ್ಯಾಕೂಟವು ಒಂದರ ಮೇಲೆ ಒಂದು ಸಮಬಲದ ಆಟವನ್ನೇ ಆಡುತ್ತಾ ಈ ಬಾರಿ ಪಂದ್ಯಾಕೂಟ ಮುಂದುವರಿತಿದೆ. ಇದು ಪಂದ್ಯಾಟ, ಇದು ತುಮಿನಾಡಿನಲ್ಲಿ ನಡೆಯುವಂತಹ ಪಂದ್ಯಾಟ ಬಂಧುಗಳ. It's an official timeout. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ತಂಡಗಳು ಅಂತ ಕ್ರೀಡಾಕೂಟದ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ತಂಡಗಳು ಶಿವಶಕ್ತಿ ವರ್ಕಾಡಿ ಅಂಡ್ ಫ್ರೆಂಡ್ಸ್ ಗರುಡ. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಶಿವಶಕ್ತಿ ವರ್ಕಾಡಿ ಅಂಡ್ ಫ್ರೆಂಡ್ಸ್ ಗರುಡ. ಇಟ್ಸ್ ಅ ಪಾಯಿಂಟ್ 5-5 ಈಕ್ವಲ್. 5-5 ಸಮಬಲದ ಪಂದ್ಯಾಟ. ಬಂಧುಗಳೇ, ಸಮಬಲದ ಹೋರಾಟ ಇದೀಗ ಪ್ರಸ್ತುತ ತುಮಿನಾಡಿನ ಮಣ್ಣಿನಲ್ಲೇ. ಒಂದು ಕಡೆ ಶಿವಶಕ್ತಿ ಕುಂಜತ್ತೂರು, ಆದರೆ ಮತ್ತೊಂದು ಕಡೆಯಲ್ಲಿ ಚಾಮುಂಡೇಶ್ವರಿ ಬಾವೂರು. ಈ ಎರಡು ತಂಡಗಳ ನಡುವೆ ಜಿದ್ದಿನ ಪೈಪೋಟಿ ಇದೀಗ ನಡೀತಾ ಇದೆ ನೋಡಿ ತುಮಿನಾಡಿನ ಮಣ್ಣಿನಲ್ಲೇ. ಒಂದು ಕಡೆ ಕಿರಣ್ ಇವರ ನೇತೃತ್ವದ ತಂಡ ಶಿವಶಕ್ತಿ. ಆದರೆ ಕಿರಣ್ ಇವರು ಕೇವಲ ಒಂದು ವ್ಯಕ್ತಿಯಲ್ಲ, ಯಾವುದೇ ಸಮಯದಲ್ಲಿ ಕೂಡ ಒಂದು ಕಾಲ್ ಮಾಡಿದಲ್ಲಿ ನಮಗೆ ಏನಾದರೂ ಅವಶ್ಯಕತೆ ಇದ್ದರೆ ಅದನ್ನು ಮಾಡಿಕೊಡುವಂತಹ, ಅದಕ್ಕೆ ಯಾವ ರೀತಿಯಲ್ಲಿ ಬೇಕಾದರೆ ಸಹಕಾರ ಮಾಡುವಂತಹ ವ್ಯಕ್ತಿತ್ವವುಳ್ಳಂತಹ ಒಬ್ಬ ವ್ಯಕ್ತಿ ಕಿರಣ್ ಕುಂಜತ್ತೂರು. ಇವರಿಗೆ ಕೂಡ ಈ ಮಾದರಿಯಲ್ಲೇ ನಾವೆಲ್ಲರೂ ಪ್ರೀತಿಪೂರ್ವಕವಾದ ಈ ಕ್ರೀಡಾಕೂಟಕ್ಕೆ ಸ್ವಾಗತ ಮಾಡಿಸಿದ್ದೇವೆ.
ತಂಡದಲ್ಲಿ ಮತ್ತೆ ಬದಲಾವಣೆ ಬರುತ್ತಾ ಇದೆ. ತಂಡದ ಪ್ರಮುಖ ಕವರ್ ವಿಭಾಗದ ಆಟಗಾರ ಮಿಸ್ಟರ್ ಚಪ್ಪು ಅವರ ಕುಂಚಮಟ್ಟಿನ ಅನುಪಸ್ಥಿತಿಯಿಂದ ಮತ್ತೆ ತಂಡಕ್ಕೆ ಮರಳಿ ವಾಪಸ್ಸಾತಿ ಅಶ್ವಿನ್. ಮತ್ತೋರು ಆಟಗಾರರ ಅನುಪಸ್ಥಿತಿಯಲ್ಲೇ ಆಟ ಯಾವ ರೀತಿಯಲ್ಲಿ ಮಾಡಬೇಕು ಎಂಬುವ ಪ್ರೀ ಪ್ಲಾನ್ ಅಲ್ಲಿ ಬಂದಿರುವಂತಹ ಆಟಗಾರ. 5-5 ಸಮಬಲದ ಹೋರಾಟದತ್ತ ಈ ಬಾರಿ ಸುಮುಖ್ ಇವರ ನೇತೃತ್ವದ ತಂಡ. ಚಾಮುಂಡೇಶ್ವರಿ ಪಾವೂರ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಶಿವಶಕ್ತಿ ಗುಂಜತ್ತೂರು. ಮತ್ತೆ ದಾಳಿಯಲ್ಲೇ ಜಸಿ ನಂಬರ್ 2. ಇದು ಕ್ಯಾಲ್ಕುಲೇಷನ್ ಆಟ ನೋಡಿ ಬಂಧುಗಳ. 5 ಸಮಯದ ಆಟ. ಒಂದು ಕಡೆ ಕುಂಜತೂರು ಆದರೆ ಮತ್ತೊಂದು ಕಡೆ ಪಾವೂರ್. ಈ ಎರಡು ನೆರೆಯ ತಂಡಗಳ ನಡುವೆ ಸೆಣಸಾಟ. ಸಿದ್ದಾಜಿದ್ದೀನ ದಾಳಿಯಲ್ಲಿ ಕಳೆದ ಪಂದ್ಯಾಟವು ಎರಡು ತಂಡಗಳು ಈಸಿಯಾಗಿ ತಮ್ಮ ಗತ್ತುಗೆಯನ್ನು ಪಡೆದಿದ್ದರು. ಈ ಬಾರಿ ಆಗಲ್ಲ. ಈ ಬಾರಿ ಅಂಥದ್ದೊಂದು ಚಾನ್ಸೇ ಇಲ್ಲ. ಈ ಬಾರಿ ನೋ ವೇ ಎಂಬುವ ಒಂದು ಆಟವನ್ನೇ ಆಡುತ್ತಾ ಎರಡು ತಂಡಗಳಲ್ಲಿ ಕೂಡ ಸೆಣಸಾಟ ನೋಡಿ ಬಂಧುಗಳೇ. ಎರಡು ತಂಡಗಳಲ್ಲಿ ಕೂಡ ಸೆಣಸಾಟ ಇದೀಗ ಪ್ರಸ್ತುತ ತುಮಿನಾಡಿನ ಮಣ್ಣಿನಲ್ಲೇ. ಸ್ವಲ್ಪ ಬಾಯ್ಸ್ ಅವರ ಬ್ರಷ್ ಮಾಡ್ದ ಒಂದು ಲೈನ್ ಒಂಜಿ ಕ್ಲಿಯರ್ ಮಲ್ಪಲೆಗಲ್ವ. 5-5 ಎಂಬಂತೆ ಸಮೂಹದ ಹೋರಾಟದಲ್ಲಿ ಪಂದ್ಯಾಟ. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ತಂಡಗಳು ತಯಾರಾಗಿ ಬನ್ನಿ ಅಂತ ಶಿವಶಕ್ತಿ ಬರಕಾಡಿ ಅಂಡ್ ಫ್ರೆಂಡ್ಸ್ ಗರುಡ. ಟಾಸ್ ವಿನ್ ಕೀರ್ತಿಶ್. ಟಾಸ್ ವಿನ್ ಶಿವಶಕ್ತಿ ಟಾಸ್ ವಿನ್. 5-5 ಎಂಬಂತೆ ಸಮಬಲದ ಹೋರಾಟದ ನಡುವೆ ದ್ವಿತೀಯಾರ್ಧ ಆರಂಭವಾಗುತ್ತಾ ಇದೆ. 5 each now. 5-5 ದಾಳಿಯಲ್ಲಿ ಈ ಬಾರಿ ಮತ್ತೆ ಶಿವಶಕ್ತಿ ಗುಂಜತ್ತೂರು. ಮತ್ತೆ ಓರ್ವ ಆಟಗಾರ ಜರ್ಸಿ ನಂಬರ್ 2 ಶಿವಶಕ್ತಿ ಕುಂಜತ್ತೂರು ಬರ ಆಟಗಾರ. ಥರ್ಡ್ ರೈಟ್, ಡೂ ಆರ್ ಡೈ ರೈಟ್. ಎಸ್ ಕರೆಕ್ಟ್. ಚರಣ್ ಪದವ್. ಎಸ್, ಈ ಬಾರಿ ಮತ್ತೆ ದುರ್ಗಾ ಪರಮೇಶ್ವರಿ ಪಾವೂರ್ ಪಡೆ ಆಟಗಾರ. ಚಾಮುಂಡೇಶ್ವರಿ ಪಾವೂರ್. ಮಂಚೇಶ್ವರ ಹೆಸರಾಂತ ತಂಡದಲ್ಲಿ ಒಂದು ತಂಡವಾದಂತಹ ಚಾಮುಂಡೇಶ್ವರಿ ಪಾವೂರ್ ಒಂದು ಕಡೆ ಆದರೆ ಮತ್ತೊಂದು ತಂಡ ಶಿವಶಕ್ತಿ ಗುಂಜತ್ತೂರು ನೆರೆಯ ತಂಡ. ಮತ್ತೊಂದು ಸೆಣಸಾಟದಲ್ಲಿ ಇದೀಗ ಪ್ರಸ್ತುತ ತುಮಿನಾಡಿನ ಗಡಿ ಭಾಗದ ಮಣ್ಣಿನಲ್ಲಿ ನೋಡಿ ಸೆಣಸಾಟ. ಎಸ್, ಥರ್ಡ್ ರೈಡ್ ಇದೀಗ ಡೂ ಆರ್ ಡೈ. ಗುಂಜತ್ತೂರು ಶಿವಶಕ್ತಿ ಗುಂಜತ್ತೂರು ಕಡೆಗೆ ಡೂ ಆರ್ ಡೈ ರೈಡ್. ಮಾಡು ಇಲ್ಲವೇ ಮಾಡಿ ಬಂಧನವಾಗಿದೆ ನೋಡಿ ಬಂಧುಗಳೇ. ಡೂ ಆರ್ ಡೈಯಲ್ಲೇ ಮತ್ತೋರ್ವ ಆಟಗಾರನ ಬಂಧನವಾಗಿದೆ. ಶಿವಶಕ್ತಿ ಕುಂಜತ್ತೂರು ಬರ ಆಟಗಾರನ ಬಂಧನವಾಗಿದೆ ಬಂಧುಗಳೇ. ಎಸ್, ಮತ್ತೋರ್ವ ಆಟಗಾರನ ಬಂಧನ. ಈ ಬಾರಿ ಜರ್ಸಿ ನಂಬರ್ 6 ಚಾಮುಂಡೇಶ್ವರಿ ಪಾವೂರ್.
ಮತ್ತೋರ್ವ ಬಲಿಷ್ಠ ಆಟಗಾರನ ಬಂಧನವಾಗಿದೆ. ಈ ಬಾರಿ ಜಿದ್ದಿನ ಕಾಳಗ, ಜಿದ್ದಿನ ಹೋರಾಟ, ಮಹಾಯುದ್ಧವೇ ನಡೀತಾ ಇದೆ ಬಂಧುಗಳ. ಗಮನಿಸಿ, ಇದು ಫೈನಲ್ ಪಂದ್ಯಾಟವಲ್ಲ, ಇದು ಕೇವಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಯಾವ ರೀತಿ ರೋಮಾಂಚನಕಾರಿಯಾಗಿದೆ ಬಂಧುಗಳ. ಗಮನಿಸಿ, ಪಂದ್ಯಾಕೂಟ ಒಂದರ ಮೇಲೆ ಒಂದು ವಿಭಿನ್ನ ಶೈಲಿಯಲ್ಲ ನಡೀತಾ ಇದೆ ಬಂಧುಗಳ. ಇದು ತುಮಿನಾಡಿನ ಮಣ್ಣಿನಲ್ಲ. ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ. ಗಮನಿಸಿ, ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ. ಈ ಬಾರಿ ಮತ್ತೊಂದು ಟ್ಯಾಕಲ್ ಮುಖಾಂತರ ದುರ್ಗ ಚಾಮುಂಡೇಶ್ವರಿ ಪಾವೂರು ಮತ್ತೆ ಮತ್ತೆ ಮೇಲ್ಗೈ ಸಾಗಿಸ್ತಾ ಇದೆ ತಂಡಗಳೇ. ಗಮನಿಸಿ, ಎಸ್ 7-6 ಇನ್ ಫೇವರ್ ಆಫ್ ಪಾವೂರ್. 1 ಅಂಕದ ಮುನ್ನಡೆಯಲ್ಲೇ ಪಾವೂರ್. ಚಾಮುಂಡೇಶ್ವರಿ ಪಾವೂರ್ 1 ಅಂಕದ ಮುನ್ನಡೆಯಲ್ಲೇ. ಇದೀಗ ಪ್ರಸ್ತುತ ತುಮಿನಾಡಿನ ಮಣ್ಣಿನಲ್ಲೇ ಶಿವಶಕ್ತಿ ಕುಂಜತ್ತೂರು ಒಂದು ಕಡೆಯಾದರೆ ಮತ್ತೊಂದು ಕಡೆ ಚಾಮುಂಡೇಶ್ವರಿ ಪಾವೂರ್. ಎಸ್, ಗಮನಿಸಿ, ಆಟದುದ್ದಕ್ಕೂ ಯಾವುದೇ ಕ್ಷಣಗಳಲ್ಲಿ ಕೂಡ ಬದಲಾವಣೆ ಆಗಬಹುದು ಬಂಧುಗಳ. ಎಸ್, ಈ ಬಾರಿ ಮತ್ತೆ ದಾಳಿಯಲ್ಲೇ ಶಿವಶಕ್ತಿ ಕುಂಜತ್ತೂರು. ಕಿರಣ್ ಕುಂಜತ್ತೂರ್ ಇವರ ನೇತೃತ್ವದ ತಂಡ ಒಂದು ಕಡೆಯಾದರೆ, ಎಸ್, ಮತ್ತೊಂದು ಫಸ್ಟ್ ಟೈಮ್ ಔಟ್ ತಗೊಂಡಿದ್ದಾರೆ ನೋಡಿ ಈ ಬಾರಿ ಶಿವಶಕ್ತಿ ಕುಂಜತ್ತೂರು. ಎಸ್, 7-6 7-6 ಇನ್ ಫೇವರ್ ಆಫ್ ಚಾಮುಂಡೇಶ್ವರಿ ಪಾವೂರ. ಎಸ್, ದಾಳಿಯಲ್ಲಿ ಈ ಬಾರಿ ಚಾಮುಂಡೇಶ್ವರಿ ಪಾವೂರ್ ತಂಡ. ಎಸ್, ಪಾವೂರ್ ಕಡೆಯ ದಾಳಿಗ ಜರ್ಸಿ ನಂಬರ್ 2 ದಾಳಿಯಲ್ಲೇ. ಓಹೋ, ಉತ್ತಮವಾದ ಪಂದ್ಯಾಟ ನೋಡಿ. ಬಲಿಷ್ಠವಾದ ರೈಡಿನಲ್ಲೇ ಈ ಬಾರಿ ದಾಂಡಿಸಿದರೆ ನೋಡಿ ಶಿವಶಕ್ತಿ ಕುಂಜತ್ತೂರು ತಂಡವನ್ನು ಮತ್ತೆ 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 ಒಂದರ ಮೇಲೆ ಒಂದು ಅಂಕವನ್ನು ಕಲೆ ಹಾಕಿಸುತ್ತಾ ಚಾಮುಂಡೇಶ್ವರಿ ಪಾವೂರು ಮುಂದಕ್ಕೆ ಬರುತ್ತಾ ಇದೆ ನೋಡಿ ಬಂಧುಗಳೇ. ಆಲ್ ಔಟ್ ಸಾಧ್ಯತೆ ಈ ಬಾರಿ ಆಲ್ ಔಟ್ ಆಗಿದೆ ಬಂಧುಗಳೇ. ನೋಡಿ, ವಿಭಿನ್ನ ಶೈಲಿಯಲ್ಲಿ ಆಟ. ಕೇವಲ ಊರಿನ ಆಟವಲ್ಲ, ಇದು ಪರ ಊರ ಆಟ. ಎಸ್ 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 14-6 14-6 ಇನ್ ಫೇವರ್ ಆಫ್ ಚಾಮುಂಡೇಶ್ವರಿ ಪಾವೂರ್. ಆಹಾ, ರೋಚಕ ಪಂದ್ಯಾಟ ನೋಡಿ. ಕಳೆದ ಪಂದ್ಯಾಟದಲ್ಲೇ ವಿಭಿನ್ನ ಶೈಲಿಯಲ್ಲಿ ಆಟವನ್ನೇ ಆಡುತ್ತಾ ನೋಡುಗರಿಗೆ ರೋಮಾಂಚನಕಾರಿಯಾದ ಕುತೂಹಲಕಾರಿಯಾದ ಆಟವನ್ನೇ ಆಡುತ್ತಾ ಶಿವಶಕ್ತಿ ಕುಂಜತ್ತೂರು ಒಂದು ಕಡೆಯಾದರೆ ಮತ್ತೊಂದು ಕಡೆಗಳೇ ಹೆಮ್ಮೆಯ ತಂಡ ಚಾಮುಂಡೇಶ್ವರಿ ಪಾವೂರ್. ನೆರೆಯವರಿಯ ತಂಡಗಳು ಇದೀಗ ಭಾಗವಹಿಸುತ್ತಾ ಸಮಯ 6 ಆಗಿದೆ. ಎಸ್, ಓಹೋ, ಡಿಸಿಷನ್ ಈಸ್ ಪೆಂಡಿಂಗ್. ಒಂದು ವೇಳೆ ಗಮನಿಸಿ, ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಯಾವುದೇ ಕಾರಣ ಕೂಡ ಹೊರಗೆ ಬಂದು ಮಾತಾಡಿದರಲ್ಲಿ ಟೆಕ್ನಿಕಲ್ ಪಾಯಿಂಟ್ ನೀಡಲಾಗುವುದು. ಗಮನಿಸಿ, ತಂಡದ ಆಟಗಾರರು ಹಾಗೂ ಹೊಲ ನಿಂತಹ ಎಲ್ಲ ಆಟಗಾರರು ಯಾವುದೇ ಕಾರಣಕ್ಕೂ ಕೂಡ ಹೊರಬಂದು ಮಾತಾಡುವಂತಿಲ್ಲ. 15-7 15-7 8 ಅಂಕಗಳ ಮುನ್ನಡೆಯಲ್ಲಿ ಚಾಮುಂಡೇಶ್ವರಿ ಪಾವೂರು ತನ್ನ ದಾಳಿಯಲ್ಲಿ ಹನುಮ
Hanuma from the side of Chamundeshwari Power. 8 points the lead of taken by the team of Shiva Shakti Kunjatur. Koneya 2 ನಿಮಿಷ. It's the last 2 minutes for the full time. 2 ನಿಮಿಷಗಳು ಮಾತ್ರ ಬಾಕಿ. 2 ನಿಮಿಷ ಸಾಕು ನಮಗೆ ಎನ್ನುವಂತಹ ಆಟ ನೋಡಿ. ಇದು ಕಣ್ಣಿಗೆ ನವರೇರಿಸುವಂತಹ ಆಟ ಈ ಬಾರಿ ಶಿವಶಕ್ತಿ ಕುಂಜತ್ತೂರು. ರೋಚಕ ಅತಿ ಮನೋಹರವಾದ ಪಂದ್ಯಾಟ ನೋಡಿ ಬಂಧುಗಳ. ಯಾವ ರೀತಿಯಲ್ಲಿ ಕೂಡ ಬದಲಾವಣೆ ಆಗಬಹುದು. ಇದೀಗ ಪ್ರಸ್ತುತ ತುಮಿನಾಡಿನ ಮಣ್ಣಿನಲ್ಲಿ ನಡೆಯುವಂತಹ ಪಂದ್ಯಾಟ. ಆಹಾ, ರೋಚಕ ಪಂದ್ಯಾಟ. ಒಂದು ಕಡೆ ಶಿವಶಕ್ತಿ ಕುಂಜತ್ತೂರು ಆದರೆ ಮತ್ತೊಂದು ಕಡೆ ಚಾಮುಂಡೇಶ್ವರಿ ಪಾವೂರ್. ನೆರೆಹೊರೆಯ ತಂಡಗಳು. ಹೆಸರು ಹಲವಾರು ಆದರೆ ಹೆಸರು ಒಂದು ಕಡೆ ಆದರೆ ಆಟಗಾರರು ವಿಭಿನ್ನ ಶೈಲಿಯಲ್ಲಿ ಆಡುವಂತಹ ಆಟಗಾರರು. ಹಲವಾರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಆಟಗಾರರು. ಇದು ಎಕ್ಸ್ಪೀರಿಯನ್ಸ್ ಬಲಿಷ್ಠ ಬಲಾಢ್ಯ ಆಟಗಾರರನ್ನು ಒಳಗೊಂಡಂತಹ ತಂಡ. ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. ಆಹಾ, ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. ಕ್ಯಾಪ್ಟನ್ ಪ್ಲೀಸ್ ನಾಟ್ ಲಾಸ್ಟ್ 1 ಮಿನಿಟ್. ಎಸ್, ಪಂದ್ಯಾಕೂಟ 18-8 18-8 ಇನ್ ಫೇವರ್ ಆಫ್ ಚಾಮುಂಡೇಶ್ವರಿ ಪಾವರ್. 18-8 10 ಅಂಕದ ಮುನ್ನಡೆಯಲ್ಲೇ ಈ ಬಾರಿ ಮತ್ತೆ 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 ಮುನ್ನಡೆಯಲ್ಲ ಚಾಮುಂಡೇಶ್ವರಿ ಪಾವರ್. ವಾಟ್ ಅ ಮ್ಯಾಚ್, ವಾಟ್ ಅ ಫ್ಯಾಂಟಾಸ್ಟಿಕ್ ಮ್ಯಾಚ್. ಈಸ್ ಅ ಬೇಡ್ ವೇಡ್. ಚಾಮುಂಡೇಶ್ವರಿ ಪಾವರ್ 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 ಪಾವರ್. ಎಸ್, 21-8 ಈ ಬಾರಿ ಮುಕ್ತಾಯದ ವೇಳೆಯಲ್ಲೇ ಪಂದ್ಯಾಕೂಟ ಮುಕ್ತಾಯವಾಗಿದೆ ನೋಡಿ. ಶಿವಶಕ್ತಿ ಕುಂಜತ್ತೂರು ಒಂದು ಕಡೆಯಲ್ಲಿ ಆದರೆ ಮತ್ತೊಂದು ಕಡೆಯಲ್ಲಿ ಚಾಮುಂಡೇಶ್ವರಿ ಪಾವರ್. ಆಹಾ, ದಿನಗಾಳಗ ಇದೀಗ ಮುಂದಿನ ಸುತ್ತಿಗೆ ತೇರ್ಗಡೆ ಆಗಿದೆ ಚಾಮುಂಡೇಶ್ವರಿ ಪಾವರ್. ಕ್ರೀಡಾಕೂಟದ ಪ್ರಥಮ ಸೆಮಿಫೈನಲಿಸ್ಟ್ ತಂಡವಾಗಿ ಬರ್ತಾ ಇದೆ ನೋಡಿ ನಿಮ್ಮ ಚಾಮುಂಡೇಶ್ವರಿ ಪಾವೂರು ತಂಡ. ತೃತೀಯ ಕ್ವಾರ್ಟರ್ ಫೈನಲ್ ತಂಡಗಳು ಬನ್ನಿ. ಶಿವಶಕ್ತಿ ವರ್ಗಾಡಿ ಅಂಡ್ ಫ್ರೆಂಡ್ಸ್ ಗರುಡ. ತೃತೀಯ ಕ್ವಾರ್ಟರ್ ಫೈನಲ್ ನ ಪಂದ್ಯಾಟ ತಂಡಗಳು ಬನ್ನಿ ಅಂತ ಶಿವಶಕ್ತಿ ವರ್ಗಾಡಿ ಅಂಡ್ ಫ್ರೆಂಡ್ಸ್ ಗರುಡ. ಟೀಮ್ ಆಫ್ ಫ್ರೆಂಡ್ಸ್ ಗರುಡ and Shivashakti Varkadi. ಕ್ವಾರ್ಟರ್ ಫೈನಲ್ ನ ಪ್ರಥಮ ತಂಡವಾಗಿ ಅಂಗಣ ಪ್ರವೇಶಿಸ್ತಾ ಇದೆ ನೋಡಿ ದ ಟೀಮ್ ಶಿವಶಕ್ತಿ ವರ್ಕಾಡಿ. ತೃತೀಯ ಕ್ವಾರ್ಟರ್ ಫೈನಲ್ ನ ತೃತೀಯ ತಂಡವಾಗಿ ಅಂಗಣ ಪ್ರವೇಶಿಸ್ತಾ ಇದೆ ನೋಡಿ. Give a big applause for the team. ನಮ್ಮ ಊರಿನ ಸ್ಥಳೀಯ ಮ್ಯಾನೇಜರ್ ಜೊತೆಗೆ ಬರ್ತಾ ಇದೆ ನೋಡಿ ಟೀಮ್ ಗರುಡ.
ಕಂಡು ಬರಬೇಕಾಗಿದೆ. ಪಂದ್ಯಾಕೂಟದ ಉತ್ತೀರ್ಣವಾದ ಪಂದ್ಯಾಟ ಇನ್ನು ಮುಂದೆ ಸಾಗುತ್ತಾ ಇದೆ ನೋಡಿ ಈ ಬಾರಿ. ಗರುಡ ಟೀಮ್ ಗರುಡ ಶಿವಶಕ್ತಿ ವರ್ಕಾಡಿ ಜೊತೆ ಟೀಮ್ ಗರುಡ ತುಮಿನಾಡು 2 ತಂಡಗಳ ಆಗಮನವಾಗಿದೆ ಬಂಧುಗಳ. ಇದೀಗ ತುಮಿನಾಡಿನ ಮಣ್ಣಿನಲ್ಲಿ ಪ್ರಸ್ತುತ ಪಂದ್ಯಾಟ ಕೂಟ. ಹುಡುಗರಿಗೆ ರೋಮಾಂಚನಕಾರಿಯಾದ ಪಂದ್ಯಾಕೂಟ ಇದೀಗ ಪ್ರಸ್ತುತ ತುಮಿನಾಡಿನ ಮಣ್ಣಿನಲ್ಲೇ. ಪ್ರಾರಂಭವಾಗಿದೆ ಸೆಣಸಾಟ. ಗರುಡ ಕಡೆಯಿಂದ ಪ್ರಥಮ ದಾಳಿ ಇದೀಗ ತುಮಿನಾಡಿನ ಮಣ್ಣಿನಲ್ಲೇ. ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ಕರೆ ಕೊಡ್ತಾ ಇದ್ದೇವೆ. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ತಯಾರಾಗಿ ಇತ್ತಂಡಗಳು ಕೂಡ ಮಹಾಲಿಂಗೇಶ್ವರ ಗರುಡ and Arasu Majal. Get ready for the third quarter final match. Malingeshwara Kunjattur and Arasu Majal. ವಿಭಿನ್ನ ಶೈಲಿಯಲ್ಲೇ ಕಳೆದ ಬಾರಿ ಪಂದ್ಯಾಕೂಟವನ್ನು ಮುಕ್ತಾಯಗೊಳಿಸಿದಂತಹ ಆಟಗಾರ ಇದೀಗ ವರ್ಕಾಡಿ ಪರವಾಗಿ ಆಟಗಾರ ಈ ಬಾರಿ ಸುಜೀತ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಅವರ ಬಂಧನವಾಗಿದೆ ಬಂಧುಗಳೇ. ವರ್ಕಾಡಿ ಪರ ಆಟಗಾರ ಶಿವಶಕ್ತಿ ವರ್ಕಾಡಿ ಪರ ಆಟಗಾರರ ಬಂಧನವಾಗಿದೆ ಈ ಬಾರಿ. ಗರುಡ ದ ಟೀಮ್ ಗರುಡ ತುಮಿನಾಡು. ಒನ್ ಆಫ್ ದಿ ಬೆಸ್ಟ್ ಟೀಮ್ ಗರುಡ. ದೀಪಕ್ ಹಾಗೂ ಅನಿಲ್ ಶ್ರೀಧರ್ ಇವರ ನೇತೃತ್ವದ ತಂಡ. ಗರುಡ ಒಂದು ಕಡೆಗೆ ಆದರೆ ಮತ್ತೊಂದು ಕಡೆ ಶಿವಶಕ್ತಿ ವರ್ಕಾಡಿ. Yes, here come jersey number 44. ಜಿಂಕೆಯ ವೇಗದ ಹಿಡಿತವನ್ನೇ ಕೂಡ ಬಂಧಿಸಬಲ್ಲ ಆಟಗಾರನ ಒಳಗೊಂಡಂತಹ ಆಟಗಾರರು ಇದೀಗ ಪ್ರಸ್ತುತ ತುಮಿನಾಡಿನ ಮಣ್ಣಿನಲ್ಲಿ ಟೀಮ್ ಗರುಡ. ದಾಳಿಯಲ್ಲಿ ಕಾಲಪ್ಪ ವಿಭಿನ್ನ ಶೈಲಿಯ ಆಟ, ಒಂದಕ್ಕೊಂದು ವಿಭಿನ್ನ ಬಂಧುಗಳೇ ಗಮನಿಸಿ. ಆಟದುದ್ದಕ್ಕೂ ರೋಮಾಂಚನಕಾರಿಯಾದ ಆಟ, ನೋಡುಗರಿಗೆ ರೋಮಾಂಚನ. ಸಮಯ ಬೆಳಗಿನ ಜಾವ 6 ಕಾಲಾದರೂ ಕೂಡ ಪಂದ್ಯಕೂಟ ವೀಕ್ಷಿಸಲು ಬಂದಂತಹ ವೀಕ್ಷಕರು ಇನ್ನೂ ಕೂಡ ನಿಂತಲ್ಲಿಂದ ಅಲ್ಲಾಡಲಂತ ಆಟ. ಇದೀಗ ಪ್ರಸ್ತುತ ಪಂದ್ಯಾಟ ತುಮಿನಾಡಿನ ಮಣ್ಣಿನಲ್ಲೇ. ಲೈನ್ ಅಂಪೈರ್ ಸಂಜರು ಗಟ್ಟಿಯಾದ ಪ್ಲೇ ಅಲ್ಪ, ರೆಡ್ ಸೈಡ್ ಇಲ್ಲ ಪೂರೈಕಿಡ್ಲ. ಎಸ್, ಲೈನ್ ಅಂಪೈರ್ ಆಗಿ ನಮ್ಮೊಂದಿಗೆ ಸಹಕರಿಸಿದಂತಹ 2 ತುಮಿನಾಡಿನ ಶ್ರೀ ಮಹಾಕಾಳಿ ಕ್ರೀಡಾ ಬಲಗದ ಕಬಡ್ಡಿ ಪಟ್ಟುಗಳು ಅಂತಲೇ ಹೇಳ್ಬೋದು. ಒಂದು ಕಡೆ ಆಕಾಶ್ ಆದರೆ ಮತ್ತೊಂದು ಕಡೆ ಭುವನ್ ತುಮಿನಾಡು. ಈ 2 ಆಟಗಾರರು ಗಮನಿಸಬಹುದು, ಕಳೆದ 2-3 ವರ್ಷಗಳಿಂದ ತುಮಿನಾಡಿನಲ್ಲಿ ಯಾವುದೇ ರೀತಿಯ ಕಬಡ್ಡಿ ಆದರೂ, ಹೊರಗಿನಲ್ಲಿ ಯಾವುದೇ ರೀತಿಯ ಕಬಡ್ಡಿ ಆದರೂ ಪಂದ್ಯಾಟ ನಡೆದರೂ ಅಲ್ಲಿ ಹೋಗಿ ಒಂದು ಬಹುಮಾನವನ್ನು ತರುವಲ್ಲಿ ಯಶಸ್ವಿಯಾದಂತಹ ಆಟಗಾರರು ಆಕಾಶ್ ಮತ್ತು ಭುವನ್. ಇವರನ್ನು ಕೂಡ ಇವತ್ತಿಗೆ ನೆನಪಿಸುತ್ತಾ ಇವರಿಗೆ ಕೂಡ ಜೋರಾದ ಚಪ್ಪಲೆಯನ್ನು ಬಾರಿಸುತ್ತಾ ನಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಇವರನ್ನು ಗೌರವವನ್ನು ನೀಡುತ್ತಿದ್ದೇವೆ. ದಾಳಿಯಲ್ಲೇ ಜರ್ಸಿ ನಂಬರ್ 9 ಗರುಡ. ಎಲ್ಲರ ಹೆಸರು ಗರುಡವಾಗಿದೆ, ಯಾಕಂದರೆ ಇವರು ಗರುಡನ ರೀತಿ ಹಾರಾಡುತ್ತಾ, ಜಿಗಿಯುತ್ತಾ, ಸೆಣಸಾಡುತ್ತಾ, ಬೇಟೆಯಾಡುತ್ತಾ, ಒಬ್ಬರ ಮೇಲೆ ಒಬ್ಬರಂತೆ ಆಟವಾಡುತ್ತಾ ಇದ್ದಾರೆ ನೋಡಿ ಟೀಮ್ ಗರುಡ. ಐದು 0
5 ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ಟೀಮ ಗರುಡ. 1 ಪಾಯಿಂಟ್. ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿದೆ. ಆಟಗಾರರು ಗಮನಿಸಿ, ಯಾವುದೇ ಕಾರಣಕ್ಕೂ ಕೂಡ ಎಸ್ ದಾಳಿಯಲ್ಲ ಈ ಬಾರಿ ಜೆರ್ಸಿ ನಂಬರ್ 9 ಗರುಡ. ದ ಟೀಮ್ ಈಸ್ ಅ ಗರುಡ. ಆದರೆ ಪ್ರತಿ ದಾಳಿಯಲ್ಲಿ ನಮ್ಮ ಎಲ್ಲರ ಮೆಚ್ಚಿನ ಆಟಗಾರ ಸುಜಿತ್ ಅವರಿದ್ದಾರೆ ನೋಡಿ. ಇನ್ನೂ ಕೂಡ ವರ್ಕಾಡಿ ಬರ ಆಟಗಾರ ಸುಜಿತ್ ಅವರು ಇನ್ನೂ ಕೂಡ ಇದ್ದಾರೆ. ಅವರಿದ್ದರೆ ಸಾಕು, ಪಂದ್ಯಾಕೂಟದಲ್ಲಿ ಯಾವ ರೀತಿಯ ಬದಲಾವಣೆ ಬೇಕಾದರೂ ಆಗಬಹುದು ಎಂಬ ನಿರೀಕ್ಷೆಯಲ್ಲೇ ಇದೀಗ ಪ್ರೇಕ್ಷಕರು ಇದ್ದಾರೆ ನೋಡಿ. ಸುಜಿತ್ ಇವರ ನೇತೃತ್ವದ ತಂಡ ಶಿವಶಕ್ತಿ ವರ್ಕಾಡೆ. ಎಸ್ ದಾಳಿಯಲ್ಲಿ ಮತ್ತೋರ್ವ ಆಟಗಾರ ಶಿವಶಕ್ತಿ ವರ್ಕಾಡಿ ಬರ ಆಟಗಾರ ಜೆರ್ಸಿ ನಂಬರ್ 06. ಉತ್ತಮವಾದ ಆಟಗಾರ. ಕಳೆದ ಬಾರಿ ಹಲವಾರು ಅಂಕವನ್ನು ತಮ್ಮ ತಂಡಕ್ಕೋಸ್ಕರ ಅಳವಡಿಸಿದಂಥ ತಂಡಗಾರ. ಒಂದರ ಮೇಲೆ ಒಂದು ಅಂಕವನ್ನೇ ಪಡೆದುಕೊಂಡು ತನ್ನ ವಿಜೇತ ಸ್ಥಾನಕ್ಕೆ ಗೊಳಿಸಿದಂತಹ ಆಟಗಾರ ಸುಜಿತ್ ಒಂದು ಕಡೆಯಾದರೆ ಮತ್ತೊಂದು ಕಡೆ ಜೆರ್ಸಿ ನಂಬರ್ 06. ಎಸ್ ದಾಳಿಗೆಲ್ಲ ಈ ಬಾರಿ ವಿಫಲತೆ ಕಂಡುಕೊಂಡಿದೆ ನೋಡಿ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ಎಸ್ ಬಹು ನಿರೀಕ್ಷಿತ ಆಟಗಾರ ಶಿವಶಕ್ತಿ ವರ್ಕಾಡಿಯ ಪರ ಭರವಸೆಯ ಆಟಗಾರ ಸುಜಿತ್ ಈ ಬಾರಿ ದಾಳಿಯಲ್ಲೇ. ಎಸ್ ಸುಜಿತ್ ಕಳೆದ ಪಂದ್ಯಾಟದಲ್ಲಿ ಹಲವಾರು ಪಂದ್ಯಾಟವನ್ನೇ ಆಡುತ್ತಾ ಆಹಾ ಬಂಧನವಾಗಿದೆ ನೋಡಿ. ಶಿವಶಕ್ತಿ ವರ್ಕಾಡಿಯ ಚಿರತೆಯನ್ನೇ ಬಂಧಿಸಿದ್ದಾರೆ ಈ ಬಾರಿ ಗರುಡ 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 ಗರುಡ. ಸ್ಕೋರ್ 10-1. 10-1 ಅಂಕಗಳ ಮುನ್ನಡೆಯಲ್ಲಿ ಟೀಮ ಗರುಡ. ಬಿಸಿ ಮುಟ್ಟಿದ ಚಿರತೆ, ಬಿಸಿ ಕಾದಿದೆ ನೋಡಿ ಚಿರತೆ. ಇದು ಚಿರತೆ, ಸುಜಿತ್ ಚಿರತೆ ವರ್ಕಾಡಿ. ಶಿವಶಕ್ತಿ ವರ್ಕಾಡಿ ಪರ ಆಟಗಾರ ಸುಜಿತ್ ಬರು ನಿರೀಕ್ಷಿತ ಆಟಗಾರ, ಭರವಸೆಯ ಆಟಗಾರ ಸುಜಿತ್ ಇವರ ದಾಳಿಯಲ್ಲಿ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ ಈ ಬಾರಿ ಶಿವಶಕ್ತಿ ವರ್ಕಾಡಿ ತಂಡಕ್ಕೆ. 7-10 ಇನ್ ಫೇವರ್ ಆಫ್ ಗರುಡ. 3-10 ಸಾರಿ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಈ ಬಾರಿ 11-3 ಇನ್ ಫೇವರ್ ಆಫ್ ಗರುಡ. 11-3 ಎಂಬಂತೆ 8 ಅಂಕಗಳ ಮುನ್ನಡೆಯಲ್ಲಿದೆ ಟೀಮ ಫ್ರೆಂಡ್ಸ್ ಗರುಡ. ಮಿಸ್ಟರ್ ದೀಪು ತೂಮಿನಾಡ್ ಇವರ ನಾಯಕತ್ವದಲ್ಲಿ ನೇತೃತ್ವದಲ್ಲಿ ಪಳಗಿದಂತ ತಂಡವಾಗಿದೆ ಟೀಮ. ಆಹಾ ಸುಜಿತ, ಇದು ಪಂದ್ಯಾಟ, ಇದು ಪಂದ್ಯಾಕೂಟ ನೋಡಿ. ಸುಜಿತ್ ಅವರು ನಾನು ಅವಾಗಲೇ ಹೇಳಿದೆ, ಯಾವ ಕ್ಷಣದಲ್ಲಿ ಬೇಕಾದರೂ ತಮ್ಮ ಆಟವನ್ನು ಬದಲಾವಣೆ ಮಾಡುವಂಥ ಚಾತುರ್ಯವುಳ್ಳಂಥ ಆಟಗಾರ ಸುಜಿತ್ ವರ್ಕಾಡೆ. ಇದು ನಮ್ಮ ನಾಡಿನ ಹುಲಿ ಚಿರತೆ, ಇದು ಮಿಂಚಿನ ವೇಗದ ಚಿರತೆ ಸುಜಿತ್. ಎಸ್ ಮಧ್ಯಂತರ ವೇಳೆಯಲ್ಲೇ ತಂಡದ ಅಂಕಪಟ್ಟಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಂಡು ಬಂದಿಲ್ಲ. 11-5 ಇನ್ ಫೇವರ್ ಆಫ್ ಟೀಮ್ ಗರುಡ. 5-11 ಬಾಯ್ಸ್ ಬಲಿಗೆ 5-11 ಇನ್ ಫೇವರ್ ಆಫ್ ಟೀಮ್ ಗರುಡ ತುಮಿನಾಡು. ಎಸ್ ಹಲವಾರು ಪ್ರತಿಭಾವಂತ ಆಟಗಾರನ ಒಳಗೊಂಡಿದ್ದ ತಂಡಕ್ಕಾಗಿದೆ ನೋಡಿ ಟೀಮ್ ಗರುಡ. ಹನ್ನೊಂದು ಐದು ಇನ್ ಫೇವರ್ ಆಫ್ ಟೀಮ್ ಗರುಡ. ಎಸ್ ಮತ್ತೆ ಸುಜಿತ್ ದಾಳಿಯಲ್ಲ, ಮಿಂಚಿನ ವೇಗದ ಚಿರತೆ, ಈ ಪಂದ್ಯಾಕೂಟದ ಚಿರತೆ ಎಂದೇ ಹೆಸರಾಂತಗೊಂಡ ಅಷ್ಟು ಸುಲಭವಿಲ್ಲ ನಮ್ಮ ಚಿರತೆಯನ್ನು ಬಂಧಿಸಲು. ಉತ್ತಮವಾದ ಪ್ರಯತ್ನ ನೋಡಿ ಈ ಬಾರಿ ಸುಜಿತ್ ಅವರ ಕಡೆಯಿಂದ.
ಎಸ್ ದಾಳಿಯಲ್ಲಿ ಈ ಬಾರಿ ಟೀಮ್ ಗರುಡ ಪರ ಆಟಗಾರ ಆಹಾ ಸೋಲೋ. ಇದು ಪಂದ್ಯಾಟ ನೋಡಿ, ಒಬ್ಬನೇ ಟ್ಯಾಕಲ್, ಸೂಪರ್, ಇದು ವಂಡರ್ಫುಲ್ ಟ್ಯಾಕಲ್ ಈ ಬಾರಿ ನೋಡಿ ನಡೆದಿದೆ. ಪಾವೂರ್ ಕಡೆಯಿಂದ ಮತ್ತೋರ್ವ ಆಟಗಾರನ ಮತ್ತೆ 6-11 ಮತ್ತೆ ಸುಜಿತಾ 6 ಅಂಕಗಳ ಮುನ್ನಡೆಯಲ್ಲಿ ಟೀಮ ಗರುಡ. ಎದುರಾಳಿ ತಂಡ ಯಾವುದೇ ಆಗಿರಲಿ ನನ್ನ ಆಟ ಮಾತ್ರ ಬದಲಾಗುವುದಿಲ್ಲ ಎಂಬುವ ನಿರೀಕ್ಷೆಯಲ್ಲೇ ನನ್ನ ಆಟಕ್ಕೆ ಯಾವುದೇ ಬದಲಾವಣೆ ಇಲ್ಲ ಎಂಬುವ ಕಾತುರದಲ್ಲೇ ಇದೀಗ ನೋಡಿ ಸುಜಿತ್ ಅವರ ಆಟ ಮತ್ತೆ 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 in the team is yes, third umpire call. ಎಸ್ ಥರ್ಡ್ ಅಂಪೈರ್ ಕಾಲ್. ನಿರೀಕ್ಷೆಯ ಆಟ ಮಧ್ಯಂತರ ವೇಳೆಯಲ್ಲೇ ಮತ್ತೊಮ್ಮೆ ಥರ್ಡ್ ಅಂಪೈರ್ ಕಾಲ್ ಆಗಿದೆ. ಡಿಸ್ಪ್ಲೇ ಮೇಲೆ ಬರುವಂತಹ ಆಟಗಾರರು ಯಾವುದೇ ರೀತಿಯ ಶೈಲಿಯಲ್ಲೇ ತಮ್ಮ ಚಾತುರ್ಯನ್ನು ಮೆಲೆದಿದ್ದಂತೆ ಅಂತ ನೋಡೋಣ. ಇದೀಗ ಕೆಲವೇ ಕ್ಷಣಗಳಲ್ಲೇ ನಿರೀಕ್ಷೆಯ ತೀರ್ಪು ಬರಲಿದೆ. ಎಸ್, ಪಂದ್ಯಕೂಟದ ಆಟಗಾರರ ನಿರೀಕ್ಷೆ ಥರ್ಡ್ ಅಂಪೈರಲ್ಲಿದ್ದರೆ ನೋಡುಗರ ನಿರೀಕ್ಷೆ ಅಲ್ಲಿ ಕ್ಯಾಂಟೀನ್ ಮೇಲೆ ಇರಲಿ. ಅಲ್ಲಿ ನಿಮಗೆ ಬಿಸಿ ಬಿಸಿ ಕಬಾಬ್ ಮತ್ತು ಜ್ಯೂಸನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಗಗನ್. ಎಸ್, ಅಂಪೈರ್ ತೀರ್ಮಾನ ಸ್ಪಷ್ಟವಾಗಿದೆ. ಅಂಪೈರ್ ತೀರ್ಮಾನ ಸ್ಪಷ್ಟವಾಗಿದೆ ಬಂಧುಗಳೇ. ರಿವ್ಯೂ ಅನ್ಸಕ್ಸಸ್ಫುಲ್ ಆಗಿದೆ ಬಂಧುಗಳ. ದಾಳಿಯಲ್ಲ ಈ ಬಾರಿ ಸುಜಿತ್ಗೆ ಮತ್ತೊಂದು ಅಂಕ ಸೇರ್ಪಡೆಯಾಗಿದೆ. ಚಿರತೆ ಈಸ್ ಅ ಮ್ಯಾನ್, ಒನ್ ಮ್ಯಾನ್. (13-7) 13-7 ಇನ್ ಫೇವರ್ ಆಫ್ ಟೀಮ್ ಗರುಡ. ಓಹೋ, ನಿರೀಕ್ಷೆಯ ಆಟಗಾರ, ಬಿರುಸಿನ ಆಟಗಾರ ಚಿರತೆ. ಇದು ಚಿರತೆ, ಇದು ವರ್ಕಾಡಿಯ ಚಿರತೆ ನೋಡಿ ಸುಜಿತ. 9-13 ಆಹಾ, ಯಾವುದೇ ಕ್ಷಣಗಳಲ್ಲಿ ಕೂಡ ಆಟದಲ್ಲಿ ಬದಲಾವಣೆ ಕಂಡುಕೊಳ್ಳುವ ಯಾವುದೇ ರೀತಿಯ ಸಾಧ್ಯತೆ ಇದೆ ನೋಡಿ ಬಂಧುಗಳ. ಇದು ಸುಜಿತನ ಆಟ, ಇದು ವರ್ಕಾಡಿಯ ಹುಲಿ. ಆಟದುದ್ದಕ್ಕೂ ರೋಮಾಂಚನಕಾರಿ ಆಟ ಮತ್ತು 2 ಅಂಕ ಇಸ್ ಅ ಟೀಮ್ ಗರುಡ. 15-9 6 ಅಂಕದ ಮುನ್ನಡೆ. 15-9 ಇನ್ ಫೇವರ್ ಆಫ್ ಟೀಮ್ ಗರುಡ. ಜಿದಿನ ಹೋರಾಟ ನೋಡಿ ಬಂಧುಗಳೇ. ಎಸ್, ಮತ್ತೆ ಸುಚಿತ ದಾಳಿಯಲ್ಲ. ವರ್ಕಾಡಿಯ ಚಿರತೆ ಎಂದೇ ಖ್ಯಾತಿಯಾದ ಆಟಗಾರ ಇದೀಗ ಜಿಂಕೆಗೆ ಜಿಗಿತದಲ್ಲೇ ಚಿರತೆಯ ಬೇಟೆಯನ್ನು ಆಡುತ್ತಾ. ಎಸ್ 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 ಆಹಾ, ಆಟದ ಶೈಲಿ ನೋಡಿ, ಇದು ಬೆಳವಣಿಗೆಯ ಆಟ. ಆಹಾ, 100% ಕಾನ್ಫಿಡೆಂಟ್ ಅಲ್ಲಿ ಮತ್ತೊಂದು ಆಟಗಾರ ವಂದನವಾಗಿದೆ. ಈಸ್ ಅ ಮ್ಯಾನ್, ಸುಜಿತ್ ವರ್ಕಾಡೆ. One man show is a calm.
ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ ಬಂಧುಗಳೇ ಟೀಮ್ ಗರುಡ. ಒಂದು ಕಡೆ ಗರುಡ ಆದರೆ ಮತ್ತೊಂದು ಕಡೆ ಚಿರತೆ. ಇದು ವರ್ಕಾಡಿಯ ಚಿರತೆ ಬಂಧುಗಳೇ, ಗಮನಿಸಿ. ಸುಜಿತ್, ಜಿಂಕೆಯ ಜಿಗಿತ, ಚಿರತೆಯ ಬೇಟೆ, ಇದು ಸುಜಿತ. ಲಾಸ್ಟ್ 3 minutes ಕಾಲ್ ಆಗ್ತದೆ. ಲಾಸ್ಟ್ 3 minutes ಕಾಲ್ ಆಗಿದೆ. 12-16 ಕರೆಕ್ಟ್ ರೈಟ್? 12-16 ರೈಟ್? 12-16 12-16 ಇನ್ ಫೇವರ್ ಆಫ್ ಗರುಡ. 12-16 ಇನ್ ಫೇವರ್ ಆಫ್ ಟೀಮ್ ಗರುಡ. ಜಿಂಕೆಯ ಜಿಗಿತದಲ್ಲೇ, ಚಿರತೆಯ ವೇಗದಲ್ಲೇ, ಹದ್ದಿನ ಬೇಟೆಯಲ್ಲೇ ಪ್ರಸ್ತುತ ಸುಜಿತ್ ವರ್ಕಾಡಿ. ಗಮನಿಸಿ, ಇದು ಒಂದು ನಮ್ಮ ಸ್ಥಳೀಯ ಆಟಗಾರನ ಆಟವಲ್ಲ ಅಟ್ಟಹಾಸ. ಎಸ್, ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ಇಸ್ ಅ ಟೀಮ್ ಗರುಡ. ಎಸ್, ಟೈಮ್ ಔಟ್ ಆಗಿದೆ ನೋಡಿ ಬಂಧುಗಳೇ. ಆಟದುದ್ದಕ್ಕೂ ಕುತೂಹಲಕಾರಿಯಾದ ಆಟ, ನೋಡುಗರಿಗೆ ರೋಮಾಂಚನಕಾರಿಯಾದ ಆಟ. ಇದು ತುಮಿನಾಡಿನ ಮಣ್ಣಿನಲ್ಲೇ ಪ್ರಸ್ತುತ ಪಂದ್ಯಾಟ. 3 ನಿಮಿಷ ಕಾಲ್ ಆಗಿದೆ. 3 ನಿಮಿಷ ಕಾಲ್ ಆಗಿದೆ. 17-12 ಅಕ್ಲಾಂಡಾಂದ್ ಟೈಮ್ ಔಟ್ ಆಂಡ್ ಟೈಮ್ ಔಟ್ ಓವರ್ ಇಸ್ ಓವರ್. ಟೈಮ್ ಔಟ್ ಓವರ್. 17-12 in favor of team Garuda. Super tackle is on. ಸೂಪರ್ ಟ್ಯಾಕಲ್ ಇಸ್ ಒನ್. ಆದರೆ ಅಲ್ಲಿರೋದು ಚಿರತೆ ವೇಗ. ಸುಜಿತ್ 13-17 ಇನ್ ಫೇವರ್ ಆಫ್ ಟೀಮ್ ಗರುಡ. 13-17. ಆಟ ನೋಡಿ ಬಂಧುಗಳೇ, ಗಮನಿಸಿ. ಅತ್ಯಂತ ಚಾತುರ್ಯತೆಗೊಳಗೊಂಡಂತಹ ತಂಡವಾಗಿದೆ ದ ಟೀಮ್ ಗರುಡ. ದೀಪಕ್ ಇವರ ನೇತೃತ್ವದ ತಂಡಾಗಿದೆ ನೋಡಿ ಟೀಮ್ ಗರುಡ. ಓ, ಜಿಗಿತದಲ್ಲೇ ವಿಫಲತೆ. ಇದು ಜಾರ್ಬಂಡಿಯ ವೇಗದಲ್ಲಿ ಜಾರಿದೆ ನೋಡಿ ಬಂಧುಗಳೇ. ಅಂಕಪಟ್ಟಿ ಈ ಬಾರಿ 14-18. 4 ಅಂಕದ ಮುನ್ನಡೆಯಲ್ಲೇ ಇದೀಗ ಪ್ರಸ್ತುತ ಪಂದ್ಯಾಟವೇ ಬದಲಾಗಿದೆ ಬಂಧುಗಳೇ. ಪ್ರಸ್ತುತ ಪಂದ್ಯಾಟವೇ ಬದಲಾಗಿದೆ. ವೇಟ್ ಸ್ಕೋರ್ ಹೇಳ್ತೇವೆ. ಸರಿ ಬೋನಸ್ ಉಂಟು. 18. ಓಕೆ ವೇಟ್ 18-17. ಸರಿ, 17 ಇನ್ ಫೇವರ್ ಆಫ್ ಗರುಡ. ಅವರಿಗೆ 17. ವೇಟ್ 19-17. 19-17 ಸರಿಯಾ? ಎಸ್, ಅದರಲ್ಲಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೇವೆ. ಕ್ಯಾಪ್ಟನ್ ಮಾತ್ರ ಮಾತಾಡಿ ಟೆಕ್ನಿಕಲ್ ಪಾಯಿಂಟ್ ನೀಡಲಾಗ್ತದೆ. ಇತ್ತಂಡಗಳಿಗೂ ಸೂಚನೆ ಕೊಡ್ತಾ ಇದ್ದೇವೆ. ಕ್ಯಾಪ್ಟನ್ ಬಿಟ್ಟು ಯಾರಾದರೂ ಬೇರೆಯವರು ಮಾತಾಡಿದ್ರೆ ಟೆಕ್ನಿಕಲ್ ಪಾಯಿಂಟ್ ನೀಡಲಾಗ್ತದೆ. 18-17 ಇನ್ ಫೇವರ್ ಆಫ್ ಟೀಮ್ ಗರುಡ. ಓಕೆ, 18-17 ಇನ್ ಫೇವರ್ ಆಫ್ ಟೀಮ್ ಗರುಡ. 1 ಅಂಕದ ಮುನ್ನಡೆಯಲ್ಲ ಟೀಮ್ ಗರುಡ. 17-18. 18-17. ದಾಳಿಯಲ್ಲಿ ಈ ಬಾರಿ ಜರ್ಸಿ ನಂಬರ್ 9
ದಾಳಿಯಲ್ಲಿ ಈ ಬಾರಿ ವರ್ಕಾಡಿ ಬರ ಆಟಗಾರ ಜರ್ಸಿ ನಂಬರ್ 44. ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ, ಗಮನಿಸಿ ಆಟಗಾರರು, ಗಮನಿಸಿ ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. ಅಂಕಪಟ್ಟಿಯಲ್ಲೇ 20-17 ಇನ್ ಫೇವರ್ ಆಫ್ ಟೀಮ್ ಗರುಡ. ಆಟದುದ್ದಕ್ಕೂ ರೋಮಾಂಚನ, ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ನೋಡಿ. ಇಸ್ ಅ ಟೀಮ್, ಇಸ್ ಅ ಗರುಡ 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 ಗರುಡ. ಮತ್ತೊಂದು 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 ಚಿರತೆಯ ವೇಗದ ಸುಜಿತನ ದಾಳಿಗೆ ನಿರೀಕ್ಷೆ ಇತ್ತು. ಮುಕ್ತಾಯದ ವೇಳೆ ನೋಡಿ ಬಂಧುಗಳೇ, ಇದು ವಂಡರ್ಫುಲ್ ಮ್ಯಾಚ್, ಒನ್ ಆಫ್ ದ ಬ್ಯೂಟಿಫುಲ್. ಮತ್ತೊಂದು 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 ಮಗದೊಮ್ಮೆ 1ರ ಮೇಲೆ 1 ಅಂಕ ಪಂದ್ಯಕೂಟ ಸಾಗ್ತಾ ಇದೆ ನೋಡಿ. ಧನ್ಯವಾದಗಳು ಟೀಮ್ ವರ್ಕಾಡಿ, ಧನ್ಯವಾದಗಳು ಟೀಮ್ ವರ್ಕಾಡಿ, ಹಾಗೆ ವಿಜೇತ ತಂಡಕ್ಕೆ ಕೂಡ ಧನ್ಯವಾದಗಳು. ಸುಜಿತ್ ಕುಂಜತ್ತೂರು ಮನೆಗೆ ಮಜಾ ಲೆವೆಲ್ಗೆ ರೆಡ್ ಟೀಮಿಲ್ಲ ಮಲ್ಲಿಗೇಶ್ವರ ಕುಂಜತ್ತೂರಿಂದ ಅರಸು ಮಜಾ. ಬರ್ತಾ ಇದೆ ನೋಡಿ, 2 ಪ್ರತಿಷ್ಠಿತ ತಂಡಗಳ ಕಾದಾಟ ಬರ್ತಾ ಇದೆ. ನಮ್ಮ ಊರಿನ ಸ್ಥಳೀಯ 2 ತಂಡಗಳು ತೃತೀಯ ಕ್ವಾರ್ಟರ್ ಫೈನಲ್ಗೆ ಬರ್ತಾ ಇದೆ ನೋಡಿ. ದ ಟೀಮ್ ಮಹಾಲಿಂಗೇಶ್ವರ ಕುಂಜತ್ತೂರು. ರೀತಿಯಲ್ಲಿ ಎದುರಾಳಿ ತಂಡವಾಗಿ ಬರ್ತಾ ಇದೆ ದ ಟೀಮ್ ಅರಸು ಫ್ರೆಂಡ್ಸ್ ಮಜಾ. ಅರಸು ಫ್ರೆಂಡ್ಸ್ ಮಜಲ್ ಬರಡಿಗ ಸುಜಿತ್ ವರ್ಕಾಡಿ ಟೀಮದ ಸುಜಿತ್ ಅವರ ವೇದಿಕೆ ನಡೆಬಲೆ. ಸುಜಿತ್ ವರ್ಕಾಡಿ ಟೀಮದ ಸುಜಿತ್ ಅವರ ವೇದಿಕೆ ನಡೆಬಲೆ. ಸುಜಿತ್ ಶಿವಶಕ್ತಿ ವರ್ಕಾಡಿ ಕೊಂಕಣಿನ ಸುಜಿತ್ ಅವರ ವೇದಿಕೆ ನಡೆಬಲೆ. ಚಪ್ಪಾಳೆ ಬರಲಿ. ಮಲ್ಲಿಗೇಶ್ವರ ಕುಂಜತ್ತೂರು ತಂಡಕ್ಕೆ ಎದುರಾಳಿ ತಂಡವಾಗಿ ಬರುತ್ತಾ ಇದೆ ನೋಡಿ ಟೀಮ ಅರಸು ಫ್ರೆಂಡ್ಸ್ ಮಜಾ. ಶಿವಶಕ್ತಿ ವರ್ಗಾಡಿದ ಸುಜಿತ್ ಅವರ ಬಲೆಗೆ ಮಿಸ್ಟರ್ ಸುಜಿತ್ ಬಲೆ ವೇದಿಕೆ ದಾಡಿ ಬಲವರ ಸುಜಿತ್. ಸುಜಿತ ಬರ್ತೀರಿ ಒಂಜಿ ಜೋರಾಯಿನೊಂಜಿ ಕೈ ತಾಟಿಕೊರ್ಲಿ ಆ ಸುಜಿತ್ ಒಂಜಿ ಜೋರಾಯಿನೊಂಜಿ ಕೈ ಚಪ್ಪಾಳೆ ಕೊರ್ಲೆ. ಆ ಶಿವಶಕ್ತಿ ವರ್ಕಾಡಿಡ್ ಒಂಜಿ 1 ಮ್ಯಾನ್ ಆರ್ಮಿ ಅದು ಒಂಜಿ ಅದ್ಭುತವಾಯಿನೊಂಜಿನಿ ಒಂಜಿ ಕಬಡ್ಡಿ ಕ್ರೀಡೆನೊಂಜಿ ನುವಲ್ತೆರ್ ಅರ್ರೆಗೊಂಜಿ ಕಟ್ಟಿರ್ದೊಂಜಿ ಎಲ್ಲಿ ಒಂಜಿ ಗೌರವ ಕಾಣಿಕೆ. ಸಾ ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಸುಜಿತ್ ವರ್ಕಾಡಿ. ಓಕೆ, ಪಂದ್ಯಾಟ ಮುಂದುವರಿತಾ ಇದೆ. ತೃತೀಯ ಕ್ವಾರ್ಟರ್ ಫೈನಲ್ ಸಮೀಪಿಸ್ತಾ ಇದೆ. 2 ತಂಡಗಳು ಓಕೆ 2 ತಂಡಗಳು ಸೆಮಿಫೈನಲ್ ಪ್ರವೇಶಿಸಿದೆ. ಒಂದು ಕಡೆಯಲ್ಲಿ ಚಾಮುಂಡೇಶ್ವರಿ ಪವರು, ಅದೇ ರೀತಿಯಲ್ಲಿ ಮತ್ತೊಂದು ಕಡೆಯಲ್ಲಿ
ಫ್ರೆಂಡ್ಸ್ ಗರುಡ ತುಮಿನಾಡ್. ಜೊತೆಯಲ್ಲಿ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ಅರಸು ಫ್ರೆಂಡ್ಸ್ ಮಜಾಲ್ ಎದುರಾಳಿಯಾಗಿ ಮಹಾಲಿಂಗೇಶ್ವರ ಕುಂಜತ್ತೂರ್. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ಕರೆ. ಕ್ರೀಡಾಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ನವಶಕ್ತಿ ತುಮಿನಾಡು ಎದುರಾಳಿಯಾಗಿ SP ಕಿದೂರ್. ಈ ನಡುವೆ ದಾಳಿಯಲ್ಲಿ ಶಿವ ಕುಂಜತ್ತೂರ್ ಬೋನಸ್ಗಾಗಿ ಪ್ರಯತ್ನದ ನಡುವೆ ಯಾವುದೇ ಅಂಕಗಳು ಇನ್ನೂ ದಾಖಲಾಗಿಲ್ಲ. ಇತ್ತಂಡಗಳ ಕಡೆಯಲ್ಲೂ 0-0 ಎಂಬಂತೆ ಮುಂದುವರಿತಾ ಇದೆ. ಈ ಬಾರಿ ದಾಳಿಯಲ್ಲಿ ನೋಡಿ 9 ನಂಬರ್ ಜೆಸಿದಾರಿ ಜೀವಿತ್ ಫ್ರಮ್ ದ ಸೈಡ್ ಆಫ್ ಅರಸು ಫ್ರೆಂಡ್ಸ್ ಮಜಾಲ್. ಶ್ರೇಷ್ಠ ಮಟ್ಟದ ದಾಳಿಯ ನಡುವೆ ಒಂಟಿ ಅಂಕದ ಸೇರ್ಪಡೆಯೊಂದಿಗೆ ಪ್ರಥಮ ಅಂಕ ಲಭ್ಯವಾಗುತ್ತಾ ಇದೆ. ಥರ್ಡ್ ರೈಡ್, ಡೂ ಆರ್ ಡೈ ರೈಡ್ ಎಂಬ ಸಿಚುವೇಶನ್ ನಲ್ಲಿ 2 ನಂಬರ್ ಜೆಸಿದಾರಿಯ ಪರಿಚಯವಾಗುತ್ತಾ ಇದೆ. 1-0 ಎಂಬಂತೆ ಈ ಬಾರಿ ನೋಡಿ ಅಂಬೋ ಅನಗತ್ಯ ಅಂಕಕ್ಕಾಗಿ ಹೋರಾಟದ ನಡುವೆ 1-1 ಎಂಬಂತೆ ಸಮಬಲದ ಹೋರಾಟದಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ. 1 each now. ಈ ನಡುವೆ ದಾಳಿಯಲ್ಲಿ ಹಂಸಾ ಕೇವಲ 1 ಅಂಕದ ಸೇರ್ಪಡೆಯ ನಡುವೆ 2 ನಂಬರ್ ಜೆಸಿದಾರಿ ಹಂಸಾ. It's a time out for the side of Arasu Friends Majal. Sorry, Kunjattur. Point 2-1 in favor of Majal. 2-1 ಎಂಬಂತೆ 1 ಅಂಕದ ಮುನ್ನಡೆಯಲ್ಲಿ ಮುಂದುವರಿತಾ ಇದೆ ಪಂದ್ಯಾಟ ನೋಡಿ. ಎರಡು ಒಂದು ಅಂಕದ ಮುನ್ನಡೆಯಲ್ಲಿ ಪಂದ್ಯಾಟ. ಅರಸು ಫ್ರೆಂಡ್ಸ್ ಮಜಾಲ್ ಮುನ್ನಡೆಯಲ್ಲಿ 2-1. ದಾಳಿಯಲ್ಲಿ ಮತ್ತೆ ಹಂಸಾ. ಎಸಿ ನಡುವೆ ಮತ್ತೆ ಶ್ರೇಷ್ಠ ಮಟ್ಟದ ಹಿಡಿತದ ಮುಖೇನ ಪಂದ್ಯಾಟ ಸಮಬಲದಲ್ಲಿ ಮುಂದುವರಿದು ಬರುತ್ತಾ ಇದೆ. 2-2 2-2 ಎಂಬ ಸೂಚನೆ ಬರುತ್ತಾ ಇದೆ.
3-2 3-2 3-2 ಎಂಬಂತೆ ಒಂದು ಅಂಕದ ಮುನ್ನಡೆಯಲ್ಲಿ ಟೀಮ ಅರಸು ಫ್ರೆಂಡ್ಸ್ ಮಜಾಲ್. ಮೂರು ಎರಡು ಎಂಬಂತೆ ಒಂದು ಅಂಕದ ಮುನ್ನಡೆಯ ನಡುವೆ ಈ ಬಾರಿ ನೋಡಿ ದಾಳಿಯಲ್ಲಿ ಜೀವಿತ ಬೋನಸ್ ಪಾಯಿಂಟ್. ಥರ್ಡ್ ರೈಡ್ ಮಾಡು ಇಲ್ಲವೇ ಮಡಿ ಎಂಬ ಈ ಸಂದರ್ಭದಲ್ಲಿ ನೋಡಿ ದಾಳಿಯಲ್ಲಿ ಸುಮಂತ. 4-2 ಎಂಬಂತೆ 2 ಅಂಕಗಳ ಮುನ್ನಡೆಯ ಸಮಯ ನೋಡಿ. ರನ್ನಿಂಗ್ ಹ್ಯಾಂಡ್ ಟಚ್ ಸಕ್ಸಸ್ಫುಲ್ ರೈಡ್ ಮುಖೇನ ಒಂದಂಕದ ಸೇರ್ಪಡೆ ಬರುತ್ತಾ ಇದೆ ಕುಂಜತ್ತೂರು ಕಡೆಗೆ. 3-4 ಮತ್ತೆ ದಾಳಿಯಲ್ಲಿ ಸಫಲತೆಯ ದಾಳಿಗಾರ ಜೀವಿತ. 3-4 ಇನ್ ಫೇವರ್ ಆಫ್ ಅರಸು ಫ್ರೆಂಡ್ಸ್ ಮಜಾಲ್. 3-4 ಒಂದಂಕದ ಮುನ್ನಡೆಯಲ್ಲಿ ಮಜಾಲ್. It's a 3-4 in favor of Arasu Friends Majal. ದಾಳಿಯಲ್ಲಿ ಜೀವಿತ. ಮೂರು 4 ಎಂಬಂತೆ ಒಂದು ಅಂಕದ ಮುನ್ನಡೆಯಲ್ಲಿ ಅರಸು ಫ್ರೆಂಡ್ಸ್ ಮಜಾಲ್. ದಾಳಿಯಲ್ಲಿ ಅಭಿ ಕಡಂಬಾರ್ ಪರಿಚಯವಾಗುತ್ತಾ ಇದೆ. ಪ್ರಥಮ ಬಾರಿಗೆ ದಾಳಿಯ ಪ್ರಯತ್ನ. ಕೆಜಿ ವಿಭಾಗದ ಓರ್ವ ಅದ್ಭುತ ಆಲ್ರೌಂಡರ್ ಇರ್ತಾರೆ. It's a third ride. Do or die. It's a 3-4. 3-4 in favor of Arasu Friends ಮಜಾಲ್. ಒಂದು ಅಂಕದ ಮುನ್ನಡೆಯಲ್ಲಿದೆ ಮಜಾಲ್ ತಂಡ. ಕೇವಲ ಒಂದು ಅಂಕದ ಮುನ್ನಡೆ. ಆಕ್ರಮಣಕಾರಿ ದಾಳಿಗೆ ಯತ್ನದ ನಡುವೆ ಮಿಸ್ ಜೀವಿತ ದಾಳಿಯಲ್ಲಿ ನಡುವೆ. ಎಸ್ ವೇಟ್ ತೀರ್ಪುಗಾರರ ತೀರ್ಮಾನ ಬರುತ್ತಾ ಇದೆ ನೋಡಿ. ಪಾಯಿಂಟ್. ಎಸ್ ಮಧ್ಯಂತರದ ವಿರಾಮದ ವೇಳೆ ಸಮೀಪಿಸಿದೆ. ಈ ನಡುವೆ 5-3 ಮುನ್ನಡೆ 2ಕ್ಕೆ ಏರುತ್ತಾ ಇದೆ. 5-3 ಎಂಬಂತೆ 2 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ. ರೀತಿಯಲ್ಲಿ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ಕರೆ ನೀಡ್ತಾ ಇದ್ದೇವೆ. ನವಶಕ್ತಿ ತೂಮಿನಾಡತೆ. Yes, Navashakti Tuminad and yes, ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ. SKP ಕಿದೂರದ ರೀತಿಯಲ್ಲಿ ನವಶಕ್ತಿ ತುಮಿನಾಡ್. ಈ ತಂಡಗಳು ಕೂಡ ಆದಷ್ಟು ಬೇಗ ತಯಾರಾಗಿ ಬಂದು ಪ್ರವೇಶ ದ್ವಾರದ ಬಳಿಗೆ ಬನ್ನಿ. 4ನೇ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ದಳಿಯಲ್ಲಿ ಅಂಜಾ ಪರಿಚಯವಾಗುತ್ತಾ ಇದೆ. 5-3 ಎಂಬಂತೆ ವೇಟ್ ಅಫಿಷಿಯಲ್ ಟೈಮ್ ಔಟ್. ರಂಜುಬಾಯ್ ಬರಬಲೆ. ಓಕೆ ಸರಿ 5-3 2 ಅಂಕಗಳ ಮುನ್ನಡೆಯಲ್ಲಿ ಟೀಮ ಅರಸು ಮಜಾಲ್. 2 ಅಂಕಗಳ ಮುನ್ನಡೆಯಲ್ಲಿದೆ ಪಂದ್ಯಾಟ. ದಾಳಿಯಲ್ಲಿ 2 ನಂಬರ್ ಜೆಸಿದಾರಿದ್ದಾರೆ ಹಮ್ಜಾ.
ಕಾಂಬಿನೇಷನ್ ಟ್ಯಾಕಲ್ ನೋಡಿ ಪ್ರಣೀತ್ ಅಂಡ್ ಟೀಮ್ ಅದ್ಭುತವಾದ ಸುಂದರತೆಯ ಡಿಫೆನ್ಸ್ ಮುಖೇನ ಲೀಡ್ 1ಕ್ಕೆ ಇಳಿತಾ ಇದೆ. 4-5 ಎಂಬಂತೆ. ವೆಯ್ಟ್ 5-4 4-5 4-5 4-5 1 ಅಂಕದ ಮುನ್ನಡೆಯಲ್ಲಿ ಟೀಮ ಅರಸು ಮಜಾಲ್. 4-5 ಜಸ್ಟ್ 1 ಲೀಡ್, 1 ಅಂಕದ ಮುನ್ನಡೆಯಷ್ಟೇ ಪಂದ್ಯಾಟದಲ್ಲಿ. ನೋಡಿ ಬ್ಯಾಕ್ ಕಿಕ್ಗಾಗಿ ಪ್ರಯತ್ನ. ದಾಳಿಯಲ್ಲಿ ಸುಮಂತನ ದಾಳಿಯ ಮುಂದೆ 5 ಡಿಫೆನ್ಸ್ಗಳಿದೆ ಅರಸು ಮಜಾಲ್ ಕಡೆಯಲ್ಲಿ. ಬೋನಸ್ ಆನ್ ಆಗಿಲ್ಲ. 4-5 ಎಂಬಂತೆ 1 ಅಂಕದ ಮುನ್ನಡೆಯ ನಡುವೆ ಅರಸು ಮಜಾಲ್. ಮತ್ತೆ ದಾಳಿಯಲ್ಲಿ ಸಫಲತೆಯ ದಾಳಿಗಾರನ ಪರಿಚಯ ಜೀವಿತ. ಕೇವಲ 1 ಅಂಕದ ಮುನ್ನಡೆಯಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ. ನೋಡಿ ವೀಕ್ಷಕರೇ, 9 ಜರ್ಸಿದಾರಿ ಮಿಸ್ಟರ್ ಜೀವಿತ. ಥರ್ಡ್ ರೈಡ್ಗಾಗಿ ಕಾಯುತ್ತಿರುವಂಥ ಇತ್ತಂಡಗಳು ಕೂಡ ಸಫಲತೆಯ ಸಮಯೋಜಿತ ಆಟಗಳ ನಡುವೆ ಸಮಯಕ್ಕೆ ತಕ್ಕಂತೆ ಆಟ ಬರ್ತಾ ಇದೆ. So official timeout. It's 4-5 1 ಅಂಕದ ಮುನ್ನಡೆಯಷ್ಟೇ ಅರಸು ಮಜಾಲ್. 1 ಅಂಕದ ಮುನ್ನಡೆಯಲ್ಲಿ ಅರಸು ಮಜಾಲ್. ಮತ್ತೆ ದಾಳಿಯಲ್ಲಿ ಜೀವಿತ. ಕ್ಯಾಪ್ಟನ್ಸ್, ಅಂತಿಮ 5 ನಿಮಿಷವಷ್ಟೇ ಬಾಕಿ ಇದೆ. ಅವಸಾನತ್ತೆ 5 ಮಿನಿಟ್. ಅಂತಿಮ 5 ನಿಮಿಷಗಳು. ಕೊನೆಯ 5 ನಿಮಿಷಗಳ ಆಟ ಬಾಕಿ ಇದೆ ಅಷ್ಟೇ. 4-5 ಎಂಬಂತೆ 1 ಅಂಕದ ಮುನ್ನಡೆಯಷ್ಟೇ ಟೀಮ ಅರಸು ಮಜಾಲ್ ಕಡೆಗೆ. So now it's a third ride. Do or die. ಸಮಬಲದ ಆಟದ ಯೋಚನೆಗಾಗಿ, ಅಂಕಕ್ಕಾಗಿ ಹೋರಾಟ ಮುಂದುವರಿತಾ ಇದೆ ಕುಂಜತ್ತೂರು ಕಡೆಯಿಂದ. 4-5 ಎಂಬಂತೆ ಕೇವಲ 1 ಅಂಕದ ಮುನ್ನಡೆಯಲ್ಲಿ ಮಜಾಲ್. ಜಸ್ಟ್ 1 ಪಾಯಿಂಟ್ ಲೀಡ್. ದಾಳಿಯಲ್ಲಿ ಸುಮಂತನ ಮುಂದೆ ಡಿಫೆನ್ಸ್ ನೋಡಿ ಜಿತೇಶ್. 1 ಅಂಕದ ಸೇರ್ಪಡೆಯೊಂದಿಗೆ 6-4 ಎಂಬಂತೆ 2 ಅಂಕಗಳ ಮುನ್ನಡೆ ಬರುತ್ತಾ ಇದೆ ಟೀಮ ಅರಸು ಫ್ರೆಂಡ್ಸ್ ಮಜಾಲ್ ಕಡೆಗೆ.
So third ride. ಥರ್ಡ್ ರೈಡ್, ಡೂ ಆರ್ ಡೈ. ಅಂತಿಮ ಹಂತದಲ್ಲಿ ಪಂದ್ಯಾಟ ಇನ್ನೇನು ಕೆಲವೇ ನಿಮಿಷಗಳಿಗೆ ಸೀಮಿತಗೊಳ್ಳುತ್ತಾ ಇದೆ. 6-4 ಎಂಬಂತೆ 2 ಅಂಕಗಳ ಮುನ್ನಡೆಯ ನಡುವೆ ನೋಡಿ ಮತ್ತೆ 1 ಅಂಕಕ್ಕೆ ಇಳಿತಾ ಇದೆ. 1 ಅಂಕ ಸೇರ್ಪಡೆಗೊಳ್ಳುತ್ತಾ ಇದೆ ಕುಂಜತ್ತೂರು. ಎಸ್, 4 ಮಿನಿಟ್ಸ್ ಕಾಲ್ ಆಗಿದೆ. ಕೊನೆಯ 4 ನಿಮಿಷಗಳ ಕರೆ ಬಂದಾಗಿದೆ. 5-6 ಎಂಬಂತೆ 1 ಅಂಕದ ಮುನ್ನಡೆಯಲ್ಲಿ ಪಂದ್ಯಾಟ. ಆಹಾಹಾ, ದಾಳಿಯಲ್ಲಿ ಶಿವ. ಎಸ್, ಡಬಲ್ ಟೈ ಹೋಲ್ಡ್. ರಾಖಿ, ಇಟ್ಸ್ ರಾಖಿ ಮಜಾಲ್. 7-5, 7-5, 2 ಅಂಕದ ಮುನ್ನಡೆ ಇದೆ ದಾಳಿಯಲ್ಲಿ ಹಂಸಾ. 7-5 ಎಂಬಂತೆ 2 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ. 2 ನಂಬರ್ ಜರ್ಸಿದಾರಿ ಹಂಸಾ. It's time out for the side of Malingeshwara Kunjattur. 7-5, right? 7-5, 7-5 ಎಂಬಂತೆ 2 ಅಂಕಗಳ ಮುನ್ನಡೆಯಷ್ಟೇ ಟೀಮ ಅರಸು ಮಜಾಲ್ ಕಡೆಗೆ. In favor of Arasu Majal. 2 points lead by the team of Arasu Friends Majal. ಇದರಂತೆ ಅಂತಿಮ ಕ್ವಾರ್ಟರ್ ಫೈನಲ್ ನ ಪಂದ್ಯಾಟ ತಂಡಗಳು ಬನ್ನಿ ಅಂತ ನವಶಕ್ತಿ ತುಮಿನಾಡು ಅಂಡ್ SKP ಕಿದೂರ್. ದಾಳಿಯಲ್ಲಿ ಕ್ಯಾಪ್ಟನ್ಸ್ ಕೊನೆಯ 3 ನಿಮಿಷವಷ್ಟೇ ಬಾಕಿ ಇದೆ. ಅಂತಿಮ 3 ನಿಮಿಷದ ಕಾಲಾವಕಾಶ. 7-5, 2 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ. ದಾಳಿಯಲ್ಲಿ ಸುಮಂತ. ಎಸ್ ನೋಡಿ, ಆಹಾ, ಇದು ಕಾಂಬಿನೇಷನ್ ಟ್ಯಾಕಲ್ ನೋಡಿ. ಶ್ರೇಷ್ಠ ಮಟ್ಟದ ಡಿಫೆನ್ಸ್ ಆಟ ಮುಂದುವರಿತಾ ಇದೆ ಟೀಮ ಅರಸು ಮಜಾಲ್ ಕಡೆಯಿಂದ. 8-5 ಎಂಬಂತ ಮುನ್ನಡೆ 3ಕ್ಕೆ ಮುಂದುವರಿದು ಬರುತ್ತಾ ಇದೆ ನೋಡಿ. ಮುಂದಿನ ಪಂದ್ಯಾಕೂಟಕ್ಕಾಗಿ SKP ಕಿದೂರು ಹಾಗೂ ನವಶಕ್ತಿ 2 ತಂಡದ ಆಟಗಾರರು ಆದಷ್ಟು ಬೇಗ ತಯಾರಿಯನ್ನು ಮಾಡಿ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. 8-5, 8-5, 8-5, 3 ಅಂಕಗಳ ಮುನ್ನಡೆಯಲ್ಲಿ ಟೀಮ ಅರಸು ಮಜಾಲ್ ತಂಡ. ಏಟ್ 5, 3 ಅಂಕಗಳ ಮುನ್ನಡೆ ಇದೆ ದಾಳಿಯಲ್ಲಿ ಜೀವಿತ್. ಬಹುಶಃ ಸಮಯ ವ್ಯರ್ಥ ಮಾಡುವಂತ ಪ್ರಯತ್ನ ಮುಂದುವರಿತಾ ಇದೆ, ಯಾಕೆಂದ್ರೆ 3 ನಿಮಿಷಗಳ ಕರೆ ಬಂದಾಗಿದೆ ಇದೀಗ. ಎಸ್ ಕ್ಯಾಪ್ಟನ್ಸ್, ಇಟ್ಸ್ ಲಾಸ್ಟ್ 2 minutes ಫಾರ್ ದ ಫುಲ್ ಟೈಮ್. ಕೊನೆಯ 2 ನಿಮಿಷ. 8-5, 8-5. ಥರ್ಡ್ ರೈಟ್, ಇಟ್ಸ್ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. 8-5, 3 ಅಂಕಗಳ ಮುನ್ನಡೆಯಲ್ಲಿ ಅರಸು ಮಜಾಲ್. ಎಸ್ ವೈಟ್ ಪಾಯಿಂಟ್ ಒಂದು ಚೇಂಜ್ ಅದೆ. ಎಸ್ 9-5, 9-5. ಈಚ್ ಪಾಯಿಂಟ್. ಇತ್ತಂಡಗಳಿಗೂ ಸಮವಾದ ಅಂಕಗಳ ನಡುವೆ 6-10, 6-10. ಕ್ಯಾಪ್ಟನ್ಸ್, ಕೊನೆಯ 1 ನಿಮಿಷ.
ಕೊನೆಯ 1 ನಿಮಿಷದ ಕಾಲಾವಕಾಶವಷ್ಟೇ ಬಾಕಿ ಇದೆ. 6-10 ಎಂಬಂತ ಈ ನಡುವೆ ಅಂಕ ಬರ್ತಾ ಇದೆ ನೋಡಿ. 7-10 7-10 7-10 7-10 ಆಂಬೋ ಎಸ್. ಮತ್ತೆ ಮತ್ತೆ ಅಂಕಗಳ ಸೇರ್ಪಡೆ ಬರುವ ವೇಳೆಯಲ್ಲಿ ಈ ನಡುವೆ ಅಂಕಗಳ ಮುನ್ನಡೆ ಏರುತ್ತಾ ಇದೆ. 11-7 ರೈಟ್. 11-7 4 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಇನ್ ಫೇವರ್ ಆಫ್ ಅರಸು ಮಜಾಲ್. ಅಂತಿಮ ಹಂತದ ದಾಳಿಯಲ್ಲಿ ಹಮ್ಜಾ. Yes, it's a point. Yes, match is over. ಪಂದ್ಯಾಟ ಮುಕ್ತಾಯಗೊಳ್ಳುತ್ತಾ ಇದೆ. 3ನೇ ತಂಡವಾಗಿ ಸೆಮಿಫೈನಲ್ ಪ್ರವೇಶಿಸ್ತಾ ಇದೆ ದ ಟೀಮ್ ಅರಸು ಫ್ರೆಂಡ್ಸ್ ಮಜಾಲದ ರೀತಿಯಲ್ಲಿ. ಧನ್ಯವಾದಗಳು ಮಹಾಲಿಂಗೇಶ್ವರ ಕುಂಜತ್ತೂರು ತಂಡಕ್ಕೂ. ಒಂಜಿ ಗೌರವ ಸ್ಮರಣಿಕೆ ಸ್ವೀಕಾರ ಮಲ್ಪಲ್ಪ. ಕಂಗ್ರ್ಯಾಚುಲೇಷನ್ಸ್ ಅರಸು ಮಜಾಲ್. ಎಸ್, ಇದೀಗಾಗಲೇ ನವಶಕ್ತಿ ತಂಡ ಪ್ರವೇಶ ದ್ವಾರಕ್ಕೆ ಬಂದಿದೆ. SKP ಕಿದರ್ ಆಟಗಾರರು ಆದಷ್ಟು ಬೇಗ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಮತ್ತೆ ಸ್ವಾಗತಿಸೋಣ. ಪ್ರಥಮ ಬಾರಿಗೆ ಅಂಕಣದಲ್ಲಿ ಆಡುವಂತಹ ಪ್ರಯತ್ನದಲ್ಲಿ ಬರ್ತಾ ಇದೆ ನೋಡಿ. ಆಗದಿಂದ ಒಕ್ಕರ್ ಪಂದ್ಯಾಟಗಳಿಗೆ ಆಡಿದ ತಂಡವಾಗಿದೆ. ಇದೀಗ ಬರ್ತಾ ಇದೆ ನೋಡಿ ಅಂತಿಮ ಕ್ವಾರ್ಟರ್ ಫೈನಲ್ಗೆ ಪ್ರಥಮ ತಂಡವಾಗಿ ಅಂಗಣ ಪ್ರವೇಶಿಸ್ತಾ ಇದೆ. ಊರಿನ ತಂಡ ಚಪ್ಪಾಳೆ ಬರಲಿ ಅಂತ ಟೀಮ್ ನವಶಕ್ತಿ ತುಮಿನಾಡ್. ಎಸ್, ಅದರೊಂದಿಗೆ ಎದುರಾಳಿ ತಂಡವಾದಂತ ಬರ್ತಾ ಇದೆ SKP ಕಿದೋರ್. ಈ ಪಂದ್ಯಾಕೂಟದ ಕೊನೆಯ ಕ್ವಾರ್ಟರ್ ಫೈನಲ್ನಲ್ಲಿ ಪ್ರಥಮ ಅಂಕ ಬಂದಿದೆ. ನವಶಕ್ತಿ ಅಕೌಂಟ್ ಓಪನ್ ಆಗಿದೆ.
ಎಸ್ ಅಂಕಪಟ್ಟಿಯಲ್ಲಿ 2-1 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. ಅಂಕಪಟ್ಟಿಯಲ್ಲಿ 2-1 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. Is a 2-1 in favor of Navashakti Tuminad. 2-1 ಎಂಬಂತೆ ಈ ನಡುವೆ ರೈಡರ್ ಔಟ್ ಎಂಬ ಓಕೆ ವೇಟ್ ಅಫಿಷಿಯಲ್ ಟೈಮ್ ಔಟ್. ಅಂಕಪಟ್ಟಿಯಲ್ಲಿ ಗಮನಿಸೋದಾದ್ರೆ 2-1 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. ಸತತವಾಗಿ 2-3 ಮ್ಯಾಚ್ಗಳಿಂದ ರಿವ್ಯೂಗೆ ಹೋಗ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಯಾವ ರೀತಿ ಬರ್ತಾ ಇದೆ ಅಂತ ಕಾದು ನೋಡೋಣ. ವೀರ ಯೋಧ ಫ್ಯಾನ್ಸ್ ತುಮಿನಾಡು ಅರ್ಪಿಸುವಂತ ಜವಾನ್ ಟ್ರೋಫಿಯ 2026ನ ಕೊನೆಯ ಕ್ವಾರ್ಟರ್ ಫೈನಲ್ ನಡೀತಾ ಇದೆ. ಅಂಕಪಟ್ಟಿಯಲ್ಲಿ 1-2 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. ಈಗ ಕೂಡ ಬೆಳಗಿನ ಛಾಯಾ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಗಗನ್ ಗರಂ ಗಗನ್ನ ಛಾಯ್ ನಮ್ಮ ಜಾಂಟಿಯಲ್ಲಿದ್ದಾರೆ. Is ready to save. It's a third right. It's 3-1. 2 ಅಂಕಗಳ ಮುನ್ನಡೆಯಲ್ಲಿ ಟೀಮ ನವಶಕ್ತಿ ತುಮಿನಾಡು 2 ಅಂಕಗಳ ಮುನ್ನಡೆಯನ್ನು ಸಂಪಾದಿಸಿಕೊಳ್ತಾ ಇದೆ. 3-1 ಎಂಬಂತೆ ಇದೀಗ ದಾಳಿಯಲ್ಲಿ ಥರ್ಡ್ ರೈಡ್ಗಾಗಿ SKP ಕಿದೂರು ಕಡೆಯಿಂದ 9 ನಂಬರ್ ಜಸಿದ್ದಾರೆ. 3-1 3-1 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡ್.
ಈಸ್ ಅ ಬ್ಯೂಟಿಫುಲ್ ರನ್ನಿಂಗ್ ಹ್ಯಾಂಡ್ ಟಚ್. ಮತ್ತೆ ಒಂದು ಅಂಕದ ಸೇರ್ಪಡೆ ನಡುವೆ ಸಕ್ಸಸ್ಫುಲ್ ಡೂ ಆರ್ ಡೈ ರೈಡ್ ಆಗಿ ಪರಿವರ್ತನೆಗೊಳ್ಳುತ್ತಾ ಇದೆ. 2-3 ಎಂಬಂತೆ ಒಂದಂಕದ ಮುನ್ನಡೆಯಲ್ಲಿ ಪಂದ್ಯಾಟ. 2-3. It's a bonus point, 4-2. 4-2 in favor of ನವಶಕ್ತಿ ತುಮಿನಾಡ್. ಮುಂದಿನ ಪಂದ್ಯಾಟ ಕ್ರೀಡಾಕೂಟದ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕೆ ಕರೆ ನೀಡುತ್ತಾ ಇದ್ದೇವೆ. ಮುಂದಿನ ಹಂತದ ಪಂದ್ಯಾಟಕ್ಕೆ ಬನ್ನಿ. ತಂಡಗಳು ಕೂಡ ತಯಾರಾಗಿ. ಟೀಮ ಅರಸು ಫ್ರೆಂಡ್ಸ್ ಮಜಾಲ್ ಎದುರಾಳಿಯಾಗಿ ಚಾಮುಂಡೇಶ್ವರಿ ಪಾವೂರ್. ಕ್ರೀಡಾಕೂಟದ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕೆ ಕರೆ ನೀಡ್ತಾ ಇದ್ದೇವೆ. ಚಾಮುಂಡೇಶ್ವರಿ ಪಾವೂರು ಎದುರಾಳಿಯಾಗಿ ಅರಸು ಫ್ರೆಂಡ್ಸ್ ಮಜಾಲ್. ಪ್ಲೀಸ್ ಗೆಟ್ ರೆಡಿ ಫಾರ್ ದ ಫಸ್ಟ್ ಸೆಮಿಫೈನಲ್ ಆಫ್ ದಿಸ್ ಟೂರ್ನಮೆಂಟ್. ಅರಸು ಫ್ರೆಂಡ್ಸ್ ಮಜಾಲ್ ಅಂಡ್ ಚಾಮುಂಡೇಶ್ವರಿ ಪಾವೂರ್. ಈ ಜಂಪ್ ವಿಫಲ ಯತ್ನವಾಗಿ ಮುಂದುವರಿತಾ ಇದೆ ನೋಡಿ. 3-4 ಅಂತರ ಒಂದಕ್ಕೆ ಇಳಿತಾ ಇದೆ. ಇಲ್ಲಿ 3-4 ಎಂಬಂತೆ ಕೇವಲ ಒಂದಂಕದ ಮುನ್ನಡೆಯಲ್ಲಿ ನವಶಕ್ತಿ ತುಮಿನಾಡ್. 3-4. It's a 3-4 now. So one more point to the side of Navashakti. Third ride. 3 ನಂಬರ್ ಜಸಿದಾರಿ ಕಡೆಗೆ ಥರ್ಡ್ ರೈಡ್ ಎಂಬ ಸೂಚನೆ ಬರುವ ವೇಳೆಯಲ್ಲಿ 5-3 ಎಂಬಂತೆ 2 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಮುಂದುವರಿದು ಬರ್ತಾ ಇದೆ ನೋಡಿ. ಅಯ್ಯಯ್ಯೋ, ಇಟ್ಸ್ tackle point to the side of Navashakti Tuminad. 6-3 now. 6-3 ಎಂಬಂತೆ 3 ಅಂಕಗಳ ಮುನ್ನಡೆ ಬರುತ್ತಾ ಇದೆ. ಮೂರು ಅಂಕಗಳ ಮುನ್ನಡೆಯ ನಡುವೆ ಪಂದ್ಯಾಟ. One more point to the side of Navashakti Tuminad. 7-3, I think. Yes, right. 7-3. Kirtish. 7-3. Yes, right. 7-3. 4 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ. ಮಧ್ಯಂತರದ ವಿರಾಮದ ವೇಳೆ ಸಮೀಪಿಸ್ತಾ ಇದೆ. ಈ ನಡುವೆ ಸ್ಕೋರ್ ಕಾರ್ಡಿನಲ್ಲಿ ಸೆವೆನ್-3 7-3 ಎಂಬಂತೆ 4 ಅಂಕಗಳ ಮುನ್ನಡೆಯಲ್ಲಿದೆ ಟೀಮ ನವಶಕ್ತಿ ತುಮಿನಾಡ್. 7-3 7-3 4 ಅಂಕಗಳ ಮುನ್ನಡೆಯಲ್ಲಿ ಟೀಮ ನವಶಕ್ತಿ ಫ್ರೆಂಡ್ಸ್ ಸರ್ಕಲ್ ತುಮಿನಾಡ್. 7-3 now.
7-3 ನಾವು 7-3 4 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ 7-3. ನಡುವೆ ಮತ್ತೆ ಡಿಫೆನ್ಸ್ ಸಕ್ಸಸ್ಫುಲ್ ಪಾಯಿಂಟ್ಸ್ಗಳ ನಡುವೆ 8-3 ಎಂಬಂತೆ 5 ಅಂಕಗಳಿಗೆ ಮುಂದುವರಿತಾ ಇದೆ ಮುನ್ನಡೆ ಇನ್ ಫೇವರ್ ಆಫ್ ನವಶಕ್ತಿ ಫ್ರೆಂಡ್ ಸರ್ಕಲ್ ತುಮಿನಾಡ್. ಸೂಪರ್ ಟ್ಯಾಕಲ್ ಈಸ್ ಆನ್. Captain's last 5 minutes for the full time. Super tackle is on. This time it's a point, I think. Yes, ಇದರೊಂದಿಗೆ 20 ಅಂಕದ ಸೇರ್ಪಡೆಯ ನಡುವೆ ಅಂಕಪಟ್ಟಿ 9-3ರಲ್ಲಿ ಮುಂದುವರಿತಾ ಇದೆ. 6 ಅಂಕಗಳ ನಿರ್ದಿಷ್ಟ ಮುನ್ನಡೆಯಲ್ಲಿ ತಂಡ ನವಶಕ್ತಿ ಫ್ರೆಂಡ್ ಸರ್ಕಲ್ ತುಮಿನಾಡ್. One more. It's a tackle point for the side of one. Navashakti Tuminad. It's a double digit now. 10-3. Yes. 1 plus 2 point. 13-3. 13-3. 13-3 ಎಂಬಂತೆ 10 ಅಂಕಗಳ ಮುನ್ನಡೆ ಬರುತ್ತಾ ಇದೆ ನವಶಕ್ತಿ ಕಡೆಗೆ. ತಿರುಗಿ ಮರಳಿ ತಮ್ಮ ಆಟಕ್ಕೆ ಬರಬೇಕಾಗಿದೆ ಕೆದೂರು ತಂಡ. ಕ್ಯಾಪ್ಟನ್ಸ್ ಕೊನೆಯ 4 ನಿಮಿಷ ಪಂದ್ಯಾಟದ ಮುಕ್ತಾಯಕ್ಕಾಗಿ ಅಂತಿಮ 4 ನಿಮಿಷಗಳಿಗೆ ಸಮೀಪಿಸ್ತಾ ಇದೆ ಪಂದ್ಯಾಟ. One more point now. It's a 14-3 now. 14-3. 14-3. 14-3. ಆಹಾ ಉನ್ನಿ ಬಂಬ್ರಾಣದ ಓರ್ವ ಅದ್ಭುತ ಕಬಡ್ಡಿತಾರೆ. 15-3. 12 ಅಂಕಗಳ ಅದ್ಭುತ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುತ್ತಾ ಇದೆ ತಂಡ ಟೀಮ ನವಶಕ್ತಿ ಫ್ರೆಂಡ್ ಸರ್ಕಲ್ ತುಮಿನಾಡ್. It's the last 3 minutes for the full time. 15-3 now, 12 points lead. One more point, one more point. $17-3, right? 17-3. 14 ಅಂಕಗಳ ಮುನ್ನಡೆಯಲ್ಲಿ ಟೀಮ ನವಶಕ್ತಿ ತುಮಿನಾಡ್. 17-3 now in favor of Tuminad. So please get ready for the first semi-final. ಚಾಮುಂಡೇಶ್ವರಿ ಬಾಬುರ್ and ಅರಸು ಮಜಾಲ್ ಕ್ರೀಡಾಕೂಟದ ಪ್ರಥಮ ಸೆಮಿಫೈನಲ್ ಕಾದಾಟಕ್ಕೆ ಬನ್ನಿ ಅಂತ ಅರಸು ಮಜಾಲ್ ಅದರ ರೀತಿಯಲ್ಲಿ ಚಾಮುಂಡೇಶ್ವರಿ ಬಾಬುರ್. It's the last 2 minutes for the full time. Captains, note this point. One more point is leaking here. So the point is now 18-3, right?
ಸಾರಿ 18-4 ಓಕೆ 18-4. 18-4 14 ಅಂಕಗಳ ಮುನ್ನಡೆಯಲ್ಲಿ ಟೀಮ ನವಶಕ್ತಿ ಫ್ರೆಂಡ್ಸ್ ಸರ್ಕಲ್ ತುಮಿನಾಡ್. 18-4 now. One more point. Five. 18. It's the last 1 minute. ಕೊನೆಯ 1 ನಿಮಿಷ. ಜವಾನ್ ಟ್ರೋಫಿ 2026ರ ಪ್ರಥಮ ಸೆಮಿಫೈನಲ್ಗೆ ಪ್ರಥಮ ಕರೆಯನ್ನು ನೀಡ್ತಾ ಇದ್ದಾವೆ. ಚಾಮುಂಡೇಶ್ವರಿ ವರ್ಸಸ್ ಅರಸು ಮಜಾಲ್. ಇದೀಗ ಮುಕ್ತಾಯವಾಗಿದೆ 2026 ಜಪಾನ್ ಟ್ರೋಫಿಯ ಪ್ರಥಮ ಸೆಮಿಫೈನಲ್ಗೆ ಕರೆಯನ್ನು ನೀಡುವಂಥ ಸಂದರ್ಭ. ಟೀಮ್ ಚಾಮುಂಡೇಶ್ವರಿ ವರ್ಸಸ್ ಅರಸು ಫ್ರೆಂಡ್ಸ್ ಮಜಾಲ್. ಈ ಎರಡು ತಂಡ ಆದಷ್ಟು ಬೇಗ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿ ನಿರ್ಣಯಿಸ್ತಾ ಇದ್ದಾವೆ. ಟೀಮ್ ಚಾಮುಂಡೇಶ್ವರಿ ಪಾವೂರು ಹಾಗೂ ಅರಸು ಮಜಾಲ್. ಸಾಕು SKP ಅಂಕಿದ ಅತ್ಯುತ್ತಮವಾದಂಥ ಪ್ರದರ್ಶನ ನೀಡಿದೆ. ಇದೀಗ ತುಮಿನಾಡಿನ ಮಣ್ಣಿನಲ್ಲೇ ವೀರಯೋಧ ಫ್ಯಾನ್ಸ್ ತುಮಿನಾಡು ಅರ್ಪಿಸುವಂತ ಜವಾನ್ ಟ್ರೋಫಿಯ 2026ರ ಸೆಮಿಫೈನಲ್ ಕದಟ. ವೀರಯೋಧ ಫ್ಯಾನ್ಸ್ ತುಮಿನಾಡು ಸಮರ್ಪಿಸುತ್ತಿರುವಂತ 58 kg ವಿಭಾಗದ ವೀರ ಜವಾನ್ ಟ್ರೋಫಿ 2026 ಕ್ರೀಡಾಕೂಟದ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕೆ ಅಂಗಣ ಪ್ರವೇಶಿಸ್ತಾ ಇದೆ. ಕರ್ನಾಟಕದ ಕೆಜಿ ವಿಭಾಗಗಳಲ್ಲಿ ಒಂದು ಅದ್ಭುತ ಹೆಸರುವಾಸಿಯನ್ನು ಪಡೆದುಕೊಂಡಿರುವಂತಹ ತಂಡ ದ ಟೀಮ್ ಚಾಮುಂಡೇಶ್ವರಿ ಪಾವೂರು ಜೊತೆಯಾಗಿ ಬರುತ್ತಾ ಇದೆ. ಚಪ್ಪಾಳೆ ಬರಲಿ. ಅದೇ ರೀತಿಯಲ್ಲಿ ಮತ್ತೊಂದು ತಂಡವಾಗಿ ಬರುತ್ತಾ ಇದೆ. ಸ್ಥಳೀಯ ತಂಡಕ್ಕೊಂದು ಚಪ್ಪಾಳೆ ಬರಲಿ ಅಂತ ಸೆಮಿಫೈನಲ್ ನಲ್ಲಿದೆ. ಸ್ಥಳೀಯ ತಂಡಕ್ಕೊಂದು ಚಪ್ಪಾಳೆ ಬರಲಿ. ಕೆಜಿ ವಿಭಾಗದ ಶ್ರೇಷ್ಠ ಆಟಗಾರನ ಒಳಗೊಂಡಿರುವಂತಹ ತಂಡವಾಗಿ ಬರುತ್ತಾ ಇದೆ ದ ಟೀಮ್ ಅರಸು ಫ್ರೆಂಡ್ಸ್ ಮಜಾ. One more shot, indeed, I'll be smashing. Get up on the bar, you're a star in my band. ರೋಹನ್ ಮಜಾಲ್ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾರೆ. ರೋಹನ್ ಮಜಾಲ್ ಮೋಹನ್ ಮಜಾಲ್.
ಮೋಹನ್ ಮಜಲ್ ಇಲ್ಲಿದ್ರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. Hello. Yes, Mr. Japan John D. Kanda Andy. Ready da? It's a 7-7 now. It's the first semi-final. Arasu Majal and Chamundeshwari Pavur. ಆರಂಭಿಕ ದಾಳಿಯಲ್ಲಿ ಪವೂರು ಕಡೆಯಿಂದ ಮಿಸ್ಟರ್ ಅಶ್ವಿನ್. ಅರಸು ಮಜಲ್ ತಂಡಕ್ಕೆ ಚವನ್ ಟ್ರೋಫಿಯ 2026ರ ಪ್ರಥಮ ಸೆಮಿಫೈನಲಿನ ಪ್ರಥಮ ಅಂಕ ಅರಸು ಮಜಲ್ ತಂಡಕ್ಕೆ ಸೇರ್ಪಡೆ ಆಗ್ತದೆ. ಈ ಬಾರಿ ಅತ್ಯುತ್ತಮವಾದಂಥ ಡಿಫೆನ್ಸಿನ ಮೂಲಕ ಅಂಕ ಸೇರ್ಪಡೆಯಾಗಿದೆ. 2-0 ಇನ್ ಫೇವರ್ ಆಫ್ ಅರಸು ಮಜಲ್. ಎರಡು 0 ಎಂಬುದ ಆರಂಭಿಕ ಮುನ್ನಡೆಯಲ್ಲಿ ಟೀಮ ಅರಸು ಮಜಾಲ್ ಆರಂಭಿಕ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುತ್ತಾ ಇದೆ. ಟೀಮ ಅರಸು ಮಜಾಲ್ 2-0 ಎಂಬಂತ ಶ್ರೇಷ್ಠ ಮಟ್ಟದ ಮುನ್ನಡೆಯ ನಡುವೆ ಈ ಬಾರಿ ದಾಳಿಯಲ್ಲಿ ಮಿಸ್ ಮನ್ವಿತ್ ಫ್ರಮ್ ದ ಸೈಡ್ ಆಫ್ ಚಾಮುಂಡೇಶ್ವರಿ ಪವೂರ್. ಕಳೆದ ಬಾರಿಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಪಂದ್ಯಾಟದ ಚಿತ್ರಣವನ್ನು ಬದಲಿಸಿದಂಥ ಆಟಗಾರ. So 1-2 1-2 ಎಂಬಂತೆ 1-2 ಎಂಬಂತೆ ಒಂದಂಕದ ದಾಳಿಯ ನಡುವೆ ಜೀವಿತ್ ಬಹುದೊಡ್ಡ ಬೇಟೆಯೊಂದು ಬರುತ್ತಾ ಇದೆ ನೋಡಿ. ಸುಮುಖನಂತ ಡಿಫೆಂಡರ್ ನನ್ನು ಹೊರಗಳಿಸುವಂತ ಯತ್ನ ನೋಡಿ. ಮುನ್ನಡೆ ಮತ್ತೆ 2ಕ್ಕೆ ಏರುತ್ತಾ ಇದೆ. 3-1. So 3-1 now. ಮೂರು 1 ಎಂಬಂತೆ 2 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಇನ್ ಫೇವರ್ ಆಫ್ ಅರಸು ಮಜಾಲ್. ಮೂರು 1 ಮತ್ತೆ ಹಂಜಾ ದಾಳಿಯಲ್ಲಿ
ಅದ್ಭುತವಾದ ಉರ್ವ ರೀಚ್ತಾರೆ ಮಿಸ್ಟರ್ ಹಮ್ಜಾ. Time out. ಎಸ್, ದ್ವಿತೀಯ ಸೆಮಿಫೈನಲ್ ಪಂದ್ಯಾಟದ ತಂಡಗಳು ವಾರ್ಮ್ ಅಪ್ ಮುಗಿಸಿಕೊಂಡು ಆದಷ್ಟು ಬೇಗ ತಯಾರಾಗಿ ಬನ್ನಿ ಫ್ರೆಂಡ್ಸ್. ಗರುಡ ಅದೇ ರೀತಿಯಲ್ಲಿ ನವಶಕ್ತಿ ತುಮಿನಾಡ್. ಆಶ್ಲೇಷ್ ತಚ್ಚಾನಿ ಅವರು ವೇದಿಕೆಗೆ ಬಂದು ಸೇರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಆಶ್ಲೇಷ್ ತಚ್ಚಾನಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಅಂಬೋ ಸರಿ ನಂಬುಲೆ ಯಾರೇ ನಂಬುಲೆ 4-1 4-1ರಂತೆ 3 ಅಂಕಗಳಿಗೆ ಮುಂದುವರಿತಾ ಇದೆ ಮುನ್ನಡೆ ನೋಡಿ ಇನ್ ಫೇವರ್ ಆಫ್ ಅರಸು ಮಜಾಲ್. ನಾಲ್ಕು ಒಂದು. Third right. Do or die. ಜೀವಿತ್ 4-1 3 ಅಂಕಗಳ ಮುನ್ನಡೆಯ ನಡುವೆ ನೋಡಿ ಮತ್ತೆ ಅದ್ಭುತ ರೀಚ್ಗಾಗಿ ಆಟದ ರೈಟ್ ಸೆಲ್ಫ್ ಔಟ್. Two four now. 2-4 ರೈಡರ್ ಸೆಲ್ಫ್ ಔಟ್ ಮುಖೇನ 1 ಅಂಕದ ಸೇರ್ಪಡೆ ಎಂದು ಬರುತ್ತಾ ಇದೆ. ಬಾಯ್ಸ್ ಉದ್ದೇಶ್ ಅಂಡ್ ಟೀಮ್ ಒಲೇರ್ ಉದ್ದೇಶ್ ಲೈನ್ ಕ್ಲಿಯರ್ ಮಲ್ಪನ ಮೈನ್ ಮ್ಯಾನ್ ಉದ್ದೇಶ್ ಒಲೇರ್ ಉದ್ದೇಶ್ ಉದ್ದೇಶಿಗರ ಐತಾರೆಗೆ ರಜಮಲ್ದೇರ್ಗೆ ಜಾಂಟಿ ನಿಮ್ಮ ಗಮನ ಬ್ಯಾಕ್ ಲೈನಲ್ಲಿ ಇರಬೇಕು. It's the third right. Do or die. 4-2 ಮಂತೆ 2 ಅಂಕಗಳ ಮುನ್ನಡೆ ಇದೆ. 2-4 ಮಿಸ್ ಜಿತು. ಅದ್ಭುತವಾದ ಟೀಮ್ ಕಾಂಬಿನೇಷನ್ ಬರುತ್ತಾ ಇದೆ ನೋಡಿ ಅರಸು ಮಜಾಲ್ ಕಡೆಯಿಂದ. 5-2 3 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ. 5-2 ನಾವು 5-2 ಎಂಬಂತೆ 3 ಅಂಕಗಳ ಮುನ್ನಡೆಯಲ್ಲಿ ಟೀಮ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 2 ಅಂಕಗಳ ಮುನ್ನಡೆಯಲ್ಲಿದೆ ಅರಸು ಮಜಾಲ್. 3-5 3-5 2 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ. 3-5 2 ಅಂಕಗಳ ಮುನ್ನಡೆಯಲ್ಲಿ ಟೀಮ ಅರಸು ಮಜಾಲ್. ಜವಾನ್ ಟ್ರೋಫಿಯ 2002ನೇ ಸೆಮಿಫೈನಲ್ಗೆ ಟೀಮ್ ಗರುಡ ಹಾಗೂ ನವಶಕ್ತಿ ತುಮಿನಾಡು 2 ತಂಡ ಆದಷ್ಟು ಬೇಗ ತಮ್ಮ ತಯಾರಿಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದಾವೆ.
ಈ ಪಂದ್ಯಕೂಟ ಮುಗಿದ ತಕ್ಷಣ ಎರಡು ತಂಡದ ಪ್ರವೇಶ ದ್ವಾರದ ಮುಖಾಂತರ ಬಲಿ ಇರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಎಸ್ಎಲ್ಲಿ ಬಾಯ್ಸ್ ಲೈನ್ ಕ್ಲಿಯರ್ ಮಾಡೋ ಬಾಯ್ಸ್ ನಗಲಿ ಉದ್ದೇಶ ಟೀಮ್ ಜಾಂಟಿ ಓಲ್ಲೇರಿ ಇನ್ನ ಬಾಯ್ಸ್ ನಗಲಿ ಓಲ್ಲೇರಿ ಎಸ್ 3-5 ಜಮಾಲ್ ಜಾಂಟಿ. ಮೂರು ಐದು 2 ಅಂಕಗಳ ಮುನ್ನಡೆಯಲ್ಲಿ ಟೀಮ ಅರಸು ಫ್ರೆಂಡ್ಸ್ ಮಜಾಲ್. ದಾಳಿಯಲ್ಲಿ ಒಂದು ನಮಜಿಸಿದ್ದಾರೆ ಸುಮುಖ. SDM ಉಜಿರೆ ಕಂಡಂತ ಶ್ರೇಷ್ಠ ಪ್ರತಿಭೆಯ ಟ್ಯಾಕಲ್ ಆಗಿ ಬರುತ್ತಾ ಇದೆ ಜಿತೇಶ್ ಫ್ರಮ್ ದ ಟೀಮ್ ಅರಸು ಮಜಾಲ್. ಮುನ್ನಡೆ ಮತ್ತೆ 3ಕ್ಕೆ ಏರುತ್ತಾ ಇದೆ. 6-3 ಎಂಬಂತೆ 3 ಅಂಕಗಳ ಮುನ್ನಡೆಯ ನಡುವೆ ದಾಳಿಯಲ್ಲಿ ಹಂಸಾ. 6-3 ಎಂಬಂತೆ 3 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ. So third ride, do or die. Third ride, ಈ ನಡುವೆಯ ನಿರ್ಣಾಯಕ ಸಮಯದಲ್ಲಿ ದಾಳಿಯಲ್ಲಿ 9 ನಮಜಿಸಿದ್ದಾರೆ ಜೀವಿತ. ಮತ್ತೆ ದಾಳಿಯಲ್ಲಿ ಬರುವಂತಹ ಸಮಯ ಕೊನೆಯ 5 ನಿಮಿಷದ ಕಾಲಾವಕಾಶ ಬಾಕಿ ಇದೆ. ಸುನಿಲ ಬಲವಾದ ತಡಗೋಡೆಯ ಮುಂದೆ ಮತ್ತೆ ಅಂಕವಿಲ್ಲದೆ ವಾಪಸಾತಿಯ ಸಮಯ ಜೀವಿತವರೆಗೆ 4-6 ಎಂಬಂತ 2 ಅಂಕಗಳ ಮುನ್ನಡೆಯಲ್ಲಿ ಅರಸು ಮಜಾಲ್. 4-6. Yes. Wait. ಬೇಟೆ ನೋಡಿ ಜಿತೇಶ್. ಎಸ್, ಇಟ್ಸ್ ಅ ಪಾಯಿಂಟ್. ಕ್ಯಾಪ್ಟನ್ಸ್, ಕೊನೆಯ 4 ನಿಮಿಷದ ಕಾಲಾವಕಾಶವಷ್ಟೇ ಬಾಕಿ. 7-4 ರೈಟ್. ಸಾರಿ, ಥರ್ಡ್ ರೈಟ್. ಕೀರ್ತಿಶ್ 7-4 ರೈಟ್. 2 points. 7-6 in favor of ಅರಸು ಮಜಾಲ್. 6-7 ಎಂಬಂತ 1 ಅಂಕದ ಮುನ್ನಡೆಯಲ್ಲಿ ಮಜಾಲ್. Here's the bonus point. Into 6. Yes, sir. ಮುಂದಿನ ಪಂದ್ಯಾಕೂಟಕ್ಕಾಗಿ ಜವಾನ್ ಟ್ರೋಫಿಯ 2026ರ 2ನೇ ಸೆಮಿಫೈನಲ್ಗೆ ಫ್ರೆಂಡ್ಸ್ ಗರುಡ ಹಾಗೂ ನವಶಕ್ತಿ ತುಮಿನಾಳ. ಇದೀಗ ತೀರ್ಪಿಗೆ ಬೋನಸ್ ಪಾಯಿಂಟ್ ಫಾರ್ ಅರಸು ಮಜಾಲ್
ಎಸ್ ಹಮ್ಜಾ ಸಮಯೋಚಿತ ಸಮಯದಲ್ಲಿ ಒಂದು ಇಂಪಾರ್ಟೆಂಟ್ ಅಂಕದ ಜೊತೆಗೆ ವಾಪಸ್ ಆತಿ. ಕೊನೆಯ 3 ನಿಮಿಷ ಕ್ಯಾಪ್ಟನ್ಸ್ 8-6 ಎಂಬಂತ 2 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ. Yes! It's a successful tackle now. 9-6 ನೋಡಿ ಯಾವ ರೀತಿಯ ಡಿಫೆನ್ಸ್ ವರ್ಕ್ ನೋಡಿ ಅಲ್ಲಿ ರಾಖಿ ಮಜಾಲ್ 9-6 ಎಂಬಂತ 3 ಅಂಕಗಳ ಸಂಪೂರ್ಣ ಮುನ್ನಡೆಯಲ್ಲಿ ಪಂದ್ಯಾಟವನ್ನು ಕೊಂಡೊಯ್ತಾ ಇದೆ ಟೀಮ್ ಅರಸು ಫ್ರೆಂಡ್ಸ್ ಮಜಾಲ್. ಟೈಮ್ ಔಟ್ ಉಂಡಾಗ್ಲಿ ನಾನು ಟೈಮ್ ಔಟ್ ಉಂಡದ ಒಂಚ 9-6 ನಾವು 9-6 ದಾಳಿಯಲ್ಲಿ ಮತ್ತೆ ಹಮ್ಜಾ. ಬಹುಶಃ ಸಮಯೋಚಿತ ಆಟ ನೋಡಿ, ಯಾವ ರೀತಿಯ ಸಮಯಕ್ಕೆ ತಕ್ಕಂತ ಆಟ, ಯಾವ ರೀತಿಯ ಒಂದು ಬೋನಸ್ ಪಾಯಿಂಟ್ ಪಂದ್ಯಾಟದ ಗತಿಯನ್ನೇ ಬದಲಾಯಿಸ್ತಾ ಇದೆ ನೋಡಿ. ಯುವ ಪ್ರತಿಭೆ, ಒಂದು ಚಪ್ಪಾಳೆ ಬರಲಿ ಅಂತ ಮಿಸ್ಟರ್ ಹಮ್ಜಾ ದೂರದ ಕರ್ನಾಟಕದಿಂದ ಬಂದು ಇಲ್ಲಿ ನಮ್ಮ ಅರಸು ಫ್ರೆಂಡ್ಸ್ ಮಜಾಲು ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಅದ್ಭುತವಾದ ತಾರೆ. ಲಾಸ್ಟ್ 2 ಮಿನಿಟ್ಸ್ ಕಾಲ್, ಕೊನೆಯ 2 ನಿಮಿಷದ ಕಾಲ್ ಬಂದಿದೆ. 9-6 ಎಂಬಂತ 3 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ. ಮತ್ತೋರ್ವ ಕರ್ನಾಟಕದ ತಾರೆ ಹನುಮ. ದಾಳಿಯಲ್ಲಿ ಹನುಮ 9-6. It's a 7-9 now. 7-9. 7-9 ಎಂಬಂತ ಸೆಕೆಂಡ್ ಆಫ್ ಫಸ್ಟ್ ಟೈಮ್ ಔಟ್. 2 ಮಿನಿಟ್ಸ್ ಕಾಲ್ ಆತನದೆ. 2 ಮಿನಿಟ್ಸ್ ಆತನದೆ. ಎಸ್ 7-9 ರೈಟ್. 7-9 2 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಇನ್ ಫೇವರ್ ಆಫ್ ಅರಸು ಮಜಾಲ್. It's a 7-9 now. 7-9 ಎಂಬಂತೆ 2 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ಬರುತ್ತಾ ಇದೆ ನೋಡಿ. ದಾಳಿಯಲ್ಲಿ 1 ನಂಬರ್ ಜರ್ಸಿದ್ದಾರೆ ಸುಮುಖ. ಕೊನೆಯ 1 ನಿಮಿಷದ ಕಾಲಾವಕಾಶ. ಥರ್ಡ್ ರೈ. ಡೂ ಆರ್ ಡೈ. 7-9 2 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯಾಟ ನೋಡಿ. 7-9 It's a bonus point and a tackle point. ಆಟ ನೋಡಿ ಇಲ್ಲಿ 10-8. ಮತ್ತೊಮ್ಮೆ ಮಗದೊಮ್ಮೆ ಥರ್ಡ್ ಅಂಪೈರ್ ಡಿಸಿಷನ್ ಮೂಲಕ ಈ ಪಂದ್ಯಾಕೂಟ ರೋಚಕವಾಗಿ ಅಂಕಪಟ್ಟಿ ಗಮನಿಸಿದರ 2 ಅಂಕದ ಲೀಡಿನಲ್ಲಿದ್ದಂಥ ಅರಸು ಮಜಾಲ್. ಇದು ಥರ್ಡ್ ಅಂಪೈರ್
ಎಸ್ ಮುಂದಿನ ಪಂದ್ಯಾಕೂಟಕ್ಕಾಗಿ ಫ್ರೆಂಡ್ಸ್ ಗರುಡ ಹಾಗೂ ನವಶಕ್ತಿ ತುಮಿನಾಡು ಎರಡು ತಂಡ ಆದಷ್ಟು ಬೇಗ ತಯಾರಿ ಮಾಡಿ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಆ ರೋಡಿನಲ್ಲಿರುವಂತಹ ಗಾಡಿಗಳನ್ನು ಸ್ವಲ್ಪ ಬದಿಗೆ ಇಡಬೇಕಾಗಿ ವಿನಂತಿಸ್ತಾ ಇದ್ದಾವೆ. ತುಮಿನಾಡಿನಲ್ಲಿ ಎಲ್ಲ ವೀಕ್ಷಕರು ಥರ್ಡ್ ಅಂಪೈರಿನ ಡಿಸಿಷನ್ಗೆ ಕಾಯ್ತಾ ಇದ್ದಾರೆ. ಪ್ರತಿಯೊಂದು ವೀಕ್ಷಕರ ಕಣ್ಣಿನಲ್ಲಿ ಕುತೂಹಲ ಮೂಡ್ತಾ ಇದೆ. ಯಾವ ರೀತಿ ಪಂದ್ಯಾಕೂಟದ ಅಂಕ ಬದಲಾಗುತ್ತೆ ಅಥವಾ ಎಸ್ ಅಂಪೈರ್ ತಿರು ಗ್ರೌಂಡ್ಗೆ ಬರ್ತಾ ಇದ್ದಾರೆ. ಅವರ ಡಿಸಿಷನ್ಗೆ ಕಾದು ಕೂತಿದ್ದಾವ. ಇದೀಗ ರೈಡರ್ ಸೇಫ್ 2 ಪಾಯಿಂಟ್ಸ್ ಫಾರ್ ಚಾಮುಂಡೇಶ್ವರಿ. ಅಂಕ ಪಟ್ಟಿಯಲ್ಲಿ 10-10 ಸಮಬಲದ ಹೋರಾಟದಲ್ಲಿ ಪಂದ್ಯಾಟ. 10-10 10 ಈಚ್ ನಾವು. 10-10 ಸಮಬಲದ ಹೋರಾಟದಲ್ಲಿ ಪಂದ್ಯಾಟ.
ಮತ್ತೆ ದಾಳಿಯಲ್ಲಿ 9 ನಂಬರ್ ಜಯಿಸಿದ್ದಾರೆ ಮಿಸ್ಟರ್ ಜೀವಿತ. 10-10 ಎಂಬಂತೆ ಅಂತಿಮ ಹಂತದಲ್ಲಿ ಪಂದ್ಯಾಟದ ಗತಿಯನ್ನೇ ಬದಲಾಯಿಸಿದ್ದಾರೆ SDM ತಾರೆ ಸುಮುಖ. 9 ನಂಬರ್ ಜಯಿಸಿದ್ದಾರೆ ಜೀವಿತ್. ಅಂತಿಮ ಹಂತದ ದಾಳಿಯಲ್ಲಿ ಇದರೊಂದಿಗೆ ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. ಪ್ರಥಮ ಸೆಮಿಫೈನಲ್ ಇತ್ತಂಡಗಳಿಗೂ ಸಮಬಲದ ಅಂಕಗಳೊಂದಿಗೆ 10-10 ಎಂಬಂತೆ ಸಮಬಲಗೊಂಡು ಫೈರ್ ಇಡದೆ. ವೀಕ್ಷಕರ ಇಲ್ಲಿ ಗಮನಿಸುತ್ತಿರಬಹುದು, ಪ್ರಥಮ ಸುತ್ತಿನಲ್ಲಿ 2 ಪಂದ್ಯಾಟ ಟೈ ಮಾದರಿ ಇತ್ತು. ಅದರ ನಂತರ 2ನೇ ಸುತ್ತಿನಲ್ಲಿ ಯಾವುದೇ ಟೈ ಆದಂಥ ಪಂದ್ಯಾಟವಿರಲಿಲ್ಲ. ಕ್ವಾರ್ಟರ್ ಫೈನಲ್ನಲ್ಲಿ ಕೂಡ ಯಾವುದೇ ರೀತಿಯಾದಂಥ ಟೈ ಪಂದ್ಯಾಟ ಇರಲಿಲ್ಲ. ಇದೀಗ ಪ್ರಥಮ ಸೆಮಿಫೈನಲ್ನಲ್ಲಿ ಟೈ ಮೂಲಕ is ready. First ride, Pavuru Sunil Khodibail. ಪ್ರಥಮ ದಾಳಿಗೆ ಸುನಿಲ್ ಗೌಡಿಬಾಯ್ಲ್ from the team of ಚಾಮುಂಡೇಶ್ವರಿ ಪಾವೂರ್. Next ride, Arazu Friends 11-10. Majal Abhi. 11-10 in favor of Chamundeshwari. 1 point. Next ride, Pavuru Hanuma. 11-8 ಸಮಬಲದ ಹೋರಾಟ ನಡೀತಾ ಇದೆ. ಹನುಮ ಅಂಬೋ ನಂಬು 12-11. Next ride from the team Arasu Majal Jeetu ಬಾಕಿ ಪ್ಲೇಯರ್ಸ್ ಇಂಚು ಬಲೆ. Next ride Jeetu 12-11 in favor of Arasu Majal. So 1 point to the side of Pavur. Next ride from the team 12-8. Pavuru Mani. 12-8 ಸಮಬಲದ ಹೋರಾಟ. Mani.
Jito! It's 1 more point to the side of Arasu Majal. Next ride from the team. 13-12 in favor of Arasu Majal. Third ride, Arasu Majal Hamza. 13-12 in favor of Arasu Majal. ಸುಮುಖ ಮತ್ತೆ ಸಮಬಲದ ಹೋರಾಟದಲ್ಲಿ ಪಂದ್ಯಾಟ ಮುಂದುವರಿಯುವಂತಹ ಸಮಯ. 13-13 ನಾಲ್ಕನೇ ದಾಳಿ ಸುಮುಖ ಟೀಮ್ ಆಫ್ ಅವರ ಕಡೆಯಿಂದ ಸುಮುಖ್. ಫೋರ್ತ್ ರೈಡ್ ಇಚ್ Okay. 14-13 in favor of Chamundeshwari. Wait. Players inch bale. Fourth ride, Arasu Majal Jeevit. 13-14 in favor of Chamundeshwari. Is 1 point. 1 point. Wait. 14 each. 14 each. Last ride. Samabalada. Power the last ride. Manvit. 14 each. Samabalada horata. 14 ಸಮಬಲ. ಮೆಕ್ಲೆ ಒಂಜಿ ರೈಡು ನಕ್ಲೆ ಒಂಜಿ ರೈಡು. ಲಾಸ್ಟ್ ಒಂಜಿ ರೈಡ್ ಉಂಟು ಈಚ್ ಟೀಮ್ಗು. ಲಾಸ್ಟ್ ರೈಡ್ ರಡ್ಡ ಟೀಮ್ ದ ಲಾಸ್ಟ್ ರೈಡ್. ಪಾಯಿಂಟ್ ಈಕ್ವಲ್. This is the last ride. Wait. Kavan. Jeevit. Point each into. Last ride Redda team Mugila. 14 each. Yes. It's the last ride from the side of Pavur Manvit. 14 Samabalada horata. Two point. Wait. One ನಿಮಿಷ. Wait. Point 16-14. 16-14 in favor of Rakesh. Chamundeshwari. Last ride Rakesh. Yes, ಪಂದ್ಯಕೂಟ ಮುಕ್ತಾಯವಾಗಿದೆ. ಅಂತಿಮ ಹಂತದಲ್ಲಿ ಒಂದಂಕದ ಜೋಡಣೆಯ ಮುಖೇನ ವಿಜಯವನ್ನು ಸಾಧಿಸಿಕೊಂಡು ಟೀಮ್ ಚಾಮುಂಡೇಶ್ವರಿ ಪವರು ತಂಡ ಫೈನಲ್ ಹಂತವನ್ನು ಪ್ರವೇಶಿಸ್ತಾ ಇದೆ. ಕಂಗ್ರಾಚುಲೇಷನ್ಸ್. ಜಮಾನ್ ಟ್ರೋಫಿಯ 2026ರ ಎರಡನೇ ಸೆಮಿಫೈನಲ್ಗೆ
ನವಶಕ್ತಿ ತುಮಿನಾಡು ಹಾಗೂ ಟೀಮ್ ಗರುಡ ಎರಡು ತಂಡದ ಆಟಗಾರರು ಪ್ರವೇಶ ದ್ವಾರಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಟೀಮ್ ಗರುಡ ಗರುಡ ಟೀಮ್ ಗರುಡ ಗರುಡ ಟೀಮ್ ಗರುಡ ಇದೀಗ ಅಂಕಣದ ಬರ್ತಾ ಇದೆ. ನಮ್ಮ ಊರಿನ ತಂಡ, ನಮ್ಮ ಮಣ್ಣಿನ ತಂಡ, ನವಶಕ್ತಿ ಫ್ರೆಂಡ್ಸ್ ಸರ್ಕಲ್ನ ತುಮಿನಾಡು. ಟೀಮ್ ಗರುಡ ಆದಷ್ಟು ಬೇಗ ಅಂಕಣಕ್ಕೆ ಪ್ರವೇಶ ಮಾಡಬೇಕು. ವೆಯ್ಟ್ ಮಾಡಿಕೊಂಡು ಬೇಗ ಬಲೆಗೆ ಟೀಮ್ ಗರುಡ ಇದು ನಮ್ಮ ಊರಿನ ತಂಡ, ದೀಪು ಅವರ ನೇತೃತ್ವದ ತಂಡ ಟೀಮ್ ಗರುಡ. ಚವಾನ್ ಟ್ರೋಫಿಯ 2026ನೆಯ ಎರಡನೇ ಸೆಮಿಫೈನಲ್ ಪಂದ್ಯಾಕೂಟ. ಎರಡನೇ ಸೆಮಿಫೈನಲ್ ಕೂಟಕ್ಕೆ ಒಂದು ವಿಶೇಷತೆ ಇದೆ. ಟೀಮ್ ಗರುಡ ಹಾಗೂ ನವಶಕ್ತಿ ತುಮಿನಾಡು ಇದು ಎರಡು ತಂಡ ಕೂಡ ನಮ್ಮ ಊರಿನ ತಂಡ, ತುಮಿನಾಡಿನ ತಂಡ. ಇದೀಗ ಕಾದು ನೋಡುವಂತ ಸಮಯ. ಯಾವ ತಂಡ ಫೈನಲ್ನಲ್ಲಿ ಚಾಮುಂಡೇಶ್ವರಿ ತಂಡ ಭೇಟಿ ಮಾಡುತ್ತಾ ಅಂತ. ಪ್ರಥಮ ಅಂಕ ಸೇರ್ಪಡೆಯಾಗ್ತಾ ಇದೆ ನವಶಕ್ತಿ ತುಮಿನಾಡು ತಂಡಕ್ಕೆ. ಇದೀಗ ಗರುಡ ತಂಡಕ್ಕೂ ಕೂಡ ಅಂಕ ಬರ್ತಾ ಇದೆ. ಇದು ಸೆಮಿಫೈನಲ್ ಪಂದ್ಯಾಕೂಟ. ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟ ಟೈ ಬ್ರೇಕರ್ ಮೂಲಕ ಮುಕ್ತಾಯವಾಯಿತು.
ಸತತವಾಗಿ ರೈಡಿನಲ್ಲಿ ಅಂಕ ಬರ್ತಾ ಇದೆ 2-1 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. 2-1 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. ಪ್ರಥಮ ಸೆಮಿಫೈನಲ್ ಟೈ ಬ್ರೇಕರ್ ಮೂಲಕ ಮುಕ್ತಾಯವಾಗಿದೆ. ಈ ಎರಡನೇ ಸೆಮಿಫೈನಲ್ ಯಾವ ರೀತಿ ಮೂಡ್ ಬರ್ತದೆ ಅಂತ ಕಾದು ನೋಡೋ ಬಂಧನವಾಗ್ತಾ ಇದೆ. ನವಶಕ್ತಿ ಫ್ರೆಂಡ್ಸ್ ಸರ್ಕಲ್ ಅವರ ಡಿಫೆನ್ಸಿನ ಮೂಲಕ ಯಾವುದೇ ರೈಡರ್ನ ಕಳಿಸಿಕೊಡ್ತಾ ಇಲ್ಲ. 3-1 ಇನ್ ಫೇವರ್ ಆಫ್ ನವಶಕ್ತಿ ಫ್ರೆಂಡ್ಸ್ ಸರ್ಕಲ್ ತುಮಿನಾಡು. ಅಂಕಪಟ್ಟಿಯಲ್ಲಿ ಗಮನಿಸಿದಾದ್ರೆ 3-1 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. ಅತ್ಯುತ್ತಮವಾದ ಡಿಫೆನ್ಸ್ ಮೂಲಕ ಅಂಕ ಬರ್ತಾ ಇದೆ ಟೀಮ್ ಗರುಡ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ಕೆಸ ಅಂಕಪಟ್ಟಿಯಲ್ಲಿ 3-2 1 ಅಂಕದ ಮುನ್ನಡೆಯಲ್ಲಿ ನವಶಕ್ತಿ ತುಮಿನಾಡು. ಇದೀಗ ಅತ್ಯುತ್ತಮವಾದಂಥ ರೈಡ್ನ ಮೂಲಕ ಅಂಕಗಳನ್ನು ಪಡಿತಾ ಇದೆ ನವಶಕ್ತಿ ತುಮಿನಾಡು. ಬೋನಸ್ ಪಾಯಿಂಟ್ ಬರ್ತಾ ಇದೆ ಅಂಕಪಟ್ಟಿಯಲ್ಲಿ 4-2. ಆಫಿಷಿಯಲ್ ಟೈಮ್ ಔಟ್ ರಿವ್ಯೂ. ಸತತವಾಗಿ ಎಲ್ಲ ಪಂದ್ಯಕೂಟ ಕೂಡ ರಿವ್ಯೂವಿನ ಮೂಲಕ ಡಿಸೈಡ್ ಆಗ್ತಾ ಇದೆ. ಕಳೆದ ಪಂದ್ಯಕೂಟ ಕೂಡ ಅದೇ ರೀತಿ. ಆ ಕಳೆದ ಪಂದ್ಯಕೂಟದಲ್ಲಿ ಆ ಒಂದು ರಿವ್ಯೂವಿಂದ ಇಡೀ ಪಂದ್ಯಕೂಟವೇ ಬದಲಾವಾಗಿತ್ತು. ಟೈ ಬ್ರೇಕರ್ ಮೂಲಕ ಟೀಮ್ ಚಾಮುಂಡೇಶ್ವರಿ ಫೈನಲ್ಗೆ ಪ್ರವೇಶವನ್ನು ಮಾಡ್ತು. Forcho in the border. Check. ಎಸ್ ಪಂದ್ಯಕೂಟದ ಎರಡನೇ ಸೆಮಿ ಪ್ರಸ್ತುತ ತುಮಿನಾಡಿನ ಮಲ್ಲಿನಲ್ಲೇ ಇದೀಗ ಪ್ರಸ್ತುತ ನಡೀತಾ ಇದೆ ಬಂಧುಗಳ. ಎಸ್ 4-2 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. As the final decision is pending without a big call.
ವೀರಯೋಧ ಫ್ಯಾನ್ಸ್ ಅರ್ಪಿಸುವ ಜವಾನ್ ಟ್ರೋಫಿ 2026ನೇ ಪುಲ್ವಾಮಾ ಅಟ್ಯಾಕ್ ಸ್ಮರಣಾರ್ಥಿಗೆಯ ಈ ಒಂದು ದಿವಸದಂದು ಪಂದ್ಯಾಕೂಟ ಆಯೋಜನೆವಾಗಿದೆ. 2ನೇ ದಿವಸಕ್ಕೆ ಕಾಲಿಟ್ಟಂಥ ಸಮಯ ಶಿವರಾತ್ರಿಯ ಈ ಶುಭ ದಿನದಂದು ಯಾವ ತಂಡಕ್ಕೆ ಪ್ರಥಮ, ಯಾವ ತಂಡಕ್ಕೆ ದ್ವಿತೀಯ, ಯಾವ ತಂಡಕ್ಕೆ ತೃತೀಯ, ಚತುರ್ಥ ಬಹುಮಾನವೆಂದು ಘೋಷಿಸಲು ಇನ್ನೇನು ಕೆಲವೇ ಕ್ಷಣಗಳು ಅಷ್ಟೇ ಬಾಕಿ. ತಂಡಗಳು ಗಮನಿಸಿ, ಥರ್ಡ್ ಅಂಪೈರ್ ಕಾಲ್ ಈ ಬಾರಿ ಯಾವ ರೀತಿಯ ಡಿಸಿಷನ್ ಅಂತ ನೋಡುವ ಸಮಯ. ಪ್ರಸ್ತುತ ಪಂದ್ಯಾಕೂಟ ಎಸ್ ಬೋನಸ್. ಈ ಬಾರಿ ನವಶಕ್ತಿಗೆ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಈ ಬಾರಿ 4-2 ಇನ್ ಫೇವರ್ ಆಫ್ ನವಶಕ್ತಿ. 4-2 ಇನ್ ಫೇವರ್ ಆಫ್ ನವಶಕ್ತಿ. 5-2. ಓಕೆ, 4-2. 4 ರಡ್ಡು. ಒರಿ ಏರಾಂಡ್ಲ ಒರಿ ಪಾತಿಲ್ಲ ಟೀಮ್ ದ ಕ್ಯಾಪ್ಟನ್ ಒರಿ ಪಾತಿರಂಡಿಗೆ ಅವು ಆಮಿಟ್ ಲಂಚನ ಎಸ್ ಪುಲ್ವಾಮಾ ಅಟ್ಯಾಕಿನ ಜವಾನ್ ಟ್ರೋಫಿ 2026ನೇ ಇದೀಗ 2ನೇ ಸೆಮಿ ಫೈನಲ್ ನಡೀತಾ ಇದೆ. ಬಂಧುಗಳ, ಯಾವುದೇ ಕಾರಣಕ್ಕೂ ಯಾವ ಚರ್ಚೆಗಳಿಗೂ ಅವಶ್ಯಕತೆ ಇಲ್ಲ. ಕ್ಲಿಯರ್ ಆಗಿದೆ, ಲೈವ್ ಮುಖಾಂತರ ಎಲ್ಲರಿಗೂ ಟೆಲಿಕಾಸ್ಟ್ ಆಗ್ತಾ ಇದೆ. ಬಂಧುಗಳ, ಎಸ್ ರೆಡಿ ಅದಾ? ಸರಿ, ಫೈನಲ್ ನಾಲ್ಕು 2 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. 4-2 4-2 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. ಎಸ್ ನನ್ನ ತುಂಬುದ ದಾದನ್ ಇತ್ತು ನನ್ನ ಕ್ಯಾಪ್ಟನ್ ಮಾತ್ರ ಬಾತೇಂಡೆ ಅವು ಜನ ಟೆಕ್ನಿಕಲ್ ಪಾಯಿಂಟ್ ಕೊರ್ಪ ಬಂದದ್ದು ನಮ್ಮ ಪನೊಂದುಲ್ಲ ನನ್ನ ಪಂಡಿಜಿ ಬಂದು ಬರ್ಚಿ ದಯವಂತದ. ಎಸ್ ಕ್ರೀಡಾಕೂಟದ 2ನೇ ಸೆಮಿಫೈನಲ್ ಇದೀಗ ಪ್ರಸ್ತುತ ತುಮಿನಾಡಿನ ಮಣ್ಣಿನಲ್ಲಿ ನಡೀತಾ ಇದೆ. ಬಂಧುಗಳ, ನವಶಕ್ತಿ ತುಮಿನಾಡು ಸ್ಥಳೀಯ ತಂಡವಾದರೆ ಮತ್ತೊಂದು ತಂಡ ಕೂಡ ಗರುಡ ಇಸ್ ದ ಟೀಮ್ ಗರುಡ. ದೀಪಕ್ ಇವರ ನೇತೃತ್ವದ ತಂಡವಾಗಿದೆ. ಟೀಮ್ ಗರುಡನ ಬಂಧನವಾಗಿದೆ. ಬಂಧುಗಳೇ, ಈ ಬಾರಿ ಟ್ಯಾಕಲ್ ಮೂಲಕ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ನವಶಕ್ತಿ ತುಮಿನಾಡು 5-2 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. ಎಸ್ ಆಟದುದ್ದಕ್ಕೂ ರೋಮಾಂಚನಕಾರಿಯಾದ ಪಂದ್ಯಾಟ ಸಾಗುತ್ತಾ ಇದೀಗ 2ನೇ ಸೆಮಿಫೈನಲ್ಗೆ ಕಾಲಿಟ್ಟಿದ್ದಾವೆ. ಬಂಧುಗಳ, ತುಮಿನಾಡಿನ ಪ್ರಸ್ತುತ 2 ತಂಡಗಳಾದಂತಹ ಒಂದು ಕಡೆ ನವಶಕ್ತಿ ಆದರೆ ಮತ್ತೊಂದು ಕಡೆ ನಾವೇನು ಕಮ್ಮಿ ಇಲ್ಲ ಎಂದು ರಾರಾಜಿಸುತ್ತಿರುವ ಗರುಡ. ದಾಳಿಯಲ್ಲಿ ಈ ಬಾರಿ ಜರ್ಸಿ ನಂಬರ್ 2 ಟೀಮ್ ಗರುಡ. ಬಿರುಸಿನ ದಾಳಿಯಲ್ಲೇ ಪ್ರಸ್ತುತ ಪಂದ್ಯಾಟ ಸಾಗುತ್ತಾ ಇದೆ. ಬಂಧುಗಳ, ಮಿಂಚಿನ ವೇಗವಾಗಿರಲಿ, ಗಾಳಿಯ ವೇಗವಾಗಿರಲಿ, ಸುನಾಮಿಯ ವೇಗವಾಗಿರಲಿ, ಯಾವುದೇ ಕಾಲಘಟ್ಟದಲ್ಲಿ ಕೂಡ ತೀರ್ಪುಗಾರಿಕೆಯಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಹದ್ದಿನ ಕಣ್ಣಿನ ನೋಟದಲ್ಲೇ ತೀರ್ಪುಗಾರಿಕೆ. ಒಂದು ಕಡೆ ರಂಜಿತ್ ಆದರೆ ಮತ್ತೊಂದು ಕಡೆ ರೋಷನ್, ವರ್ಷಿತ್. ಎಸ್ ಬಿರುಸಿನ ಕಣ್ಣಿನ ತೀರ್ಪುಗಾರಿಕೆ ನೋಡಿ, ಇವರನ್ನು ಮರೆಯುವಂಗಿಲ್ಲ. ಈ ಪಂದ್ಯಾಕೂಟದಲ್ಲಿ ಅತ್ಯಂತ ಸ್ಪಷ್ಟತೆಯಲ್ಲೇ ತೀರ್ಪುಗಾರಿಕೆ ಮಾಡುತ್ತಿರುವಂತಹ ಐವರು. ಎಸ್ ಪಂದ್ಯಾಕೂಟದಲ್ಲಿ ಈಗ ಪ್ರಸ್ತುತ
ನವಶಕ್ತಿ ಪರ ದಾಂಡಿಗ ಇದೀಗ ಗರುಡದ ಅಂಕಣದಲ್ಲಿ ಜರ್ಸಿ ನಂಬರ್ 0 ಆಹಾ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಬಂಧುಗಳ. ಈ ಬಾರಿ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ತುಮಿನಾಡಿನಲ್ಲಿ ಪಾಯಿಂಟ್ ಮೇಲೆ ಪಾಯಿಂಟ್, ಪಾಯಿಂಟ್ ಮೇಲೆ ಪಾಯಿಂಟ್, ಪಾಯಿಂಟ್ ಮೇಲೆ ಪಾಯಿಂಟ್. 6-3 ಉತ್ತಮವಾದ ಪೈಪೋಟಿ ಬಂಧುಗಳೇ. ಪ್ರಸ್ತುತ ತುಮಿನಾಡಿನ ಮಣ್ಣಿನಲ್ಲಿ ಇದೀಗ 7-3 ಇನ್ ಫೇವರ್ ಆಫ್ ನವಶಕ್ತಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಬಂಧುಗಳ. 2 ಅಂಕದ ಸೇರ್ಪಡೆಗೆ ಚಾನ್ಸಸ್ ತುಂಬಾ ಇದೆ. ಈ ಬಾರಿ ಗರುಡ ಕಡೆಯಿಂದ ದಾಳಿ ಬೇಕಾಗಿದೆ. ದಾಳಿಗೆ ಪ್ರತಿದಾಳಿ, ಯಾಕಂದರೆ ಇದು ಸೆಮಿಫೈನಲ್ ಪಂದ್ಯಾಟ, ಇಲ್ಲಿ ನಡೆಯಬೇಕಾದ ಪಂದ್ಯಾಟ. ಈ ಬಾರಿ ಸ್ಟಡಿಲಗೊಂಡಿದೆ ನೋಡಿ ಪಂದ್ಯಾಕೂಟ. ಎಸ್ ಟೈಮ್ ಔಟ್. ಎಸ್ ವೀರ ಯೋಧ ಫ್ಯಾನ್ಸ್ ಪ್ರೆಸೆಂಟ್. ಎಸ್ ಗರುಡ ಕಡೆಗಿಂದ ಮತ್ತೊಂದು ಟೈಮ್ ಔಟ್. 2 ಟೈಮ್ ಔಟ್ಗಳು ನಿಮ್ದು ಓವರ್ ಆಗಿದೆ. ಗರುಡ ಕಡೆಯಲ್ಲಿ ಇನ್ನು ಯಾವುದೇ ಮುಖೇನ ಟೈಮ್ ಔಟ್ ಇಲ್ಲ. ಎಸ್ 7-3 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. ಅತ್ಯಂತ ಬಾಲಾಢ್ಯ ಬಲಿಷ್ಠ ತಂಡಗಳಲ್ಲಿ ಒಂದಾದ ನವಶಕ್ತಿ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲೇ ಒಂದು ಕಡೆ ಗರುಡ ಇಸ್ ಅ ಟೀಮ್. ದೀಪಕ್ ಇವರ ನೇತೃತ್ವದ ತಂಡ ಮತ್ತೊಮ್ಮೆ ಎಸ್ 2.57 ಇನ್ ಫೇವರ್ ಆಫ್ ನವಶಕ್ತಿ. 5-7 ದಾಳಿಯಲ್ಲ ಈ ಬಾರಿ ನವಶಕ್ತಿ ಬರ ಆಟಗಾರ ಜೆರ್ಸಿ ನಂಬರ್ 01. ಉತ್ತಮವಾದ ದಾಂಡಿಗಾದರೆ ಈ ಬಾರಿ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ. ಇದು 2ನೇ ಸೆಮಿಫೈನಲ್. ಇನ್ನು ಮುಂದೆ ನಡಿಬೇಕಾದ ಫೈನಲ್ ಹಂತಕ್ಕೆ ಯಾರು ಹೋಗ್ತಾರೆ ಎಂಬುದನ್ನು ಕಾದು ನೋಡುವ. ಬಾರಿ ಎಂಟಿ ರೈಟ್. ಎಸ್ ಮಧ್ಯಂತರ ವೇಳೆಯಲ್ಲೇ ತಂಡದ ಮೊತ್ತ 7-5 ಇನ್ ಫೇವರ್ ಆಫ್ ನವಶಕ್ತಿ. 2 ಅಂಕದ ಮುನ್ನಡೆಯಲ್ಲ ಇದೀಗ ನವಶಕ್ತಿ ತುಮಿನಾಡು. ಕೇವಲ 2 ಅಂಕ. ಯಾವುದೇ ಕ್ಷಣದಲ್ಲಿ ಬೇಕಾದರೆ ಅಂಕಪಟ್ಟಿಯಲ್ಲೇ ಬದಲಾವಣೆ ಆಗುವ ಎಲ್ಲ ಸಾಧ್ಯತೆಗಳಿದೆ ಬಂಧುಗಳ. ಕೊನೆಯ ಸಂದರ್ಭದಲ್ಲಿ ಕೂಡ ಬದಲಾವಣೆ ಆಗಬಹುದು. ಆದರೆ ಇಲ್ಲಿ ಉಳಿದಿರೋದು ಇನ್ನೂ ತುಂಬ ಸಮಯವಿದೆ. ಕೇವಲ 2 ಅಂಕದ ಮುನ್ನಡೆ. ವೀಕ್ಷಕರೇ ಗಮನಿಸಿ, ಕೊನೆಯ 2 ಪಂದ್ಯಾಟಗಳು ಮಾತ್ರ ಬಾಕಿ. ಒಂದು ಸೆಮಿ, ಮತ್ತೊಂದು ಫೈನಲ್. 2 ಪಂದ್ಯಾಟ ಕೂಟ ಮಾತ್ರ ಬಾಕಿ. ಈ ಬಾರಿ ದಾಳಿಯಲ್ಲೇ ಟೀಮ್ ಗರುಡ ಪರ ಆಟಗಾರ ಜೆರ್ಸಿ ನಂಬರ್ 9. ಉತ್ತಮ ದಾಳಿಯಲ್ಲೇ ಮತ್ತೆ ಟೀಮ್ ಗರುಡ. ವಿಫಲ ಪ್ರಯತ್ನ. ಈ ಬಾರಿ ನವಶಕ್ತಿ ತುಮಿನಾಡು ಅಂಕದ ಮೇಲೆ 1 ಅಂಕ. 8-5 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. ಎಸ್ ಪಂದ್ಯಾಕೂಟ ನೋಡಿ ರೋಮಾಂಚನಕಾರಿಯಾಗಿ ಸಾಗುತ್ತಾ ಇದೆ. ರೋಚಕ ಪಂದ್ಯಾಟದ ರೋಚಕ ಕ್ಷಣಕ್ಕೆ ಇನ್ನೇನು ಪ್ರಾರಂಭವಾಗಲಿದೆ ನೋಡಿ ಪಂದ್ಯಾಕೂಟದ
ಅಂತಿಮ ಘಟ್ಟದಲ್ಲೇ ಇದೀಗ ನಾವಿದ್ದೇವೆ. ಅಂಕಪಟ್ಟಿಯಲ್ಲಿ ಕೂಡ ಬದಲಾವಣೆಯ ಸಾಧ್ಯತೆ ಇದೆ. ಯಾಕೆಂದರೆ ಎರಡು ತಂಡಗಳು ಬಾಲಾಢ್ಯ ತಂಡಗಳು, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಅನ್ನು ಹೊಂದಿರುವಂತಹ ಆಟಗಾರರು. ಮತ್ತೊರು ಆಟಗಾರ ಟೀಮ್ ಗರುಡ ಕಡೆಯಿಂದ ಜರ್ಸಿ ನಂಬರ್ 3 ಬಿರುಸಿನ ದಾಳಿಗಾರ ಜರ್ಸಿ ನಂಬರ್ 3 ಕಳೆದ ಪಂದ್ಯಾಟದಲ್ಲಿ ಅತ್ಯಂತ ಬಲಿಷ್ಠ ಆಟವನ್ನೇ ಆಡುತ್ತಾ ಹಲವಾರು ಕಡೆ ಜರ್ಸಿ ನಂಬರ್ 3 ಕಡೆ ಜರ್ಸಿ ನಂಬರ್ 3 ಉತ್ತಮವಾದ ರೈಡ್ಲತ್ತ ತಂಡಕ್ಕೆ ಮತ್ತು 2 ಅಂಕದ ಸೇರ್ಪಡೆಯಾಗಿದೆ. ಪಂದ್ಯಾಕೂಟದ ರೋಮಾಂಚನಕಾರಿ ಪಂದ್ಯಾಟ ಇದೀಗ ಸಾಗುತ್ತಾ ಇದೆ. ಬಂಧುಗಳ ಅಂಕಪಟ್ಟಿಯಲ್ಲಿ 10-5 ಅಂಕದ ಎರಡು ಅಂಕದ ಮುನ್ನಡೆಯಲ್ಲೇ ಇದೆ. 2 ಅಂಕ ಸೇರ್ಪಡೆಯಾಗಿದೆ ನೋಡಿ ಟೀಮ್ ಗರುಡ ತಂಡಕ್ಕೆ. ಹತ್ತು ಏಳು 10-7 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. 10-7 ಇನ್ ಫೇವರ್ ಆಫ್ ನವಶಕ್ತಿ ತುಮಿನಾಡು. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ಪ್ರಸ್ತುತ ಪಂದ್ಯಾಕೂಟದಲ್ಲೇ ತುಮಿನಾಡಿನ ಮಣ್ಣಿನಲ್ಲೇ ನಡೀತಾ ಇದೆ. ಬಂಧುಗಳ 10-7 ಇನ್ ಫೇವರ್ ಆಫ್ ನವಶಕ್ತಿ. ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ. ಕ್ಯಾಪ್ಟನ್ ಪ್ಲೀಸ್ ನಾಟ್. ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ. ಪಂದ್ಯಾಕೂಟದ ಚಿತ್ರಣ ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಗಬಹುದು ಬಂಧುಗಳ. ಹತ್ತು 7 3 ಅಂಕದ ಮುನ್ನಡೆಯಲ್ಲೇ ಈ ಬಾರಿ ನವಶಕ್ತಿ ತುಮಿನಾಡು ತಂಡ. ಗರುಡನ ವೇಗದಲ್ಲೇ ಮತ್ತೊಂದು ಅಂಕ ಸೇರ್ಪಡೆ ಆಗಿದೆ ನೋಡಿ ಟೀಮ್ ಗರುಡ. ಜಿಂಕೆಯ ಜಿಗಿತ ಇಲ್ಲಿ ನಡೆಯಲಿಲ್ಲ. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ಬಂಧುಗಳೇ. ಇದೀಗ ಪ್ರಸ್ತುತ ಪಂದ್ಯಾಕೂಟದಲ್ಲೇ ರೋಮಾಂಚನಕಾರಿಯಾದ ಪಂದ್ಯಾಕೂಟ. ಎಸ್ ಇಸ್ ಅ ಟೀಮ್ ಗರುಡ. 9-10 1 ಅಂಕದ ಮುನ್ನಡೆಯಲ್ಲೇ ನವಶಕ್ತಿ ತುಮಿನಾಡು. ಕೇವಲ 1 ಅಂಕ ಈ ಬಾರಿ. ಟೈ ದ ಮ್ಯಾಚ್. ಸಮಬಲದ ಹೋರಾಟ ಇದೀಗ 10-10 ಸಮಬಲದ ಹೋರಾಟ. ಸಮಬಲದ ಹೋರಾಟ ನಡೀತಾ ಇದೆ ಬಂಧುಗಳೇ. 2ನೇ ಸೆಮಿಫೈನಲಿನ ಕಾವು ಇದೀಗ ಜೋರಾಗುತ್ತಾ ಇದೆ. ಚಳಿಗಾಲದಲ್ಲಿ ಕೂಡ ಮಳೆಗಾಲದಲ್ಲಿ ಕೂಡ ಚಳಿಗಾಲ. ಇದು ಬೆಂಕಿ, ಇದು ಬಿಸಿ, ಇದು ಬಿಸಿ ಮೂಡ್ತಾ ಇದೆ ಬಂಧುಗಳ. There is a man. The France Garuda. ಇದೀಗ ಪ್ರಸ್ತುತ ಪಂದ್ಯಾಕೂಟದಲ್ಲಿ 14-11 ಇನ್ ಫೇವರ್ ಆಫ್ ಟೀಮ್ ಗರುಡ. 14-11 ಚಿತ್ರಣ ಬದಲಾಗಿದೆ ಬಂಧುಗಳೇ. 14-11 ಕಳೆದ 1 ನಿಮಿಷದಲ್ಲೇ ಆಟ ಬದಲಾವಣೆ. 1 ನಿಮಿಷದಲ್ಲೇ ಆಟ ಬದಲಾವಣೆ. ಎಸ್
14-11 ಇನ್ ಫೇವರ್ ಆಫ್ ಟೀಮ್ ಗರುಡ. ಈ ಬಾರಿ ದಾಳಿಯಲ್ಲಿ ಮತ್ತೆ ನವಶಕ್ತಿ ತುಮಿನಾಡು ಕಡೆ ಆಟಗಾರ ಜೆಸ್ಸಿ ನಂಬರ್ 01. ಈ ಬಾರಿ ದಾಳಿಯಲ್ಲೇ ಜಿಂಕೆಯ ಜಿಗಿತದ ಆಟಗಾರ, ಕಳೆದ ಪಂದ್ಯಾಟದಲ್ಲಿ ಹಲವಾರು ಅಂಕಗಳನ್ನೇ ತಂದುಕೊಟ್ಟಂತಹ ಆಟಗಾರ ಇದೀಗ ಪ್ರಸ್ತುತ ಅಂಕಣದಲ್ಲೇ ಜೆಸ್ಸಿ ನಂಬರ್ 01. ಓಹೋ, what a fantastic, what a beautiful. ಮಾತಾಡುವಾಗೆಲ್ಲ ಯಾರು ಕೂಡ ಬಂಧುಗಳೇ, ಪಂದ್ಯಾಕೂಟದ ಮಾದರಿಯಲ್ಲೇ ನಡೆದರೆ ಚಂದ. ಇದೀಗ ನೋಡಿ ಗಮನಿಸಿ, ಇಲ್ಲಿ ಅಂಪೈರ್ಗಳಿದ್ದಾರೆ ತೀರ್ಮಾನಗೊಳ್ಳಲು. ಪಂದ್ಯಾಕೂಟದಲ್ಲಿ ಸೀಮಿತವಾದ ಹಲವಾರು ರೆಫ್ರಿಗಳಿದ್ದಾರೆ ನೋಡಿ. ಹಲವಾರು ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂತಹ ಎಕ್ಸ್ಪೀರಿಯನ್ಸ್ ಉಳ್ಳಂತಹ ತೀರ್ಪುಗಾರರು. ಪಂದ್ಯಾಕೂಟದ ಚಿತ್ರಣ ಬದಲಾಗ್ತಾ ಇದೆ ಬಂಧುಗಳೇ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಗಮನಿಸಿ, ತಂಡಗಳಿಗೆ ಮತ್ತೆ ಅವಕಾಶ ಇಲ್ಲ. ತಂಡದ ತೀರ್ಮಾನವೇ ಅಂತಿಮ ತೀರ್ಮಾನ. ಈ ಬಾರಿ ನೀವು ಮಾತಾಡಿದ್ದಾರೆ ಟೆಕ್ನಿಕಲ್ ಪಾಯಿಂಟ್ ಮುಖಾಯನ ಮತ್ತೆ ಅಂಕಕ್ಕೆ ನೀಡಬೇಕಾಗುತ್ತೆ. ತಂಡಗಳು ಗಮನಿಸಿ, ತಂಡದ ಕಪ್ತಾನನಿಗೆ ಮಾತ್ರ ಇರುವಂತಹ ಅಧಿಕಾರ ನೋಡಿ. ತಂಡದ ಕಪ್ತಾನರು ಮಾತ್ರ ಮಾತಾಡುವಂಗೆ, ಯಾವುದೇ ರೀತಿಯ ಹೊರಗಿನವರು ಬಂದು ಮಾತಾಡುವಾಗಿಲ್ಲ. ತಂಡಗಳು ಗಮನಿಸಿ, ಆಟಗಾರರು ಗಮನಿಸಿ. ಇಲ್ಲಿ ಆಟಗಾರರು ಹಿಂದೆ ಸಾಗಬೇಕು. ಆಟಗಾರರು ಹಿಂದೆ ಹೋಗ್ಬೇಕು. ಹೋಗು, ದೂರ ಬೋಲೆ. ಪ್ಲೇಯರ್ಸ್ ಬ್ಯಾಕ್ ಬೋಲೆ. ನಿಕ್ ಅಂದಂದು ಉಂತಲೆ ಪಾತೇರ್ಗ ಉಂತಲೆ ಕ್ಯಾಪ್ಟನ್ ರಕ್ಲು ಬರಡು ನಿಗಲ್ ಪಿರ ಬೋಲೆ ಅಜ ಮಾತೇರ್ಲ ಆಪುಂಡ. ಟೀಮ್ ದ ಕ್ಯಾಪ್ಟನ್ ಇರು ಓರಿಯ ಬರ್ತೇನೆ ನಾವು ಬಾಕಿದ ಪೂರ ಬಿರೋ ಬೋಲೆ ಪಿರ ಬೋಲೆ. ಅನ್ನ ತೂಲೆ ಮುಲ್ಪ ರೆಫ್ರಿ ಬೈದಿ ನಗಲು ದಾಲ ಮುಲ್ಪ ಲಾಟ್ ಬೋಟ್ ಹತ್ತು ನಿಗ್ಲೆ ಗೊತ್ತುಂಡು. ನಿಗ್ಲು ಅನೇಕ ಕಡೆ ತೂದುಪ್ಪರು ಅಕ್ಲ ಒಂಜಿ ರಡ್ಡು ಕೋಟ್ ಉಡತ್ತು ಅಕ್ಲ ರೆಫ್ರಿ ತೀರ್ಮಾನ ಕೋರ್ಪಿನಿ. ಈಗ ಪ್ಲೇಯರ್ಸ್ ಆಗ್ಲೇ ಗೊತ್ತುಪ್ಪು. ಎಸ್ ವೀರ ಯೋಧ ಫ್ಯಾನ್ಸ್, ಇದರ ಆಶ್ರಯದಲ್ಲಿ ನಡೆದಿರುವಂತಹ ಜವಾನ್ ಟ್ರೋಫಿ 2026
ಎರಡು ತಂಡಗಳ ಗಮನಕ್ಕೆ ತೀರ್ಪುಗಾರಕರ ತೀರ್ಮಾನವೇ ಅಂತಿಮ ತೀರ್ಮಾನ. ಈ ಸಂದರ್ಭದಲ್ಲಿ ಯಾರಾದರೂ ಹೆಚ್ಚುವರಿ ಮಾತಾಡಿದಲ್ಲಿ ಟೆಕ್ನಿಕಲ್ ಪಾಯಿಂಟ್ ಮುಖೇನ ತಂಡಕ್ಕೆ ಮತ್ತೆ ಮತ್ತೆ ಅಂಕವನ್ನು ನೀಡಬೇಕಾಗುವ ಸಾಧ್ಯತೆ ಇದೆ. ಈ ಬಾರಿ ಗಮನಿಸಿ, ತಂಡಗಳು ಎರಡು ತಂಡಗಳ ಗಮನಕ್ಕೆ, ಆಯೋಜಕರು ಮತ್ತು ಆಟಗಾರರ ಗಮನಕ್ಕೆ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. 15-14 ಇನ್ ಫೇವರ್ ಆಫ್ ಗರುಡ. ಒಂದು ಅಂಕದ ಮುನ್ನಡೆಯಲ್ಲೇ ಟೀಮ್ ಗರುಡ. ಈ ಬಾರಿ ದಾಳಿಯಲ್ಲೇ ಮತ್ತೆ ಜಸ್ಸಿನ ಬರ್ನಾಯಿನ ಟೀಮ್ ಗರುಡ. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ. ತಂಡಗಳು ಗಮನಿಸಿ, ಒಂದು ಅಂಕದ ಮುನ್ನಡೆಯಲ್ಲಿ ಟೀಮ್ ಗರುಡ. ರೋಚಕ ಪಂದ್ಯಾಟ ನೋಡಿ. ಇದೀಗ 2ನೇ ಸುತ್ತಿನ ಸೆಮಿಫೈನಲ್. ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ. ಈ ಬಾರಿ 16-14, 2 ಅಂಕದ 3 ಅಂಕದ ಮುನ್ನಡೆಯಲ್ಲೇ 14-16, 14-16, 14-16. ಆಹಾ, ಬಿರುಸಿನ ಆಟಗಾರನ ಬಂಧನವಾಗಿದೆ. ಇದೀಗ ಪ್ರಸ್ತುತ ಪಂದ್ಯಾಟದಲ್ಲಿ ನವಶಕ್ತಿ ತುಮಿನಾಡು ಪರ ಆಟಗಾರನ ಬಂಧನವಾಗಿದೆ. ಆಹಾ, ರೋಚಕ ಪಂದ್ಯಾಟವಾಗಿದೆ ನೋಡಿ ಬಂಧುಗಳೇ. ಎಸ್, ಆಟದುದ್ದಕ್ಕೂ ರೋಮಾಂಚನಕಾರಿಯಾದ ಆಟ ನೋಡಿ. ಹೊರಗಿನವರು ಯಾರು ಬರುವುದು ಬೇಡ, ಅಲ್ಲಿ ಅಂಪೈರ್ಗಳಿದ್ದಾರೆ, ತೀರ್ಮಾನ ಮಾಡ್ತಾರೆ. ಖಂಡಿತವಾಗ್ಲಿ ಯಾರಾದರೂ ಒಬ್ಬರು ಬಂದರೆ ಸಾಕು. ನವಶಕ್ತಿ ತುಮಿನಾಡು ಅತಿ ಎರಡು ಒರಿಯ ಬತ್ತು ಬಾತಿರಲಿ, ಅಂಪೈರ್ಡ ಬಾತಿರಲಿ, ಮಾತಿರಲ್ಲ ಬತ್ತು ಬಾತಿರೋಚಿ ಅಂಪೈರ್ನಾಗಲಿ ತೂಪೇರತ್ತ. ಎಸ್, ತೂಳೆ ಮುಲ್ಪ ಅಂಪೈರ್ನಾಗ್ಲು ಉಳ್ಳೇರು ಅಗ್ಲು ತೀರ್ಮಾನದ ಎಪ್ಪೇರು ಮುಗ್ಲು ಬತ್ತು ಬಾತಿರ್ವೇರು ದಾದ ಮನ್ಪುಣಿ ಬನ್ಲೆಗೆ. ಒಂದು ನಿಮಿಷ 17-14, 17-14 ಇನ್ ಫೇವರ್ ಆಫ್ ಗರುಡ. 17-14. ಎಸ್, ದಾಳಿಗೆಲ್ಲ ಈ ಬಾರಿ ಟೀಮ್ ಗರುಡ. ಜಸಿ ನಂಬರ್ 9 ದಾಳಿಯಲ್ಲಿ ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ. ಈ ಬಾರಿ ಮುನ್ನಡೆಯಲ್ಲೇ ಗರುಡ. ದ ಟೀಮ್ ಗರುಡ
2 ಅಂಕದ ಮುನ್ನಡೆಯಲ್ಲೇ 3 ಅಂಕದ ಮುನ್ನಡೆಯಲ್ಲೇ ಟೀಮ್ ಗರುಡ. ಸೆಕೆಂಡ್ಗಳ ಆಟ ಇದೀಗ ಪ್ರಾರಂಭವಾಗಿದೆ ನೋಡಿ. ಮತ್ತೆ ಬಂಧನದ ಭೀತಿ, ಬಂಧನವಾಗಿದೆ ನೋಡಿ. ನವಶಕ್ತಿ ಪರ ಈ ಬಾರಿ ಮತ್ತೆ ಟ್ಯಾಕಲ್. ದಾಳಿಗೆ ಪ್ರತಿದಾಳಿಯಾಗುತ್ತಾ ಪಂದ್ಯಾಕೂಟದ 2ನೇ ಸೆಮಿಫೈನಲ್ ಇದೀಗ 18-14 ಇನ್ ಫೇವರ್ ಆಫ್ ಟೀಮ್ ಗರುಡ. ದೀಪಕ್ ಇವರ ನೇತೃತ್ವದ ತಂಡವಾಗಿದೆ ನೋಡಿ ಟೀಮ್ ಗರುಡ. ಮತ್ತೆ 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 ಒಂದರ ಮೇಲೆ ಒಂದು ಅಂಕ ಇದೀಗ ಪ್ರಸ್ತುತ ಕಾವೆದ್ದಿದೆ ನೋಡಿ. ಈಸ್ ಒನ್ ಆಫ್ ದಿ ಬೆಸ್ಟ್ ಟೀಮ್ ಡಿಫೆನ್ಸ್ ಗರುಡ. ಇದು ದೀಪಕ್ ತುಮಿನಾಡ್ ಇವರ ನೇತೃತ್ವದ ಅತ್ಯದ್ಭುತವಾದ ತಂಡ ನೋಡಿ. ಫ್ರೆಂಡ್ಸ್ ಗರುಡ ಇದು ಫೈನಲ್ ತಂಡಕ್ಕೆ ಲಗ್ಗೆಗಿಟ್ಟಿದೆ. ಈ ಬಾರಿ 2 ತಂಡಗಳು ಮಾತ್ರ ಭಾಗಿ. ಫೈನಲ್ ವಿಭಾಗದಲ್ಲಿ ಫೈನಲ್ ಹಂತಕ್ಕೆ 2 ತಂಡಗಳ ಲಗ್ಗೆಯಾಗಿದೆ. ಬಂಧುಗಳೇ ಗಮನಿಸಿ, ಇದು ತುಮಿನಾಡಿನ ಮಣ್ಣಿನಲ್ಲಿ ಅತ್ಯದ್ಭುತವಾದ ಪಂದ್ಯಾಕೂಟ, ರೋಚಕ ಪಂದ್ಯಾಟ, ಅತ್ಯಂತ ಅದ್ಭುತವಾದ ಪಂದ್ಯಾಟ. ಪ್ರಥಮ ಸುತ್ತಿನಲ್ಲೇ ಕಾವೆದ್ದ ಪಂದ್ಯಾಟ ಇದೀಗ ಸೆಮಿಫೈನಲ್ ಮುಕ್ತಾಯದ ವೇಳೆಗೆ ಒಂದು ಕಡೆಯಲ್ಲೇ ದುರ್ಗಾ ಪರಮೇಶ್ವರಿ ಪೌರಾದರೆ ಮತ್ತೊಂದು ಕಡೆಯಲ್ಲೇ ಫ್ರೆಂಡ್ಸ್ ಗರುಡ ತುಮಿನಾಡು. ರೀತಿಯಲ್ಲಿ ಕ್ರೀಡಾಕೂಟ ಅಂತಿಮ ಹಂತಕ್ಕೆ ತಲುಪುತ್ತಾ ಇದೆ. ವೀರ ಯೋಧ ಫ್ಯಾನ್ಸ್ ತುಮಿನಾಡು ಸಾದರಪಡಿಸಿದ VYF ಜವಾನ್ ಟ್ರೋಫಿ 2026 ಪುಲ್ವಾಮಾ ಅಟ್ಯಾಕ್ ಈ ಒಂದು ನೆನಪಿಗೋಸ್ಕರ ಮಾಡಿದಂಥ ಈ ಒಂದು ಕ್ರೀಡಾಕೂಟದ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅನೇಕ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅನೇಕ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಗಣ್ಯ ವ್ಯಕ್ತಿಗಳು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೇವಸ್ಥಾನ ತುಮಿನಾಡು, ಅದೇ ರೀತಿಯಲ್ಲಿ ಕೃಷ್ಣ ಶಿವಕೃಪಾ ಮಾಲಿಂಗೇಶ್ವರ, AKM ಅಶ್ರಫ್ MLA, ಕಾರ್ತಿಕ್ ಶೆಟ್ಟಿ, ಸೊಯ್ಪಕಲ್ಲು ಮಜ್ಬೈಲ್, ಸಾರ್ವಜನಿಕ ಮಹಾಕಾಳಿ ಭಜನಾ ಮಂದಿರ ತುಮಿನಾಡು, ಮಡಿವಾಲ್ ಪಾಲ್ ಎಂಟರ್ಪ್ರೈಸಸ್ ಕುಂಜತ್ತೂರ್, ಇಲಿಯಾಸ್ ತುಮಿನಾಡ್ ಮೆಂಬರ್ ಆಫ್ ಮಂಜೇಶ್ವರ ಪಂಚಾಯತ್, ಅದೇ ರೀತಿಯಲ್ಲಿ ಹರ್ಷಾದ್ ವರ್ಕಾಡಿ ಡಿಸ್ಟ್ರಿಕ್ಟ್ ಮೆಂಬರ್, ಸುವಿಧಾ ಈವೆಂಟ್ ಅರೇಂಜ್ಮೆಂಟ್, ದೀಕ್ಷಾ ವುಡ್ ಇಂಡಸ್ಟ್ರೀಸ್, UT ಫರೀದ್, ತ್ರಿನಬ್ಸ್ ವಿಲೇಜ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ದಚ್ಚನಿ, ಅಮ್ಮ ಮಜಾಲ್, ಶೋಭಿತ್ ಪದವು, ಶ್ರೀಧರ್ ಚೇಟಾ, ಸುಕುಮಾರ್ ಪರಂಗಿಬೇಟ, ವಿತೇಶ್ ಪಟ್ನಾ, ಡಾಕ್ಟರ್ ದೀಪ್ತಿ ರಾಣಿ ತುಮಿನಾಡು, ಮ್ಯಾಗ್ನಸ್ KDM ಪ್ಲೈವುಡ್ ತಚನಿ, ಕೊಂಗೋ HD ಅಲ್ಬೆದ್ರಿಯಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್, ಸಾಯಿ ತನೀಶ್ ಕನ್ವತೀರ್ಥ, ಸ್ಕ್ವಾಡ್ ದೇವಂದ ಬಡ್ಬು, ಕಶಿಶ್ ಮಹಾಲಿಂಗೇಶ್ವರ, ಮಹಾಕಾಳಿ ಕ್ರೀಡಾ ಬಳಗ ತುಮಿನಾಡು, ಅನು ಡೆಕೋರೇಟ್ ತುಮಿನಾಡು. ಅದೇ ರೀತಿಯಲ್ಲಿ ಹಲೋ 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 ದೀಪಕ್ ಮುನ್ನಾ. ರೀತಿಯಲ್ಲಿ ಸಕಲ ರೀತಿಯಲ್ಲೂ ನಮ್ಮೊಂದಿಗೆ ಬಹಳಷ್ಟು ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಈ ಪಂದ್ಯಾಟವನ್ನು ಅದ್ಭುತವಾಗಿ ನಡೆಸಿಕೊಡಲು ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಧನ್ಯವಾದ ಸಮರ್ಪಿಸಿದ ನಮ್ಮೊಂದಿಗೆ ಈ ಪಂದ್ಯಾಟವನ್ನು ನೇರ ಪ್ರಸಾರ ಮಾಡಿಕೊಂಡು ವೀಕ್ಷಣೆ ಮಾಡಲು ಯೂಟ್ಯೂಬ್ ಮುಖೇನ ನಮ್ಮೊಂದಿಗೆ ಸಹಕರಿಸಿದಂಥ ನಮ್ಮ ಮೀಡಿಯಾ 24x7, ಅದೇ ರೀತಿಯಲ್ಲಿ ಸೌಂಡ್ಸ್ ವಿಭಾಗದಲ್ಲಿ ಧ್ವನಿ ಮುದ್ರಕದಲ್ಲಿ ನಮ್ಮೊಂದಿಗೆ ಕೀರ್ತಿ ಸೌಂಡ್ಸ್ ಮಂಜೇಶ್ವರ, ಥ್ಯಾಂಕ್ ಯು.
ಎಸ್, ಈ ಸಂದರ್ಭದಲ್ಲಿ ಮತ್ತೆ 2 ಯುವಕರನ್ನು ಮರೆಯುವಾಗಿಲ್ಲ. ನಮ್ಮ ಪಂದ್ಯಾಕೂಟ ಪ್ರಾರಂಭವಾಗಿದೆ ಇನ್ನೇನು ಕ್ಷಣದಲ್ಲೇ. ನಿನ್ನೆ ಸಂಜೆ ಸರಿಸುಮಾರು 8 ಗಂಟೆ 9 ಗಂಟೆ ಸಂದರ್ಭದಲ್ಲೇ ಪಂದ್ಯಾಕೂಟ ಪ್ರಾರಂಭವಾದರೂ ಈ ಲೈನ್ ಮುಖೇನ ಈ ಲೈನನ್ನು ಕ್ಲಿಯರ್ ಮಾಡುವ ಉದ್ದೇಶದಲ್ಲೇ ಉತ್ತೇಶ್ ಮತ್ತೆ ಶ್ರೀಕಾಂತ್ ಇಬ್ಬರು ಬನ್ನಿ 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 ಇಲ್ಲಿ ಬನ್ನಿ. ಬಲೆ 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 ಈಗ ಬಾ ಬಾ ಬಾ. ಮೊದಲೇ ಗಮನಿಸಿ, ಒಂದು ಜೋರಾದ ಕೈ ಚಪ್ಪಲೆ ಬರಲಿ. ಸರಿಸುಮಾರು ನಿನ್ನೆಯಿಂದ ಇವತ್ತಿನವರೆಗೂ, ನಿನ್ನೆ ತಡರಾತ್ರಿ ಸರಿಸುಮಾರು 9 ಗಂಟೆಯಿಂದ ಇದುವರೆಗೂ ನೋಡಿ ಸ್ವಲ್ಪ ಕೂಡ ನಿದ್ದೆ ಮಾಡದೆ ಏನು ಗ್ರೌಂಡಿನಲ್ಲಿ ಈ ಒಂದು ಮಾರ್ಕಿಂಗ್ ವ್ಯವಸ್ಥೆಯಲ್ಲಿ ಡಸ್ಟ್ ಬಿದ್ದು ಅದನ್ನೊಂದು ಕ್ಲಿಯರ್ ಮಾಡುವಲ್ಲಿ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ಇದುವರೆಗೂ ನಮ್ಮೊಂದಿಗೆ ಒಂದು ಚೂರು ನಿದ್ದೆ ಮಾಡದೆ ನಿಂತಹ ಉತ್ತೇಶ್ ಮತ್ತೆ ಶ್ರೀಕಾಂತ್ ಇವರಿಗೆ ಕೂಡ ಒಂದು ಜೋರಾದ ಚಪ್ಪಲೆ ಬರಲಿ. ಬಂಧುಗಳೇ, ತಮಿಳುನಾಡಿನಲ್ಲಿ ನಡೆಯುವಂತಹ ಈ ಒಂದು ಅದ್ಭುತ ಕ್ರೀಡಾಕೂಟದಲ್ಲ ನಮ್ಮೊಂದಿಗೆ ನಿನ್ನೆಗಿಂತ ಇವತ್ತಿನವರೆಗೂ ಈ ಲೈನ್ ಅಲ್ಲಿ ವ್ಯವಸ್ಥೆಗೆ ಸಹಕರಿಸಿದಂತಹ ಉತ್ತೇಶ್ ಹಾಗೂ ಶ್ರೀಕಾಂತ್ ಇವರಿಗೆ ಒಂದು ನಮ್ಮ ತಂಡದ ಪರವಾಗಿ ಗೌರವಾರ್ಪಣೆ. ಇದೀಗ ತಮಿಳುನಾಡಿನ ಮಣ್ಣಿನಲ್ಲ ಎಸ್ ಇವರಿಗೆ ಮೈಕಾ ಇವರಿಗೆ ಮನೀಶ್ ಮೇಲೆ ಇವರು ಶಾಲನ್ನು ಓದಿಸಿ ಗೌರವಿಸಬೇಕಾಗಿ ವಿನಂತಿ. ಹಾಗೂ ನಮ್ಮ ಸಾಯಿ ಇವರು ಕೂಡ ಈ ಒಂದು ಗೌರವವನ್ನು ಇವರಿಗೆ ಸಲ್ಲಿಸಬೇಕಾಗಿ ವಿನಂತಿ. ಯಾಕಂದರೆ ನೋಡಿ, ಸ್ವಲ್ಪ ಕೂಡ ಮಕ್ಕಳೆಂದರೆ ನಿದ್ದೆ ಮಾಡ್ತಾರೆ, ಒಂದು ಚೂರು ನಿದ್ದೆ ಮಾಡದೆ ಇಷ್ಟರವರೆಗೆ ಇಲ್ಲಿ ನಮಗೆ ಸಹಕರಿಸಿದಂಥ 2 ಯುವಕರು, ಇದು ದೇಶದ ಭವಿಷ್ಯ. ವೀರ ಯೋಧ ಫ್ಯಾನ್ಸ್ ತಮಿಳುನಾಡು ಅರ್ಪಿಸುವ ಜವಾನ್ ಟ್ರಾಫಿ 2026 ಪುಲ್ವಾಮಾ ಅಟ್ಯಾಕ್ ಮೆಮೋರಿಯಲ್ ಟ್ರಾಫಿ 2026. ನಿನ್ನೆಗಿಂತ ಇವತ್ತಿನವರೆಗೂ ಈ ಪುಲ್ವಾಮಾದ ಒಂದು ನೆನಪಿಗೋಸ್ಕರ ಮಾಡಿದಂತಹ ಈ ಪಂದ್ಯಾಕೂಟ ಶಿವರಾತ್ರಿಯ ಒಂದು ಸುಸಂದರ್ಭದಲ್ಲಿ ಸಂಪನ್ನಗೊಳ್ಳಲಿದೆ. ಬಂಧುಗಳೇ, ಇದೀಗ ಪ್ರಸ್ತುತ ಪಂದ್ಯಾಕೂಟದ ಅಂತಿಮ ಘಟ್ಟದಲ್ಲಿದ್ದೇವೆ ನಾವು. ಇದು ಫೈನಲ್ ಜವಾನ್ ಟ್ರಾಫಿ 2022. ಬಂಧುಗಳೇ, ಕೊನೆಯ ಘಟ್ಟದಲ್ಲಿದ್ದೇವೆ ಈಗ. ವೀರ ಯೋಧ ಫ್ಯಾನ್ಸ್ ಅರ್ಪಿಸುವ ಜವಾನ್ ಟ್ರೋಫಿ ಪುಲ್ವಾಮಾ ಮೆಮೋರಿಯಲ್ ಟ್ರಾಫಿ 2026ನೇ ಚಾಂಪಿಯನ್ ಪಟ್ಟಕ್ಕೆ ಏರಲು ಯಾರು ಸಿದ್ಧರಿದ್ದಾರೆ ಎಂಬುವ ನೋಡಲು ಇದೀಗ ಕೊನೆಯ ಅವಕಾಶ. ನೋಡುಗರಿಗೆ ರೋಮಾಂಚನಕಾರಿಯಾದ ಪಂದ್ಯಾಟ ವೆಲ್ಕಮ್ ಮಾಡುವಂತಹ ಸಂದರ್ಭ.
ವೀರಯೋಧ ಫ್ಯಾನ್ಸ್ ತುಮಿನಾಡು ಸಾದರಪಡಿಸಿದ 58 kg ವಿಭಾಗದ ಪುಲ್ವಾಮಾ ಅಟ್ಯಾಕ್ ಮೆಮೋರಿಯಲ್ ಕ್ರೀಡಾಕೂಟ ಅಂತಿಮ ಹಂತಕ್ಕೆ ಬಂದು ತಲುಪುತ್ತಾ ಇದೆ. ಫೈನಲ್ ಪಂದ್ಯಾಟಕ್ಕೆ ಒಂದು ದೊಡ್ಡ ಕೈಯಡಪಾಳೆ ಬರಲಿ ಅಂತ ಪ್ಲೀಸ್ ಗಿವ್ ಅ ಬಿಗ್ ಅಪ್ಲಾಸ್ ಫಾರ್ ದ ಫೈನಲ್ ಮ್ಯಾಚ್ ಆಫ್ ದಿಸ್ ಬ್ಯೂಟಿಫುಲ್ ಟೂರ್ನಮೆಂಟ್. ಎಸ್, ದೀಪು ತುಮಿನಾಡ್ ಸ್ಪಾನ್ಸರ್ಶಿಪ್ ನಲ್ಲಿ ಬರ್ತಾ ಇದೆ ನೋಡಿ. ಒಂದು ದೊಡ್ಡ ಚಪ್ಪಾಳೆ ಬರಲಿ. ಮಿಸ್ಟರ್ ಕೆಂಚ ಕ್ಯಾಪ್ಟನ್ಶಿಪ್ ನಲ್ಲಿ ಬರ್ತಾ ಇದೆ. ಗರುಡನ ಆರ್ಭಟದಲ್ಲಿ ಗರುಡ ಮಿಂಚಿನ ವೇಗದಲ್ಲಿ ಸುನಾಮಿಯ ಗಾಳಿಯಲ್ಲೇ ಬರ್ತಾ ಇದೆ ನೋಡಿ. ಗರುಡನ ಹಕ್ಕಿಯ ರೆಕ್ಕೆಯನ್ನು ಬಿಚ್ಚುತ್ತಾ ಗಣನ ಗಣ 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 ನಲುಗಿಸುತ್ತಾ the team Aisa. Welcome the team Garuda. ಸ್ಪರ್ಧೆಯಲ್ಲಿ ಎದುರಾಳಿ ತಂಡಕ್ಕೆ ಪೈಪೋಟಿ ನೀಡಲು ಬರುತ್ತಾ ಇದೆ ನೋಡಿ. ಕರ್ನಾಟಕದ ಪುತ್ತೂರಾಗಲಿ ಸುಳ್ಯ ಭಾಗದಲ್ಲಿ ಕರಾವಳಿಗಳಲ್ಲಿ ಕೆಜಿ ವಿಭಾಗದಲ್ಲಿ ಶ್ರೇಷ್ಠ ಆಟಗಾರನ ಒಳಗೊಂಡಂತ ಒಂದು ತಂಡವಾಗಿದೆ. ಎಸ್, ಬರ್ತಾ ಇದೆ ನೋಡಿ. ಮಿಸ್ಟರ್ ಅಶ್ವಿನ್ ಕ್ಯಾಪ್ಟನ್ಶಿಪ್ ನಲ್ಲಿ ಬರ್ತಾ ಇದೆ ದ ಟೀಮ್ ಚಾಮುಂಡೇಶ್ವರಿ. ಹಲವಾರು ಕಡೆಗೆಲ್ಲ ತಮ್ಮ ಗೇಮನ್ನು ಆಡುತ್ತಾ ನೋಡಿಗಳಿಗೆ ರೋಮಾಂಚನಕಾರಿಯಾದ ಸೆಣಸಾಟವನ್ನೇ ಆಡುತ್ತಾ ಇವರ ನೇತೃತ್ವದ ತಂಡ ದುರ್ಗ ಪರಮೇಶ್ವರಿ ಪವರ್. ವೆಲ್ಕಮ್ ಟು ಅವರ್ ಗ್ರೌಂಡ್. ಸಾಗು ಎಲ್ಲ ತಂಡದ ಮಾಲಕರು, ಎಸ್, ಎಲ್ಲ ತಂಡದ ಎಸ್ ಹಾಗೂ ಎಲ್ಲ ತಂಡದ ಮಾಲಕರು ಮತ್ತೆ ರೂವಾರಿಗಳು ಅಂಕಣಕ್ಕೆ ಬರಬೇಕಾಗಿ ವಿನಂತಿ. ಸುರ ಮಾತಿಲ್ಲ ಮೆಂಬರ್ನಾಗ್ಲಿ ಹೊರ ಗ್ರೌಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಬಲೆಗೆ ಬರಬೇಕ. ರೆಡ್ ಟೀಮ್ ಕ್ಲಿನಿಕ್ ಒಂಜಿ ಶೇಕ್ ಹ್ಯಾಂಡ್ಸ್ ಕೊಡ್ದು ಐನಾದು ಬೇಗ ಈ ಮ್ಯಾಚ್ ಒಂಚೂರು ಕಂಟಿನ್ಯೂ ಮಲ್ಪಲೇಕ ಒಂಜಿ ವ್ಯವಸ್ಥೆ ಮಲ್ತು ಕೊರ್ಲೆ ಏನಾಲ ಗೆಸ್ಟ್ ನಗ್ಲಿ ತಂದ ಐನಾದು ಬೇಗ ಬಲೆ. ಲೈನ್ ಅಪ್ ಪ್ಲೀಸ್ ಪ್ಲೇಯರ್ಸ್. ರಬ್ಬರ್ ಸ್ಪೀಡ್ ಅಪ್ ಕಮ್ ಆನ್. ಲೈನ್ ಅಪ್ ಒನ್ ಪ್ಲೇಗ ಪ್ಲೇಯರ್ಸ್ ಚೂ ಸ್ಪೀಡ್ ಅಪ್ ಒನ್ ಪ್ಲೇ. ಎಸ್, ಪಂದ್ಯಕೂಟದ ಅಂತಿಮ ಘಟ್ಟದಲ್ಲಿದ್ದೇವೆ ನಾವಿದೀಗ. ಫೈನಲ್ ಪಂದ್ಯಾಟ. ವೀರ ಯೋಧ ಫ್ಯಾನ್ಸ್ ಅರ್ಪಿಸುವ ಜವಾನ್ ಟ್ರೋಫಿ, ಪುಲ್ವಾಮಾ ಮೆಮೋರಿಯಲ್ ಟ್ರೋಫಿ ಇದೀಗ ಯಾವ ಪಾಲಿಗೆ? ಎಸ್, ಈ ಸಂದರ್ಭದಲ್ಲೇ ನಿರಂಜನ್ ಮಾಳಿಂಗೇಶ್ವರ ಹಾಗೂ ಪ್ರಬಣ್ಣ ಮಕ್ಕಳವರ ಎಂಗೆಲ್ಲ ಒಂಚಿ ಅಂಕನಗೆ ಬರಡು ಬಂದು ನಮ್ಮ ಮಾತಕ್ಕೆ ಏನದಿಲ್ಲ. ಅಂಚನೆ ನಾರ್ಲದ ರಾಘವೇಂದ್ರ ಭಟ್ರು ಬೇರ್ಲವರ ಬರೋಡು. ಮೋಹನ್ ಶೆಟ್ಟಿ ಮಚಲ್ ಬೇರ್ಲ ಬರೋಡು. ಅಂಚನೆ ನಮಗೆ ಲೈಟಿಂಗ್ ವ್ಯವಸ್ಥೆ ಮತ್ತು ಗುರುನಂಚಿದ ಪ್ರಜ್ಜು ಅವರ ಮಾತೇರ್ಲ ಒಂಜಿ ವಿಶಿಂಗ್ ಮೂಮೆಂಟ್ಗೆ ಬರೋಡು ಬಂದವನ ಕೆಲ ಮಾತೇಡ ಪ್ರೀತಿಡ ವಿನ್ನಯ ಒಂದೊಂದುಲ್ಲ. ಎಸ್, ಅಂಚನೆ ನವಶಕ್ತಿ ತುಮಿನಾಡು ಇಂದೇತ ಅಧ್ಯಕ್ಷರಾಯಿನಂಚಿಂದ ರಾಜೇಶ್ ತುಮಿನಾಡು ಬೇರ್ಲ ಈ ಅಂಕನಗ ಬರಡು ಬಂದನಿಗೆಲ್ಲ ಪ್ರೀತಿ ಪೂರಕವಾದ ವಿನ್ನಯ ಬಂದೊಂದುಲ್ಲ. ಎಸ್, ಕ್ರೀಡಾಕೂಟದ ಮಾದರಿಗಳ ನಮ್ಮ ಈ ಗುರುತುಗೂ ಉಚ್ಚಿ ಅಭಿನಂದನೆ ಸಲ್ಲಿಸುವಂಚಿತ ಸುಸಂದರ್ಭ ದೈವಂಡ ನನವು ಪುಣಚಿದ ಫೈನಲ್ ಪಂದ್ಯಾಟ ನಾವು ಜೋರಾವದುಂಡು ಸ್ಟಾರ್ಟ್ ಆಯಾರುಂಡು ಪಂದ್ಯರುಂಡು ಭೂಮಿನಾಡಿಡು ಈ ಪಂದ್ಯಾಕೂಟ ನಡೆಪೆರುಂಡು ಆಯ್ನಾತು ಬೇಗ ಈ ಒಂಜೆ ಅಭಿನಂದನೆಗಳು ಮಾತು ತಿಳಿಸೋದು.
ಸರಿಸುಮಾರು ನಿನ್ನೆ ತಡರಾತ್ರಿ 9 ಗಂಟೆಗೆ ಪ್ರಾರಂಭವಾದ ಈ ಪಂದ್ಯಾಕೂಟ ಇದೀಗ ಆದಿತ್ಯವಾರದ ಮುಂಜಾನೆ 8:47 ಆಗಿದೆ. ಸಮಯ ನೋಡುಗರಿಗೆ ರೋಮಾಂಚನಕಾರಿಯಾದ ಪಂದ್ಯಾಕೂಟವನ್ನೇ ಆಯೋಜನೆ ಮಾಡಿದಂತಹ ವೀರ ಯೋಧ ಫ್ರಾನ್ಸ್ ತುಮಿನಾಡು ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಪಂದ್ಯಕೂಟದ ಅಂತಿಮ ಘಟ್ಟದಲ್ಲಿ ಇದೀಗ ಪ್ರಸ್ತುತ ತುಮಿನಾಡಿನ ಮಣ್ಣಿನಲ್ಲೇ ನಮ್ಮೊಂದಿಗೆ ಮತ್ತೋರ್ವ ಈ ಸಂದರ್ಭದಲ್ಲೇ ನಿನ್ನೆಯಿಂದ ಇದುವರೆಗೂ ಮುಂಚಾನೆಯವರೆಗೂ ಹದ್ದಿನ ಕಣ್ಣಿನ ನೋಟದಲ್ಲೇ ತೀರ್ಪುಗಾರಿಕೆಯಲ್ಲೇ ನಮ್ಮೊಂದಿಗೆ ಸಹಕರಿಸಿದಂತಹ ರಂಜಿತನ್ ಟೀಮ್ ಇವರಿಗೆಲ್ಲರಿಗೂ ವೀರ ಯೋಧ ಫ್ಯಾನ್ಸ್ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು.